ಶ್ರೀಕೃಷ್ಣ ಮುಖ್ಯ ಪ್ರಾಣಾಯ ನಮೋ ನಮಃ. ಸರ್ವೇಭ್ಯೋ ಗುರುಭ್ಯೋ ನಮಃ. ಭಾರತ ಮಾತಾಯ ನಮೋ ನಮಃ. ನಮ್ಮಮ್ಮ ಶಾರದೆ ಉಮಾಮಹೇಶ್ವರಿ ನಿಮ್ಮೊಳಗೆ ಅನಾರಮ್ಮ. ನಮ್ಮಮ್ಮ ಶಾರದೆ ಉಮಾಮಹೇಶ್ವರಿ ನಿಮ್ಮೊಳಗೆ ಅನಾರಮ್ಮ. ಕಮ್ಮಗೋಲನ ವೈರಿ ಸುತನಾದ ಸೊಂಡಿಲ. ಕಮ್ಮಗೋಲನ ವೈರಿ ಸುತನಾದ ಸೊಂಡಿಲ. ಎಮ್ಮಯ್ಯ ಗಣನಾಥನೇ ಕಾಣ. ನಮ್ಮಮ್ಮ ಶಾರದೆ ಉಮಾಮಹೇಶ್ವರಿ ನಿಮ್ಮೊಳಗೆ ಅನಾರಮ್ಮ. ಮೋರೆ ಕಪ್ಪಿನ ಭಾವ ಮೊರದ ಗಲದ ಕಿರಿ ಕೋರೆರಾಡೆಯ ನ್ಯಾರಮ್ಮ. ಮೋರೆ ಕಪ್ಪಿನ ಭಾವ ಮೊರದ ಗಲದ ಕಿರಿ ಕೋರೆರಾಡೆಯ ನ್ಯಾರಮ್ಮ. ಮೂರು ಕಣ್ಣನ ಸುತ ಮುರಿದಿಟ್ಟ ಚಂದ್ರನ. ಮೂರು ಕಣ್ಣನ ಸುತ ಮುರಿದಿಟ್ಟ ಚಂದ್ರನ. ಧೀರತ ಗಣನಾಥನೇ ಕಾಣಮ್ಮ. ನಮ್ಮಮ್ಮ ಶಾರದೆ ಉಮಾಮಹೇಶ್ವರಿ ನಿಮ್ಮೊಳಗೆ ಅನಾರಮ್ಮ. ಉಟ್ಟದಟ್ಟಿಯು ಬಿಗಿದುಟ್ಟ ಚನ್ನಣ. ದಿಟ್ಟ ತನಿವನ್ಯಾರಮ್ಮ. ಉಟ್ಟದಟ್ಟಿಯು ಬಿಗಿದುಟ್ಟ ಚಲ್ಲಣದ.
ಕುಮಾರ ಶಿವನ ಪಟ್ಟದ ರಾಣಿ ಪಾರ್ವತಿಯ ಕುಮಾರ ಹೊಟ್ಟೆಯ ಗಣನಾಥನೇ ಗಣಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಡಗಿಹನಾರಮ್ಮ ಅಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಡಗಿಹನಾರಮ್ಮ ಕಮ್ಮಗೋಲನ ವೈರಿ ಸುತನಾದ ಸೊಂಡಿಲ ಕಮ್ಮಗೋಲನ ವೈರಿ ಸುತನಾದ ಸೊಂಡಿಲ ಎಮ್ಮಯ್ಯ ಗಣನಾಥನೇ ಗಣಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹನಾರಮ್ಮ ರಾಶಿ ವಿದ್ಯೆಯ ಬಲ್ಲ ರಮಣಿ ಹಂಬಲನೊಲ್ಲ ಭಾಷಿಗನಿವನ್ಯಾರಂಭ ರಾಶಿ ವಿದ್ಯೆಯ ಬಲ್ಲ ರಮಣಿ ಹಂಬಲನೊಲ್ಲ ರಾಶಿ ವಿದ್ಯೆಯ ಬಲ್ಲ ರಮಣಿ ಹಂಬಲಬಲ್ಲ ಭಾಷಿಗನಿವನ್ಯಾರಮ್ಮ ಲೇಸಾಗಿ ಜನರ ಸಲಹುವ ಕಾಗಿ ನೆಲೆಯಾದಿ ಲೇಸಾಗಿ ಜನರ ಸಲಹುವ ಕಾಗಿ ನೆಲೆಯಾದಿ ಲೇಸಾಗಿ ಜನರ ಸಲಹುವ ಕಾಗಿ ನೆಲೆಯಾದಿ ಕೇಶವದಾಸ ಕಣೆ ಲೇಸಾಗಿ ಜನರ ಸಲಹುವ ಕಾಗಿ ನೆಲೆಯಾದಿ ಲೇಸಾಗಿ ಜನರ ಸಲಹುವ ಕಾಗಿ ನೆಲೆಯಾದಿ ಕೇಶವದಾಸ ಕಣೆ ಅಮ್ಮಯ್ಯ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಡಗಿಹನಾರಮ್ಮ ಕಮ್ಮಗೋಲನ ವೈರಿ ಸುತನಾದ ಸೊಂಡಿಲ ಎಮ್ಮಯ್ಯ ಗಣನಾಥನೇ ಗಣಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಡಗಿಹನಾರಮ್ಮ 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 ನಿಮ್ಮೊಡಗಿಹನಾರಮ್ಮ ನಿಮ್ಮೊಡಗಿಹನಾರಮ್ಮ
ಚೆಕ್ ಹಲ್ ಇತಿಹಾಸವನ್ನು ಮರೆತ ಅಥವಾ ಇತಿಹಾಸವನ್ನು ತಿರುಚಿದ ಯಾವುದೇ ದೇಶವು ಸುಭದ್ರವಾಗಿ ಬಾಳೋದಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಕಂಡುಕೊಂಡಂಥ ವಿಚಾರ ಇದು. ತಿರುಚಿದ ಇತಿಹಾಸವನ್ನು ಸರಿ ಮಾಡುವಂಥ ಪ್ರಯತ್ನ ಈಗ ನಡೀತಾ ಇದೆ. ಮರೆತ ಇತಿಹಾಸವನ್ನು ಮರೆಯದ ಹಾಗೆ ನೋಡಿಕೊಳ್ಳುವಂಥ ಕೆಲಸ ಈಗ ನಡೀತಾ ಇದೆ. ಈ ನಿಟ್ಟಿನಲ್ಲಿ ವಾಜಪೇಯಿ ಅವರನ್ನು ಸಂಸ್ಮರಣೆಯ ಮೂಲಕ ಇದೀಗಾಗಲೇ ಕಾರ್ಯಕರ್ತರು ತಮ್ಮ ತಮ್ಮ ಕೆಲಸಗಳಲ್ಲಿ ಹೊಂದಿಸಿಕೊಂಡಿದ್ದೀರಿ. ಇನ್ನು ಹಲವು ಕಾರ್ಯಕರ್ತರು 9:30 ಮೆರವಣಿಗೆ ಮೂಲಕ ಈ ಸಭಾಂಗಣವನ್ನು ಪ್ರವೇಶಿಸಲಿಕ್ಕಿದ್ದೇವೆ. ವಾಜಪೇಯಿ ಅವರು ನೆನಪಿಸಿಕೊಳ್ಳುವಾಗ ಅವರ ಜೊತೆ ಲಾಲ್ ಕೃಷ್ಣ ಅಡ್ವಾಣಿಯವರು ತನ್ನಿಂದ ತಾನಾಗಿ ನೆನಪಿಗೆ ಬರುವಂಥವರು. ವಾಜಪೇಯಿಯವರು ನೋಡೋದಕ್ಕೆ ಸೌಮ್ಯದ ರೂಪಿಯಾಗಿ ಕಾಣಿಸಿಕೊಂಡ್ರೆ ಸಾಕ್ಷಾತ್ ತ್ರಿನೇತ್ರನ ರೀತಿಯಲ್ಲಿ ಕಾಣಿಸಿಕೊಳ್ಳೋರು ಲಾಲ್ ಕೃಷ್ಣ ಅಡ್ವಾಣಿ. ನಾವು ಈಶ್ವರನ ಸನ್ನಿಧಾನದಲ್ಲಿದ್ದೇವೆ. ಜ್ಞಾನದ ಬೆಳಕನ್ನು ನೀಡುವಂತಹ ಈಶ್ವರ ಮೂರನೇ ಕಣ್ಣು ಅವನಿಗಾದರೆ ನಮ್ಮ ಅಂತರಂಗದನ್ನು ತೆರೆಸಿಕೊಳ್ಳುವಂತಹ ಪ್ರಯತ್ನ ಇದಾಗಲಿ ಅಂತ ಹಾರೈಸುತ್ತಾ ಮಾಲಿಂಗೇಶ್ವರನ ಸ್ತುತಿಯ ಗೀತೆಯೊಂದಿಗೆ ನಮ್ಮ ಕಾರ್ಯಕ್ರಮ ಮುಂದುವರಿತಾ ಇದೆ. ವೇದಿಕೆಯಲ್ಲಿ ಖ್ಯಾತ ಗಾಯಕಿ ರೇಷ್ಮಾ ಮಂಜುನಾಥ್. ಕಂದನ ಕೂಗಿಗೆ ವಾ ಎನ್ನುವ ಎತ್ತ ತಂದೆಯಂದೆ ಕಂದನ ಕೂಗಿಗೆ ವಾ ಎನ್ನುವ ಎತ್ತ ತಂದೆಯಂತೆ ಊರ ದಾರಿಯಲ್ಲಿ ಹೋವ ತೀರಿನಲ್ಲಿ ಊರ ದಾರಿಯಲ್ಲಿ ಹೋವ ತೀರಿನಲ್ಲಿ ದೇವ ಬರುವನಂತೆ ಮಹಾದೇವ ಬರುವನಂತೆ ದೇವ ಬರುವನಂತೆ ಮಹಾದೇವ ಬರುವನಂತೆ ದೇವ ಬರುವನಂತೆ ತೇರಲ್ಲಿ
ದಕ್ಷಿಣ ಕನ್ನಡ ಜಿಲ್ಲೆ ಹೆಚ್ಚು ಕೃಷಿಕರನ್ನು ಹೊಂದಿರುವಂತಹ ಜಿಲ್ಲೆಯಾಗಿದ್ದು, ಒಂದು ಬೀಜ ಬಿತ್ತಬೇಕಿದ್ರೆ ಬೀಜವನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ. ಬೀಜ ಬಿತ್ತಬೇಕಾದ ಕ್ಷೇತ್ರವನ್ನು ಕೂಡ ನಾವು ಆಲೋಚಿಸ್ತೇವೆ ಕೃಷಿಕರು. ಅವತಾರಿ ಪುರುಷರಾಗಲಿ, ಅವಧೂತ ಸ್ಥಿತಿಯಲ್ಲಿ ಬರುವಂತಹ ಮಹಾಪುರುಷರಾಗಲಿ ಇದೇ ರೀತಿಯಲ್ಲಿ ಪವಿತ್ರವಾದಂತಹ ಕ್ಷೇತ್ರವನ್ನು ಆಯ್ದುಕೊಳ್ಳುತ್ತಾರೆ ಜನ್ಮಕ್ಕೆ ಬರುವಾಗ. ಈ ನಿಟ್ಟಿನಲ್ಲಿ 1924 ಡಿಸೆಂಬರ್ 25 ಮಧ್ಯಪ್ರದೇಶದ ಗ್ವಾಲಿಯರ್ನ ಶಿಂದೆ ಪ್ರಾಂತ್ಯದಲ್ಲಿ ವಾಜಪೇಯಿ ಅವರ ಜನನವಾಯಿತು. ತಂದೆ ಕೃಷ್ಣ ಬಿಹಾರಿ ವಾಜಪೇಯಿ, ತಾಯಿ ಕೃಷ್ಣಾದೇವಿ. ತಂದೆ ಬಡ ಮಾಸ್ಟ್ರು ಅಂತ ನಾವೀಗ ಹೇಳ್ತೇವೆ, ಆದರೆ ಈಗ ನಾವು ಬಡ ಮಾಸ್ಟ್ರು ಅಂದರೆ ತಪ್ಪಾಗ್ಬೋದು. ಈಗ ಮಾಸ್ಟ್ರುಗಳಿಗೆ ಕೂಡ ಒಳ್ಳೆ ಸಂಬಳ ಉಂಟು. ಆ ಕಾಲದಲ್ಲಿ ಹಾಗಲ್ಲ. ಯಾವುದೇ ರೀತಿಯಲ್ಲಿ ತಂದೆಯಾದವ ತನ್ನ ಮಗ ತನ್ನ ವೃತ್ತಿಯನ್ನು ಮೂರ್ತಿ ಮಾಡಲಿ ಅಂತ ಯೋಚಿಸ್ತಾರೆ. ಆದರೆ ಅದಕ್ಕಿಂತ ಹೆಚ್ಚಾಗಿ ಯೋಚನೆ ಮಾಡಿದವರು ವಾಜಪೇಯಿಯವರ ತಂದೆ ಕೃಷ್ಣ ಬಿಹಾರಿ ವಾಜಪೇಯಿ. ಮಗನ ವಿದ್ಯಾಭ್ಯಾಸಕ್ಕಾಗಿ ತಮ್ಮ ಜೀವನವನ್ನು ಕೊಟ್ಟವರು. ಸಾರ್ವಜನಿಕ ಸಂಪರ್ಕಕ್ಕೆ ಬಂದಾಗ, ದಯಾನಂದ ಸರಸ್ವತಿ ಅವರ ಆರ್ಯ ಸಮಾಜದ ಸಂಪರ್ಕ ಬಂದಾಗ ತಡೆ ಕೂಡ ಒಡ್ಡದವರು. ಇಂತಹ ಸಂಸ್ಕಾರ ಸಂಸ್ಕೃತಿಗಳಲ್ಲಿ ರೂಪಿತವಾದಂತಹ ಮಗು ಅಟಲ್ ಬಿಹಾರಿ ವಾಜಪೇಯಿ ತನ್ನದೇ ಆದಂಥ ದಾರಿಯನ್ನು ತುಳಿದು ಒಬ್ಬ ಮಾಸ್ಟ್ರ ಮಗ ದೇಶದ ಪ್ರಧಾನಿಯಾದ ಅನ್ನುವಂಥ ಕನಸಲ್ಲಿ ಊಹಿಸಿಕೊಳ್ಳದ ಸ್ಥಿತಿ ತಂದೆಯದ್ದು. ಇದು ಸಾಧ್ಯವಾಗುವುದು ಭಾರತೀಯ ಜನತಾ ಪಕ್ಷದಲ್ಲಿ ಮಾತ್ರ. ಇಲ್ಲದಿದ್ದರೆ ತಂದೆಯ ಮಗ ತಂದೆಯ ಹಾಗೆ ಅವನು ಕೂಡ ಮುಖ್ಯಮಂತ್ರಿ ಆಗಬೇಕು, ಪ್ರಧಾನಮಂತ್ರಿ ಆಗಬೇಕು ಅಂತ ಯೋಚಿಸುವುದು ಅನ್ಯ ಪಾರ್ಟಿ. ಆದರೆ ಭಾರತೀಯ ಜನತಾ ಪಕ್ಷದಲ್ಲಿ ಮಾತ್ರ ಅದಕ್ಕೆ ಮೀರಿದ ಒಂದು ಯೋಚನೆಗಳು ಸತ್ಯವಾಗಿಸಿಕೊಳ್ಳೋದು ಸಾಧ್ಯ. ಅಂತಹ ವಾಜಪೇಯಿಯವರನ್ನು ನಾವು ನೆನಪಿಸಿಕೊಳ್ತಾ ಇರುವಂಥ ಸಂದರ್ಭದಲ್ಲಿ ಮಹಾಲಿಂಗೇಶ್ವರನ ಈ ದಿವ್ಯ ದೇಗುಲದ ಸನ್ನಿಧಾನದಲ್ಲಿ ಈ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಮಹಾಲಿಂಗೇಶ್ವರನನ್ನು, ವೆಂಕಟರಮಣನನ್ನು ಸ್ತುತಿಸುವ ಗೀತೆಯೊಂದಿಗೆ ನಮ್ಮ ಕಾರ್ಯಕ್ರಮ ಮುಂದುವರಿತಾ ಇದೆ. नागेन्द्रहाराय त्रिलोचनाय भस्मांगरागाय महेश्वराय नित्याय शुद्धाय दिगंबराय तस्मै मकाराय महालिंगेश्वराय महालिंगेश्वराय नमो नमः। महालिंगेश्वरा ईश्वरा महालिंगेश्वरा ಪುತ್ತೂರುದ ಮಹಾಲಿಂಗೇಶ್ವರ ಲೋಕ ಸಂರಕ್ಷಕ ಶ್ರೀ ಜಗದೀಶ್ವರ. ಪುತ್ತೂರುದ ಮಹಾಲಿಂಗೇಶ್ವರ ಲೋಕ ಸಂರಕ್ಷಕ ಶ್ರೀ ಜಗದೀಶ್ವರ. ಜಗದೀಶ್ವರ ಭುವನೇಶ್ವರ, ಜಗದೀಶ್ವರ ಭುವನೇಶ್ವರ. ಪುತ್ತೂರುದ ಮಹಾಲಿಂಗೇಶ್ವರ
लोक संरक्षक श्री जगदीश्वर जगदीश्वर भुवनेश्वर जगदीश्वर भुवनेश्वर ದುಂಬುಡು ಗೊರಿ ಭಕ್ತೆ ಶಿವಲಿಂಗಗೂ ಮುಲ್ಪ ಬಹು ಭಕ್ತಿಡೆ ಪೂಜೆ ನಡಪಾಯಗೆ ದುಂಬುಡು ಗೊರಿ ಭಕ್ತೆ ಶಿವಲಿಂಗಗೂ ಮುಲ್ಪ ಬಹು ಭಕ್ತಿಡೆ ಪೂಜೆ ನಡಪಾಯಗೆ ಆ ಪೂಜೆ ಗೊಲಿದು ಈ ನೆನೆಯಾಯಗೆ ಭಕ್ತ ಕೋಟಿದ ಸೇವೆ ಕೈಕೊಂಡಗೆ ಆ ಪೂಜೆ ಗೊಲಿದು ನೆನೆಯಾಯಗೆ ಭಕ್ತ ಕೋಟಿದ ಸೇವೆ ಕೈಕೊಂಡಗೆ ಭಕ್ತ ಕೋಟಿದ ಸೇವೆ ಕೈಕೊಂಡಗೆ ದೇವಾ ಭಕ್ತ ಕೋಟಿದ ಸೇವೆ ಕೈಕೊಂಡಗೆ ಪುತ್ತೂರುದ ಮಹಾಲಿಂಗೇಶ್ವರ लोक संरक्षक श्री जगदीश्वर पुत्तूरुद महालिंगेश्वर लोक संरक्षक श्री जगदीश्वर जगदीश्वर भुवनेश्वर जगदीश्वर भुवनेश्वर ತುಳುನಾಡುದವೋರಿ ಪಾಳಯಗಾರೆ ಶಿವಲಿಂಗೋನು ದೆಪ್ಪೆರೆತೂಯೆಗೆ ತುಳುನಾಡುದವೋರಿ ಪಾಳಯಗಾರೆ ಶಿವಲಿಂಗೋನು ದೆಪ್ಪೆರೆತೂಯೆಗೆ ಆನೇನು ಲೆಪ್ಪುಡಾದುನು ಕಾಯಿಗೆ ಅಂಡ ಆನೆನೆ ಸೋತುದು ಬೋರುಂಡುಗೆ ಆನೇನು ಲೆಪ್ಪುಡಾದುನು ಕಾಯಿಗೆ ಅಂಡ ಆನೆನೆ ಸೋತುದು ಬೋರುಂಡುಗೆ ಆನೆನೆ ಸೋತುದು ಬೋರುಂಡುಗೆ ಆನೆನೆ ಸೋತುದು ಬೋರುಂಡುಗೆ ಪುತ್ತೂರುದ ಮಹಾಲಿಂಗೇಶ್ವರ लोक संरक्षक श्री जगदीश्वर पुत्तूरुद महालिंगेश्वर लोक संरक्षक श्री जगदीश्वर जगदीश्वर भुवनेश्वर जगदीश्वर भुवनेश्वर
ಕೆರೆಟಿಜಿ ನೀருந்து ಮಾತೇರಿದ ಮಲ್ತೇರಿಗೆ ಅನ್ನ ಸಂತರ್ಪಣೆ. ಕೆರೆಟಿಜಿ ನೀருந்து ಮಾತೇರಿದ ಮಲ್ತೇರಿಗೆ ಅನ್ನ ಸಂತರ್ಪಣೆ. ಬತ್ತುಡಿಗೆ ಬರ್ಸೋ ನುಪ್ಪು ನೀಂದಿಡಿಗೆ ಅವ್ವೇ ಮುತ್ತುದ ಊರುಂದು ಪುದರಾಂಡುಗೆ. ಬತ್ತುಡಿಗೆ ಬರ್ಸೋ ನುಪ್ಪು ನೀಂದಿಡಿಗೆ ಅವ್ವೇ ಮುತ್ತುದ ಊರುಂದು ಪುದರಾಂಡುಗೆ. ಅವ್ವೇ ಮುತ್ತುದ ಊರುಂದು ಪುದರಾಂಡುಗೆ. ಅವ್ವೇ ಮುತ್ತುದ ಊರುಂದು ಪುದರಾಂಡುಗೆ. ಪುತ್ತೂರುದ ಮಹಾಲಿಂಗೇಶ್ವರ ಲೋಕ ಸಂರಕ್ಷಕ ಶ್ರೀ ಜಗದೀಶ್ವರ. ಪುತ್ತೂರುದ ಮಹಾಲಿಂಗೇಶ್ವರ ಲೋಕ ಸಂರಕ್ಷಕ ಶ್ರೀ ಜಗದೀಶ್ವರ. ಜಗದೀಶ್ವರ ಭುವನೇಶ್ವರ. ಜಗದೀಶ್ವರ ಭುವನೇಶ್ವರ. ಜಗದೀಶ್ವರ ಭುವನೇಶ್ವರ. ಮಹಾಲಿಂಗೇಶ್ವರ. ಈಶ್ವರ ಪುತ್ತೂರು ಮಹಾಲಿಂಗೇಶ್ವರನ ದಿವ್ಯ ಸನ್ನಿಧಾನದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಮುಂದೆ ಅದೇ ರೀತಿ ಲಕ್ಷ್ಮೀ ವೆಂಕಟರಮಣ ದೇವರನ್ನು ಕೂಡ ನೆನೆಸಿಕೊಂಡು ಮುಂದಿನ ಗೀತೆ. ಈ ಗೀತೆ ನಮ್ಮ ಗುರು ಸಮಾನರಾದಂತಹ ಪುತ್ತೂರು ನರಸಿಂಹನಾಯ್ಕ ಅವರು ಹಾಡಿ ಜನಪ್ರಿಯಗೊಳಿಸಿದಂಥ ಒಂದು ವೆಂಕಟರಮಣನ ಹಾಡು ತಮ್ಮ ಮುಂದೆ. ಪುರಂದರದಾಸರ ರಚನೆ, ಮೂಲ ಗಾಯನ ಪುತ್ತೂರು ನರಸಿಂಹನಾಯ್ಕ. ನಾನೇನ ಮಾಡಿದನೋ ವೆಂಕಟರಮಣ ನೀಯನ್ನ ಕಾಯಬೇಕು. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಕಲ್ಯಾಣ ಅದ್ಭುತಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಶ್ರೀನಿವಾಸಾಯ ತೇ ನಮಃ. ಶ್ರೀನಿವಾಸಾಯ ತೇ ನಮಃ. ಶ್ರೀ
ಶ್ರೀನಿವಾಸಾಯ ತೇ ನಮಃ. ಶ್ರೀನಿವಾಸಾಯ ತೇ ನಮಃ ತೇ ನಮಃ. ನಾನೇನ ಮಾಡಿದೆನೋ ರಂಗಯ್ಯ ರಂಗ, ನೀಯನ್ನ ಕಾಯಬೇಕು. ನಾನೇನ ಮಾಡಿದೆನೋ ರಂಗಯ್ಯ ರಂಗ, ನೀಯನ್ನ ಕಾಯಬೇಕು. ಮಾನಭಿಮಾನವು ನಿನ್ನದು ಎನಗೇನೋ, ಮಾನಭಿಮಾನವು ನಿನ್ನದು ಎನಗೇನೋ. ದೀನ ರಕ್ಷಕ ತಿರುಪತಿಯ ವೆಂಕಟರಮಣ, ನಾನೇನ ಮಾಡಿದೆನೋ ರಂಗಯ್ಯ ರಂಗ, ನೀಯನ್ನ ಕಾಯಬೇಕು. ನಾನೇನ ಮಾಡಿದೆನೋ ರಂಗಯ್ಯ ರಂಗ, ನೀಯನ್ನ ಕಾಯಬೇಕು. ರಕ್ಕಸ ಸುಧನನಿ ಕೇಳೋ, ಧ್ರುವರಾಯ ಚಿಕ್ಕವನಲ್ಲವೇನೋ. ರಕ್ಕಸ ಸುಧನನಿ ಕೇಳೋ, ಧ್ರುವರಾಯ ಚಿಕ್ಕವನಲ್ಲವೇನೋ. ಉಕ್ಕಿ ಬರುವ ಕರ್ಮ ಮಾಡಿದ ಜಾಮಿಳ, ಉಕ್ಕಿ ಬರುವ ಕರ್ಮ ಮಾಡಿದ ಜಮಿಳ. ನಿನ್ನಕ್ಕನ ಮಗನೇನೋ, ನಿನ್ನಕ್ಕನ ಮಗನೇ. ನಾನೇನ ಮಾಡಿದೆನೋ ರಂಗಯ್ಯ ರಂಗ, ನೀಯನ್ನ ಕಾಯಬೇಕು. ನಾನೇನ ಮಾಡಿದೆನೋ ರಂಗಯ್ಯ ರಂಗ, ನೀಯನ್ನ ಕಾಯಬೇಕು. ಕರಿರಾಜ ಕರೆಸಿದನೆ ದ್ರೌಪದಿ ದೇವಿ, ಬರೆದೋಲೆ ಕಳುಹಿದಳೆ. ಕರಿರಾಜ ಕರೆಸಿದನೆ ದ್ರೌಪದಿ ದೇವಿ, ಬರೆದೋಲೆ ಕಳುಹಿದಳೆ. ಹರುಷದಿಂದಲಿ ಋಷಿ ಪತ್ನಿಯ ಶಾಪವ, ಹರುಷದಿಂದಲಿ ಋಷಿ ಪತ್ನಿಯ ಶಾಪವ ಪರಿಹರಿಸಿದೆಯಲ್ಲೋ. ನಾನೇನ ಮಾಡಿದೆನೋ ರಂಗಯ್ಯ ರಂಗ, ನೀಯನ್ನ ಕಾಯಬೇಕು. ನಾನೇನ ಮಾಡಿದೆನೋ ರಂಗಯ್ಯ ರಂಗ, ನೀಯನ್ನ ಕಾಯಬೇಕು.
ಮುಪ್ಪಿಡಿ ಅವಲಕ್ಕಿಯ ತಂದವನಿಗೆ ಒಪ್ಪುವಂತೆ ಕೊಡಲಿಲ್ಲವೇ? ಮುಪ್ಪಿಡಿ ಅವಲಕ್ಕಿಯ ತಂದವನಿಗೆ ಒಪ್ಪುವಂತೆ ಕೊಡಲಿಲ್ಲವೇ? ಸರ್ಪಶಯನ ಶ್ರೀ ಪುರಂದರ ವಿಠಲ ಶಯನ ಶ್ರೀ ಪುರಂದರ ವಿಠಲ ಸರ್ಪಶಯನ ಶ್ರೀ ಪುರಂದರ ವಿಠಲ ಸರ್ಪಶಯನ ಶ್ರೀ ಪುರಂದರ ವಿಠಲ ಸರ್ಪಶಯನ ಶ್ರೀ ಪುರಂದರ ವಿಠಲ ಅಪ್ರಮೇಯ ಕಾಯೋ ಅಪ್ರಮೇಯ ಕಾಯೋ ಅಪ್ರಮೇಯ ಕಾಯೋ ನಾನೇನ ಮಾಡಿದೆನೋ ರಂಗಯ್ಯ ರಂಗ ನೀಯನ್ನ ಕಾಯಬೇಕು ನಾನೇನ ಮಾಡಿದೆನೋ ರಂಗಯ್ಯ ರಂಗ ನೀಯನ್ನ ಕಾಯಬೇಕು ಮಾನಭಿಮಾನವು ನಿನ್ನದು ಎನಗೇನೋ ಮಾನಭಿಮಾನವು ನಿನ್ನದು ಎನಗೇನೋ ಮಾನಭಿಮಾನವು ನಿನ್ನದು ಎನಗೇನೋ ದೀನ ರಕ್ಷಕ ತಿರುಪತಿಯ ವೆಂಕಟರಮಣ ನಾನೇನ ಮಾಡಿದೆನೋ ಕಾಯಬೇಕು ನಾನೇನ ಮಾಡಿದೆನೋ ನಾನೇನ ಮಾಡಿದೆನೋ ನಾನೇನ ಮಾಡಿದೆನೋ ನಾನೇನ ಮಾಡಿದೆನೋ ನಾನೇನ ಮಾಡಿದೆನೋ ರಂಗಯ್ಯ ರಂಗ ನೀಯನ್ನ ಕಾಯಬೇಕು ರಂಗಯ್ಯ ರಂಗ ನೀಯನ್ನ ಕಾಯಬೇಕು ಹರಿ ಓಂ. ಆದರಣೀಯ ಕಾರ್ಯಕರ್ತ ಬಂಧು ಭಗಿನಿಯರೇ, ಮಹತೋಬಾರ ಮಹಾಲಿಂಗೇಶ್ವರ ದೇವಸ್ಥಾನದ ವಠಾರದಿಂದ ನಮ್ಮ ಇವತ್ತಿನ ಈ ಅಟಲ್ ವಿರಸತ್ತಿನ ಮೆರವಣಿಗೆ ಹೊರಡಲಿಕ್ಕಿದೆ. ಇಲ್ಲಿರುವಂಥ ಎಲ್ಲ ಕಾರ್ಯಕರ್ತ ಬಂಧು ಭಗಿನಿಯರು ಮಹಾಲಿಂಗೇಶ್ವರ ದೇವಸ್ಥಾನದ ಬಳಿಗೆ ತೆರಳಬೇಕಾಗಿ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ದಯವಿಟ್ಟು ಎಲ್ಲ ಕಾರ್ಯಕರ್ತ ಬಂಧು ಭಗಿನಿಯರು ಮಹಾಲಿಂಗೇಶ್ವರ ದೇವಸ್ಥಾನದ ಎದುರು ಭಾಗಕ್ಕೆ ಬರಬೇಕು. ಅಲ್ಲಿಂದ ಈಗ ಮೆರವಣಿಗೆ ಹೊರಟಿದೆ. ದಯವಿಟ್ಟು ತಾವು ಗಮನಿಸಬೇಕು. ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಸಾಕಷ್ಟು ಜನ ಇದೀಗಾಗಲೇ ದೇವಸ್ಥಾನದ ಎದುರು ಭಾಗದಲ್ಲಿ ಸೇರಿದ್ದೀರಿ. ಕೆಲವು ಮಂದಿ ಇಲ್ಲಿದ್ದೀರಿ. ನಿಮ್ಮ ಕೈಗೆ ಪೇಪರ್ ಕೊಟ್ಟು ಬಿಟ್ಟಿದ್ದಾರೆ. ನಾನು ಯೋಚಿಸಿದ್ದು ಏನು ಚಪ್ಪಾಳೆ ಹೊಡೆದಿಲ್ಲ ಅಂತ. ಸುದ್ದಿ ಪತ್ರಿಕೆಯವರು ಪೇಪರ್ ಕೊಟ್ಟದ್ದು ನೋಡಿ ನನಗೆ ಖುಷಿ ಆಯಿತು. ಆದರೆ ಕೊಟ್ಟದ್ರಿಂದಾಗಿ ಇರುವವರು ಚಪ್ಪಾಳೆ ತಟ್ಟುವುದಿಲ್ಲ ಅಂತ ಗೊತ್ತಾದ ನನಗೆ ಪೇಪರ್ ಓದಿಕೊಂಡೇ ಬಾಕಿ ಆಗಿದ್ದಾರೆ. ಅಲ್ಲ, ಕ್ಷಣ ಕ್ಷಣದ ಮಾಹಿತಿಯನ್ನು ಒದಗಿಸೋದಕ್ಕೆ ಸುದ್ದಿ ಪತ್ರಿಕೆಯಾಗಲಿ ಯಾವುದೇ ಪತ್ರಿಕೋದ್ಯಮ ನಮಗೆ ಬೇಕು, ಹಾಗೆ ವಾಹಿನಿಗಳು ಕೂಡ ನಮಗೆ ಬೇಕು. ಈ ನಿಟ್ಟಿನಲ್ಲಿ ಯೋಚನೆ ಮಾಡುವಾಗ ಅಟಲ್ ಬಿಹಾರಿ ಅಂತ ಹೇಳುವಂಥ ಶಬ್ದಕ್ಕೆ ಏನು ಅರ್ಥ? ಅಟಲ್ ಅಂದರೆ ಗಟ್ಟಿಗ ಅಂತ ಲೆಕ್ಕ.
ಬಿಹಾರಿ ಅಂದರೆ ವಿಚಾರವಾದಿ ಅಂತ ಲೆಕ್ಕ. ವಿಚಾರಗಳು ತಲೆಯಲ್ಲಿ ಇದ್ರೆ ಸಾಕಾಗುವುದಿಲ್ಲ, ಆ ವಿಚಾರಗಳು ಆಚಾರಕ್ಕೆ ರೂಪಕ್ಕೆ ತರಬೇಕು. ವಿಚಾರಗಳು ಒಂದು ನೋಡುವುದಾದರೆ ಈಗ ವರ್ತಮಾನ ಕಾಲದಲ್ಲಿ ಅವರದ್ದೇ ವಿಚಾರ ಇವತ್ತು ಆಚಾರಕ್ಕೆ ಬಂದು ಭಾರತ ಒಂದು ಸುದೃಢ ದೇಶವಾಗಿ ನಾವು ಕಂಡುಕೊಂಡ ಚಂದ್ರನ ಫೋನ್ ಅಲ್ಲಿ ಚಂದ್ರನ ಗುರು ಫೋನ್ ಬರೋದಿಲ್ಲ ನಿನ್ನ ಇಂಟರ್ನೆಟ್ ಬರ್ತದೆ. ಮಾದೇವಾ 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 ಮಾದೇವ
ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಅಂದವರೆ ಮುಂದವರೆ ಮತ್ತೆ
ಸೋಜುಗಾರ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾರ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾರ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ದಿವಸ ಬೆಳಿಗ್ಗೆ ಆಗಬೇಕಿದ್ರೆ ತಂದೆ ಮಕ್ಕಳನ್ನು ಶಾಲೆಗೆ ಬಿಡೋದು ನೀವು ನೋಡಿರ್ಬೋದು ಈಗ. ಆದರೆ ನಿಮಗೆ ಗೊತ್ತಿಲ್ಲದೆ ಒಂದು ವಿಚಾರ ನಾನು ಹೇಳ್ತೇನೆ. ಅಟಲ್ ಬಿಹಾರಿ ವಾಜಪೇಯಿ ಅವರು ಗ್ವಾಲಿಯರಲ್ಲಿ ವಿಕ್ಟೋರಿಯಾ ಕಾಲೇಜಿನಲ್ಲಿ ಸ್ನಾತಕೋತ್ತರ ಪದವಿಯ ನಂತರ ತಮ್ಮ ತಂದೆಯ ಆಸೆ ಇದ್ದಾಗೆ ಕಾನೂನು ಪದವಿ ಪಡಿಬೇಕು ಅಂತ ಆಸೆ ಇಟ್ಟು ಕಾಲೇಜಿಗೆ ಸೇರಿಸಿದ್ರಂತೆ. ತನ್ನ ಮಗನ ಜೊತೆ ಅವನ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಲಿ ಅಂತ ತಂದೆ ಕೂಡ ಅದೇ ಕಾನೂನು ವ್ಯಾಸಂಗಕ್ಕೆ ಸೇರಿದ. ಆದರೆ ಮಗ ವಾಜಪೇಯಿ ಅವರಿಗೆ ಕಾನೂನು ತಲೆಗತ್ತಲಿಲ್ಲ, ಬೇಡ ಅಂತ ಅನ್ನಿಸಿ ರಾಷ್ಟ್ರೀಯ ಸ್ವಯಂ ಸೇವಾ ಯೋಜನೆಯಡಿ ಬಂದರು. ಹಾಗೆ ಸಾಮಾಜಿಕ ಚಳವಳಿಯಲ್ಲಿ ತಾನು ತೊಡಗಿಕೊಳ್ಳಬೇಕೆಂತ ಹಂಬಲವರಲ್ಲಿ ಹೆಚ್ಚಾಗಿ ಕಾನೂನು ಪದವಿಯನ್ನು ಅರ್ಧದಕ್ಕೆ ಬಿಟ್ಟರು. ಆದರೆ ತಂದೆ ಮಾತ್ರ ಬಿಡಲಿಲ್ಲ. ಕೃಷ್ಣ ಬಿಹಾರಿ ವಾಜಪೇಯಿ ಅವರು ತಂದೆ ಬಿಟ್ಟರು, ಕಾನೂನು ಅಭ್ಯಾಸವನ್ನು ಬಿಡದೆ ಅದನ್ನು ಪದವಿಯನ್ನು ಪಡೆದು ಕಾನೂನು ಪದವಿರಾಗಿ ಹೊರಹೊಮ್ಮಿದವರು ಅವರ ತಂದೆ. ಇದು ಎಷ್ಟೋ ಜನಕ್ಕೆ ವಿಚಾರ ಗೊತ್ತಲಿಕ್ಕಿಲ್ಲ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂದರೆ, ಒಬ್ಬ ಯುವಕ ಸಮಾಜ ಸೇವೆ ಮುಖದಲ್ಲಿ ಮುಂದುವರಿಯುವಾಗ ಬೇಡ ಅಂತ ಹೇಳುವವರೇ ತಂದೆ ತಾಯಿಗಳು ಜಾಸ್ತಿ. ಅಂಥದ್ರಲ್ಲಿ ಬೆನ್ನಿಗಿದ್ದು ದೇಶಕ್ಕೊಂದು ಪ್ರಬುದ್ಧ ಪ್ರಜೆಯನ್ನು ಕೊಟ್ಟಂಥ ಕೀರ್ತಿ ತಂದೆ ತಾಯಿ ಕೂಡ ಸಲ್ಲಬೇಕಾಗ್ತದೆ ಸಮಾಜ ಕ್ಷೇತ್ರದಲ್ಲಿ ತೊಡಗಿಕೊಳ್ಳುವವರಿಗೆ. ಆದ್ದರಿಂದ ಅವರೆಲ್ಲ ಪ್ರಾತಸ್ಮರಣೀಯರು. ಆ ಪ್ರಾತಸ್ಮರಣೀಯಾದಂಥ ವ್ಯಕ್ತಿಯನ್ನು ಇವತ್ತು ಸಾಮಾಜಿಕವಾಗಿ ಪಕ್ಷಭೇದ ಬರೆತು ನಾವು ಇವತ್ತು ಆರಾಧಿಸುವಂಥ, ನೆನಪು ಮಾಡಿಕೊಳ್ಳುವಂಥ ಹೊತ್ತಲ್ಲಿ ನಾವಿದ್ದೇವೆ. ಕಾರ್ಯಕ್ರಮ ಮುಂದುವರಿತಾ ಇದೆ. ಏನಿದ್ರೂ ಕೂಡ ದೇಹ, ದೇಶ, ಭಾಷೆ ಈ ಮೂರು ವಿಚಾರಗಳ ಬಗ್ಗೆ ಅಭಿಮಾನ ಇಲ್ಲದೆ ಹೋದಲ್ಲಿ ಯಾವುದೇ ದೇಶ ಉದ್ಧಾರ ಆಗೋದಕ್ಕೆ ಸಾಧ್ಯ ಇಲ್ಲ. ಎಲ್ಲಿಯೋ ಚಂಡಮಾರುತ ಬಂದು ನಮ್ಮ ದೇಶದ ತಮಿಳುನಾಡು ಪ್ರದೇಶದಲ್ಲಿ ಜನ ಮಠ ಮನೆ ಕಳ್ಕೊಂಡಾಗ ಕೊನೆ ಪಕ್ಷ ಇಲ್ಲಿ ಮಳೆ ಬಂತು ಅಂತ ನಾವು ಸಂತೋಷ ಪಡೋದಲ್ಲ, ಅಲ್ಲಿ ನಿರಾಶ್ರಿತರಿದ್ದಾರೆ ಅಂತ ಹೇಳುವಂಥ ಭಾವನೆ ಆದರೂ ಕೂಡ ನಮ್ಮಲ್ಲಿ ಹುಟ್ಟಿಕೊಳ್ಳಬೇಕು. ನಮ್ಮ ತಲೆಗೆ ತಲೆನೋವಾದಾಗ, ನಮ್ಮ ಹೊಟ್ಟೆಗೆ ಹೊಟ್ಟೆ ನೋವಾದಾಗ ಹೇಗೆ ನಾವು ಸ್ಪಂದಿಸ್ತೇವೆಯೋ, ದೇಶದ ಯಾವುದೇ ಮೂಲೆಯಲ್ಲಿ ತೊಂದರೆ ಉಂಟಾದಾಗ ಸ್ಪಂದಿಸಬೇಕಾದ ನಮ್ಮ ಕರ್ತವ್ಯ ಎಂಬ ಭಾವನೆ ನಮ್ಮ ಇಲ್ಲಿಂದ ಬಂದಾಗ ಮಾತ್ರ ಇಂಥ ಕಾರ್ಯಕ್ರಮಗಳು ಅರ್ಥವತ್ತಾಗಿ ಮೂಡಿಬರೋದು ಸಾಧ್ಯ. ಕಾರ್ಯಕ್ರಮದ ಮುಂದೆ ದೇಶಭಕ್ತಿ ಗೀತೆಯೊಂದಿಗೆ ನಮ್ಮ ಕಾರ್ಯಕ್ರಮ ಮುಂದುವರಿತಾ ಇದೆ. ನಿಮಗೆಲ್ಲ ಪರಿಚಯ ಇರುವಂತಹ ಗಾಯಕ ವಂದೇ ಮಾತರಂ ಹಾಡುಗಳನ್ನು ಎಷ್ಟೋ ದೊಡ್ಡ ದೊಡ್ಡ ಸಭೆ ಸಮಾರಂಭಗಳಲ್ಲಿ ಹಾಡುವುದಕ್ಕಾಗಿ ನಮ್ಮ ಕಿಶೋರ್ ಕುಮಾರ್ ಪೆರ್ಲ ಇದ್ದಾರೆ. ಹಾಗೆ ದೇಶಭಕ್ತಿ ಗೀತೆಗಳು ಕೂಡ ಹಾಡುವ ಅತ್ಯುತ್ತಮ ಕಲಾವಿದ, ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ ದೇಶಭಕ್ತಿ ಗೀತೆಗಾಗಿ. ಗೆಲುದನಿಯು ಗುಡುಗುಡುಗಿ ಸೋಲು ಸೊಲ್ಲಡಗಿ
ನಾಳೆಗಳು ನಮದೆನಿಸಿದೆ, ಭರವಸೆಯ ನಾಳೆಗಳು ನಮದೆನಿಸಿವೆ. ಶತಕವಿದ ನಡೆದು ಮರುಶತಕಕ್ಕಿದೋ ಹಿಂದುತ್ವ ವೀರರಸ ಹೊನಲುದಿಸಿದೆ. ನಾಳೆಗಳು ನಮದೆನಿಸಿವೆ, ಭರವಸೆಯ ನಾಳೆಗಳು ನಮದೆನಿಸಿದೆ, ಭರವಸೆಯ ನಾಳೆಗಳು ನಮದೆನಿಸಿದೆ. ಕತ್ತಲೆಯ ಕೌರವರು ಸುತ್ತನೂರೆತ್ತಿರಲು ಕ್ಷುದ್ರ ದೌರ್ಬಲ್ಯಗಳಿಗಿನ್ನೆಲ್ಲಿ ತಾಣ. ಪಾಂಚಜನ್ಯವು ಮೊಳಗೆ ಕರ್ಮಯೋಗದ ಕರೆಗೆ ಪಾಂಡವಗೆ ರೋಮಾಂಚನ, ಪಾಂಡವಗೆ ರೋಮಾಂಚನ. ಧರ್ಮ ಸಂರಕ್ಷಣೆಗೆ ರಾಷ್ಟ್ರ ಪುನರುನ್ನತಿಗೆ ಧರ್ಮವೇ ಅವತರಿಸಿದೆ. ನಾಳೆಗಳು ನಮದೆನಿಸಿವೆ, ಭರವಸೆಯ ನಾಳೆಗಳು ನಮದೆನಿಸಿವೆ, ಭರವಸೆಯ ನಾಳೆಗಳು ನಮದೆನಿಸಿವೆ. ಯಮಗೋರ್ವಳೆ ತಾಯಿ ನಿತ್ಯ ವಾತ್ಸಲ್ಯಮೈ, ಅವಳು ಸಲಹಿದ ಸುತರು ನಾವೆಂಬ ನೆನಪು ಬರದೆಂಬುದೇನಿಲ್ಲ. ಎನ್ನ ಸಾಧನೆಯೆಲ್ಲ ತಾಯ ಗೌರವಕ್ಕೆ ಮುಡಿಪು, ತಾಯ ಗೌರವಕ್ಕೆ ಮುಡಿಪು. ಅರ್ಪಣೆಯೊಳಾನಂದ ನೇರ್ಪುಗೊಂಡಿಹುದಿಲ್ಲಿ ರಾಷ್ಟ್ರೀಯತೆಯ ಮೆರೆಸಿದೆ. ನಾಳೆಗಳು ನಮದೆನಿಸಿವೆ, ಭರವಸೆಯ ನಾಳೆಗಳು ನಮದೆನಿಸಿವೆ, ಭರವಸೆಯ ನಾಳೆಗಳು ನಮದೆನಿಸಿವೆ. ಕಪಟ ಮತಾಂತರ ಆಮಿಷ ಅಂಜಿಕೆ ನಾಡಿನ ನಾಡಿಯ ವ್ಯಾಪಿಸಿರೆ. ಸ್ವತ್ವವ ಮರೆಸಿ ವಿದೇಶಿಯ ಮೆರೆಸುವ ಭ್ರಮೆಗಳೇ ಬದುಕನ್ನು ರೂಪಿಸಿರೆ. ವಿಭಜನೆ ವಿಘಟನೆ ನೈತಿಕ ಪತನಕ್ಕೆ ಧೈರ್ಯ ಮೇರುಗಳೇ ಕಂಪಿಸಿರೆ. ಮೃತ ಸಂಜೀವಿನಿ ಉತ್ತರವೆಂದರೆ ಹಿಂದುತ್ವದ ಉಸಿರೇ, ಹಿಂದುತ್ವದ ಉಸಿರೇ, ಹಿಂದುತ್ವದ ಉಸಿರೇ. ಗೆಲುದನಿಯು ಗುಡುಗುಡುಗಿ ಸೋಲು ಸೊಲ್ಲಡಗಿ ನಾಳೆಗಳು ನಮದೆನಿಸಿವೆ, ಭರವಸೆಯ ನಾಳೆಗಳು ನಮದೆನಿಸಿವೆ. ಶತಕವಿದ ನಡೆದು ಮರುಶತಕಕ್ಕಿದೋ ಹಿಂದುತ್ವ ವೀರರಸ ಹೊನಲುದಿಸಿದೆ. ನಾಳೆಗಳು ನಮದೆನಿಸಿವೆ, ಭರವಸೆಯ ನಾಳೆಗಳು ನಮದೆನಿಸಿವೆ, ಭರವಸೆಯ ನಾಳೆಗಳು ನಮದೆನಿಸಿವೆ, ಭರವಸೆಯ ನಾಳೆಗಳು ನಮದೆನಿಸಿವೆ. ಕಿಶೋರ್ ಪೆರ್ಲ ಅವರು ಹಾಡಿದ ಸಾಲಿನಲ್ಲಿ ಒಂದು ಕೌರವರು ಅಂತ ಒಂದು ಪದ ನಾನು ನೋಡಿದೆ. ಮಹಾಭಾರತದ ಕಥೆಯನ್ನು ಓದಿದವರಿಗೆ ಅದರಲ್ಲಿ ಪ್ರತಿಯೊಂದು ಪಾತ್ರವೂ ಕೂಡ ನಮಗೆ ವಿದ್ಯಾಭ್ಯಾಸವನ್ನು, ಯೋಚನೆಗಳನ್ನು ಧರ್ಮರಾಯನಿಗೆ, ಪಾಂಡವರಿಗೆ ಮತ್ತು ಕೌರವರಿಗೆ ಜಾಗದ ಜಿಜ್ಞಾಸೆ. ಈಗ ನಾವು ಮಾತಾಡೋದಾದ್ರೆ ಜಾಗದ ಪ್ರಶ್ನೆ. ಒಂದು ತುಂಡು ಭೂಮಿಯನ್ನು ಕೊಡುವುದಿಲ್ಲ ಅಂತ ಕೌರವ ಹೇಳುವಂಥ ಪ್ರಸಂಗದಲ್ಲಿ ಕೊನೆಯ ಭಾಗವಾಗಿ ಶ್ರೀಕೃಷ್ಣ ಸಂಧಾನಕ್ಕಾಗಿ ಕೌರವನಲ್ಲಿಗೆ ತೆರಳಿದಾಗ 5 ಗ್ರಾಮಗಳನ್ನಾದರೂ ಪಾಂಡವರಿಗೆ ಬಿಟ್ಟು ಕೊಟ್ಟರೆ ಈ ಯುದ್ಧವನ್ನು ತಪ್ಪಿಸ್ತೇನೆ, ಪಾಂಡವರಿಗೆ ನಿನ್ನನ್ನು ಕೊಲ್ಲುವುದನ್ನು ತಪ್ಪಿಸ್ತೇನೆ ಅಂತ ಹೇಳ್ತಾನೆ. ಅದಕ್ಕೆ ಕೌರವ ಕೊಡುವಂಥ ಉತ್ತರ ನೋಡಬೇಕು. ಕೃಷ್ಣ, ನೀನು ನನ್ನನ್ನು ಕೊಲ್ತಿಂತಾದರೆ ನಿನ್ನ ಪಾದ ಕಮಲಗಳಿಗೆ ನನ್ನ ತಲೆಯನ್ನು ನಾನು ಕರೆದು ಸಮರ್ಪಿಸ್ತೇನೆ. ಆದರೆ ನೀನು ಹೇಳೋದು ಪಾಂಡವರಿಂದ ಕೊಲ್ಲಿಸ್ತೇನೆ ಅಂತ.
ಬೇರೆಯವರಿಂದ ನಿನ್ನ ಕೊಲಿಸುವುದು ಅಂತಾದ್ರೆ ನನಗೆ ಬದುಕಬೇಕೆಂಬ ಹಠವು ಕೂಡ ಉಂಟು. ಅಜ್ಜ ಭೀಷ್ಮರನ್ನು ನಂಬಿ ದಿನವೊಂದರ 10,000 ಸಹಸ್ರ ತಲೆಗಳನ್ನು ಉರುಳಿಸಬಲ್ಲದ ಅಜ್ಜ ಭೀಷ್ಮರನ್ನು ನಂಬಿ ಶರದ ಮೂಲಕವೋ ಶಾಪದ ಮೂಲಕವೋ ಶತ್ರುವನ್ನು ನಿಶ್ಶೇಷಗೊಳಿಸಬಲ್ಲಂತಹ ಆಚಾರ್ಯ ದ್ರೋಣರನ್ನು ನಂಬಿ ನೆತ್ತಿಯಲ್ಲಿ ಜಡೆ ಹಣೆಯಲ್ಲಿ ಕರೆ ಇರುವಂತಹ ಗುರುಪುತ್ರ ಅಶ್ವತ್ಥಾಮನನ್ನು ನಂಬಿ ನನ್ನ ಬಲಗೈ ಬಂಟನಂತಿರುವ ದುಶ್ಯಾಸನನ್ನು ನಂಬಿ ಇದಕ್ಕಿಂತೆಲ್ಲ ಹೆಚ್ಚಾಗಿ ನನ್ನ ಬೆವರು ಬಿಂದು ಬಿದ್ದಲ್ಲಿ ನೆತ್ತರಿನ ಸಿಂಧನ್ನು ಹರಿಸಬಲ್ಲ ನನ್ನ ಆತ್ಮೀಯ ಕರಡನ್ನು ನಂಬಿ ಕುರುಕ್ಷೇತ್ರಕ್ಕೆ ನಾನು ಬರ್ತೇನೆ. 5 ಗ್ರಾಮ ಬಿಡು, ಜಾಗ ಕೂಡ ನಿನಗೆ ಬಿಟ್ಟು ಕೊಡುವುದಿಲ್ಲ ಅಂತ ಹೇಳುವಂತಹ ಒಂದು ದೇಶ ಪ್ರೇಮ ಇದು ತಪ್ಪು ಸರಿ ಅಂತ ವಿಚಾರ ಅಲ್ಲ. ಭಾರತ ದೇಶದ ಮೇಲೆ ಪ್ರೇಮ ಇರುವ ಪ್ರತಿಯೊಬ್ಬರಿಗೂ ಇರಬೇಕಾದಂತಹ ಕರ್ತವ್ಯ ಒಂದು ಸೂಜಿ ಮೊನ್ನೆ ನಮಗೆಲ್ಲ ಅದನ್ನು ತೋರಿಸಿಕೊಟ್ಟವರು ಅಟಲ್ ಬಿಹಾರಿ ವಾಜಪೇಯಿ ಅವರು ಕಾರ್ಗಿಲ್ ಸಮರದಲ್ಲಿ. ಅಂತ ಚಳಿಯ ಪ್ರದೇಶದಲ್ಲಿ ಕೂಡ ನಮ್ಮ ಯೋಧರು ಇಕನಾಮಿಕಲಿ ನೋಡೋದಿದ್ರು, ಆರ್ಥಿಕವಾಗಿ ನೋಡೋದಿದ್ರು ನಮಗೆ ನಷ್ಟ ಜಾಸ್ತಿ ಹೆಮ್ಮೆ ಪಡುವಂಥ ಸಾಧನೆಯನ್ನು ತೋರಿಸಿದ ಸೈನಿಕರು ಹೋದಾಗಲೂ ಕೂಡ ಪೋಖ್ರಾನ್ನಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿ ಸಾಧನೆ ಮಾಡಿ ದೊಡ್ಡ ನಾಯಿ ಬಂದಾಗ ಕೂಡ ನನ್ನ ದೇಶದ ತೋರಿಸಿ ತನ್ನ ಗಡಿ ಪ್ರದೇಶಕ್ಕೆ ಬಂದಾಗ ನಾವಾದರೂ ಕೂಡ ಅಷ್ಟೇ ಬ್ಯಾಲೆನ್ಸ್ ಆಫ್ ನ್ಯಾಷನಲ್ ಪವರ್ ತುಂಬ ಕವರ್ ಮಾಡಿ ತೆಪ್ಪಲ್ಲ ಕಿರಬಲ್ಲಿ ದುಂಬತ್ತ 6 ದುಂಬುಡುಲ್ಲದತ್ತ ಪ್ರಸಿದ್ಧ ಮಹಾಲಿಂಗೇಶ್ವರ ದೇವಾಲಯದಲ್ಲಿ ಪೂಜೆಯನ್ನು ಸಲ್ಲಿಸಿ ಅಟಲ್ ಬಿಹಾರಿ ವಾಜಪೇಯಿರವರ 100ನೇ ಜನ್ಮ ಶತಾಬ್ದಿಯ ಸಂದರ್ಭದಲ್ಲಿ ಒಂದು ಅಭೂತಪೂರ್ವ ಕಾರ್ಯಕ್ರಮ ಆಯೋಜನೆ ಆಗಿದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ ಹಿರಿಯರಾಗಿರ್ತಕ್ಕಂಥ ಸದಾನಂದ ಗೌಡಜಿಯವರು, ನಮ್ಮ ನಿಕಟಪೂರ್ವ ಅಧ್ಯಕ್ಷರು, ನಮ್ಮೆಲ್ಲ ಹಿರಿಯರಾಗಿರ್ತಕ್ಕಂಥ ನಮ್ಮ ಕ್ಷೇತ್ರದ ಸಂಸದರು, ಶಾಸಕರುಗಳು, ಒಂದು ಅರ್ಥಪೂರ್ಣವಾಗಿರುವಂತಹ ನಮ್ಮ ಶ್ರೀಮಂತ ನಾಯಕ ಅಟಲ್ ಬಿಹಾರಿ ವಾಜಪೇಯಿರವರ ಸ್ಮರಣೆ ಮಾಡ್ತಕ್ಕಂಥ ದೊಡ್ಡ ಸಂಖ್ಯೆಯ ಕಾರ್ಯಕ್ರಮ ರಾಜ್ಯದ ರಾಜಕೀಯ ಪರಿಸ್ಥಿತಿಯ ಬಗ್ಗೆ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ರೈತರು ಇವತ್ತು ಭೀಕರ ಸಂಕಷ್ಟದಲ್ಲಿದ್ದಾರೆ. ಕಬ್ಬು ಬೆಳೆಗಾರರು ನಮ್ಮ ಹೋರಾಟವನ್ನು ಮುಂದುವರೆಸಿದ್ದಾರೆ. ಮೆಕ್ಕೆಜೋಳ ಬೆಳೆಯುವಂಥ ರೈತರು ಒಂದು ಖರೀದಿ ಕೇಂದ್ರ ಪ್ರಾರಂಭ ಆಗಿಲ್ಲ, ರಾಜ್ಯ ಸರ್ಕಾರ ತಡ ಮಾಡ್ತಾ ಇದೆ ಅಂತೇಳಿ ಅವರು ಕೂಡ ಬೀದಿಗೆ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಕುಸಿತ ಆಗಿದೆ. ಇದರ ನಡುವೆ ಮುಖ್ಯಮಂತ್ರಿಗಳ ಕುರ್ಚಿಗೆ ಪೈಪೋಟಿ ದಿನೇ ದಿನ ಹೆಚ್ಚಾಗ್ತಾ ಇರುವಂಥದ್ದು. ರಾಜ್ಯದಲ್ಲೇ ಇದ್ದು ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡಬೇಕಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾದಿಯಾಗಿ ಸಚಿವ ಸಂಪುಟದ ಸದಸ್ಯರು ಕೂಡ ದೆಹಲಿಯಲ್ಲೇ ಬೀಡುಬಿಟ್ಟಿರುವಂಥದ್ದು. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಏನು ಭರವಸೆಗಳನ್ನು ಕೊಟ್ಟು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿತ್ತು, ಭರವಸೆಗಳೆಲ್ಲ ಎಲ್ಲವೂ ಯಾವುದೂ ಕೂಡ ಈಡೇರಿಸ್ತದೆ. ಈ ನಾಡಿನ ಜನರ
ಅಧಿವೇಶನ ಇರ್ಬೋದು ಮುಂದಿನ ದಿನಗಳಲ್ಲಿ ಈ ಭ್ರಷ್ಟ ಜನವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾವು ಬೀದಿಗಿಳಿದು ಹೋರಾಟಗಳನ್ನು ಮಾಡಬೇಕು ಅಂತೇಳಿ ನಮ್ಮ ಪಕ್ಷದ ಮುಖಂಡರಿಗಾಗಲೇ ತೀರ್ಮಾನ ಮಾಡಿದ್ದಾರೆ. ನಿನ್ನೆ ದಿನ ಒಂದು ಹೇಳಿಕೆಯನ್ನು ನಾನು ಗಮನಿಸ್ತಾ ಇದ್ದೀನಿ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಆಗಿರುವಂತಹ ಪುರುಷೋತ್ತಮ್ ಬಿಳಿಮಲೆ ಅವರು ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಏನು ಕರಾವಳಿ ಭಾಗದ ಯಕ್ಷಗಾನ ಕಲಾವಿದರು ಕಲಿಂಗಕಾಮಿಗಳು ಅನ್ನುವ ಉದ್ದಟತನದ ಒಂದು ಹೇಳಿಕೆಯನ್ನು ಪ್ರಾಧಿಕಾರದ ಅಧ್ಯಕ್ಷರು ನೀಡಿದ್ದಾರೆ. ಅವರು ಕೊಟ್ಟಿರುವಂಥ ಹೇಳಿಕೆ ಯಕ್ಷಗಾನ ಕಲಾವಿದರಿಗೆ ಮಾಡಿರುವಂಥ ಅಪಮಾನ ಅಷ್ಟೇ ಅಲ್ಲ, ಕರಾವಳಿ ಭಾಗಕ್ಕೆ ಮಾಡಿರ್ತಕ್ಕಂಥ ಅಪಮಾನ ಅಷ್ಟೇ ಅಲ್ಲ, ಇಡೀ ಹಿಂದೂ ಸಮಾಜಕ್ಕೆ ಮಾಡಿರ್ತಕ್ಕಂಥ ಅವಮಾನ. ಕನ್ನಡ ಪ್ರಾಧಿಕಾರದ ಅಧ್ಯಕ್ಷ ಹೇಳಿಕೆ ಅವರ ದಾಟಿಯನ್ನು ಗಮನಿಸಿದ್ರೆ ಕಾಂಗ್ರೆಸ್ ಪಕ್ಷದ ಮನಸ್ಥಿತಿ ಏನು ಅನ್ನೋದನ್ನು ಎತ್ತಿ ತೋರಿಸ್ತದೆ. ಇವತ್ತೇನಾದರೂ ಮುಖ್ಯಮಂತ್ರಿಗಳಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಇವ್ರಿಗೇನಾದರೂ ಕಿಂಚಿತ್ತಾದರೂ ಕೂಡ ಇಲ್ಲಿಯ ಕಲೆ ಸಂಸ್ಕೃತಿ ಪರಂಪರೆಯ ಬಗ್ಗೆ ಕಿಂಚಿತ್ತಾದರೂ ಕೂಡ ಕಾಳಜಿ ಇದ್ದರೆ ತತ್ಕ್ಷಣ ಏನು ಅಧ್ಯಕ್ಷರಿದ್ದಾರೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರನ್ನ ತತ್ಕ್ಷಣದಿಂದ ಒಂದು ಕ್ಷಣನೂ ಕೂಡ ತಡ ಮಾಡದೇನೆ ಅವರನ್ನ ಕಿತ್ತು ಬಿಸಾಕುವಂಥ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕಾಗ್ತದೆ. ಇದು ಇಡೀ ಹಿಂದೂ ಸಮಾಜಕ್ಕೆ ಮಾಡಿರ್ತಕ್ಕಂಥ ಅಪಮಾನ ಅಂತೇಳಿ ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಷ್ಟೇ ಅಲ್ಲ, ಇಡೀ ಹಿಂದೂ ಸಮಾಜ ಇದನ್ನು ನಾವು ಖಂಡಿಸಬೇಕಾಗ್ತದೆ. ಇದು ಪಕ್ಷಾತೀತವಾಗಿ ಇವತ್ತು ಇದ್ರ ವಿರುದ್ಧ ಹೋರಾಟವನ್ನು ಕೂಡ ನಾವು ಮಾಡಬೇಕಾಗ್ತದೆ. ಲೂಟಿ ಖಾದರ್ ಅವರು ಬಹಳ ಸತ್ಯ ಹರಿಶ್ಚಂದ್ರರು ಅನ್ನೋ ರೀತಿಯಲ್ಲಿ ನಂಬಿಸ್ಕೊಳ್ತಾ ಇದ್ರು. ಈಗಾಗಲೇ ನಮ್ಮ ಹಿಂದಿನ ಸ್ಪೀಕರ್ ಆಗಿದ್ದಂಥ ನಮ್ಮೆಲ್ಲ ಹಿರಿಯರಾಗಿರ್ತಕ್ಕಂಥ ವಿಶ್ವೇಶ್ವರ ಕಾಗೇರಿಯವರು ಪತ್ರಿಕಾಗೋಷ್ಠಿ ಮಾಡಿ ಅನೇಕ ಆರೋಪಗಳನ್ನು ಮಾಡಿದ್ದಾರೆ. ಆರೋಪ ಅಲ್ಲ, ಆಧಾರ ಇಟ್ಕೊಂಡೆ ಅವರು ಮಾತನಾಡಿದ್ದಾರೆ. ಆ ಸ್ಥಾನದ ಗೌರವ ಉಳಿಬೇಕು ಅಂತ ಹೇಳಿದ್ರೆ ಅವರೇ ರಾಜೀನಾಮೆ ಕೊಟ್ಟರೆ ಒಳ್ಳೆಯದಾಗುತ್ತೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು 28ನೇ ತಾರೀಕಿಗೆ ಮುಂಬೈಗೆ ಬರಬೇಕು ಅಂತ ಈಗಾಗಲೇ ನಾನು ಕೂಡ ಮುಂಬೈಗೆ ಹೋಗ್ತಾ ಇದ್ದೇನೆ. ನಮ್ಮೆಲ್ಲ ನಮ್ಮ ಜಿಲ್ಲೆ ಸಭೆ ಮಾಡಿ ಆ ಕಾರ್ಯಕ್ರಮವನ್ನು ಯಶಸ್ಸು ಮಾಡತಕ್ಕಂಥ ಗಲಾಟೆಗಳು ನಡೀತಾ ಇದೆ, ಹಗ್ಗ ನಡೀತಾ ಇದೆ, ಶಕ್ತಿ ಪ್ರದರ್ಶನ ನಡೀತಾ ಇದೆ. ಮತ್ತೊಂದು ಕಡೆ ರಾಜ್ಯದಲ್ಲಿರುವ ಜನತೆ, ರಾಜ್ಯದ ಮತದಾರರು ಈ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಸಂಪೂರ್ಣವಾಗಿ ವಿಶ್ವಾಸವನ್ನು ಕಳೆದುಕೊಂಡಿದ್ದಾರೆ. ಯಾವುದೇ ಅಭಿವೃದ್ಧಿ ಇಲ್ಲದೇನು ಕಿತ್ತಾಟವನ್ನು ಕೂಡ ಪ್ರಾರಂಭ ಆಗಿದ್ದರಿಂದ ರಾಜ್ಯಕ್ಕೂ ಕೂಡ ಒಳ್ಳೆಯದಾಗೋದಿಲ್ಲ, ಯಾರೂ ಕೂಡ ಒಳ್ಳೆಯದಾಗೋದಕ್ಕೆ ಸಾಧ್ಯ ಇಲ್ಲ. ಏನು ಭಾಳ ಸತ್ಯ ಹರಿಶ್ಚಂದ್ರರಿಗೆ ಏನು ಸಿದ್ದರಾಮಯ್ಯನವರು ಮಾತನಾಡ್ತಾರೆ, ಭ್ರಷ್ಟಾಚಾರದ ಸಂಪೂರ್ಣವಾಗಿ ಮುಳುಗೋಗಿದೆ ಕಾಂಗ್ರೆಸ್ ಸರ್ಕಾರ. ಎಷ್ಟು ಬೇಗ ಸರ್ಕಾರ ಕಿತ್ತು ಬಿಸಾಕುವಷ್ಟು ರಾಜ್ಯಕ್ಕೂ ಕೂಡ ಒಳ್ಳೆಯದು.
ವಾಜಪೇಯಿಯವರು ರಚನೆ ಮಾಡಿದಂತಹ ಹಾಡು ಇದೀಗ ತಮ್ಮ ಮುಂದೆ. ಕ್ಯಾ ಖೋಯಾ ಕ್ಯಾ ಪಾಯಾ ಜಗ್ ಮೇ. बाहर एदुगे गाड़ी एक दृष्टि दीप्ति पर डाले यादों की पोटली टटोले अपने ही मन से कुछ बोले अपने ही मन से कुछ बोले पृथ्वी लाखों अंश पुरानी जीवन एक अनंत कहानी पृथ्वी लाखों अंश पुरानी जीवन एक अनंत कहानी पर तन की अपनी सीमाएं यद्यपि सौ शरदों की वाणी इतना काफी है अंतिम दस्तक पर खुद दरवाजा खोले इतना काफी है अंतिम दस्तक पर खुद दरवाजा खोले अपने ही मन से कुछ बोले अपने ही मन से कुछ बोले
जन्म मरण का अविरत फेरा, जीवन बंजारों का ढेरा। हो जन्म मरण का अविरत फेरा, जीवन बंजारों का ढेरा। आज यहाँ कल कहाँ पूछूं मैं, कण कण दाता किधर सवेरा। आज यहाँ कल कहाँ पूछूं मैं, कौन जानता किधर सवेरा। अंधियारा आकाश असीमित, प्राणों को पंखों को तोले। अंधियारा आकाश असीमित, प्राणों के पंखों को तोले। अपने ही मन से कुछ बोले, अपने ही मन से कुछ बोले। अपने ही मन से कुछ बोले, अपने ही मन से कुछ बोले। अपने ही मन से कुछ बोले। ಅಟಲ್ ವಿರಾಸತ್ಗೆ ಸೇರಿರುವಂಥ ಎಲ್ಲ ಆತ್ಮೀಯ
ಸರ್ಕಾರ ರಚಿಸಲು ಹಿಂಬಾಗಿಲ ರಾಜಕೀಯ ಮಾಡದೆ ಪ್ರಧಾನಿ ಹುದ್ದೆಯನ್ನು ತ್ಯಾಗ ಮಾಡಿ ಪ್ರಜಾಪ್ರಭುತ್ವದ ಮೌಲ್ಯವನ್ನು ಎತ್ತಿ ಹಿಡಿದ ರಾಜಕೀಯ ಸಂತ. ಕಾರ್ಗಿಲ್ ಯುದ್ಧದಲ್ಲಿ ಜಯಗಳಿಸಿ ಜಗತ್ತಿಗೆ ಭಾರತದ ಸೈನಿಕರ ಶಕ್ತಿಯನ್ನು ತೋರಿಸಿದ ವೀರ. ರಾಷ್ಟ್ರಕ್ಕಾಗಿ ಸರ್ವಸ್ವವನ್ನು ಸಮರ್ಪಿಸಿದ ಭಾರತದ ಸ್ವಾತಂತ್ರ್ಯ ಇತಿಹಾಸದ ಸುವರ್ಣ ಹೋರಾಟ. ತುರ್ತು ಪರಿಸ್ಥಿತಿಯ ವಿರುದ್ಧದ ಹೋರಾಟದಲ್ಲಿ ಜೈಲುವಾಸ, ರಾಮಜನ್ಮಭೂಮಿ ಹೋರಾಟ, ಅಣುಸ್ಫೋಟ ಪರೀಕ್ಷೆಯಂತಹ ಅವಿಸ್ಮರಣೀಯ ಸಾಧನೆಗಳ ಮಹಾನ್ ನಾಯಕ ಮೊರಾರ್ಜಿ ದೇಸಾಯಿ ಸರ್ಕಾರಿ ದಕ್ಷಿಣ ಕನ್ನಡ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿಯ ಆಯೋಜನೆಯಲ್ಲಿ ಅತ್ಯುತ್ತಮ ಆಡಳಿತ ದಿನ, ಸುಶಾಸನ ದಿನ ಎನ್ನುವುದನ್ನು ಘೋಷಿಸಿದೆ. 3 ಿ
हमने कहा है जो तुम भी कहो। आओ हम मिलजुल के बोले अब तो यार अपना नाम है सबसे प्यारा। आओ हम मिलजुल के बोले अब तो यार अपना नाम है सबसे प्यारा। हमने कहा है जो तुम भी कहो। चलते शरारे हैं पानी के तारे हैं हम कटते नहीं। जो वादा करते हैं करके निभाते हैं हम पीछे हटते नहीं। वक्त है उम्र है जोश है और गाने हैं नाजुक है नागिते देश तो अपने शान है। वक्त है उम्र है जोश है और गाने हैं नाजुक है नागिते देश तो अपने शान है। हमने कहा है जो तुम भी कहो। सुनो गौर से दुनिया वालों बुरी नजर ना हम पे डालो चाहे जितना जोर लगा लो सबसे आगे होंगे हिंदुस्तानी हिंदुस्तानी सुनो गौर से दुनिया वालों बुरी नजर ना हम पे डालो चाहे जितना जोर लगा लो सबसे आगे होंगे हिंदुस्तानी हिंदुस्तानी। सबके दिलों को मोहब्बत से बांधे जो अमृत जंजीर है। ऊंची उड़ाने हैं ऊंची इरादे हैं हम कल की तस्वीर है। प्यार दे हमसे यार प्यार दे दोस्ती के लिए जिंदगी अपने मार दे। जो अभी प्यार दे हमसे यार प्यार दे दोस्ती के लिए जिंदगी अपनी मार दे। हमने कहा है जो तुम भी कहो। सुनो गौर से दुनिया वालों बुरी नजर ना हम पे डालो चाहे जितना जोर लगा लो सबसे आगे होंगे हिंदुस्तानी 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 ಆದರಣೀಯರೇ, ಅಟಲ್ ವಿರಾಸತ್ ಕಾರ್ಯಕ್ರಮದ ಮೆರವಣಿಗೆ ಮಹಾಲಿಂಗೇಶ್ವರ ದೇವಸ್ಥಾನದಿಂದ ಹೊರಟು ಇದೀಗ ತಾನೇ ವೆಂಕಟರಮಣ ದೇವಸ್ಥಾನದಲ್ಲಿ ಪೂಜೆಯನ್ನು ಕೈಗೊಂಡು ವೇದಿಕೆ ಹತ್ರ ಬರುತ್ತಿದೆ. ಬಂದಿರತಕ್ಕಂಥ ಎಲ್ಲ ಅತಿಥಿ ಗಣ್ಯರು ವೇದಿಕೆಯ ಮುಂಭಾಗದಲ್ಲಿ ಬಂದು ಕುಳಿತುಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ಪುತ್ತೂರಿನ ಕಾರ್ಯಕರ್ತರು ಬೇರೆ ಊರುಗಳಿಂದ ಬಂದಂಥ ಕಾರ್ಯಕರ್ತರಿಗೆ ಹಿರಿಯರಿಗೆ ಅಲ್ಲಿ ಕುಳಿತುಕೊಳ್ಳಲಿಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿ ಅಟಲ್ ಬಿಹಾರಿ ವಾಜಪೇಯಿಯವರ ಕವನ ಮತ್ತು ದೇಶಭಕ್ತಿ ಗೀತೆಯೊಂದಿಗೆ ನಮ್ಮನ್ನು ರಂಜಿಸಿದಂಥ ರವೀಂದ್ರ ಪ್ರಭು ಮತ್ತು ಬಲಗದವರಿಗೆ ವಿಶೇಷವಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಶ್ರೀಯುತ ರವೀಂದ್ರ ಪ್ರಭು ಅವರಿಗೆ ಮೋನಪ್ಪ ಭಂಡಾರಿ ಅವರು ಒಂದು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ಶ್ರೀಯುತ ರವೀಂದ್ರ ಪ್ರಭು ಅವರಿಗೆ ನಮ್ಮ ಹಿರಿಯರಾಗಿರುವಂಥ ಮೋನಪ್ಪ ಭಂಡಾರಿ ಅವರು ಗೌರವ ಸ್ಮರಣಿಕೆಯೊಂದಿಗೆ ಅವರನ್ನು ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ.
ಅಟಲ್ ವಿರಸತ್ ಕಾರ್ಯಕ್ರಮದ ಮೆರವಣಿಗೆ ಇದೀಗ ತಾನೇ ಸಭಾಂಗಣದ ಬಳಿ ಬರುತ್ತಿದೆ. ಬಂದಿರತಕ್ಕಂಥ ಎಲ್ಲ ಅತಿಥಿ ಗಣ್ಯರು ವೇದಿಕೆಯ ಮುಂಭಾಗದಲ್ಲಿ ಬಂದು ಕುಳಿತುಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ಪ್ರದರ್ಶಿನಿ ಕಾರ್ಯಕ್ರಮ ಕೂಡ ಈ ವೇದಿಕೆಯಲ್ಲಿ ನೆರವೇರಲಿಕ್ಕಿದೆ. ರಾಜ್ಯಾಧ್ಯಕ್ಷರು ಈಗಾಗಲೇ ಆಗಮಿಸಿದ್ದಾರೆ. ನಮ್ಮ ಮಾಜಿ ಅಧ್ಯಕ್ಷರುಗಳು, ಮಾಜಿ ಸದಸ್ಯರುಗಳು, MLCಗಳು ಎಲ್ಲರೂ ಜೊತೆಯಲ್ಲಿದ್ದಾರೆ. ಎಲ್ಲರೂ ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿ ಬಂದು ಕುಳಿತುಕೊಳ್ಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಆದರಣೀಯರೇ, ಇವತ್ತಿನ ಈ ಸಭಾ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ದಕ್ಷಿಣ ಕನ್ನಡ ಜಿಲ್ಲಾ BJPಯ ಅಧ್ಯಕ್ಷರಾದಂಥ ಸತೀಶ್ ಕುಂಪಳರವರು ವಹಿಸಿಕೊಳ್ಳಲಿಕ್ಕಿದ್ದಾರೆ. ಅದೇ ರೀತಿ ವೇದಿಕೆಯಲ್ಲಿ ಶ್ರೀ BY ವಿಜಯೇಂದ್ರ ರಾಜ್ಯಾಧ್ಯಕ್ಷರು BJP ಕರ್ನಾಟಕ, DV ಸದಾನಂದಗೌಡ ಮಾಜಿ ಮುಖ್ಯಮಂತ್ರಿಗಳು, ಕೋಟ ಶ್ರೀನಿವಾಸ ಪೂಜಾರಿ ಸಂಸದರು ಉಡುಪಿ ಜಿಲ್ಲೆ, ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಸಂಸದರು ರಾಜ್ಯ ಕಾರ್ಯದರ್ಶಿ ಮತ್ತು ರಾಜ್ಯ ಕಾರ್ಯದರ್ಶಿಗಳು, ನಳಿನ್ ಕುಮಾರ್ ಕಟೀಲ್ ಮಾಜಿ ರಾಜ್ಯಾಧ್ಯಕ್ಷರು ಮಾಜಿ ಸಂಸದರು, ಸುನಿಲ್ ಕುಮಾರ್ ಶಾಸಕರು ಕಾರ್ಕಳ, ರಾಜೇಶ್ ನಾಯ್ಕ್ ಉಳಿಪ್ಪಾಡಿ ಶಾಸಕರು ಬಂಟ್ವಾಳ, ಉಮಾನಾಥ್ ಕೋಟ್ಯನ್ ಶಾಸಕರು ಮೂಡಬಿದ್ರೆ, ಶ್ರೀಡಿ ವೇದವ್ಯಾಸ್ ಕಾಮತ್ ಶಾಸಕರು ಮಂಗಳೂರು ದಕ್ಷಿಣ, ಡಾಕ್ಟರ್ Y ಭರತ್ ಶೆಟ್ಟಿ ಶಾಸಕರು ಮಂಗಳೂರು ನಗರ ಉತ್ತರ, ಹರೀಶ್ ಪುಂಜಾ ಶಾಸಕರು ಬೆಳ್ತಂಗಡಿ ರಾಜ್ಯ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ, ಭಾಗೀರಥಿ ಮುರಳ್ಯ ಶಾಸಕರು ಸುಳ್ಯ, ಪ್ರತಾಪ್ ಸಿಂಹ ನಾಯ್ಕ್ ವಿಧಾನ ಪರಿಷತ್ ಸದಸ್ಯರು, ಕಿಶೋರ್ ಕುಮಾರ್ ಪುತ್ತೂರು ವಿಧಾನ ಪರಿಷತ್ ಸದಸ್ಯರು, ಡಾಕ್ಟರ್ ಧನಂಜಯ ಸರ್ಜಿ ವಿಧಾನ ಪರಿಷತ್ ಸದಸ್ಯರು, ಶ್ರೀ ಕೃಷ್ಣ ಜೆ ಪಾಲೆಮರ್ ಮಾಜಿ ಸಚಿವರು, ನಾಗರಾಜ್ ಶೆಟ್ಟಿ ಮಾಜಿ ಸಚಿವರು, S ಸಂಗಾರ ಮಾಜಿ ಸಚಿವರು, ಯೋಗೀಶ್ ಭಟ್ ಮಾಜಿ ಉಪಸಭಾಪತಿ, ರುಕ್ಮಯ್ಯ ಪೂಜಾರಿ ಮಾಜಿ ಶಾಸಕರು, ಪದ್ಮನಾಭ ಕೊಟ್ಟಾರಿ ಮಾಜಿ ಶಾಸಕರು, ಪ್ರಭಾಕರ ಬಂಗೇರ ಮಾಜಿ ಶಾಸಕರು, ಶ್ರೀಮತಿ ಮಲ್ಲಿಕಾ ಪ್ರಸಾದ್ ಮಾಜಿ ಶಾಸಕರು, ಶ್ರೀ ಸಂಜೀವ ಮಠಂದೂರು ಮಾಜಿ ಶಾಸಕರು, ಜಯರಾಮ್ ಶೆಟ್ಟಿ ಮಾಜಿ ಶಾಸಕರು, ಗಣೇಶ್ ಕಾರ್ಣಿಕ್ ಮಾಜಿ ವಿಧಾನ ಪರಿಷತ್ ಸದಸ್ಯರು, ಮೋನಪ್ಪ ಭಂಡಾರಿ ಮಾಜಿ ವಿಧಾನ ಪರಿಷತ್ ಸದಸ್ಯರು, ಉದಯ್ ಕುಮಾರ್ ಶೆಟ್ಟಿ ವಿಭಾಗ ಪ್ರಭಾರಿ, ಗೋಪಾಲಕೃಷ್ಣ ಹೇಳಾರೆ ವಿಭಾಗ ಸಹ ಪ್ರಭಾರಿ, ಭಾರತೀಶ್ ಜಿಲ್ಲಾ ಪ್ರಭಾರಿ, ರಾಜೇಶ್ ಕಾವೇರಿ ಜಿಲ್ಲಾ ಸಹ ಪ್ರಭಾರಿ, ಪ್ರೇಮಾನಂದ ಶೆಟ್ಟಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಯತೀಶ್ ಶಾರ್ವಾರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಸುನೀಲ್ ಆಳ್ವ ಜಿಲ್ಲಾ ಉಪಾಧ್ಯಕ್ಷರು, ಸುದರ್ಶನ್ ಮೂಡಬಿದರೆ ಮಾಜಿ ಜಿಲ್ಲಾ ಅಧ್ಯಕ್ಷರು, ಪ್ರಸನ್ನ ಮಾರ್ತ ಜಿಲ್ಲಾ ಉಪಾಧ್ಯಕ್ಷರು, ಶ್ರೀಮತಿ ವಿದ್ಯಾಗೌರಿ ಜಿಲ್ಲಾ ಕಾರ್ಯದರ್ಶಿ, ದಯಾನಂದ್ ಶೆಟ್ಟಿ ಉಜಿರೆಮಾರ ಅಧ್ಯಕ್ಷರು ಪುತ್ತೂರು ಗ್ರಾಮಾಂತರ ಮಂಡಲ, PB ಶಿವಕುಮಾರ್ ಅಧ್ಯಕ್ಷರು ಪುತ್ತೂರು ನಗರ ಮಂಡಲ, ವೆಂಕಟ್ ಒಳಲಂಬೆ ಅಧ್ಯಕ್ಷರು ಸುಳ್ಯ ಮಂಡಲ, ಚೆನ್ನಪ್ಪಾರ್ ಕೋಟಿನ ಅಧ್ಯಕ್ಷರು ಬಂಟ್ವಾಳ ಮಂಡಲ, ಜಗದೀಶ್ ಆಳ್ವ ಅಧ್ಯಕ್ಷರು ಮಂಗಳೂರು ಮಂಡಲ, ರಮೇಶ್ ಕಂಡೆಟ್ಟು ಅಧ್ಯಕ್ಷರು ಮಂಗಳೂರು ನಗರ ದಕ್ಷಿಣ ಮಂಡಲ, ರಾಜೇಶ್ ಕೊಟ್ಟಾರಿ ಅಧ್ಯಕ್ಷರು ಮಂಗಳೂರು ನಗರ ಉತ್ತರ ಮಂಡಲ, ಶ್ರೀನಿವಾಸರಾವ್ ಅಧ್ಯಕ್ಷರು ಬೆಳ್ತಂಗಡಿ ಮಂಡಲ, ದಿನೇಶ್ ಪುತ್ರನ ಅಧ್ಯಕ್ಷರು ಮೂಡಬಿದಿರೆ ಮಂಡಲ, RC ನಾರಾಯಣ್ ರಾಜ್ಯ OBC ಮೋರ್ಚಾ ಕಾರ್ಯದರ್ಶಿ, ಶ್ರೀಮತಿ ಲೀಲಾವತಿ ಅಧ್ಯಕ್ಷರು ನಗರ ಸಭೆ ಪುತ್ತೂರು, ಆಶಾ ತಿಮ್ಮಪ್ಪ ಗೌಡ. ಪ್ರದರ್ಶನ ನಂತರ ಸಭಾ ಕಾರ್ಯಕ್ರಮ ನೆರವೇರಲಿಕ್ಕಿದೆ. ಬಂದಿರತಕ್ಕಂಥ ಎಲ್ಲ ಅತಿಥಿ ಗಣ್ಯರು ವೇದಿಕೆಯ ಮುಂಭಾಗದಲ್ಲಿ ಬಂದು ಆಸೀನರಾಗಬೇಕು ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ದಯವಿಟ್ಟು ಕಾರ್ಯಕರ್ತರು ಗಮನಿಸಬೇಕು. ವೇದಿಕೆಯ ಮುಂಭಾಗದಲ್ಲಿ ಈಗಾಗಲೇ ನಮ್ಮ ಎಲ್ಲ ಕಾರ್ಯಕರ್ತ ಬಂಧು ಬಗೆಯಲ್ಲಿ ಬಂದು ಸೇರಿಕೊಂಡಿದ್ದಾರೆ. ನಮ್ಮ ಹಿರಿಯರಿಗೆ ಮತ್ತು ಪರ ಊರಿಂದ ಬಂದಂಥ ಕಾರ್ಯಕರ್ತರಿಗೆ ಕೂತ್ಕೊಳ್ಳಿಕ್ಕೆ ಅವಕಾಶವನ್ನು ಕಲ್ಪಿಸಿ ತಾವು ಕೂಡ ಕೂತ್ಕೊಳ್ಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ದಯವಿಟ್ಟು ಯಾರು ನಿಂತುಕೊಳ್ಬೇಡಿ, ದಯವಿಟ್ಟು ಅಲ್ಲಲ್ಲೇ ಕೂತ್ಕೊಳ್ಳಿ. ದಯವಿಟ್ಟು ಕಾರ್ಯಕರ್ತರು ಗಮನಿಸಬೇಕು. ದಯವಿಟ್ಟು ಅಲ್ಲಲ್ಲೇ ಕುಳಿತುಕೊಂಡು ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ವೇದಿಕೆಯ ಎಡ ಮತ್ತು ಬಲಭಾಗದಲ್ಲಿ ಬೇಕಾದಷ್ಟು ಚೇರಿನ ವ್ಯವಸ್ಥೆ ಇದೆ, ಗಮನಿಸಬೇಕು ಕಾರ್ಯಕರ್ತರು ಮತ್ತು ವಾಲಂಟಿಯರ್ಸ್. ವೇದಿಕೆಯ ಬಲ ಮತ್ತು ಎಡಭಾಗದಲ್ಲಿ ಬೇಕಾದಷ್ಟು ಚೇರಿನ ವ್ಯವಸ್ಥೆ ಇದೆ, ದಯವಿಟ್ಟು ಕಾರ್ಯಕರ್ತರು ಗಮನಿಸಬೇಕು. ಈಗ ಪ್ರದರ್ಶಿನಿ ಅಂದರೆ ಅಟಲ್ ಜೀವನ ಚರಿತ್ರೆಯನ್ನು LED ಮುಖಾಂತರ ತೋರಿಸುವಂಥ ಒಂದು ಸಾಹಸ ನಮ್ಮದು. ದಯವಿಟ್ಟು ಎಲ್ಲ ಕಾರ್ಯಕರ್ತರು ತಕ್ಷಣ ಬಂದು ಕುಳಿತುಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ.
ಪ್ರದರ್ಶನೆಯ ಬಳಿಕ ಎಲ್ಲ ಬಂದಿರತಕ್ಕಂಥ ಗಣ್ಯರು ಅತಿಥಿಗಳು ವೇದಿಕೆಗೆ ಬರುವವರಿದ್ದಾರೆ. ದಯವಿಟ್ಟು ಎಲ್ಲ ಕಾರ್ಯಕರ್ತ ಬಂಧುಗಳು ಕುಳಿತುಕೊಳ್ಬೇಕಲ್ಲಿ. ವೇದಿಕೆಯ ಬಲ ಮತ್ತು ಎಡಭಾಗದಲ್ಲಿ ಬೇಕಾದಷ್ಟು ಚೇರ್ನ ವ್ಯವಸ್ಥೆ ಇದೆ, ಗಮನಿಸಬೇಕು ತಾವು. ವಾಲಂಟಿಯರ್ಸ್ ಅವರನ್ನೆಲ್ಲ ಕೂತ್ಕೊಳಿಸ್ಬೇಕಲ್ಲಿ ದಯವಿಟ್ಟು. ಬಂದಿರತಕ್ಕಂಥ ಎಲ್ಲರೂ ಕೂತ್ಕೊಳ್ಳಿದರೆ ನಮಗೆ LED ಪ್ರದರ್ಶನಕ್ಕೆ ತೊಂದರೆ ಆಗ್ತದೆ, ದಯವಿಟ್ಟು ಗಮನಿಸಬೇಕು. ವಾಲಂಟಿಯರ್ಸ್ ಎಲ್ಲ ಕೂತ್ಕೊಳಿಸಿ. ಅಲ್ಲಲ್ಲಿ ವೇದಿಕೆಯ ಎಡ ಮತ್ತು ಬಲಭಾಗದಲ್ಲಿ ಬೇಕಾದಷ್ಟು ವ್ಯವಸ್ಥೆಗಳಿದೆ ಕೂತ್ಕೊಳ್ಳಿಕ್ಕೆ, ತಾವು ಸದುಪಯೋಗ ಪಡಿಸ್ಕೊಳ್ಬೇಕು ಅದನ್ನು. LED ಪ್ರದರ್ಶನದ ನಂತರ ಸಭಾ ಕಾರ್ಯಕ್ರಮ ಪ್ರಾರಂಭಗೊಳ್ಳುತ್ತದೆ. ವೇದಿಕೆಯ ಮುಂಭಾಗದಲ್ಲಿರುವಂಥವ್ರು ದಯವಿಟ್ಟು ಸ್ವಲ್ಪ ಹಿಂದ್ಗಡೆ ಹೋಗಬೇಕು, ದಯವಿಟ್ಟು ಹಿಂದ್ಗಡೆ ಹೋಗಬೇಕು. ನಿಂತುಕೊಂಡಿದ್ದವರು ಎಲ್ಲರೂ, ವೇದಿಕೆ ಎದುರುಗಡೆ ನಿಂತುಕೊಂಡಿದ್ದ ಎಲ್ಲರೂ. ಈಗಾಗಲೇ ಪ್ರದರ್ಶನ ಪ್ರಾರಂಭಗೊಳ್ಳಲಿಕ್ಕಿದೆ. ದಯವಿಟ್ಟು ಎಲ್ಲ ಕಾರ್ಯಕರ್ತರು ನಮಗೆ ಸಹಕರಿಸಬೇಕು ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಚೆಂಡೆಯವರು ದಯವಿಟ್ಟು ಕೊನೆಗೊಳಿಸಬಹುದು. ಚೆಂಡೆಯವರು ಗಮನಿಸಬೇಕು. ಆತ್ಮೀಯ ಬಂಧುಗಳಲ್ಲಿ ವಿಜ್ಞಾಪನೆ. ಇದೀಗ ಅಟಲ್ ವಿರಾಸತ್ ಕಾರ್ಯಕ್ರಮದಲ್ಲಿ ಅಟಲ್ಜಿಯವರ ಜೀವನದ ಸವಿನೆನಪನ್ನು ಮಾಡುವಂಥ ಒಂದು ಸದಾವಕಾಶ ನಮಗೆಲ್ಲರಿಗೂ. ಹಾಗಾಗಿ ಯಾರು ವೇದಿಕೆಗೆ ಹತ್ತಬಾರ್ದು, ಹಾಗೂ ವೇದಿಕೆಯ ಎದುರಿನಲ್ಲಿ ಇರುವಂಥ ಎಲ್ಲ ಸ್ವಯಂ ಸೇವಕರ ಆದಿಯಾಗಿ ವೇದಿಕೆಯ ಎದುರುಗಡೆಯಿಂದ ತಾವು ಬದಿಗೆ ತೆರಳಬೇಕು. ಇದೀಗ ಅಟಲ್ ವಾಜಪೇಯಿ ಅವರ ಜೀವನಗಾಥೆಯನ್ನು ಸಾರುವಂಥ ಪ್ರದರ್ಶನಗೊಳ್ಳಲಿದೆ. ಎಲ್ಲ ಸ್ವಯಂ ಸೇವಕರು ನಿಂತಲ್ಲಿಂದಲೇ ಅದನ್ನು ವೀಕ್ಷಣೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ಎಲ್ಲ ಸ್ವಯಂ ಸೇವಕರು ಹಾಗೂ ಕಾರ್ಯಕರ್ತ ಬಂಧುಗಳಲ್ಲಿ ಮನವಿ, ತಾವು ನಿಂತಲ್ಲಿಯೇ ಅಟಲ್ಜಿಯವರ ಜೀವನ ಚರಿತ್ರೆಯನ್ನು ತೋರಿಸುವಂಥ ಪ್ರದರ್ಶನಿಯನ್ನು ನೋಡಿ ಅಟಲ್ಜಿಯವರು ಈ ದೇಶಕ್ಕೆ ಮತ್ತು ರಾಜಕೀಯ ರಂಗಕ್ಕೆ ನೀಡಿರುವ ಕೊಡುಗೆಯನ್ನು ಸ್ಮರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಸ್ವಯಂ ಸೇವಕರು ಬದಿಯಲ್ಲಿ ನಿಂತು ಆ ಪ್ರದರ್ಶನಿಯನ್ನು ವೀಕ್ಷಣೆ ಮಾಡಬೇಕು. ವೇದಿಕೆಯಲ್ಲಿ ಮುಂಭಾಗದಲ್ಲಿರುವಂಥ ರಾಜ್ಯಾಧ್ಯಕ್ಷರಾದಿಯಾಗಿ ಎಲ್ಲರಿಗೂ ಆ ಪ್ರದರ್ಶನಿ ಕಾಣುವಂತೆ ವ್ಯವಸ್ಥೆ ಮಾಡಿಕೊಳ್ಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ಅಲ್ಲಿ ಪತ್ರಕರ್ತ ಮತ್ತು ಮಾಧ್ಯಮದ ಬಂಧುಗಳಿಗೆ ಅಡ್ಡವಾಗಿ ಯಾರು ನಿಲ್ಬಾರ್ದಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ವೇದಿಕೆಯ ಎರಡೂ ಪಾರ್ಶ್ವದಲ್ಲಿ ನಿಂತು ಈ ಪ್ರದರ್ಶನೆಯನ್ನು ವೀಕ್ಷಣೆ ಮಾಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ಛಾಯಾಚಿತ್ರಗ್ರಾಹಕರು ಅಲ್ಲಿ ಸಹಕಾರವನ್ನು ನೀಡಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇವೆ. ಇದೀಗ ಅಟಲ್ ಜೀವನ ಚರಿತ್ರೆಯನ್ನು ಸಾರುವ ಪ್ರದರ್ಶನಗೊಳ್ಳಲಿಕ್ಕಿದೆ. ಭಾರತದ ನೆಲದಲ್ಲಿ ಅರಳಿದ ಮಹಾನ್ ಚೇತನ, ರಾಜಕಾರಣದ ದಿಗ್ಗಜ, ಕವಿಯಾಗಿ ವಾಗ್ಮಿಯಾಗಿ ಲಕ್ಷಾಂತರ ಹೃದಯಗಳನ್ನು ಗೆದ್ದ ನಾಯಕ, ನಮ್ಮ ಪ್ರೀತಿಯ ಅಟಲ್ಜಿ. ಭಾರತದ ರಾಜಕೀಯ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಕೆತ್ತಲ್ಪಟ್ಟ ಹೆಸರು ಮಾಜಿ ಪ್ರಧಾನಮಂತ್ರಿ, ಭಾರತ ರತ್ನ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ. ನವೆಂಬರ್ 19, 2025 ನಾವು ಅವರ 100ನೇ ಜನ್ಮಶತಾಬ್ದಿಯನ್ನು ಆಚರಿಸಲು ಸಜ್ಜಾಗಿದ್ದೇವೆ. ಈ ಪವಿತ್ರ ಸಂದರ್ಭದಲ್ಲಿ ನಾವು ಅಟಲ್ ವಿರಾಸತ ಎಂಬ ವಿಶೇಷ ಕಾರ್ಯಕ್ರಮದ ಮೂಲಕ ಅವರ ಅಮೂಲ್ಯ ಪರಂಪರೆಯನ್ನು ಸ್ಮರಿಸುತ್ತಿದ್ದೇವೆ. ಇದು ಕೇವಲ ಒಂದು ಆಚರಣೆಯಲ್ಲ, ಅವರ ಆದರ್ಶಗಳು, ದೂರದೃಷ್ಟಿ ಮತ್ತು ರಾಷ್ಟ್ರ ನಿರ್ಮಾಣಕ್ಕೆ ನೀಡಿದ ಕೊಡುಗೆಗಳನ್ನು ನೆನಪಿಸಿಕೊಳ್ಳುವ ಒಂದು ಸೇತುವೆ. पार्टी तोड़ सत्ता के लिए नया गठबंधन करके अगर सत्ता हाथ में आती है
तो मैं ऐसी सत्ता को चीमटे से भी छूना पसंद नहीं करता। ಅವರ ನಿಸ್ವಾರ್ಥ ಸೇವೆ, ಪ್ರೀತಿಯ ಮಾತುಗಳು, ಸದೃವೇ ಪ್ರೀತಿಯ ಮಾತುಗಳು, ಸದೃಢ ಭಾರತದ ಕನಸು ಇವೆಲ್ಲವೂ ಇಂದಿಗೂ ನಮಗೆ ಮಾರ್ಗದರ್ಶಿಯಾಗಿವೆ. ಅಟಲ್ ವಿರಾಸತ ಅವರ ಜೀವನ, ಸಾಧನೆಗಳು ಮತ್ತು ಅವರು ಹಾಕಿಕೊಟ್ಟ ದಾರಿಯನ್ನು ಮತ್ತೊಮ್ಮೆ ಅವಲೋಕಿಸುವ ಒಂದು ಸದವಕಾಶ. ಇಂತಹ ಮಹಾನ್ ನಾಯಕನಿಗೆ ಗೌರವ ಸಲ್ಲಿಸುವ ಸಲುವಾಗಿಯೇ ಭಾರತೀಯ ಜನತಾ ಪಕ್ಷದ ವತಿಯಿಂದ ಈ ವಿಶೇಷ ಕಾರ್ಯಕ್ರಮವಾದ ಅಟಲ್ ವಿರಾಸತವನ್ನು ಆಯೋಜಿಸಲಾಗಿದೆ. ದಕ್ಷಿಣ ಕನ್ನಡದ ಪುತ್ತೂರಿನ ಈ ಪವಿತ್ರ ನೆಲದಲ್ಲಿ ನಡೆಯುತ್ತಿರುವ ಈ ಸಮಾವೇಶವು, ಅಟಲ್ ಸಮಾವೇಶವು, ಅಟಲ್ಜಿ ಅವರ ಆದರ್ಶಗಳಿಗೆ ಸಮಸ್ತ ಬಿಜೆಪಿ ಕಾರ್ಯಕರ್ತರು ಸಲ್ಲಿಸುತ್ತಿರುವ ಕೃತಜ್ಞತಾ ಗೌರವವಾಗಿದೆ. अध्यक्ष महोदय, वसुधैव कुटुंबकम की परिकल्पना बहुत पुरानी है. भारत में सदा से हमारा इस धारणा में विश्वास रहा है कि सारा संसार एक परिवार है. अनेकानेक प्रयत्नों और कष्टों के बाद संयुक्त राष्ट्र के रूप में इस स्वप्न के अब साकार होने की संभावना है. यहाँ मैं राष्ट्रों की सत्ता और महत्ता के बारे में नहीं सोच रहा हूँ. आम आदमी की प्रतिष्ठा और प्रगति मेरे लिए कहीं अधिक महत्व रखती है. अंततः हमारी सफलताएं और असफलताएं केवल एक ही मापदंड से नापी जानी चाहिए कि क्या हम पूरे मानव समाज, वस्तुतः हर नर, नारी और बालक के लिए न्याय और गरिमा की आश्वस्ति देने में प्रयत्नशील हैं. अफ्रीका में चुनौती स्पष्ट है. प्रश्न यह है कि किसी जनता को स्वतंत्रता और सम्मान के साथ रहने का अनपरणीय अधिकार है या रंग भेद में विश्वास रखने वाला अल्पमत किसी विशाल बहुमत पर हमेशा न्याय और दमन करता रहेगा. निस्संदेह रंग भेद के सभी रूपों का जड़ से उन्मूलन होना चाहिए. हाल में इजराइल ने वेस्ट बैंक और गाजा में नई बस्तियां बसाकर अधिकृत क्षेत्रों में जनसंख्या परिवर्तन करने का जो प्रयत्न किया है, संयुक्त राष्ट्र को उसे पूरी तरह स्वीकार और रद्द कर देना चाहिए. यदि इन समस्याओं का संतोषजनक और शीघ्र ही समाधान नहीं होता तो इसके दुष्परिणाम इस क्षेत्र के बाहर भी फैल सकते हैं. यह अति आवश्यक है कि जिनेवा सम्मेलन का शीघ्र ही पुनः आयोजन किया जाए और उसमें PLO को प्रतिनिधित्व दिया जाए. अध्यक्ष महोदय, भारत सब देशों से मैत्री चाहता है और किसी पर प्रभुत्व स्थापित करना नहीं चाहता. भारत न तो आणविक शस्त्र शक्ति है और न बनना ही चाहता है. नई सरकार ने अपने असंदिग्ध शब्दों में इस बात की पुनर्घोषणा की है. हमारी कार्यसूची का एक सर्वस्पर्शी विषय जो आगामी अनेक वर्षों और दशकों में बना रहेगा वह है मानव का भविष्य. मैं भारत की ओर से इस महासभा को आश्वासन देना चाहता हूं कि हम एक विश्व के आदर्शों की प्राप्ति और मानव के कल्याण तथा उसके गौरव के लिए त्याग और बलिदान की बेला में कभी पीछे नहीं रहेंगे. जय जगत. धन्यवाद. ये कसम ले हम सभी, ना झुकेगा देश अपना, ना झुकेंगे हम कभी. आज दिल पे हाथ रख कि भाई आजादी के आंदोलन में आपका हाथ है. तो एक बार अटल जी ने बड़ा सटीक जवाब दिया. अटल जी ने कहा भाई अच्छा बताओ, 1857 के स्वातंत्र संग्राम में आपका हाथ है. मैंने कभी सोचा भी नहीं था कि मैं MP बनूं. भारत माता के चरणों में लहू बहाकर मैं पत्रकार था और ये राजनीति, जिस तरह की राजनीति चल रही है, मुझे रास नहीं आती. मैं छोड़ना चाहता हूं मगर राजनीति मुझे नहीं छोड़ती. ಅಟಲ್ ಜಿ ಕೇವಲ ನಾಯಕರಾಗಿರಲಿಲ್ಲ, ಅವರು ದೇಶದ ಪ್ರತಿಯೊಬ್ಬ ಪ್ರಜೆಯೊಂದಿಗೆ ಭಾವನಾತ್ಮಕ ಸೇತುವೆಯನ್ನು ನಿರ್ಮಿಸಿದವರಾಗಿದ್ದರು. ಪಕ್ಷಭೇದ ಮರೆತು ಅವರು ಗಳಿಸಿದ ಅಪಾರ ವಿಶ್ವಾಸವೇ ಅವರ ಬಹುದೊಡ್ಡ ಶಕ್ತಿ.
ಕೇಂದ್ರದಲ್ಲಿ ವಿವಿಧ ಪಕ್ಷಗಳನ್ನು ಒಗ್ಗೂಡಿಸಿ ಯಶಸ್ವಿ ಸಮ್ಮಿಶ್ರ ಸರ್ಕಾರವನ್ನು ಮುನ್ನಡೆಸಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ. ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬುದನ್ನು ರಾಜಕಾರಣದಲ್ಲಿ ಸಾಬೀತುಪಡಿಸಿದ ದೂರದೃಷ್ಟಿಯ ನಾಯಕ ಅವರು. ಪ್ರತಿಪಕ್ಷಗಳ ನಾಯಕರೂ ಸಹ ಅಟಲ್ಜಿ ಅವರ ಪ್ರಾಮಾಣಿಕತೆ ಮತ್ತು ನಿರ್ಧಾರಗಳನ್ನು ಗೌರವಿಸುತ್ತಿದ್ದರು. ಅಜಾತಶತ್ರು ಎಂಬ ಬಿರುದು ಅವರ ವ್ಯಕ್ತಿತ್ವಕ್ಕೆ ಸಂದ, ಅಪ್ಪಟ ಗೌರವ. ಸಂಸತ್ತಿನ ಪ್ರತಿಯೊಂದು ಅಧಿವೇಶನದಲ್ಲೂ ಅವರು ಪ್ರದರ್ಶಿಸಿದ ಸಂಸದೀಯ ಮೌಲ್ಯಗಳು ಇಂದಿನ ಯುವ ಪೀಳಿಗೆಗೆ ಪಾಠವಾಗಿವೆ. ಅವರು ಟೀಕೆಯನ್ನು ವಿರೋಧಿಯಾಗಿ ನೋಡದೆ ಆರೋಗ್ಯಕರ ಚರ್ಚೆಯ ಭಾಗವಾಗಿ ಸ್ವೀಕರಿಸುತ್ತಿದ್ದರು. ಅವರ ಪ್ರಖರ ವಾಗ್ಮಿತೆ ಮತ್ತು ಕವನದ ಸಾಲುಗಳು ಅವರ ಮಾನವೀಯ ಸ್ಪರ್ಶವನ್ನು ಬಿಂಬಿಸುತ್ತಿದ್ದವು. ಕವಿಯಾಗಿ ಅವರು ರಚಿಸಿದ ಪ್ರತಿ ಸಾಲು ದೇಶದ ಭವಿಷ್ಯದ ಬಗ್ಗೆ, ಪ್ರೀತಿಯ ಬಗ್ಗೆ ಮತ್ತು ಬದುಕಿನ ಮೌಲ್ಯಗಳ ಬಗ್ಗೆ ಇತ್ತು. ಅಧಿಕಾರಕ್ಕಿಂತಲೂ ದೇಶದ ಹಿತವೇ ಮುಖ್ಯ ಎಂದು ಪ್ರತಿ ಬಾರಿಯೂ ಅವರು ಸಾಬೀತುಪಡಿಸಿದರು. ಅಟಲ್ಜಿ ಅವರಂತಹ ಅಸಾಮಾನ್ಯ ವ್ಯಕ್ತಿತ್ವದ ಸ್ಫೂರ್ತಿಯೇ ಈ ಅಟಲ್ ವಿರಾಸತ ಕಾರ್ಯಕ್ರಮದ ಹಿಂದಿನ ಶಕ್ತಿ. जनगण मन अधिनायक जय है तेरा संदेश पहले, दुनिया के सारे सुख पीछे है मेरा देश पहले. पाकिस्तान को सूचित कर दें, भारत का प्रधानमंत्री जंग जीतने के बाद ही बात करेगा. जय हिंद. है मेरी ज़मीं अफसोस नहीं, जो तेरे लिए सौ दर्द सहे, महफूज रहे तेरी आन सदा, चाहे जान मेरी ये रहे ना रहे. मेरी ज़मीं महबूब मेरी, मेरी नस नस में तेरा इश्क बहे, फीका ना पड़े कभी रंग तेरा, जिस्मों से निकल के खून कहे. तेरी मिट्टी में मिल जावा, गुल बन के मैं खिल जावा, इतनी सी है दिल की आरज़ू. तेरी नदियों में बह जावा, तेरे खेतों. सत्ता का खेल तो चलेगा, सरकारें आएंगी जाएंगी, पार्टियां बनेगी बिगड़ेंगी, मगर ये देश रहना चाहिए. इस देश का लोकतंत्र अमर रहना चाहिए. जो कार्य हमने अपने हाथ में लिया है, वो जब तक राष्ट्रीय उद्देश्य पूरा नहीं कर लेंगे, तब तक विश्राम से नहीं बैठेंगे, तब तक आराम से नहीं बैठेंगे. मैं अपना त्यागपत्र राष्ट्रपति महोदय को देने जा रहा हूँ. ಭಾರತದ ಪಯಣದಲ್ಲಿ ಅಟಲ್ಜಿ ಅವರು ದಕ್ಷಿಣ ಕನ್ನಡ ಮತ್ತು ಪುತ್ತೂರಿನೊಂದಿಗಿನ ನಂಟನ್ನು ಎಂದಿಗೂ ಮರೆಯುವಂತಿಲ್ಲ. ಈ ನೆಲದ ಕಾರ್ಯಕರ್ತರ ಹೃದಯಕ್ಕೆ ಅವರು ಎಷ್ಟು ಹತ್ತಿರವಾಗಿದ್ದರು ಎಂಬುದಕ್ಕೆ ಈ ಛಾಯಾಚಿತ್ರಗಳೇ ಸಾಕ್ಷಿ. ಪುತ್ತೂರಿನ ಪ್ರಥಮ ಬಿಜೆಪಿ ಅಧ್ಯಕ್ಷರಾದ ಸಾಂತ್ಯ ಜಯರಾಮ್ ರೈ ಅವರಿಂದ ಅಟಲ್ಜಿ ಅವರಿಗೆ ಗೌರವಾರ್ಪಣೆ. ಪುತ್ತೂರಿಗೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಆಗಮಿಸಿದ ಐತಿಹಾಸಿಕ ದಿನ. ಪುತ್ತೂರಿನ ಹಿರಿಯ ವರ್ತಕರಾದ ಶ್ರೀ ಸಂಜೀವ ಶೆಟ್ಟಿ ಅವರ ಮನೆಯಲ್ಲಿ ಜನಸಂಘದ ಹಾಗೂ ಬಿಜೆಪಿಯ ಹಿರಿಯರಾದ ಶ್ರೀ ಬಾಬುರಾವ್ ದೇಶಪಾಂಡೆ ಮತ್ತು ಶ್ರೀ ರಾಮ ಭಟ್ ಅವರೊಂದಿಗೆ ಸೇರಿ ಸಂಜೀವ ಶೆಟ್ಟಿ ಅವರು ಅಟಲ್ಜಿ ಅವರಿಗೆ ಆತ್ಮೀಯ ಗೌರವಾರ್ಪಣೆ ಸಲ್ಲಿಸಿದ ಕ್ಷಣವಿದು. ಪುತ್ತೂರಿನಲ್ಲಿ ನಡೆದ ಸಭೆಯಲ್ಲಿ ಯುವ ಮೋರ್ಚಾ ವತಿಯಿಂದ ಶ್ರೀ ಚಂದ್ರಶೇಖರ ರಾವ್ ಬಪ್ಪಳಿಗೆ ಮತ್ತು ಶ್ರೀ ಅಚ್ಯುತ ಕದ್ಯ ಅವರು ಅಟಲ್ಜಿ ಅವರಿಗೆ ಗೌರವಾರ್ಪಣೆ ಸಲ್ಲಿಸುತ್ತಿರುವ ದೃಶ್ಯವಿದು. ಪುತ್ತೂರಿನಲ್ಲಿ ಡಾಕ್ಟರ್ ಪ್ರಸಾದ್ ಭಂಡಾರಿ ಅವರು ಪಕ್ಷದ ಕಾರ್ಯಗಳಿಗಾಗಿ ಅಟಲ್ಜಿ ಅವರಿಗೆ ನಿಧಿ ಸಮರ್ಪಣೆ ಮಾಡುತ್ತಿರುವ ಮಹತ್ವದ ಚಿತ್ರಣ. ಗದಗದಲ್ಲಿ ನಡೆದ ಬೃಹತ್ ಸಾರ್ವಜನಿಕ ಸಭೆಯ ಸಂದರ್ಭ.
BMS ಸಂಯೋಜಿತ ವಿಜಯ ಬ್ಯಾಂಕ್ ಉದ್ಯೋಗಿಗಳ ಸಂಘದ ಪರವಾಗಿ ಶ್ರೀ ದಾಮೋದರ ಶೆಟ್ಟಿ ಅವರು ಅಟಲ್ಜಿಯವರನ್ನು ಭೇಟಿಯಾಗಿ ಸನ್ಮಾನಿಸುವ ಸೌಭಾಗ್ಯ ಪಡೆದರು. ಇದು ಸಿದ್ಧಾಂತ ಮತ್ತು ಸಮರ್ಪಣೆಯ ಕ್ಷಣ. ಅಟಲ್ಜಿಯವರು ಪುತ್ತೂರಿಗೆ ಭೇಟಿ ನೀಡಿದ್ದಾಗ RSS ಘೋಷ್ ಪ್ರಮುಖರಾಗಿದ್ದ ಶ್ರೀ ವಾಸುದೇವ ಕಾಮತ್ ಮಂಜಣ್ಣ ಅವರು ಅಟಲ್ಜಿಯವರೊಂದಿಗೆ ಮಾತನಾಡುವ ದೃಶ್ಯ. ವಾಜಪೇಯಿ ಅವರು ಪುತ್ತೂರಿಗೆ ಆಗಮಿಸಿದಾಗ ಡಾಕ್ಟರ್ ಗೌರಿ ಪೈ ಅವರ ಮನೆಯಲ್ಲಿ ಅಂದಿನ ಸಂಸದರಾದ ಧನಂಜಯ್ ಕುಮಾರ್, ವಾಮನ್ ಪೈ ಅವರೊಂದಿಗೆ ಆತಿಥ್ಯವನ್ನು ಸ್ವೀಕರಿಸಿದ ಸಂದರ್ಭ. ದಕ್ಷಿಣ ಕನ್ನಡದ ಈ ಪುಟ್ಟ ಊರುಗಳಿಗೆ ಅಟಲ್ಜಿ ಪದೇ ಪದೇ ಭೇಟಿ ನೀಡುತ್ತಿದ್ದುದು ಅವರಿಗೆ ಸ್ಥಳೀಯ ಕಾರ್ಯಕರ್ತರು ಮತ್ತು ಜನರ ಮೇಲೆ ಇದ್ದ ಅಚಲ ಪ್ರೀತಿಯ ಪ್ರತೀಕ. ಅವರ ಹೆಜ್ಜೆ ಗುರುತುಗಳು ಇಂದಿಗೂ ನಮಗೆ ದಾರಿದೀಪವಾಗಿವೆ. ದೇಶಕ್ಕೆ ಸುಭದ್ರ ಭವಿಷ್ಯವನ್ನು ಕಟ್ಟಿಕೊಟ್ಟ ಅಟಲ್ಜಿ ಅವರ ದೂರದೃಷ್ಟಿಯೇ ಇಂದು ನಮ್ಮ ರಾಷ್ಟ್ರವನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯಲು ಪ್ರೇರಣೆಯಾಗಿದೆ. ಅಟಲ್ಜಿ ಹಾಕಿಕೊಟ್ಟ ಸುಭದ್ರ ಅಡಿಪಾಯದ ಮೇಲೆಯೇ ಇಂದು ವಿಶ್ವ ನಾಯಕರಾಗಿ ಹೊರಹೊಮ್ಮಿರುವ ನಮ್ಮ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಭಾರತವು ಜಗತ್ತಿನ ಮುಂಚೂಣಿಯಲ್ಲಿ ನಿಂತಿದೆ. ಇಂತಹ ಮಹಾನ್ ಸಂಕಲ್ಪಕ್ಕೆ ಅಟಲ್ಜಿಯವರ ಆದರ್ಶಗಳು ಸದಾ ಮಾರ್ಗದರ್ಶಿಯಾಗಿವೆ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಮಾರ್ಗದರ್ಶನ ನೀಡಿದ ನಮ್ಮ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಎಲ್ಲ ಹಿರಿಯ ನಾಯಕರಿಗೂ ನಾವು ಹೃತ್ಪೂರ್ವಕವಾಗಿ ಕೃತಜ್ಞತೆ ಸಲ್ಲಿಸುತ್ತೇವೆ. ಅಲ್ಲದೆ ಇಂದು ಇಲ್ಲಿಗೆ ಆಗಮಿಸಿ ಈ ಸಮಾರಂಭವನ್ನು ಅಭೂತಪೂರ್ವ ಯಶಸ್ಸುಗೊಳಿಸಿದ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರಿಗೂ, ಪದಾಧಿಕಾರಿಗಳಿಗೂ ಹಾಗೂ ಸಮಸ್ತ ನಾಗರಿಕ ಬಂಧುಗಳಿಗೂ ನಮ್ಮ ನಮ್ರ ಧನ್ಯವಾದಗಳು. ಭಾರತದ ಭವಿಷ್ಯವನ್ನು ರೂಪಿಸುವಲ್ಲಿ ಅಟಲ್ಜಿ ಅವರ ಕೊಡುಗೆಯನ್ನು ಸ್ಮರಿಸುತ್ತಾ ನಾವು ಅವರ ಆಶಯಗಳನ್ನು ಮುಂದಕ್ಕೆ ಕೊಂಡೊಯ್ಯುವ ಸಂಕಲ್ಪ ಮಾಡೋಣ. ಅಟಲ್ಜಿ ಅಮರ ರಹೆ, ಅಟಲ್ಜಿ ಅಮರ ರಹೆ. ಭಾರತ ಮಾತಾ ಕೀ ಜೈ. ಕಾರ್ಯಕರ್ತ ಬಂಧು ಭಗಿನಿಯರಲ್ಲಿ ಸವಿನಯ ವಿನಂತಿ ಮಾಡ್ತಾ ಇದ್ದೇವೆ. ವೇದಿಕೆಯ ಎಡ ಮತ್ತು ಬಲಭಾಗದಲ್ಲಿ ತಾವೆಲ್ಲ ನಿಂತುಕೊಂಡಿದ್ದೀರಿ. ನಾವು ಯಾರು ಅಲ್ಲಿಗೆ ಕೆಲಸಕ್ಕೆ ಬೇಕು ಎಂಬುದನ್ನು ಈಗಾಗಲೇ ವಾಲಂಟಿಯರನ್ನು ನೇಮಕ ಮಾಡಿದ್ದೇವೆ. ದಯವಿಟ್ಟು ಕ್ಷಮಿಸಬೇಕು. ವೇದಿಕೆಯ ಮುಂಭಾಗದಲ್ಲಿ ಅಂದರೆ ಎಡ ಮತ್ತು ಬಲಭಾಗದಲ್ಲಿರುವ ಎಲ್ಲ ಕಾರ್ಯಕರ್ತರು ವೇದಿಕೆಯ ಹಿಂಭಾಗದಲ್ಲಿ ಕುಳಿತುಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ದಯವಿಟ್ಟು ಸಹಕರಿಸಬೇಕು. ಅಲ್ಲಿ ಮೀಡಿಯಾದವರಿಗಾಗಲಿ ಅಥವಾ ಬಂದಿರತಕ್ಕಂಥ ಎಲ್ಲ ಅತಿಥಿಗಳಿಗೆ ಕೂಡ ಕಷ್ಟ ಆಗ್ತದೆ. ಈ ದಿನದ ಈ ಸಭಾ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿಯ ಅಧ್ಯಕ್ಷರಾದಂಥ ಸತೀಶ್ ಕುಂಪಳರು ವಹಿಸಿಕೊಳ್ಳಲಿಕ್ಕಿದ್ದಾರೆ. ಅದೇ ರೀತಿ ಅತಿಥಿ ಗಣ್ಯರು ಈಗಾಗಲೇ ಆಗಮಿಸಿದ್ದಾರೆ. ಶ್ರೀ BY ವಿಜಯೇಂದ್ರ ರಾಜ್ಯಾಧ್ಯಕ್ಷರು ಬಿಜೆಪಿ ಕರ್ನಾಟಕ, DV ಸದಾನಂದಗೌಡ ಮಾಜಿ ಮುಖ್ಯಮಂತ್ರಿಗಳು, ಶ್ರೀ ಕೋಟ ಶ್ರೀನಿವಾಸ ಪೂಜಾರಿ ಸಂಸದರು ಉಡುಪಿ ಜಿಲ್ಲೆ, ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಸಂಸದರು ರಾಜ್ಯ ಕಾರ್ಯದರ್ಶಿಗಳು, ಶ್ರೀ ನಳಿನ್ ಕುಮಾರ್ ಕಟೀಲ್ ಮಾಜಿ ರಾಜ್ಯಾಧ್ಯಕ್ಷರು ಮತ್ತು ಮಾಜಿ ಸಂಸದರು, ಸುನಿಲ್ ಕುಮಾರ್ ಶಾಸಕರು ಕಾರ್ಕಳ ಮತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿ, ರಾಜೇಶ್ ನಾಯ್ಕ್ ಉಳಿಪಾಡಿ ಶಾಸಕರು ಬಂಟ್ವಾಳ, ಉಮನಾಥ್ ಕೋಟ್ಯನ್ ಶಾಸಕರು ಮೂಡಬಿದ್ರೆ, ಶ್ರೀ D ವೇದವ್ಯಾಸ್ ಕಾಮತ್ ಶಾಸಕರು ಮಂಗಳೂರು ನಗರ ದಕ್ಷಿಣ, ಡಾಕ್ಟರ್ Y ಭರತ್ ಶೆಟ್ಟಿ ಶಾಸಕರು ಮಂಗಳೂರು ನಗರ ಉತ್ತರ, ಹರೀಶ್ ಪೂಂಜಾ ಶಾಸಕರು ಬೆಳ್ತಂಗಡಿ, ಭಾಗೀರಥಿ ಮುರಳ್ಯ ಶಾಸಕರು ಸುಳ್ಯ, ಪ್ರತಾಪ್ ಸಿಂಹ ನಾಯಕ ವಿಧಾನ ಪರಿಷತ್ ಸದಸ್ಯರು, ಕಿಶೋರ್ ಕುಮಾರ್ ಪುತ್ತೂರು, ಧನಂಜಯ ಸರ್ಜಿ ವಿಧಾನ ಪರಿಷತ್ ಸದಸ್ಯರು, ಕೃಷ್ಣ J ಪಾಲೆಮಾರ್ ಮಾಜಿ ಸಚಿವರು, ನಾಗರಾಜ್ ಶೆಟ್ಟಿ ಮಾಜಿ ಸಚಿವರು, S ಅಂಗಾರ ಮಾಜಿ ಸಚಿವರು, ಯೋಗೀಶ್ ಭಟ್ ಮಾಜಿ ಉಪಸಭಾಪತಿ, ರುಕ್ಮಯ್ಯ ಪೂಜಾರಿ ಮಾಜಿ ಶಾಸಕರು, ಪದ್ಮನಾಭ ಕೊಟ್ಟಾರಿ ಮಾಜಿ ಶಾಸಕರು, ಪ್ರಭಾಕರ ಬಂಗೇರ ಮಾಜಿ ಶಾಸಕರು, ಶ್ರೀಮತಿ ಮಲ್ಲಿಕಾ ಪ್ರಸಾದ್ ಮಾಜಿ ಶಾಸಕರು, ಶ್ರೀ ಸಂಜೀವ ಮಠಂದೂರು ಮಾಜಿ ಶಾಸಕರು, ಶ್ರೀ K ಜಯರಾಮ್ ಶೆಟ್ಟಿ ಮಾಜಿ ಶಾಸಕರು, ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಮಾಜಿ ವಿಧಾನ ಪರಿಷತ್ನ ಸದಸ್ಯರು, ಮೋನಪ್ಪ ಭಂಡಾರಿಗಳು ಮಾಜಿ ವಿಧಾನ ಪರಿಷತ್ ಸದಸ್ಯರು, ಸುದರ್ಶನ್ ಮೂಡಬಿದ್ರೆ ಮಾಜಿ ಜಿಲ್ಲಾ ಅಧ್ಯಕ್ಷರು, ಉದಯ್ ಕುಮಾರ್ ಶೆಟ್ಟಿ ವಿಭಾಗ ಪ್ರಭಾರಿ, ಗೋಪಾಲಕೃಷ್ಣ ಹೆರಳೆ ವಿಭಾಗ ಸಹ ಪ್ರಭಾರಿ, ಭಾರತೀಶ್ ಜಿಲ್ಲಾ ಪ್ರಭಾರಿ, ರಾಜೇಶ್ ಕಾವೇರಿ ಜಿಲ್ಲಾ ಸಹ ಪ್ರಭಾರಿ, ಪ್ರೇಮಾನಂದ ಶೆಟ್ಟಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಯತೀಶ್ ಆರ್ವಾರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಸುನೀಲ್ ಆಳ್ವ ಜಿಲ್ಲಾ ಉಪಾಧ್ಯಕ್ಷರು ಪ್ರಭಾರಿ ಪುತ್ತೂರು, ಪ್ರಸನ್ನ ಮಾರ್ತಾ ಜಿಲ್ಲಾ ಉಪಾಧ್ಯಕ್ಷರು, ಶ್ರೀಮತಿ ವಿದ್ಯಾಗೌರಿ ಜಿಲ್ಲಾ ಕಾರ್ಯದರ್ಶಿ, ದಯಾನಂದ್ ಶೆಟ್ಟಿ ಉಜಿರೆಮಾರ್ ಅಧ್ಯಕ್ಷರು ಪುತ್ತೂರು ಗ್ರಾಮಾಂತರ ಮಂಡಲ, PB ಶಿವಕುಮಾರ್ ಅಧ್ಯಕ್ಷರು ಪುತ್ತೂರು ನಗರ ಮಂಡಲ, ವೆಂಕಟ್ ಒಳಲಂಬೆ ಅಧ್ಯಕ್ಷರು ಸುಳ್ಯ ಮಂಡಲ, ಚೆನ್ನಪ್ಪ ಅರಕೋಟಿನ ಅಧ್ಯಕ್ಷರು ಬಂಟ್ವಾಳ,
ಜಗದೀಶ್ ಆಳ್ವ ಅಧ್ಯಕ್ಷರು ಮಂಗಳೂರು, ರಮೇಶ್ ಕಂಡಿಟ್ಟು ಅಧ್ಯಕ್ಷರು ಮಂಗಳೂರು ನಗರ ದಕ್ಷಿಣ ಮಂಡಲ, ರಾಜೇಶ್ ಕೊಟ್ಟಾರಿ ಅಧ್ಯಕ್ಷರು ಮಂಗಳೂರು ನಗರ ಉತ್ತರ ಮಂಡಲ, ಶ್ರೀನಿವಾಸರಾವ್ ಅಧ್ಯಕ್ಷರು ಬೆಳ್ತಂಗಡಿ ಮಂಡಲ, ದಿನೇಶ್ ಪುತ್ರನ್ ಅಧ್ಯಕ್ಷರು ಮೂಡಬಿದಿರೆ ಮಂಡಲ, RC ನಾರಾಯಣ್ ರಾಜ್ಯ OBC ಮೋರ್ಚಾ ಕಾರ್ಯದರ್ಶಿ, ಶ್ರೀಮತಿ ಲೀಲಾವತಿ ಅಧ್ಯಕ್ಷರು ನಗರ ಸಭೆ, ಶ್ರೀಮತಿ ಆಶಾ ತಿಮ್ಮಪ್ಪಗೌಡ ಇವರೆಲ್ಲರೂ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುವುದರ ಜೊತೆಗೆ ವೇದಿಕೆಯ ಮುಂಭಾಗದಲ್ಲಿ ಅಂದು ಎಡ ಮತ್ತು ಬಲಭಾಗ ನಿಂತಿರುವ ಎಲ್ಲ ಕಾರ್ಯಕರ್ತ ಬಂಧುಗಳು ದಯವಿಟ್ಟು ಹಿಂದೆ ಸರಿಬೇಕು. ಅಲ್ಲಿ ವೇದಿಕೆಯ ಮುಂಭಾಗದಲ್ಲಿ ಬೇಕಾದಷ್ಟು ಚೇರ್ನ ವ್ಯವಸ್ಥೆಗಳಿದೆ, ಅಲ್ಲಿ ತಾವು ಕುಳಿತುಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ವೇದಿಕೆಯ ಎಡಭಾಗದಲ್ಲಿರುವಂಥ ಕಾರ್ಯಕರ್ತರು ಗಮನಿಸಬೇಕು. ತಾವು ನಿಂತುಕೊಂಡಿದ್ದ ಕಾರಣ ಅಲ್ಲಿ ಪತ್ರಿಕಾ ಮಿತ್ರರಿಗೆ, ಮಾಧ್ಯಮದವರಿಗೆ ತೊಂದರೆ ಅಡ್ಡ ಆಗ್ತದೆ ವೇದಿಕೆ. ದಯವಿಟ್ಟು ತಾವು ಗಮನಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ವೇದಿಕೆಯ ಎಡಭಾಗದಲ್ಲಿ ನಿಂತುಕೊಂಡಿರತಕ್ಕಂಥ ಎಲ್ಲ ಕಾರ್ಯಕರ್ತ ಬಂಧುಗಳು ದಯವಿಟ್ಟು ಅಲ್ಲಿ ತೆರಳಬೇಕು. ಅಲ್ಲಿ ಪತ್ರಿಕೆ ಮತ್ತು ಮಾಧ್ಯಮದವರಿಗೆ ಸ್ಟೇಜ್ ಕಾಣ್ತಾ ಇಲ್ಲ, ದಯವಿಟ್ಟು ತಾವು ಗಮನಿಸಬೇಕಾಗಿ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ವೇದಿಕೆಗೆ ವ್ಯವಸ್ಥೆಗಳನ್ನು ಕಲ್ಪಿಸುವಂಥ ಕಾರ್ಯಕರ್ತರು ಕೂಡ ಜನಕ್ಕೆ ಗಮನಿಸಬೇಕು. ನೀವು ವೇದಿಕೆಯ ಬಲಭಾಗದಲ್ಲಿ ನಿಂತು ನಮ್ಮ ಜೊತೆ ಸಹಕರಿಸಬೇಕು. ಅಟಲ್ ವಿರಾಸತ್ 2025 ಈ ಕಾರ್ಯಕ್ರಮದ ಎಲ್ಲ ಅತಿಥಿ ಅಭ್ಯಾಗತರು, ಶಾಸಕ ಮಿತ್ರರು, ಮಾಜಿ ಶಾಸಕರುಗಳು, ಮಂಡಲದ ಅಧ್ಯಕ್ಷರುಗಳು ಆದಷ್ಟು ಬೇಗನೆ ಆಸನವನ್ನು ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ಈಗಾಗಲೇ ಹಲವಾರು ಬಾರಿ ಕಾರ್ಯಕರ್ತರಲ್ಲಿ ವಿನಂತಿಕೊಂಡ ಮೇರೆಗೆ ದಯವಿಟ್ಟು ಇನ್ನೊಮ್ಮೆ ಹೇಳ್ತಾ ಇದ್ದೇವೆ, ವೇದಿಕೆಯ ಎಡ ಮತ್ತು ಬಲಭಾಗದಲ್ಲಿರುವಂಥ ಎಲ್ಲ ಕಾರ್ಯಕರ್ತರು ವೇದಿಕೆಯ ಮುಂಭಾಗದಲ್ಲಿ ಬೇಕಾದಷ್ಟು ಚೇರ್ನ ವ್ಯವಸ್ಥೆ ಇದೆ, ಅಲ್ಲಿ ಕುಳಿತುಕೊಳ್ಬೇಕು. ವೇದಿಕೆಗೆ ವ್ಯವಸ್ಥೆಗೆ ಈಗಾಗಲೇ ಕಾರ್ಯಕರ್ತರನ್ನು ನಿಯೋಜಿಸಲಾಗಿದೆ. ಅವರನ್ನು ಬಿಟ್ಟು ಉಳಿದಂತೆ ಎಲ್ಲ ಕಾರ್ಯಕರ್ತರು ವೇದಿಕೆಯ ಮುಂಭಾಗದಲ್ಲಿ ಬಂದು ಕುಳಿತುಕೊಳ್ಬೇಕು. ತಮ್ಮಲ್ಲಿ ಮತ್ತೊಮ್ಮೆ ವಿನಯಪೂರ್ವಕವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ನೀವಲ್ಲಿ ನಿಂತಿದ್ದ ಕಾರಣ ಪತ್ರಿಕೆ ಮತ್ತು ಮಾಧ್ಯಮದವರಿಗೆ ವೇದಿಕೆ ಕಾಣ್ತಾ ಇಲ್ಲ, ದಯವಿಟ್ಟು ತಾವು ಗಮನ ಹರಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಮುಂದಕ್ಕೆ ಒಂದೇ ಮಾತರಂ ಕಿಶೋರ್ ಪೆರ್ಲಾ ಇವರಿಂದ. ವಂದೇ ಮಾತರಂ ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯಶ್ಯಾಮಲಾಂ ಮಾತರಂ ವಂದೇ ಮಾತರಂ ಶುಭ್ರಜ್ಯೋತ್ಸ್ನಾಂ ಪುಲಕಿತಯಾಮಿನಿ ಪುಲ್ಲಕುಸುಮಿತ ದ್ರುಮದಲಶೋಭಿನಿ ಸುಹಾಸಿನಿ ಸುಮಧುರಭಾಷಿಣಿ ಸುಖದಾಂ ವರದಾಂ ಮಾತರಂ ವಂದೇ ಮಾತರಂ ಕೋಟಿ ಕೋಟಿ ಕಂಠ ಕಲ ಕಲ ನಿನಾದ ಕರಾಲೆ ಕೋಟಿ ಕೋಟಿ ಭುಜೈರ್ಧೃತ ಖರ ಕರವಾಲೆ ಅಬಲ ಕೇನೋಮ ಏತೋ ಬಲೆ ಬಹುದಲಧಾರಿಣಿ ರಿಪುದಲವಾರಿಣಿ ಮಾತರಂ ವಂದೇ ಮಾತರಂ ತುಮಿ ವಿದ್ಯಾ ತುಮಿ ಧರ್ಮ ತುಮಿ ಹೃದಿ ತುಮಿ ಮರ್ಮ ತ್ವಂ ಹಿ ಪ್ರಾಣ ಶರೀರೆ ಬಾಹುತೆ ತುಮಿ ಮಾ ಶಕ್ತಿ ಹೃದಯೇ ತುಮಿ ಮಾ ಭಕ್ತಿ ತೋಮಾರಯಿ
प्रतिमा घड़ी मंदिरे मंदिरे वंदे मातरम त्वं हि दुर्गा दश प्रहरण धारिणी कमला कमलदल विहारिणी वाणी विद्यादायिनी नमामि त्वां नमामि कमला अमलां अतुलां सुजलां सुफलां मातरं वन्दे मातरं श्यामलां सरलां सुस्मितां भूषितां धरणीं भरणीं मातरं वन्दे मातरं वन्दे मातरं वन्दे मातरं वन्दे मातरं वन्दे मातरं भारत माता की ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆಯ ನೇತೃತ್ವದಲ್ಲಿ ಅಟಲ್ಜಿಯವರ ಜನ್ಮ ಶತಾಬ್ದಿಯ ಈ ಪರ್ವ ವರ್ಷದಲ್ಲಿ ಅಟಲ್ ವಿರಾಸತ್ ಎನ್ನುವ ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿ ಅಭ್ಯಾಗತರನ್ನು ಸ್ವಾಗತ ಮಾಡಲಿಕ್ಕಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿರುವಂಥ ಸತೀಶ್ ಕುಂಪಳ. बोलो भारत माता की, बोलो भारत माता की, वंदे वंदे. ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆಯ ವತಿಯಿಂದ ನಡೆಯುವಂಥ ಈ ಒಂದು ಅಟಲ್ ವಿರಾಸತ್ ಕಾರ್ಯಕ್ರಮದ ಸಂದರ್ಭದಲ್ಲಿ ವೇದಿಕೆಯಲ್ಲಿರುವ ಎಲ್ಲರನ್ನ ಸ್ವಾಗತಿಸುವುದರೊಂದಿಗೆ ಈ ಕಾರ್ಯಕ್ರಮದ ಬಗ್ಗೆ ಎರಡು ಮಾತಾಡೋದು ನನ್ನ ಜವಾಬ್ದಾರಿ. ಈ ವರ್ಷ 2025 ನಮಗೆಲ್ಲರಿಗೂ ಅತ್ಯಂತ ಸಂತೋಷದ ಮತ್ತು ಸಂಭ್ರಮದ ವರ್ಷ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷ, ವಂದೇ ಮಾತರಂಗೆ 150 ವರ್ಷ, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ 150 ವರ್ಷ, ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ 100ನೇ ವರ್ಷ ಜನ್ಮ ಶತಾಬ್ದಿ ವರ್ಷ ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಸಂತೋಷ ಪಡ್ತೇನೆ. ನಾನು ಪುತ್ತೂರಿನ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಈ ಸಂದರ್ಭದಲ್ಲಿ ಮೊದಲನೇದಾಗಿ ಅತ್ಯಂತ ಹೃದಯಪೂರ್ವಕ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಭಾಳಷ್ಟು ಸಮಯಗಳಿಂದ ಈ ರೀತಿಯ ಒಂದು ಕಾರ್ಯಕ್ರಮ ಆಗಬೇಕು, ಕಾರ್ಯಕರ್ತರ ಮಧ್ಯೆ ಕಾರ್ಯಕ್ರಮ ಆಗಬೇಕು ಎನ್ನುವ ಹಿನ್ನೆಲೆಯಲ್ಲಿ ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರ ಅಟಲ್ ವಿರಾಸತ್ ಕಾರ್ಯಕ್ರಮವನ್ನು ಇವತ್ತು ಸಂಯೋಜನೆ ಮಾಡಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಿಂದ ರಾಜ್ಯದಿಂದ ಕೊಟ್ಟಂಥ ಕಾರ್ಯಕ್ರಮದ ಈ ಅಟಲ್ ವಿರಾಸತ್ ಕಾರ್ಯಕ್ರಮವನ್ನು ಕಳೆದ 3 ತಿಂಗಳ ಹಿಂದೆ ಮಾಡಬೇಕು ಅಂತ ಯೋಚನೆ ಮಾಡಿದ್ದೆವು. ಮಂಗಳೂರಲ್ಲಿ ಮಾಡುವ ಬಗ್ಗೆ ಯೋಚನೆ ಆಗಿತ್ತು. ಆದರೆ ಬೇರೆ ಬೇರೆ ಜಿಲ್ಲೆಯ ಬೇರೆ ಬೇರೆ ಕಾರಣಕ್ಕೋಸ್ಕರ ಕಾರ್ಯಕ್ರಮವನ್ನು ಮುಂದೂಡಿ ಇವತ್ತು 19ನೇ ತಾರೀಕು ಅತ್ಯಂತ ಸುದಿನ ಮತ್ತು ನಮ್ಮೆಲ್ಲರ ಸಂಭ್ರಮದ ದಿನವನ್ನಾಗಿ ಅಟಲ್ ವಿರಾಸತ್ ಕಾರ್ಯಕ್ರಮವನ್ನು ಮಾಡುವ ಬಗ್ಗೆ ಜಿಲ್ಲೆಯಲ್ಲಿ ಸಂಕಲ್ಪವನ್ನು ಮಾಡಿದ್ದೆವು. ಈ ಕಾರ್ಯಕ್ರಮವನ್ನು ನಾವು ಅತ್ಯಂತ ಗೌರವದಿಂದ ಮಾಡುವಂಥ ನಮ್ಮೆಲ್ಲರ ಜವಾಬ್ದಾರಿ. ಯಾಕೆಂದರೆ ಜಿಲ್ಲೆಯಲ್ಲಿ ನೂರಾರು ಕಾರ್ಯಕರ್ತರನ್ನು ಈಗಾಗಲೇ ಅಟಲ್ ಬಿಹಾರಿ ವಾಜಪೇಯಿ ಅವರ 100ನೇ ವರ್ಷದ ಕಾರಣಕ್ಕೋಸ್ಕರ ಸನ್ಮಾನ ಮಾಡುವಂಥದ್ದು, ಅಭಿನಂದನೆ ಮಾಡುವಂಥ ಕಾರ್ಯಕ್ರಮವನ್ನು ಮಾಡಿದೆವು. ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮದ ನೇತೃತ್ವವನ್ನು ನಮ್ಮ ವಿಧಾನ ಪರಿಷತ್ನ ಸದಸ್ಯರಾದ ಕಿಶೋರ್ ಕುಮಾರ್ ಪುತ್ತೂರ್ ಅವರಿಗೆ ಈ ಜವಾಬ್ದಾರಿಯನ್ನು ಕೊಟ್ಟಿದ್ದೆವು. ಈ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡುವಂಥ ಸಂದರ್ಭದಲ್ಲಿ ಈ ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾರ್ಯಕ್ರಮ ಮಾಡಬೇಕು ಅಂತ ಯೋಚನೆ ಮಾಡಿದೆವು. ಈ ಕಾರ್ಯಕ್ರಮ ನಿಜವಾಗಿ ನಮಗೆ ಪ್ರೇರಣೆ ಕೊಡುವಂಥ ಕಾರ್ಯಕ್ರಮ. ಯಾಕೆಂದರೆ 100 ವರ್ಷಗಳ ಈ ಒಂದು ಸಂಭ್ರಮದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ದೇಶ ಕಂಡ
ಅತ್ಯಂತ ಶ್ರೇಷ್ಠ ನಾಯಕರಲ್ಲಿ ಒಬ್ಬರಾಗಿರುವಂಥ ಅಟಲ್ ಬಿಹಾರಿ ವಾಜಪೇಯಿ ಅವರು ಜನಸಂಘ ಕಾಲದಿಂದ 1980ರಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸ್ಥಾಪಕರಾಗಿ ನಂತರ ಭಾರತೀಯ ಜನತಾ ಪಾರ್ಟಿಯನ್ನು ಅಧಿಕಾರಕ್ಕೆ ತರುವಲ್ಲಿ ಪ್ರಮುಖ ಪಾತ್ರ ವಹಿಸಿ ಈ ದೇಶದಲ್ಲಿ ಒಂದು ಸಲ ವಿದೇಶ ಸಚಿವರಾಗಿ ಮತ್ತು ಪ್ರಧಾನಮಂತ್ರಿಯಾಗಿ ಈ ದೇಶದಲ್ಲಿ ಕೆಲಸ ಕಾರ್ಯವನ್ನು ಮಾಡಿರುವ ಮುಖಾಂತರ ಈ ದೇಶದಲ್ಲಿ ಒಂದು ಕಾಲದಲ್ಲಿ ಅಧಿಕಾರಕ್ಕೆ ಮತಗಳ ಸಂಖ್ಯೆ ಕಡಿಮೆ ಆದಂಥ ಸಂದರ್ಭದಲ್ಲಿ ಸಂಸತ್ತಿನಲ್ಲಿ ಅವರು ಮಾಡಿರುವಂಥ ಉಲ್ಲೇಖ ಭಾಷಣವ ನಾವೆಲ್ಲ ಕೇಳಿಕೊಂಡಿದ್ದೇವೆ. ನಾವು ಯಾವತ್ತೂ ಕೂಡ ಇವತ್ತು ಸಂಖ್ಯೆ ಕಡಿಮೆ ಆದ ಕಾರಣ ಅಧಿಕಾರವನ್ನು ಬಿಡುವಂಥ ಪರಿಸ್ಥಿತಿ ಬಂತು. ಆದರೆ ಮುಂದೆ ಹೆದೆಗುಂದದೆ ಈ ಸಂಘಟನೆಯನ್ನು ಕಟ್ಟಿ ಈ ಸಂಘಟನೆಗೆ ದೊಡ್ಡ ಬಲವನ್ನು ಬರುವಂಥ ಕೆಲಸವನ್ನು ನಾವೆಲ್ಲ ಮಾಡ್ತೇವೆ ಅನ್ನುವ ಭರವಸೆಯನ್ನು ವಾಜಪೇಯಿ ಅವರು ಅಂದಿನ ಸಂಸತ್ತಿನಲ್ಲಿ ಹೇಳಿದರು. ಅದೇ ರೀತಿ ನಾನು ಪುತ್ತೂರಿಗೆ ಯೋಚನೆ ಮಾಡಿದರೆ ಪುತ್ತೂರಲ್ಲಿ ಹೋದ ಸಲ ನಮಗೆ ಮತಗಳ ಸಂಖ್ಯೆ ಕಮ್ಮಿ ಆಗಿರ್ಬೋದು, ಆದರೆ ಪುತ್ತೂರಿನ ಕಾರ್ಯಕರ್ತರ ಮನಸ್ಥಿತಿ ಯಾವತ್ತೂ ಎದೆಗುಂದಲಿಲ್ಲ. ಇವತ್ತು ನೋಡಿದ್ದೇವೆ, ಗಲ್ಲಿ ಗಲ್ಲಿಯಲ್ಲಿ ಬೂತಿನಲ್ಲಿ ಕಾರ್ಯಕರ್ತರು ಎದ್ದು ನಿಂತಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಇದು ವಾಜಪೇಯಿ ಅವರು ಕೊಟ್ಟ ಪ್ರೇರಣೆ. ಇವತ್ತು ವಾಜಪೇಯಿ ಅವರು ಈ ದೇಶದಲ್ಲಿ ದೊಡ್ಡ ರೀತಿಯ ಬದಲಾವಣೆಯನ್ನು ತಂದಿರುವ ಸನ್ಮಾನ್ಯ ವಾಜಪೇಯಿ ಅವರು ಇವತ್ತು ಸಾಕಷ್ಟು ಅಭಿವೃದ್ಧಿ ಕೆಲಸಕ್ಕೆ ಹೊಸ ಚಾಲನೆ ಕೊಟ್ಟಿರುವಂಥ ವಾಜಪೇಯಿ ಅವರು ಅವರ ಕಾರ್ಯಕ್ರಮವನ್ನು ಪುತ್ತೂರಲ್ಲಿ ಎಲ್ಲಿ ಮಾಡುವುದಂತ ಯೋಚನೆ ಮಾಡುವಂಥ ಸಂದರ್ಭದಲ್ಲಿ ನಾವು ಬೇರೆ ಬೇರೆ ಮೈದಾನವನ್ನು ಯೋಚನೆ ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿಯ ಹಿರಿಯರು ಹೇಳಿದರು, ಅಟಲ್ ಬಿಹಾರಿ ವಾಜಪೇಯಿ ಅವರು ಪುತ್ತೂರಿಗೆ ಬಂದಿದ್ದರು. ಆ ದಿವಸ ಕಂಪೌಂಡ್ ತೆಗೆದು ಈ ಮೈದಾನದಲ್ಲಿ ಅನಿವಾರ್ಯವಾಗಿ ಈ ಮೈದಾನದಲ್ಲಿ ಕಾರ್ಯಕ್ರಮವನ್ನು ವೆಂಕಟರಮಣ ದೇವರ ದೇವಸ್ಥಾನದ ಈ ಸಭಾಂಗಣದಲ್ಲಿ ಮಾಡಿದ್ದೇವೆ ಅಂತ ಹೇಳಿದರು. ನನಗೆ ಅನಿಸಿತು, ಎಲ್ಲರ ಅಭಿಪ್ರಾಯ ಎಲ್ಲರೂ ಒಂದಾಗಿ ಒಂದೇ ಯೋಚನೆ ಮಾಡಿದರು. ಯಾವಾಗ 1991ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಮಾಡಿದ ಭಾಷಣದ ಅದೇ ಜಾಗದಲ್ಲಿ ಅಧ್ಯಕ್ಷರೇ ನಾವು ಇವತ್ತು ಕೂತಿದ್ದೇವೆ. ವಾಜಪೇಯಿ 91ರಲ್ಲಿ ಏಪ್ರಿಲ್ 14ಕ್ಕೆ ಮಾತಾಡಿದ ಅದೇ ಜಾಗದಲ್ಲಿ ಇವತ್ತು 19ನೇ ತಾರೀಕು ನಾವು ಕೂತಿದೆ ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಸಂತೋಷ ಪಡ್ತೇನೆ. ನಾನಿವತ್ತು ಪುತ್ತೂರಿನ ಕಾರ್ಯಕರ್ತರು ಹಿರಿಯರು ಎಲ್ಲರ ಮನಸ್ಸನ್ನು ನೋಡಿದಂಥ ಸಂದರ್ಭದಲ್ಲಿ ಒಂದು 10-15 ದಿನಗಳ ಹಿಂದೆ ಯೋಚನೆ ಮಾಡಿದಂಥ ಕಾರ್ಯಕ್ರಮವನ್ನು ಬೂತಲ್ಲಿ ಎಲ್ಲ ಹಿರಿಯರು, ಪುತ್ತೂರಿನ ಒಂದೇ ಒಂದು ಹಿರಿಯರು ಕೂಡ ಸುಮ್ಮನೆ ಕೂತ್ಕೊಳ್ಳಿಲ್ಲ. ಸಂಘಟನೆ ಮಾಡುವ ದೃಷ್ಟಿಯಲ್ಲಿ ಗ್ರಾಮ ತಿರುಗಿದ್ದಾರೆ, ಗಲ್ಲಿ ತಿರುಗಿದ್ದಾರೆ, ಎಲ್ಲರನ್ನು ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ, ಬೂತಿಗೆ ಹೋಗಿದ್ದಾರೆ. ಈ ರೀತಿಯ ಕೆಲಸ ಕಾರ್ಯವನ್ನು ಮಾಡುವುದರ ಮುಖಾಂತರ ಭಾರತೀಯ ಜನತಾ ಪಾರ್ಟಿ ಇಲ್ಲಿ ಶಕ್ತಿಯುತ ಆಗಿದೆ ಎನ್ನುವುದನ್ನು ತೋರಿಸಿಕೊಡುವಂಥ ಕೆಲಸವನ್ನು ಇವತ್ತು ಮಾಡಿದ್ದಾರೆ. ವಾಜಪೇಯಿ ಅವರು ಆಗಿರಲಿ ಅಥವಾ ದೇಶದ ಪ್ರಧಾನಿ ನರೇಂದ್ರ ಮೋದಿ ಆಗಲಿ ಅಥವಾ ನಮ್ಮ ಎಲ್ಲರೂ ಯಾವ ರೀತಿಯ ನಮಗೆ ಪಾರ್ಟಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ರಾಜ್ಯಾಧ್ಯಕ್ಷರು ಜಿಲ್ಲಾಧ್ಯಕ್ಷನಾಗಿ ನನಗೆ ರಾಜ್ಯಾಧ್ಯಕ್ಷರು ಈ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ನನ್ನ ಜವಾಬ್ದಾರಿ ಇದೆ. ನಾನು ಪಾರ್ಟಿಯ ಸಂಘಟನೆಯ ಸೂತ್ರದಡಿ ಕೆಲಸ ಮಾಡಿದರೆ ಮಾತ್ರ ಪಾರ್ಟಿ ಮುಂದಕ್ಕೆ ತಗೊಂಡು ಹೋಗ್ತದೆ. ಯಾರು ಕೆಲಸ ಮಾಡ್ತಾರೆ ಅವ ಕೂಡ ಮುಂದೆ ಹೋಗ್ತಾನೆ ಎನ್ನುವುದನ್ನು ಅನೇಕ ಬಾರಿ ನಮ್ಮ ಹಿರಿಯರು ನಮಗೆ ಹೇಳಿಕೊಟ್ಟಿದ್ದಾರೆ. ಆ ರೀತಿ ಕೆಲಸ ಮಾಡುವಂಥ ಅನೇಕ ಕಾರ್ಯಕರ್ತರು ಇವತ್ತು ಈ ಸಂಘಟನೆ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ. ನಾನು ಹೆಚ್ಚು ಮಾತಾಡೋದಿಲ್ಲ, ಯಾಕೆಂದರೆ ವಾಜಪೇಯಿಯವರ ಬಗ್ಗೆ ಮತ್ತು ಎಲ್ಲರ ಬಗ್ಗೆ ಮಾತಾಡುವಂಥ ವೇದಿಕೆಯಲ್ಲಿ ಅನೇಕ ಹಿರಿಯರಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ನಮ್ಮೊಟ್ಟಿಗೆ ರಾಜ್ಯದ ಅಧ್ಯಕ್ಷರು ನಮ್ಮೊಟ್ಟಿಗಿದ್ದಾರೆ. ರಾಜ್ಯದ ಅಧ್ಯಕ್ಷರು ನಮ್ಮ ಜಿಲ್ಲೆಗೆ ವಿಧಾನ ಪರಿಷತ್ತನ್ನು ಕಿಶೋರ್ ಕುಮಾರ್ಗೆ ಕೊಟ್ಟಿದ್ದರು. ಒಬ್ಬ ಸಾಮಾನ್ಯ ವರ್ಗದ ಯುವಕನಿಗೆ ಕೊಟ್ಟ ಕಾರಣ ಇವತ್ತು ಪುತ್ತೂರಲ್ಲಿ ವಿಧಾನ ಪರಿಷತ್ತಿನ ಒಂದು ಅವರಿಗೆ ಸಿಕ್ಕಿರುವಂಥ ಜವಾಬ್ದಾರಿಯನ್ನು ಅತ್ಯಂತ ಯಶಸ್ವಿಯಾಗಿ ಎಲ್ಲರ ಜೊತೆ ಸೇರಿ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಕೂಡ ನಾನು ಸಂತೋಷ ಪಡ್ತೇನೆ. ಅನೇಕ ಹಿರಿಯರ ಹೆಸರನ್ನು ನಾನು ಉಲ್ಲೇಖ ಮಾಡ್ಬೋದು. ಒಂದೇ ಒಂದು ದಿನ ನಿದ್ದೆ ಮಾಡದೆ ಕಳೆದ 10 ದಿನಗಳಿಂದ ಕೆಲಸ ಮಾಡಿದಂಥ ಎಲ್ಲ ಹಿರಿಯರಿಗೆ, ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ, ಎಲ್ಲ ಬೂತಿನ ಅಧ್ಯಕ್ಷರಿಗೆ ಹೃದಯಪೂರ್ವಕ ಅಭಿನಂದನೆಯನ್ನು ಜಿಲ್ಲಾಧ್ಯಕ್ಷನಾಗಿ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಗೆ ರಾಜ್ಯಾಧ್ಯಕ್ಷರು ಈ ಕಾರ್ಯಕ್ರಮಕ್ಕೆ ಬಂದಿರುವುದು ಕೂಡ ನಮಗೆ ಅತ್ಯಂತ ಸಂತೋಷ ಆಗಿದೆ. ನಾನು ಈ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಯ ಪರವಾಗಿ 2 ವರ್ಷಗಳ ಅತ್ಯಂತ ಯಶಸ್ವಿ ಸಂಘಟನಾತ್ಮಕ ಕೆಲಸ ಕಾರ್ಯವನ್ನು ಮಾಡುವುದರ ಮುಖಾಂತರ ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಶಕ್ತಿಯುತವಾದ ನೇತೃತ್ವವನ್ನು ಕೊಟ್ಟಿರುವಂಥ ಸನ್ಮಾನ್ಯ BY ವಿಜೇಂದ್ರ ಅಣ್ಣನಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ಕಾಲಕ್ಕೆ ಯಾವಾಗ ನಾನು ಪದಗ್ರಹಣದ ದಿನದಿಂದ
ಇವತ್ತಿನವರೆಗೆ ನನ್ನ ತಲೆಯಲ್ಲಿ ಬಂದದ್ದೇ ಪುತ್ತೂರು. ಯಾಕೆಂದರೆ ಪುತ್ತೂರು ಅನ್ನೋದು ಸಂಘಟನೆಗೆ ಶಕ್ತಿ ಕೊಡುವಂಥ ಜಾಗ, ಪುತ್ತೂರು ಹಿಂದುತ್ವಕ್ಕೆ ಶಕ್ತಿ ಕೊಡುವಂಥ ಜಾಗ, ಪುತ್ತೂರು ಇಡೀ ಜಿಲ್ಲೆಗೆ ನಾಯಕತ್ವ ಕೊಡುವಂಥ ಒಂದು ಜವಾಬ್ದಾರಿ ಇರುವಂಥ ಒಂದು ಕ್ಷೇತ್ರ. ಯಾಕೆಂದರೆ ಇವತ್ತು ವೇದಿಕೆಯಲ್ಲಿ ಡಿ ವಿ ಸದಾನಂದ ಗೌಡರು ಇರ್ಬೋದು, ನಳಿನ್ ಕುಮಾರ್ ಇರ್ಬೋದು, ಸಾಕಷ್ಟು ಹಿರಿಯರು ಪುತ್ತೂರಿನಿಂದಲೇ ರಾಜಕೀಯ, ಶೋಭಾ ಕರಂದ್ಲಾಜೆ ಇರ್ಬೋದು, ಎಲ್ಲರೂ ಕೂಡ ಪುತ್ತೂರಿನ ಇದರಿಂದ ನಾಯಕತ್ವವನ್ನು ಇಡೀ ಜಿಲ್ಲೆಗೆ, ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಕೊಟ್ಟಂಥ ಒಂದು ವಿಧಾನಸಭಾ ಕ್ಷೇತ್ರ ಪುತ್ತೂರು. ಇದರ ಸಂಘಟನೆ ಮಾಡುವ ದೃಷ್ಟಿಯಲ್ಲಿ ಇವತ್ತು ಸಾಕಷ್ಟು ವ್ಯತ್ಯಾಸ, ಬೇರೆ ಬೇರೆ ಚರ್ಚೆಗಳಾಗಿದ್ದರೂ ಕೂಡ ಅಂತಿಮವಾಗಿ ಭಾರತೀಯ ಜನತಾ ಪಾರ್ಟಿಯ ಶಕ್ತಿಯ ನೆಲೆಗಟ್ಟು ಎನ್ನುವುದನ್ನು ತೋರಿಸಿಕೊಡುವ ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರು ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಒಪ್ಪಿರುವಂಥದ್ದು ನಮ್ಮೆಲ್ಲರ ಸಂತೋಷದ ಸಂಗತಿ. ಮತ್ತು ಅವರು ಇವತ್ತು ಬಂದಿದ್ದಾರೆ. ನನ್ನ ಪದಗ್ರಹಣದ ಕಾರ್ಯಕ್ರಮದಿಂದ ಹಿಡಿದು ಇವತ್ತಿನವರೆಗೆ ಜಿಲ್ಲೆಯಲ್ಲಿ ಆದಂಥ ಎಲ್ಲ ನಮ್ಮ ಸಮಸ್ಯೆಗಳಿಗೆ ವ್ಯಾಪಕವಾಗಿ ನಿರಂತರವಾಗಿ ಸ್ಪಂದನೆ ಮಾಡುತ್ತಾ ದಕ್ಷಿಣ ಕನ್ನಡ ಜಿಲ್ಲೆಯ ಒಟ್ಟಿಗೆ ಹೇಗೆ ಯಡಿಯೂರಪ್ಪಾಜಿ ಅವರಿದ್ದರು ಅದೇ ರೀತಿ ಬಿ ವೈ ವಿಜೇಂದ್ರ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಒಟ್ಟಿಗೆ ಗಟ್ಟಿಯಾಗಿ ನಿಲ್ಲುವಂಥ ಒಂದು ನಾಯಕತ್ವವನ್ನು ಕೊಟ್ಟಿದ್ದಾರೆ. ನಾನು ನಮ್ಮ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಬಿ ವೈ ವಿಜೇಂದ್ರ ಅವರಿಗೆ ಪುತ್ತೂರಿನ ಮತ್ತು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಹಿರಿಯರ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕ, ಗೌರವಪೂರ್ವಕ ಸ್ವಾಗತವನ್ನು ಮಾಡ್ತೇನೆ. ಇನ್ನೊಬ್ಬರು ನಮ್ಮೆಲ್ಲರ ಹಿರಿಯರು ನಮ್ಮ ಜಿಲ್ಲೆಯ, ನಮ್ಮ ಪುತ್ತೂರಿನ ವಿಧಾನಸಭಾ ಕ್ಷೇತ್ರದಲ್ಲಿ ಹೋರಾಟ ಮಾಡೋದ್ರ ಮುಖಾಂತರ ಈ ಸಂಘಟನೆಗೆ ಶಕ್ತಿ ತಂದು ಕೊಟ್ಟಂಥವರು, ಅನೇಕ ನಮ್ಮಂಥ ಕಾರ್ಯಕರ್ತರನ್ನು ಬೆಳೆಸಿರುವವರು, ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿ, ಕರ್ನಾಟಕ ರಾಜ್ಯದ BJPಯ ಅಧ್ಯಕ್ಷರಾಗಿ, ನಮ್ಮ ಕೇಂದ್ರದ ರೈಲ್ವೆ ಸಚಿವರಾಗಿ, ವಿಶೇಷವಾಗಿ ಈಗಲೂ ನಮ್ಮಂಥ ಸಾಮಾನ್ಯ ಕಾರ್ಯಕರ್ತರನ್ನು ಅತ್ಯಂತ ಪ್ರೀತಿಯಿಂದ ನೋಡುವಂಥ ನಮ್ಮೆಲ್ಲರ ಪ್ರೀತಿಯ ಹೆಮ್ಮೆಯ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ರ ಸನ್ಮಾನ್ಯ ಡಿ ವಿ ಸದಾನಂದ ಗೌಡರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿರುವಂಥದ್ದು ಅತ್ಯಂತ ಸಂತಸ ಆಗಿದೆ. ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಅವರು ಅತ್ಯಂತ ಆತ್ಮೀಯತೆಯಿಂದ, ಪ್ರೀತಿಯಿಂದ ಬಂದಿರುವಂಥದ್ದು ಅತ್ಯಂತ ಖುಷಿಯಾಗಿದೆ. ಡಿ ವಿ ಸದಾನಂದ ಗೌಡ್ರೆ, ನಿಮಗೆ ಅತ್ಯಂತ ನಮ್ಮೆಲ್ಲರ ಹಿರಿಯರಾದ ಡಿ ವಿ ಸದಾನಂದ ಗೌಡ್ರಿಗೆ ಎಲ್ಲ ಪುತ್ತೂರಿನ ಮತ್ತು ಜಿಲ್ಲೆಯ ಜನತಾ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಈ ಜಿಲ್ಲೆಯ ಇನ್ನೋರ್ವ ನಮ್ಮ ಸಂಸದರು, ನಮ್ಮ ಜಿಲ್ಲೆಯ ಕ್ರಿಯಾಶೀಲ ಸಂಸದರಾಗಿ ಇಡೀ ಜಿಲ್ಲೆಯಾದ್ಯಂತ ಅಭಿವೃದ್ಧಿ ಕಾರ್ಯಗಳ ಜೊತೆಗೆ ಅನೇಕ ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶೇಷವಾದ ಬೇರೆ ಬೇರೆ ಕೆಲಸಕ್ಕೆ ಕೇಂದ್ರದ ನರೇಂದ್ರ ಮೋದಿ ಅವರೇ ಗುರುತಿಸಿ ಕೊಡುವಂಥ ಜವಾಬ್ದಾರಿಯ ಒಟ್ಟಿಗೆ ಇವತ್ತು ನಮ್ಮೊಟ್ಟಿಗೆ ಕ್ರಿಯಾಶೀಲವಾಗಿ ಎಲ್ಲರ ಸ್ಪಂದನೆಗೆ ಪಾತ್ರರಾಗಿರುವಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಈ ಕಾರ್ಯಕ್ರಮದಲ್ಲಿ ಸಂಸದರಿದ್ದಾರೆ. ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರಿಗೆ ಕೂಡ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಇದೇ ಊರಿನ, ಈ ಮಣ್ಣಿನ ಪುತ್ತೂರಿನವರಾಗಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 3 ಬಾರಿ ಸಂಸದರಾಗಿ, ರಾಜ್ಯ BJP ಅಧ್ಯಕ್ಷರಾಗಿ, ಈ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗೆ ನಿರಂತರವಾಗಿ ಹೋರಾಟ ಮಾಡಿರುವಂಥ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಕಾರ್ಯಕರ್ತರ ಭಾವನೆಗಳಿಗೆ ಸ್ಪಂದನೆ ಮಾಡಿರುವಂಥ, ಈಗಲೂ ನಮ್ಮೊಟ್ಟಿಗೆ ನಿರಂತರವಾಗಿ ಪಾರ್ಟಿಯ ಕೆಲಸಕ್ಕೆ ಶಕ್ತಿ ಕೊಡುವಂಥ ಕೆಲಸ ಕಾರ್ಯವನ್ನು ಮಾಡುವಂಥ ನಮ್ಮೆಲ್ಲರ ಪ್ರೀತಿಯ ಮಾಜಿ ಸಂಸದರು, ರಾಜ್ಯದ BJPಯ ಮಾಜಿ ಅಧ್ಯಕ್ಷರು ಆಗಿರುವ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರನ್ನು ಕೂಡ ಅತ್ಯಂತ ಪ್ರೀತಿ ಗೌರವಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮೆಲ್ಲರ ಹಿರಿಯರು ಈ ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವರಾಗಿ, ಈ ಜಿಲ್ಲೆಯಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ, ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ವಿಶೇಷವಾಗಿ ಪಂಚಾಯತ್ ರಾಜ್ ವ್ಯವಸ್ಥೆಯ ಬಗ್ಗೆ ಅತ್ಯಂತ ಒಳ್ಳೆಯ ರೀತಿಯ ಚಿಂತನೆ ಮತ್ತು ಜ್ಞಾನವುಳ್ಳವರಾಗಿ, ಎಲ್ಲ ವರ್ಗದ ಜನರ ಪ್ರೀತಿಗೆ ಒಳಗಾಗಿರುವಂಥ ಚಿಕ್ಕಮಗಳೂರು ಮತ್ತು ಉಡುಪಿ ಕ್ಷೇತ್ರದ ನಮ್ಮೆಲ್ಲರ ಪ್ರೀತಿಯ ಸಂಸದರಾದ ಸನ್ಮಾನ್ಯ ಕೋಟಾ ಶ್ರೀನಿವಾಸ ಪೂಜಾರಿ ಇದ್ದಾರೆ. ಅವರನ್ನು ನಮ್ಮೆಲ್ಲರ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಶಾಸಕರಾದ ಸನ್ಮಾನ್ಯ ರಾಜೇಶ್ ನಾಯ್ಕ್ ಹುಲಿಪಾಡಿ ಗುತ್ತು ಇದ್ದಾರೆ. ಅವರನ್ನು ಎಲ್ಲರ ಪರವಾಗಿ ಅತ್ಯಂತ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ದಕ್ಷಿಣದ ವಿಧಾನಸಭಾ ಕ್ಷೇತ್ರದ ಪ್ರೀತಿಯಾದ ಶಾಸಕರಾದ ವೇದವ್ಯಾಸ್ ಕಾಮತ್ ಇದ್ದಾರೆ. ಅವರನ್ನು ನಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮ ಮೂಡಬಿದ್ರೆಯ ಶಾಸಕರಾದ ಸನ್ಮಾನ್ಯ ಉಮಾನಾಥ್ ಕೋಟ್ಯಾನ್ ಇದ್ದಾರೆ. ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮ ಸುಳ್ಯದ ಶಾಸಕಿ ಕುಮಾರಿ ಭಾಗೀರಥಿ ಮುರುಳಿಯ ಇದ್ದಾರೆ. ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ.
ನಮ್ಮ ಬೆಳ್ತಂಗಡಿಯ ಶಾಸಕ ಹರೀಶ್ ಪೂಂಜಾ ಅವರಿದ್ದಾರೆ ಈ ಕಾರ್ಯಕ್ರಮದಲ್ಲಿ. ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರಿದ್ದಾರೆ. ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ನ ಸದಸ್ಯರು, ಈ ಕಾರ್ಯಕ್ರಮದ ಸಂಚಾಲಕರು ಆಗಿರುವಂಥ ಕಿಶೋರ್ ಕುಮಾರ್ ಪುತ್ತೂರು ಇದ್ದಾರೆ. ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮ ವಿಧಾನ ಪರಿಷತ್ನ ಸದಸ್ಯರು, ನಮ್ಮೆಲ್ಲರ ಹಿರಿಯರು ಆಗಿರುವಂಥ ಪ್ರತಾಪ್ ಸಿಂಹ ನಾಯಕ್ ಇದ್ದಾರೆ. ಅವರನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮ ಈ ವಿಧಾನಸಭಾ ಕ್ಷೇತ್ರದ ಸದಸ್ಯರಾದ ಡಾಕ್ಟರ್ ಧನಂಜಯ ಸರ್ಜಿ ಅವರಿದ್ದಾರೆ. ಅವರನ್ನು ನಮ್ಮೆಲ್ಲರ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಈ ಜಿಲ್ಲೆಯ ರಾಜ್ಯದ ಮಾಜಿ ಸಚಿವರು, ನಮ್ಮೆಲ್ಲರ ಪ್ರೀತಿಯ ಎಸ್ ಅಂಗಾರ ಅವರಿದ್ದಾರೆ. ಅವರನ್ನು ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮೆಲ್ಲರ ಹಿರಿಯರು, ಮಾರ್ಗದರ್ಶಕರು ಆಗಿರುವ ಸನ್ಮಾನ್ಯ ವಿಧಾನ ಪರಿಷತ್ನ ಸದಸ್ಯರಾಗಿದ್ದಂಥ ಶ್ರೀ ಮೋನಪ್ಪ ಭಂಡಾರಿ ಅವರನ್ನು ಕೂಡ ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮೆಲ್ಲರ ಪ್ರೀತಿಯ ಈ ಊರಿನ ಮಣ್ಣಿನ ಮಗಳು ಮಾಜಿ ಶಾಸಕಿ ಮಲ್ಲಿಕಾ ಪ್ರಸಾದ್ ಭಂಡಾರಿ ಇದ್ದಾರೆ. ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಪ್ರೀತಿಯ ನಾಯಕರಾದ ಪ್ರಭಾರಿಗಳಾಗಿ ಕೆಲಸ ಮಾಡಿರುವಂಥ ಉದಯಕುಮಾರ್ ಶೆಟ್ಟಿ ಅವರಿದ್ದಾರೆ. ಅವರನ್ನು ನಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮ ಮಾಜಿ ಶಾಸಕರಾದ ಈ ಕಾರ್ಯದಲ್ಲಿ ಪೂರ್ತಿ ಸಕ್ರಿಯವಾಗಿ ಕೆಲಸ ಮಾಡಿರುವಂಥ ಸಂಜೀವ ಮಠಂದೂರ್ ಇದ್ದಾರೆ. ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮ ಮಾಜಿ ವಿಧಾನ ಪರಿಷತ್ನ ಸದಸ್ಯರು, ನಮ್ಮ ರಾಜ್ಯದ ಚುನಾವಣಾ ಅಧಿಕಾರಿಯಾಗಿ ಕೆಲಸ ಮಾಡುತ್ತಿರುವಂಥ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮ ಈ ಕ್ಷೇತ್ರದಲ್ಲಿ ಚುನಾವಣೆಯನ್ನು ಸ್ಪರ್ಧೆ ಮಾಡಿರುವಂಥ ಆಶಾ ತಿಮ್ಮಪ್ಪ ಇದ್ದಾರೆ. ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮ ಜಿಲ್ಲೆಯ ಪ್ರಭಾರಿಯಾಗಿ ಕೆಲಸ ಮಾಡಿರುವಂಥ ಭಾರತ್ ದೇಶುಗಳು ಅವರನ್ನು ಕೂಡ ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮ ಸಹ ಪ್ರಭಾರಿ ರಾಜೇಶ್ ಕಾವೇರಿ ಅವರನ್ನು ಕೂಡ ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮ ಮಂಗಳೂರು ಮಂಡಲದ ಜಗದೀಶ್ ಆಳ್ವ ಅವರನ್ನು ಕೂಡ ಸ್ವಾಗತ ಮಾಡ್ತಾ ಇದ್ದೇನೆ. ಬಂಟ್ವಾಳದ ಚೆನ್ನಪ್ಪ ಕೋಟ್ಯಾನ್ ಅವರನ್ನು ಕೂಡ ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮ ಪುತ್ತೂರಿನ ಕ್ರಿಯಾಶೀಲವಾಗಿ ಈ ಸಂಘಟನೆಗೆ ಶಕ್ತಿ ಕೊಟ್ಟಿರುವಂಥ ಕಳೆದ 1 ವರ್ಷ 8 ತಿಂಗಳ ಕಾಲ ನಿರಂತರ ಓಡಾಟ ಮಾಡಿ ಕೆಲಸ ಕಾರ್ಯವನ್ನು ಮಾಡಿರುವಂಥ ಅತ್ಯಂತ ಪ್ರೀತಿಯ ಅಧ್ಯಕ್ಷರಾದ ದಯಾನಂದ ಉಜಿರೆಮಾರ್ ಮತ್ತು ಶಿವಕುಮಾರ್ ಇಬ್ಬರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಪ್ರೇಮಾನಂದ್ ಶೆಟ್ಟಿ ಅವರನ್ನು ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮ ಮೂಡಬಿದ್ರೆ ಅಧ್ಯಕ್ಷರಾದ ದಿನೇಶ್ ಪುತ್ರನ್ ಅವರನ್ನು ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮ OBC ಮೋರ್ಚಾದ RC ನಾರಾಯಣ ಅವರನ್ನು ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮ ಮಂಗಳೂರು ದಕ್ಷಿಣದ ರಮೇಶ್ ಕಂಡೇಟು ಅವರನ್ನು ಕೂಡ ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮ ಬೆಳ್ತಂಗಡಿಯ ಶ್ರೀನಿವಾಸರಾವ್ ಅವರನ್ನು ಕೂಡ ಅಧ್ಯಕ್ಷರು ಶ್ರೀನಿವಾಸರಾವ್ ಅವರನ್ನು ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮ ಸುಳ್ಯದ ಅಧ್ಯಕ್ಷರಾದ ವೆಂಕಟ ಒಳಲಂಬೆ ಅವರನ್ನು ಕೂಡ ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮ ಜಿಲ್ಲೆಯ ಸಹ ಪ್ರಭಾರಿಯಾಗಿದ್ದಂಥ ಗೋಪಾಲ್ ಕೃಷ್ಣ ಹೇರಳೆ ಅವರನ್ನು ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮ ಜಿಲ್ಲೆಯ ಕಾರ್ಯದರ್ಶಿ ಯತೀಶ್ ಆರ್ವರ್ ಅವರನ್ನು ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮ ಜಿಲ್ಲೆಯ ಉಪಾಧ್ಯಕ್ಷರಾದ ಪ್ರಸನ್ನ ಮಾರ್ತಾ ಅವರನ್ನು ಕೂಡ ಸ್ವಾಗತ ಮಾಡ್ತಾ ಇದ್ದೇನೆ. ಜಿಲ್ಲೆಯ ಕಾರ್ಯದರ್ಶಿ ವಿದ್ಯಾ ಗೌರಿ ಪುತ್ತೂರಿನವರನ್ನು ಕೂಡ ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮದ ಸಹ ಪ್ರಭಾರಿ ಮತ್ತು ನಮ್ಮ ಜಿಲ್ಲೆಯ ಉಪಾಧ್ಯಕ್ಷರಾದ ಸುನೀಲ್ ಆಳ್ವ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ, ವೇದಿಕೆ ಮುಂಭಾಗದಲ್ಲಿ ಅನೇಕ ಹಿರಿಯರಿದ್ದಾರೆ. ಈ ಮಂಡಲದಲ್ಲಿ ಕಟ್ಟಿ ಬೆಳೆಸಿದಂಥ ಅನೇಕ ಹಿರಿಯರು, ಮಂಡಲದ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥವರು, ಅನೇಕ ಕಾರ್ಯಕರ್ತರು, ಎಲ್ಲ ಜಿಲ್ಲೆಯಿಂದ ಬಂದಿರುವಂಥ ಎಲ್ಲ ಪದಾಧಿಕಾರಿಗಳಿಗೆ, ಕಾರ್ಯಕರ್ತ ಬಂಧುಗಳಿಗೆ, ವಿಶೇಷವಾಗಿ ಪುತ್ತೂರಿನ ಎಲ್ಲ ಬೂತ್ ಅಧ್ಯಕ್ಷರಿಗೆ, ಶಕ್ತಿ ಕೇಂದ್ರ ಪ್ರಮುಖರಿಗೆ, ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ ಪ್ರಧಾನ ಕಾರ್ಯದರ್ಶಿಗಳಿಗೆ, ಮಂಡಲದ ಎಲ್ಲ ಪದಾಧಿಕಾರಿಗಳಿಗೆ, ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ, ಮಾಧ್ಯಮದ ದಯವಿಟ್ಟು ಹಿಂದಕ್ಕೆ ಬರಬೇಕು, ವೇದಿಕೆಯ ಮುಂಭಾಗದಲ್ಲಿ ಬಂದು ಕುಳಿತುಕೊಳ್ಬೇಕು. ದಯವಿಟ್ಟು ಗಮನಿಸಿ, ಶಾಲು ನೀಡಿ ಗೌರವಿಸುವಂಥ ಎಲ್ಲ ಕಾರ್ಯಕರ್ತ ಬಂಧುಗಳು ವೇದಿಕೆಯ ಮುಂಭಾಗದಲ್ಲಿ ಬಂದು ಕುಳಿತುಕೊಳ್ಬೇಕು. ನಮ್ಮ ನಗರಸಭೆಯ ಅಧ್ಯಕ್ಷರಾದ ಲೀಲಾವತಿ ಅಕ್ಕ ಇದ್ದಾರೆ. ಅವರಿಗೂ ಅತ್ಯಂತ ಹೃದಯಪೂರ್ವಕ ಸ್ವಾಗತ. ಭಾರತೀಯ ಜನತಾ ಪಾರ್ಟಿ ಅಟಲ್ ವಿರಾಸತ್ 2025 ಇದರ ಈ ವೇದಿಕೆಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ಶತಾಬ್ದಿಯ ಈ ಪರ್ವಕಾಲದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ
ಸವಿನೆನಪನ್ನು ಮಾಡುವ ನಿಟ್ಟಿನಲ್ಲಿ ಆಯೋಜಿಸಿರುವಂಥ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಮನದಾಳದ ಮಾತನ್ನು ತಮ್ಮೆಲ್ಲರ ಮುಂದಿಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ಇದೀಗ ನಿಮ್ಮ ಮುಂದೆ ಈ ಕಾರ್ಯಕ್ರಮದ ಜಿಲ್ಲಾ ಸಂಚಾಲಕರಾಗಿರುವಂಥ ಕಿಶೋರ್ ಕುಮಾರ್ ಬೊಟ್ಯಾಡಿ. ರಾಷ್ಟ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಅಟಲ್ ವಿರಾಸತ್ ಕಾರ್ಯಕ್ರಮ ವರ್ಷ ಪೂರ್ತಿ ಕಾರ್ಯಕ್ರಮ ಕಳೆದ ಡಿಸೆಂಬರ್ 25ರಿಂದ ಬರುವ 25 ತನಕ ವರ್ಷ ಪೂರ್ತಿ ಕಾರ್ಯಕ್ರಮ. ಆ ಕಾರ್ಯಕ್ರಮವನ್ನು ರಾಜ್ಯದ ಅಧ್ಯಕ್ಷರು ನಮ್ಮ ಜಿಲ್ಲಾ ಅಧ್ಯಕ್ಷರು ಪುತ್ತೂರಲ್ಲಿ ಮಾಡಬೇಕಂತ ಕೊಟ್ಟರು. ಅವರು ಯಾವ ರೀತಿ ಕಾರ್ಯಕ್ರಮ ಮಾಡಬೇಕಂತ ಎನಿಸಿದ್ರೆ ಅದಕ್ಕಿಂತ 100 ಪಟ್ಟು ಜಾಸ್ತಿ ಆಗಲಿಕ್ಕೆ ನೀವೆಲ್ಲ ದೇವದುರ್ಲಭ ಕಾರ್ಯಕ್ರಮಕ್ಕೋಸ್ಕರ ನಿಮಗೆ ಅಭಿನಂದನೆ ಸಲ್ಲಿಸ್ತೇನೆ. ಬೂತಿನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಬಂದಿದ್ದೀರಿ. ಅಟಲ್ಜಿ ಅಂದ ತಕ್ಷಣ ಒಬ್ಬರು ಅಜಾತ ಶತ್ರು, ಒಬ್ಬರು ಕವಿ, ಲೇಖಕ, ಬರಹಗಾರ, ಒಬ್ಬ ಉತ್ತಮ ರಾಜನೀತಿಜ್ಞ. ಅಜಾತ ಶತ್ರು ಅಂದ ತಕ್ಷಣ ನಮ್ಮ ಮನಸ್ಸಿಗೆ ಬರುವಂಥದ್ದು ಅವರನ್ನು ವಿರೋಧ ಪಕ್ಷದವರು ಕೂಡ ಆಲಂಗಿಸಿದ್ರು, ಪ್ರೀತಿ ಮಾಡ್ತಿದ್ರಂತೆ. 1957ರಲ್ಲಿ ಬಲರಾಂಪುರದಲ್ಲಿ ಸಂಸದರಾಗಿ ಆಯ್ಕೆಯಾದಾಗ ಸಂಸತ್ತಿನಲ್ಲಿ ಪ್ರಥಮ ಬಾರಿಗೆ 4 ನಿಮಿಷದ ಭಾಷಣ ಮಾಡಲಿಕ್ಕೆ ಸಿಕ್ಕಿತವರಿಗೆ. ಆ ಭಾಷಣದಲ್ಲಿ 4 ನಿಮಿಷದಲ್ಲಿ ವಿದೇಶಾಂಗ ನೀತಿಯ ಬಗ್ಗೆ ಅಷ್ಟು ಚೆನ್ನಾಗಿ ಮಾತಾಡಿದರು. ಇಡೀ ಗದ್ದಲದಲ್ಲಿರ್ತಕ್ಕಂಥ ಸದನ ವಾಜಪೇಯಿಯವರ ಭಾಷಣಕ್ಕೆ ಮೌನ ಮುಗ್ಧರಾದರು. ಮಾರನೇ ದಿವಸ ಸದನದ ಭಾಷಣದಲ್ಲಿ ಆಗಿನ ಪ್ರಧಾನಿ ನೆಹರೂರವರು ಅಂತಾರೆ, ವಾಜಪೇಯಿಯವರ ಮಾತು ನನ್ನನ್ನು ಮಂತ್ರಮುಗ್ಧನಾಗಿ ಮಾಡಿದೆ. ಮಾತನಾಡಲು ನಾಲಿಗೆ ಬೇಕು, ಮೌನಕ್ಕೆ ವಿವೇಕ ಬೇಕು. ಇದನ್ನು ವಾಜಪೇಯಿಯವರು ತೋರಿಸಿಕೊಟ್ಟಿದ್ದಾರೆ, ಅದಕ್ಕೆ ಅಭಿನಂದನೆ ಸಲ್ಲಿಸಿದರು. ಇನ್ನೊಂದು ಕಡೆ ಅಜಾತ ಶತ್ರು ಅಂದರೆ ನಿಮ್ಗೆ ಗೊತ್ತು, ಪ್ರಧಾನಿ ಆಗಬೇಕಾದ್ರೆ ಸುಮಾರು 23 ಮಿತ್ರ ಪಕ್ಷಗಳ ಜೊತೆ ಸ್ನೇಹವನ್ನು ಬೆಳೆಸಿ ಪ್ರಧಾನಿ ಆದರವರು. ಅವರ ಆ ಸ್ನೇಹಮಯಿ ಜೀವನಕ್ಕೋಸ್ಕರನೇ ಅವರು ಪ್ರಧಾನಿ ಆದರು, ಮತ್ತು ಕೇಂದ್ರದಲ್ಲಿ ನಮ್ಮ ಸರಕಾರ ಬರಲಿಕ್ಕೆ ಸಾಧ್ಯ ಆಯಿತು. ಅದಕ್ಕೋಸ್ಕರ ವಾಜಪೇಯಿಯವರು ಅಜಾತ ಶತ್ರು. 1992ರಲ್ಲಿ PV ನರಸಿಂಹರಾವ್ ಸರಕಾರ ಅವರಿಗೆ ಪದ್ಮವಿಭೂಷಣ ಕೊಟ್ಟಿತು. ಪದ್ಮವಿಭೂಷಣ ಕೊಡಬೇಕಾದ್ರೆ, ಆ ಪ್ರಶಸ್ತಿ ಪ್ರದಾನ ಮಾಡಬೇಕಾದ್ರೆ ಭಾಷಣದಲ್ಲಿ ಅಂತಾರೆ, ನನ್ನನ್ನು ಇಷ್ಟು ಎತ್ತರಕ್ಕೆ ಉಂಚಾಯಿ ಅನ್ನೋ ಕವನನ್ನು ಹಾಡೋ ಮುಖಾಂತರ ನನ್ನನ್ನು ಇಷ್ಟು ಎತ್ತರಕ್ಕೆ ಕೊಂಡೋಗಬೇಡಿ ಪ್ರಭು, ಯಾಕಂದರೆ ಎತ್ತರದಲ್ಲಿ ನನ್ನ ಯಾರನ್ನು ಆಲಂಗಿಸಲಿಕ್ಕೆ ಆಗೋದಿಲ್ಲ. ಎತ್ತರದಲ್ಲಿ ಮರಗಿಡ ಬೆಳೆಯುವುದಿಲ್ಲ, ಎತ್ತರದ ಮರಗಿಡದಲ್ಲಿ ಹಕ್ಕಿಗಳು ಗೂಡು ಕಟ್ಟುವುದಿಲ್ಲ. ಅಷ್ಟೇ ಅಲ್ಲ, ಅಲ್ಲಿ ಯಾರು ಪ್ರವಾಸಿಗರು ಬಂದು ನಿಲ್ಲುವುದಿಲ್ಲ. ಅದಕ್ಕೋಸ್ಕರ ಎತ್ತರಕ್ಕೆ ಕೊಂಡೋಗಬೇಡಿ ಅಂತ ಒಂದು ಮಾತನ್ನಂತಾರೆ ಕವನದಲ್ಲಿ. ಹೇ ಪ್ರಭು ಮುಜೆ ಇತನ ಊಂಚಾಯಿ ಮದ್ದೇನಾ ಅಂತ ಅಂತಾರೆ. ನಾವೆಲ್ಲರೂ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಇದನ್ನು ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಕೆಲಸ ಮಾಡಿದರೆ ಭಾರತೀಯ ಜನತಾ ಪಾರ್ಟಿ ಸುದೃಢವಾಗಿ ಬೆಳೀಲಿಕ್ಕೆ ಸಾಧ್ಯತೆ ಉಂಟು. ಅದಕ್ಕೋಸ್ಕರ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ರಾಜ್ಯ ಜಿಲ್ಲೆಯಲ್ಲಿ ಅತ್ಯಂತ ಸುದೃಢವಾಗಿ ಬೆಳೀಲಿಕ್ಕೆ ಈ ಅಟಲ್ ವಿರಾಸತ್ ಕಾರ್ಯಕ್ರಮ. ನಿಮ್ಗೆ ಗೊತ್ತು, ರಾಷ್ಟ್ರಭಕ್ತಿ ಅಂದರೆ ವಾಜಪೇಯಿ ಅವರು ಯಾವ ರೀತಿ ಅಂದರೆ ತನ್ನ ಸ್ವಂತ ಮನೆಯನ್ನು ಗ್ರಂಥಾಲಯಕ್ಕೆ ಬಿಟ್ಟುಕೊಟ್ಟು ಪಾರ್ಟಿಯ ಪಕ್ಷದ ಆಫೀಸಲ್ಲಿ ಮಲಗ್ತಿದ್ರಂತೆ. ನಮಗೆಲ್ಲರಿಗೂ ಪ್ರೇರಣೆ, ಅದುವೇ ಪ್ರೇರಣೆ. ಆ ಕಾರಣಕ್ಕೋಸ್ಕರ ನಾವೆಲ್ಲರೂ ಸಾವಿರಾರು ಜನ ದೇವ ದುರ್ಲಭ ಕಾರ್ಯಕರ್ತರು ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕಟ್ಟಾಲೋಗಿ ಕೆಲಸ ಮಾಡ್ತಿದ್ದೇವೆ. ರಾಷ್ಟ್ರಭಕ್ತಿ ಅಂದ ತಕ್ಷಣ 13 ದಿವಸ ಸರಕಾರ ಬಿದ್ದಾಗ ಅವರು ಅಂತಾರೆ, सरकार आएगी जाएगी पार्टियां बनेगी बिगड़ेगी मगर ये देश रहना चाहिए, देश का ಗೌರವ रहना चाहिए. ಆ ರೀತಿ ದೇಶದ ಬಗ್ಗೆ ಯೋಚನೆ ಮಾಡ್ತಾರೆ. ಇನ್ನೊಂದು ಕಡೆ ಪತ್ರಕರ್ತರ ಹತ್ರ ಒಂದು ಮಾತನ್ನು ಕೇಳ್ತಾರಂತೆ, ಅಟಲ್ಜಿ ನೀವು ಕಂಡ ಭಾರತವನ್ನು ವರ್ಣಿಸಿ ಅಂತ. ಅದಕ್ಕೆ ಅವ್ರು ಅಂತಾರೆ, ये वंदन की भूमि है, अभिनंदन की भूमि है, ये अर्पण की भूमि है, तर्पण की भूमि है, बिंदु बिंदु में सिंधु है, कंकर कंकर में शंकर है, जिएंगे तो इसके लिए मरेंगे तो इसके लिए. ಬದುಕಿದರು ಭಾರತಕ್ಕೋಸ್ಕರ ಸತ್ತರು ಭಾರತಕ್ಕೋಸ್ಕರ ಅಂತ. ಎಲ್ಲಿ ಆದರೂ ಸತ್ತ ನಂತರ ನಮ್ಮ ಅಸ್ಥಿಯನ್ನು ಗಂಗಾ ಜಲದಲ್ಲಿ ಬಿಟ್ಟರೆ ಆ ಅಸ್ಥಿಯ ಕನಕನ ಕೂಡ ಭಾರತ್ ಮಾತಾ ಕಿ ಜೈ ಒಂದೇ ಮಾತ್ರ ಅಂತದೆ ಅಂತ. ಅದು ನಮಗೆ ಪ್ರೇರಣೆ, ಅದು ನಮಗೆ ಪ್ರೇರಣೆ. ಇನ್ನೊಂದು ಕಡೆ ಅಂತಾರೆ ಅವರು ದೇಶದ ಬಗ್ಗೆ ಯಾವ ರೀತಿ ಅಂದರೆ, ये देश का ये संस्कृति है, ये आस्था है, ये केवल भौगोलिक इकाई नहीं, ये भारत मिट्टी का टुकड़ा नहीं, जमीन का टुकड़ा नहीं, ये जीता जागता राष्ट्र पुरुष है ಅಂತ. ಈ ಕಾರಣಕ್ಕೆ ಇವತ್ತು ನಾನು ಅನ್ನೋದು, ನಾನು ಸಂಚಾಲಕ, ರಾಜ್ಯಾಧ್ಯಕ್ಷರು ಜಿಲ್ಲಾ ನಾನು ಸಂಚಾಲಕ ಮಾಡಿದರೂ ಕೂಡ ಎಲ್ಲರೂ ಸಂಚಾಲಕರ ಥರ ಕೆಲಸ ಮಾಡಿರೋದಕ್ಕೋಸ್ಕರ ನಿಮಗೆ ಶಿರವಾಗಿ ನಾನು ವಂದನೆ ಮಾಡ್ತೇನೆ, ಶಿರವಾಗಿ ವಂದನೆ ಮಾಡ್ತೇನೆ. ಎಲ್ಲ ಪುತ್ತೂರಿನ ಹಿರಿಯರು,
ತಿಮ್ಮಪ್ಪಣ್ಣ, ಚಂದ್ರಣ್ಣ, ಅಪ್ಪಯ್ಯಣ್ಣ, ಗೋಪಾಲಣ್ಣ, ಎಲ್ಲ ಹಿರಿಯರು ಹೆಸರು ಬಿಟ್ಟು ಹೋದ್ರೆ ಕ್ಷಮಿಸಿ, ಎಲ್ಲ ಹಿರಿಯರು ಯುವಕರ ಥರ ಕೆಲಸ ಮಾಡಿದ ಕಾರಣಕ್ಕೋಸ್ಕರ ನಮ್ಮ ಜಿಲ್ಲಾಧ್ಯಕ್ಷರು ಇಲ್ಲೇ ಬಂದು ನಿಂತಿದ್ರು, ಪ್ರೇಮಣ್ಣ, ಎಲ್ಲರೂ ಒಟ್ಟು ಒಗ್ಗಟ್ಟಾಗಿ ಕೆಲಸ ಮಾಡಿದ ಕಾರಣಕ್ಕೋಸ್ಕರ ನನ್ನದು ರಾಜ್ಯಾಧ್ಯಕ್ಷರೇ, ಇವತ್ತಿನ ಪ್ರಾರ್ಥನೆ ಯಾವ ರೀತಿ ಇತ್ತಂದರೆ, ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ BJP ಸರ್ಕಾರ ಬರಬೇಕು, ಭ್ರಷ್ಟ ಸರ್ಕಾರ ಹೋಗಬೇಕು, BJP ಸರ್ಕಾರ ಬರೋ ಮುಖಾಂತರ ಹಿಂದುತ್ವದ ಸರ್ಕಾರ ಬರಬೇಕು. ಆ ಸಂಕಲ್ಪದೊಂದಿಗೆ ನೀವೆಲ್ಲರೂ ಒಬ್ಬ ಸಾಮಾನ್ಯ ಕಾರ್ಯಕರ್ತ ನಿಲ್ಲಿಸಿದ್ರು ಕೂಡ ಪುತ್ತೂರಲ್ಲಿ ನಾನು ನಿಮಗೆ ಭರವಸೆ ಕೊಡ್ತೇನೆ, ನಾವು ಎಲ್ಲರೂ ಸೇರಿ ಗೆಲ್ಲಿಸ್ತೇವೆ ಅಂತ ಭರವಸೆಯನ್ನು ಕೊಡ್ತಾ, ನೀವೆಲ್ಲ ಈ ಅಟಲ್ ವಿರಾಸത്തിൽ ಇನ್ನೂ ತುಂಬ ರೀತಿಯ ಚಿಂತನ ಮಂಥನ ಆಗಲಿಕ್ಕಿದೆ. ನೀವೆಲ್ಲರೂ ಅವರು ಹಾಕಿಕೊಟ್ಟಂಥ ದಾರಿಯಲ್ಲಿ ಒಂದೆರಡು ಹೆಜ್ಜೆಯನ್ನು ಇಡುವ ಆ ಮುಖಾಂತರ ಮಂಡಲದ ಎಲ್ಲ ಅಧ್ಯಕ್ಷರಿಗೆ, ಎಲ್ಲ ಶಾಸಕರಿಗೆ, ಎಲ್ಲ ಹಿರಿಯರಿಗೆ ನಾನು ಶಿರವಾಗಿ ನಮಿಸ್ತಾ, ಸದಾನಂದ ಗೌಡ ಸರ್ ಇದ್ದಾರೆ, ನಳಿನ್ ಕುಮಾರ್ ಅವರಿದ್ದಾರೆ, ನಮ್ಮ ಸಂಸದರಿದ್ದಾರೆ, ಎಲ್ರಿಗೂ, ಎಲ್ಲ ಶಾಸಕರಿಗೆ, ಧನಂಜಯ ಸರ್ಜಿ ಅವರಿದ್ದಾರೆ, ಕೋಟಾ ಶ್ರೀನಿವಾಸ ಪೂಜಾರಿ ಅವರಿದ್ದಾರೆ, ಎಲ್ರಿಗೂ ಒಂದೇ ಮಾತಲ್ಲಿ ನಾನು ವಂದನೆಯನ್ನು ಸಲ್ಲಿಸ್ತಾ ಸೇರ್ತಕ್ಕಂಥ ಎಲ್ಲ ಹಿರಿಯರಿಗೆ ಶಿರವಾಗಿ ನಮಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಭಾರತ್ ಮಾತಾ ಕಿ ಜೈ. ಅಂಧೇರ ಚಟೇಗ, ಸೂರಜ್ ನಿಕ್ಲೇಗ, ಕಮಲ್ ಕಿಲೇಗ ಎನ್ನುವಂಥ ಭವಿಷ್ಯವಾಣಿಯೊಂದಿಗೆ ಈ ಭಾರತೀಯ ಜನತಾ ಪಾರ್ಟಿಗೆ ಭದ್ರ ಬುನಾದಿಯನ್ನು ಹಾಕಿಕೊಟ್ಟಂಥ ಅಟಲ್ ಬಿಹಾರಿ ವಾಜಪೇಯಿ ಅವರ ಈ ಶತಾಬ್ದಿಯ ಅಟಲ್ ವಿರಾಸತ್ ಕಾರ್ಯಕ್ರಮದ ವಿದ್ಯುಕ್ತ ಚಾಲನೆ ಇದೀಗ ನಡೀಲಿಕ್ಕಿದೆ. ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿ ಅಭ್ಯಾಗತರು ದೀಪ ಪ್ರಜ್ವಲನದೊಂದಿಗೆ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಿಕ್ಕಿದ್ದಾರೆ. कल्याणम् आरोग्यं धनसम्पदः शुभं कुरु त्वं कल्याणम् बोलो भारत माता के, बोलो भारत माता के, बोलो भारत माता के. नमोस्तुते दीपज्योतिर्नमोस्तुते शुभं कुरु त्वं कल्याणम् आरोग्यं धनसम्पदः. ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿ ಅಭ್ಯಾಗತರು ಅಟಲ್ ಬಿಹಾರಿ ವಾಜಪೇಯಿ ಹಾಗೂ ನಮ್ಮ ಪಾರ್ಟಿಯ ಸಂಸ್ಥಾಪಕರಿಗೆ ಪುಷ್ಪಾರ್ಚನೆಯ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂಥ BY ವಿಜಯೇಂದ್ರ ಅವರು, ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ DV ಸದಾನಂದ ಗೌಡರು, ಸಂಸದರಾಗಿರುವಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಕೋಟಾ ಶ್ರೀನಿವಾಸ ಪೂಜಾರಿ, ಮಾಜಿ ಸಂಸದರು, ನಿಕಟಪೂರ್ವ ರಾಜ್ಯಾಧ್ಯಕ್ಷರಾಗಿರುವಂಥ ನಳಿನ್ ಕುಮಾರ್ ಕಟೀಲ್ ಹಾಗೂ ಜಿಲ್ಲಾಧ್ಯಕ್ಷರು ಹಾಗೂ ಎಲ್ಲ ಶಾಸಕರು, ಮಾಜಿ ಶಾಸಕರ ಅಟಲ್ ಬಿಹಾರಿ ವಾಜಪೇಯಿ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸುತ್ತಿದ್ದಾರೆ. ಅಟಲ್ ವಿರಾಸತ್ ಈ ಕಾರ್ಯಕ್ರಮದಲ್ಲಿ ಪುತ್ತೂರಿನ ಇಬ್ಬರು ಜನಪ್ರಿಯ ವೈದ್ಯರು, ಜನಸಂಘದ ಕಾಲದಿಂದಲೂ ನಮ್ಮ ಮಾರ್ಗದರ್ಶಕರಾಗಿರುವಂಥ ಡಾಕ್ಟರ್ MK ಪ್ರಸಾದ್ ಹಾಗೂ ಡಾಕ್ಟರ್ ಗೌರಿ ಪೈ ಇವರನ್ನು ಅಟಲ್ ವಿರಾಸತ್ನ ಈ ಸಂದರ್ಭದಲ್ಲಿ ಅಟಲ್ ಜಿಯವರೊಂದಿಗೆ ತಮ್ಮ ಸಹಯೋಗವನ್ನು ನೀಡಿದ ಈ ಇಬ್ಬರು ಮಹನೀಯರನ್ನು ಗೌರವಿಸುವ ಸುಸಂದರ್ಭ.
ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿ ಅಭ್ಯಾಗತರು ಡಾಕ್ಟರ್ MK ಪ್ರಸಾದ್ ಹಾಗೂ ಡಾಕ್ಟರ್ ಗೌರಿ ಪೈ ಅವರು ಈ ಸಮಾಜಕ್ಕೆ ನೀಡಿರುವಂಥ ಅವರ ಅನನ್ಯ ಸೇವೆ ಹಾಗೂ ಅಟಲ್ಜಿಯವರೊಂದಿಗೆ ಅವರು ಕಳೆದ ಸಂದರ್ಭವನ್ನು ನೆನಪು ಮಾಡುತ್ತಾ ಈ ಸಂದರ್ಭದಲ್ಲಿ ಅವರಿಗೆ ಗೌರವ ಪ್ರದಾನವನ್ನು ಮಾಡಲಿಕ್ಕಿದ್ದೇವೆ. ಆತ್ಮೀಯ ಬಂಧುಗಳೇ, ಡಾಕ್ಟರ್ MK ಪ್ರಸಾದ್ ಹಾಗೂ ಡಾಕ್ಟರ್ ಗೌರಿ ಪೈ, ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆ ಇದರ ಅಟಲ್ ವಿರಾಸತ್ನ ಈ ಒಂದು ಕಾರ್ಯಕ್ರಮದಲ್ಲಿ ಡಾಕ್ಟರ್ MK ಪ್ರಸಾದ್ ಹಾಗೂ ಡಾಕ್ಟರ್ ಗೌರಿ ಪೈರನ್ನು ಸನ್ಮಾನ ಮಾಡೋದಕ್ಕೋಸ್ಕರ ನಾವೆಲ್ಲರೂ ಸಹಾಯರಾಗಿದ್ದೇವೆ. ಪುತ್ತೂರಿನ ಖ್ಯಾತ ವೈದ್ಯರಾದ ಬಡವರ ಪಾಲಿನ ದೇವರೆಂದು ಜನನಿತರಾದ ಡಾಕ್ಟರ್ MK ಪ್ರಸಾದ್ ಅವರು ತಮ್ಮ ವೃತ್ತಿಯಲ್ಲಿ ಆರಂಭದಲ್ಲಿ ಸರ್ಕಾರಿ ವೈದ್ಯರಾಗಿದ್ದು ತದನಂತರ ರಾಜೀನಾಮೆ ನೀಡಿ ಬಳಿಕ ಖಾಸಗಿಯಾಗಿ ಜನರ ಸೇವೆಯನ್ನು ಮಾಡುತ್ತಾ BJP ಬಗ್ಗೆ ಅಪರಿಮಿತವಾದಂಥ ಪ್ರೀತಿ ಮತ್ತು ನಂಬಿಕೆಯನ್ನು ಇಟ್ಟವರು. ಪುತ್ತೂರಿನ BJPಯ ಬೆಳವಣಿಗೆಯಲ್ಲಿ ಡಾಕ್ಟರ್ ಪ್ರಸಾದ್ ರವರ ಪಾತ್ರ ಅತಿ ದೊಡ್ಡದು. 1994ರಲ್ಲಿ DV ಸದಾನಂದ ಗೌಡರ ವಿಧಾನಸಭಾ ಚುನಾವಣೆಯಲ್ಲಿ 404 ಮತಗಳ ಅಂತರದ ಗೆಲುವಿನ ಮುಖಾಂತರ BJPಗೆ ಶಕ್ತಿ ತುಂಬಿದವರು ಡಾಕ್ಟರ್ ಪ್ರಸಾದ್ ಭಂಡಾರಿ ಅವರು. 2008ನೇ ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮ ಪತ್ನಿ ಮಲ್ಲಿಕಾ ಪ್ರಸಾದ್ ರವರನ್ನು ಶಾಸಕರನ್ನಾಗಿ ಆಯ್ಕೆ ಮಾಡುವಲ್ಲಿ ಕೂಡ ಡಾಕ್ಟರ್ MK ಪ್ರಸಾದ್ ರವರು ಗಮನ ಸೆಳೆಯುತ್ತಾರೆ. 1991 ಏಪ್ರಿಲ್ 14ರ ವಿಶ್ವ ಹಬ್ಬದಂದು ಪುತ್ತೂರಿಗೆ ಆಗಮಿಸಿದ ಇದೇ ಸ್ಥಳದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ನಿಧಿ ಸಮರ್ಪಣೆಯನ್ನು ಮಾಡಿರುತ್ತಾರೆ. ಅಂದಿನ ಕಾರ್ಯಕ್ರಮದಲ್ಲಿ ಅವರು ಅಧ್ಯಕ್ಷತೆಯನ್ನು ಕೂಡ ವಹಿಸಿಕೊಂಡಿರ್ತಾರೆ. ತನ್ನ ಈ ಇಳಿ ವಯಸ್ಸಿನಲ್ಲಿ ಕೂಡ BJP ಹಾಗೂ ಹಿಂದುತ್ವಕ್ಕೋಸ್ಕರ ಮಿಡಿಯುತ್ತಿರುವ ವ್ಯಕ್ತಿತ್ವ ನಮ್ಮ ಡಾಕ್ಟರ್ ಪ್ರಸಾದ್ ರವರದ್ದು. ಅಂಥ ಹಿಂದೂ ನಾಯಕ ಡಾಕ್ಟರ್ MK ಪ್ರಸಾದ್ರನ್ನು ಅಟಲ್ ವಿರಾಸತ್ ಕಾರ್ಯಕ್ರಮದಲ್ಲಿ ಸನ್ಮಾನಿಸುತ್ತಿರುವುದು ನಿಜವಾಗಿ ನಮ್ಮ ಪಾಲಿನ ಸೌಭಾಗ್ಯ, ಅದೇ ರೀತಿ BJPಗೂ ಹೆಮ್ಮೆಯ ವಿಷಯ. ಇನ್ನು ಡಾಕ್ಟರ್ ಗೌರಿ ಪೈ ಅವರ ಕುಟುಂಬ RSS ಹಾಗೂ ಜನಸಂಘದಲ್ಲಿ ತೊಡಗಿಸಿಕೊಂಡು ಆ ಕಾಲದಿಂದ ಇಂದಿನವರೆಗೂ ಕೂಡ ಜನಸಂಘ ಹಾಗೂ BJPಯ ಪೋಷಕರಾಗಿ ತನ್ನನ್ನು ತೊಡಗಿಸಿಕೊಂಡಿರುತ್ತಾರೆ. ಪುತ್ತೂರಿನ ಯಾವುದೇ ಸಂಘ ಪರಿವಾರದ ಕಾರ್ಯಕ್ರಮವಾದರೂ ಕೂಡ ಡಾಕ್ಟರ್ ಗೌರಿ ಪೈ ಮತ್ತು ಅವರ ಕುಟುಂಬದ ಕೊಡುಗೆ ಅಪಾರ. ತಮ್ಮ ಜೀವನದುದ್ದಕ್ಕೂ ಪಕ್ಷದ ಕೆಲಸದಲ್ಲಿ ತಾನು ಮತ್ತು ತನ್ನವರನ್ನು ತೊಡಗಿಸಿಕೊಳ್ಳುತ್ತಿದ್ದ ಡಾಕ್ಟರ್ ಗೌರಿ ಪೈ ಅವರ ಕೊಡುಗೆ ಅಪಾರ. ಅದೇ ರೀತಿ ಗಿರಿಜಾ ಕ್ಲಿನಿಕ್ ಎಂಬ ಆಸ್ಪತ್ರೆಯನ್ನು ಹಲವು ದಶಕಗಳ ಕಾಲ ನಡೆಸಿದಂಥ ಡಾಕ್ಟರ್ ಗೌರಿ ಪೈ ಅವರು ತಮ್ಮ ವೃದ್ಧಾಪ್ಯದ ಸಮಯದಲ್ಲಿ ಕ್ಲಿನಿಕನ್ನು ಮುಚ್ಚಿ ಹಿರಿಯರಿಗೆ ಸಹಾಯ ಕೇಂದ್ರವಾದಂಥ ಆನಂದಾಶ್ರಮವನ್ನು ಸ್ಥಾಪಿಸಿ ಹಿರಿಯರ ಸೇವೆಯನ್ನು ಮಾಡಿಕೊಂಡು ಬರುತ್ತಿರುತ್ತಾರೆ. 1996ರಲ್ಲಿ ಚುನಾವಣಾ ಸಂದರ್ಭದಲ್ಲಿ ಪುತ್ತೂರಿಗೆ ಬಂದಂಥ ಅಟಲ್ ಬಿಹಾರಿ ವಾಜಪೇಯಿ ಅವರನ್ನು ದರ್ಬೆಯ ತಮ್ಮ ನಿವಾಸಕ್ಕೆ ಆಹ್ವಾನಿಸಿ ಅವರಿಗೆ ಊಟೋಪಚಾರವನ್ನು ನೀಡಿ ಗೌರವಿಸಿದ ಡಾಕ್ಟರ್ ಗೌರಿ ಪೈ ಅವರನ್ನು ಇಂದು ಅಟಲ್ ವಿರಾಸತ್ ಕಾರ್ಯಕ್ರಮದಲ್ಲಿ ಅವರನ್ನು ಸನ್ಮಾನಿಸುತ್ತಿರುವುದು ಸಂತೋಷದ ವಿಚಾರ ಹಾಗೂ BJPಗೂ ಹೆಮ್ಮೆ. ಇಂದಿನ ಈ 2 ಜನ ದಿಗ್ಗಜರನ್ನು ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರಿನಲ್ಲಿ ಅಂದು ಅಟಲ್ ಬಿಹಾರಿ ವಾಜಪೇಯಿ ಅವರು ಭಾಷಣ ಮಾಡಿ ಹೋದಂಥ ಅದೇ ಜಾಗದಲ್ಲಿ ಇವತ್ತು ಅವರನ್ನು ಸನ್ಮಾನವನ್ನು ನಮ್ಮ ರಾಜ್ಯದ ಅಧ್ಯಕ್ಷರಾದ ವಿಜಯೇಂದ್ರ, ಅದೇ ರೀತಿ ಮಾಜಿ ಮುಖ್ಯಮಂತ್ರಿಗಳಾದಂಥ DV ಸದಾನಂದ ಗೌಡರು, ಅದೇ ರೀತಿ ಮಾಜಿ ರಾಜ್ಯಾಧ್ಯಕ್ಷರಾದಂಥ ನಳಿನ್ ಕುಮಾರ್ ಕಟೀಲ್ ಅವರು, ಅದೇ ರೀತಿ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು, ಅದೇ ರೀತಿ ಜಿಲ್ಲಾಧ್ಯಕ್ಷರಾದಂತಹ ಸತೀಶ್ ಕುಂಪಳ ಅವರು, ಅದೇ ರೀತಿ ಅಟಲ್ ವಿರಾಸತ್ ಕಾರ್ಯಕ್ರಮದ ಸಂಚಾಲಕರಾದಂತಹ ವಿಧಾನ ಪರಿಷತ್ತಿನ ಸದಸ್ಯರಾದಂತಹ ಕಿಶೋರ್ ಕುಮಾರ್ ಬೊಟ್ಯಾಡಿ ಅವರ ಒಂದು ನೇತೃತ್ವದಲ್ಲಿ ಮತ್ತೆಲ್ಲ ನಮ್ಮ ಜಿಲ್ಲೆಯ ಶಾಸಕರುಗಳು, ಅದೇ ರೀತಿ ಎಲ್ಲ ನಮ್ಮ ಮಂಡಲದ ಅಧ್ಯಕ್ಷರುಗಳ ನೇತೃತ್ವದಲ್ಲಿ ಅವರಿಗೆ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಅಟಲ್ ಬಿಹಾರಿ ವಾಜಪೇಯಿ ಕಿ, ಬೋಲೋ ಭಾರತ್ ಮಾತಾ ಕಿ. ಅಟಲ್ ವಿರಾಸತ್ನ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಕೇಂದ್ರ ಸಚಿವರಾಗಿರುವಂಥ DV ಸದಾನಂದ ಗೌಡ ಅವರು. ಅಟಲ್ಜಿಯವರನ್ನು ಅತ್ಯಂತ ಸನಿಹದಲ್ಲಿ ಕಂಡು
ಅವರ ಸಾಮೀಪ್ಯದಿಂದ ಪ್ರಭಾವಿತರಾಗಿರುವಂಥ ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ ಡಿ ವಿ ಸದಾನಂದ ಗೌಡರು ಅವರು ಅಟಲ್ಜಿಯವರ ಬದುಕಿನ ಬಗ್ಗೆ ಬೆಳಕು ಚೆಲ್ಲಿಕ್ಕಿದ್ದಾರೆ. ಒಂದು ಅತ್ಯಂತ ಮನಮುಟ್ಟುವ ಮತ್ತು ನಿಜವಾದ ಅರ್ಥದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮತ್ತು ಅಟಲ್ ಅಭಿಮಾನಿಗಳು ಮಾಡಬೇಕಾದಂಥ ಒಂದು ಕಾರ್ಯಕ್ರಮವನ್ನು ಪುತ್ತೂರಿನಲ್ಲಿ ಆಯೋಜನೆ ಮಾಡಿದಂತಹ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಸತೀಶ್ ಕುಂಪಲ್ ಅವರ ತಂಡಕ್ಕೆ ನಾನು ವಿಶೇಷ ಕೃತಜ್ಞತೆ ಮತ್ತು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದು ಕೂಡ ವಿಶೇಷವಾಗಿ ಪುತ್ತೂರಿನ ಪುಣ್ಯಭೂಮಿಯಲ್ಲಿ 91ನೇ ಇಸವಿಯಲ್ಲಿ ಬೆಳ್ತಂಗಡಿ, ಸುಳ್ಯ ಮತ್ತು ಪುತ್ತೂರಿನ ಆ ಚುನಾವಣಾ ಪ್ರಚಾರಕ್ಕಾಗಿ ಅವರು ಪುತ್ತೂರಿಗೆ ಬಂದಿದ್ದರು. ನಾನು ನಮ್ಮ ರಾಜ್ಯದ ಅಧ್ಯಕ್ಷರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅವರ ಬೇರೆಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವರು ಬಂದರೆ ವಿಜಯೇಂದ್ರರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಗಳು. ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ನನ್ನೆಲ್ಲ ಪಕ್ಷದ ಪ್ರಮುಖ ಕಾರ್ಯಕರ್ತರೇ ಸೇರಿದ ನನ್ನೆಲ್ಲ ಪ್ರೀತಿಯ ಬಂಧು ಭಗಿನಿಯರೇ, ನಾನು ಮೇಲಿದ್ದವರ ಯಾರ ಹೆಸರನ್ನು ಯಾಕೆ ಉಲ್ಲೇಖ ಮಾಡಲಿಲ್ಲ ಅಂತ ನಿಮಗೆಲ್ಲ ಗೊತ್ತಾಗಿರ್ಬೋದು. ಅಟಲ್ಜಿಯವರು ಪ್ರಧಾನಮಂತ್ರಿ ಆದಮೇಲೆ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಅವರಿಗೆ ಒಂದು ಗೌರವ ಸಮರ್ಪಣೆಯ ಕಾರ್ಯಕ್ರಮ ದೆಹಲಿಯಲ್ಲಿ ಮಾಡಲಾಗಿತ್ತು. ಅವರಿಗೆ ಗೌರವ ಸಮರ್ಪಣೆಯ ಕಾರ್ಯಕ್ರಮ ಮಾಡುವಾಗಲೇ ನನಗೆ ಮಾಡಬಾರ್ದು ಅಂತ ಹೇಳುವಂಥ ಮಾತನ್ನು ಅವರು ಹೇಳಿದರು. ಆದರೂ ಮಾಡುವಂಥ ಕಾರ್ಯವನ್ನು ಪಕ್ಷದ ವತಿಯಿಂದ ಮಾಡಲಾಯಿತು. ಅಲ್ಲೇ ಒಂದು ಅವರು ಮಾತನ್ನು ಹೇಳಿದರು, ನಾನಿವತ್ತಿಗೆ ಪ್ರಧಾನಮಂತ್ರಿಯ ಕುರ್ಚಿಯಲ್ಲಿ ಕೂತು 8 ದಿವಸ ಆಯಿತು, ಆದರೆ ನನ್ನ ಪಕ್ಷದ ಕಾರ್ಯಕರ್ತನ ಜೊತೆ ಆ ಒಂದು ಕುರ್ಚಿಯಲ್ಲಿ ಕೂತಂಥ ಸಂತೋಷ ಆ 7 ದಿನಗಳಲ್ಲಿ ನನಗೆ ಲಭ್ಯ ಆಗಲಿಲ್ಲ. ಅದಕ್ಕಾಗಿಯೇ ನಾನೊಬ್ಬ ಕಾರ್ಯಕರ್ತನಾಗಿಯೇ ಇರಬೇಕು. ಅವರು ಹೇಳ್ತಾಯಿದ್ರು, ನನ್ನ ಕಾರ್ಯಕರ್ತರಿಗೆ ತಲುಪಲಿಕ್ಕೆ ಆಗದಂಥ ಜಾಗದಲ್ಲಿ ನನ್ನನ್ನು ಕೂರಿಸ್ಬೇಡ ದೇವರೇ, ನನ್ನನ್ನು ಕಾರ್ಯಕರ್ತರ ಜೊತೆ ಸೇರುವಂಥ ಒಂದು ಇದರಲ್ಲಿ ಕೂರಿಸು ಅಂತ ಹೇಳುವಂಥ ಮಾತನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿದರು. ಅದಕ್ಕಾಗಿಯೇ ನಾನು ವೇದಿಕೆಯಲ್ಲಿರುವಂಥ ಎಲ್ಲರೂ ಕಾರ್ಯಕರ್ತರೇ, ವಿಜಯೇಂದ್ರರಿಂದ ಹಿಡಿದು ಅಲ್ಲಿ ಕೂತಂಥ ನಾವೆಲ್ಲರೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿಗಳಾಗಿ ಕಾರ್ಯಕರ್ತರಾಗಿ ನಾವು ಕೆಲಸ ಮಾಡಬೇಕು ಅಂತ ಹೇಳುವಂಥ ಸಂದೇಶವನ್ನು ಅಟಲ್ ಬಿಹಾರಿ ವಾಜಪೇಯಿಯವರು ಇಡೀ ದೇಶದ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಕೊಟ್ಟಿದ್ದರು. ಪ್ರಾಯಶಃ ಪುತ್ತೂರಿಗೆ ಇದು ಅತ್ಯಂತ ಒಂದು ಹತ್ತಿರದ ಸಂದೇಶ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ಈ ಅಟಲ್ಜಿಯವರ 100ನೇ ವರ್ಷದ ಕಾರ್ಯಾಚರಣೆ ಮುಖಾಂತರ ಕಾರ್ಯಕರ್ತರಿಗೆ ಉತ್ಸಾಹ ತುಂಬಿ ಕಳೆದು ಹೋದ ಪುತ್ತೂರನ್ನು ಮತ್ತೆ ಭಾರತೀಯ ಜನತಾ ಪಾರ್ಟಿಯ ತೆಕ್ಕೆಗೆ ತರಲಿಕ್ಕೆ ಇದೊಂದು ವೇದಿಕೆ ಆಗಬೇಕು ಅಂತ ನಾನು ಭಾವಿಸ್ತಾ ಇದ್ದೇನೆ. ಅಟಲ್ಜಿಯವರ ಬಗ್ಗೆ ಮಾತಾಡೋದಿದ್ದರೆ ಗಂಟೆಗಟ್ಟಲೆ ದಿನಗಟ್ಟಲೆ ಮಾತಾಡ್ಬೋದು ನಮಗೆ. ಪ್ರಾಯಶಃ ಹೇಗೆ ಆ ಶ್ರೀಕೃಷ್ಣನ ಭಗವದ್ಗೀತೆ ಮನುಕುಲದ ಎಲ್ಲ ಸಮಸ್ಯೆಗಳಿಗೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥದ್ದು ಸಾಧ್ಯವೋ ಅದೇ ರೀತಿ ರಾಜಕಾರಣದ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ಅಟಲ್ಜಿಯವರ ಆ ರಾಜಕೀಯ ಜೀವನದ ಚರಿತ್ರೆಯ ಪ್ರತಿಯೊಂದು ಹೆಜ್ಜೆಗಳು ಕೂಡ ಕಾರಣೀಭೂತ ಆಗಿದೆ ನಾನು ಭಾವಿಸ್ತಾ ಇದ್ದೆ. ನಾನು ದೇವಸ್ಥಾನಕ್ಕೆ ಬರುವಂಥ ಸಂದರ್ಭದಲ್ಲಿ ಅಲ್ಲಿ ನಮ್ಮ ಡಾಕ್ಟರ್ ಪ್ರಸಾದರಿದ್ದರು. ಅವರನ್ನು ನಾವು ಪರಿಚಯ ಮಾಡಿದೆವು ವಿಜಯೇಂದ್ರರಿಗೆ. ಈ ಒಂದು ಡಾಕ್ಟ್ರು ಇವರು ಕೇವಲ ಪುತ್ತೂರಿನ ಜನತೆಗೆ ಮಾತ್ರ ಡಾಕ್ಟರ್ ಅಲ್ಲ, BJPಗೂ ಡಾಕ್ಟರ್ ಆದ ಕಾರಣವೇ ನಾವು ಜೀವಂತವಾಗಿ ಪುತ್ತೂರಿನಲ್ಲಿ ಮೇಲೆ ಬರಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳುವಂಥ ಮಾತನ್ನು ಹೇಳಿದೆ. ಗೌರಿಪೈಯವರ ಮನೆಯಲ್ಲಿ ಅಂದಿನ ದಿನದಲ್ಲಿ ವಾಜಪೇಯಿ ಬಂದಾಗ ಊಟ, ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಊಟದ ಟೇಬಲಿಂದ ಹಿಡಿದು ಪ್ರತಿಯೊಂದು ಭಾಗದಲ್ಲಿ ಕೂಡ ಇವರ ಫೋಟೋ ಬೇಕು ಅಂತ ಹೇಳಿ. ನನಗಾದರೂ ಸಿಟ್ಟು ಬರ್ತಿತ್ತು ಅಟಲ್ಜಿಯವರಿಗೆ, ಯಾರು ಫೋಟೋ ತೆಗೆಸುವಾಗ ಕೂಡ ಅವರಿಗೆ ಬೇಜಾರಾಗಲಿದೆ, ತೆಗೆಸಿ ಅಂತ. ಎಂಥ ಅದ್ಭುತ ಒಬ್ಬ ನಾಯಕ ನೀವು ಆಲೋಚನೆ ಮಾಡಿ. ಪಕ್ಷ ಸಂಘಟನೆ ಅಂತ ಹೇಳಿದಾಗ, ಪಕ್ಷದ ಕಾರ್ಯಕರ್ತ ಅಂತ ಹೇಳಿದಾಗ ಅವರಲ್ಲಿದ್ದಂಥ ಭಾವನೆಗಳನ್ನು ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕು ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ನಾನು ಭಾರಿ ಸುದೀರ್ಘವಾಗಿ ಮಾತಾಡಲಿಕ್ಕೆ ಇಷ್ಟಪಡುವುದಿಲ್ಲ, ಭಾರಿ ಜನ ಮಾತಾಡೋರಿದ್ದಾರೆ. ಪ್ರಾಯಶಃ
ಇವತ್ತು ನೀವೆಲ್ಲ ನೋಡಿರ್ಬೋದು, ಭಾರತ ದೇಶದ ಸುಮಾರು 50 ವರ್ಷದ ಕಾಂಗ್ರೆಸ್ನ ಆಡಳಿತ ಸ್ವತಂತ್ರದ ನಂತರ ಒಂದು ರಾಜಕಾರಣ ಅಂತ ಹೇಳಿದ್ರೆ ಅದೊಂದು ಬರೀ ಕಲುಷಿತ ಪ್ರದೇಶ ಅಂತ ಹೇಳುವಂಥ ಭಾವನೆ ವ್ಯಕ್ತ ಆಗಿತ್ತು. ಈ ದೇಶದಲ್ಲಿ ಯಾವತ್ತೂ ಕೂಡ ಒಂದು ಒಳ್ಳೆಯ ರಾಜಕಾರಣ ಮಾಡಲಿಕ್ಕೆ ಸಾಧ್ಯ ಅಲ್ಲ ಅಂತ ಹೇಳುವಂಥ ಸಂದರ್ಭ ಬಂದಿತ್ತು. ಯಾವಾಗ ಅಟಲ್ಜಿ ಅಂತವರು, ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಈ ದೇಶಕ್ಕೆ ಬಲಿದಾನ ಆದಮೇಲೆ, ದೀನ್ ದಯಾಳ್ ಉಪಾಧ್ಯಾಯರು ಈ ದೇಶಕ್ಕೆ ಬಲಿದಾನ ಆದಮೇಲೆ ಪ್ರಾಯಶಃ ಇಡೀ BJPಯ ಆ ಚುಕ್ಕಾಣಿಯನ್ನು ಅವರು ಮತ್ತು ಲಾಲ್ ಕೃಷ್ಣ ಅದ್ವಾನಿಯವರು ಹಿಡ್ಕೊಂಡು ಮುಂದೆ ಬಂದದ್ದನ್ನು ನೀವು ಕಂಡಿದ್ದೀರಿ. ಅವರ ಹಂತದಲ್ಲಿ ಕೂಡ ಅವರ ನಡೆದಂಥ ದಾರಿಯೇ ಒಂದು ಚರಿತ್ರೆ. ಶ್ಯಾಮ್ ಪ್ರಸಾದ್ ಮುಖರ್ಜಿ ಅಧಿಕಾರವನ್ನು ಬಿಟ್ಟು ಅವರು ಭಾರತೀಯ ಜನಸಂಘವನ್ನು ಕಟ್ಟಿದರು. 77ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಕೂಡ ಅದನ್ನೇ ಹೇಳಿದರು, ಈ ದೇಶದ ಆಚಾರ ವಿಚಾರ ಸಂಸ್ಕೃತಿ ಪರಂಪರೆ ಇದನ್ನು ಮರೆತು ವಿದೇಶಿ ಆ ವಿಚಾರಕ್ಕೆ ಒತ್ತು ಕೊಟ್ಟು ಆಡಳಿತ ಮಾಡಿದರೆ ಅಂಥ ಆಡಳಿತದಲ್ಲಿ ನಾನಿರುವುದಿಲ್ಲ ಅಂತ ಹೇಳಿ ಅಟಲ್ಜಿ, ಅದ್ವಾನಿ ಇವರೆಲ್ಲ ರಾಜೀನಾಮೆ ಕೊಟ್ಟು ಹೊರಗೆ ಬಂದು ನಮ್ಮ ಪಕ್ಷವನ್ನು ಕಟ್ಟಿದ್ದಾರೆ. ನಿಜ, ನರೇಂದ್ರ ಮೋದಿ ಅವರು ಒಂದು ಮಾತನ್ನು ಹೇಳಿದರು, ನಾವು ರಾಜಕಾರಣ ಮಾಡುವಂಥ ಸಂದರ್ಭ 1980ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿಯವರು ಕೊಟ್ಟಂಥ ಧ್ಯೇಯ ವಾಕ್ಯದ ಆಧಾರದಲ್ಲಿ ನಮ್ಮ ರಾಜನೀತಿ ಮಾಡಬೇಕು. ಅವರು ಹೇಳಿದರು, ಅದ್ಭುತವಾದಂಥ ವಿಚಾರಗಳನ್ನು ಹೇಳಿದರು. ನಮ್ಮ ಧ್ಯೇಯ ವಾಕ್ಯವೇ ಭಾರೀ ಜನ ರಾಜಕೀಯ ವಿಶ್ಲೇಷಕರು, ಮಾಧ್ಯಮದ ಮಿತ್ರರು ಚರ್ಚೆ ಮಾಡಿದರು, ಈ ಧ್ಯೇಯ ವಾಕ್ಯವನ್ನು ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಟಲ್ಜಿಯವರು ಆ ಮುಂಬಯಿಯ ನಮ್ಮ ಮಹಾ ಅಧಿವೇಶನದಲ್ಲಿ MC ಚಾಗ್ಲರ್ ಅಧ್ಯಕ್ಷರಾಗಿದ್ದಂಥ ಅಧಿವೇಶನದಲ್ಲಿ ಒಂದು ಮಾತು ಹೇಳಿದರು, ನಮ್ಮ ಪಕ್ಷ ಅಧಿಕಾರಕ್ಕೋಸ್ಕರ ಅದು ಸ್ಥಾಪನೆಯಾದಂಥ ಪಕ್ಷ ಅಲ್ಲ ಭಾರತೀಯ ಜನತಾ ಪಾರ್ಟಿ. ಅಧಿಕಾರದ ಆಧಾರದಲ್ಲಿ ದೇಶ ಕಟ್ಟುವಂಥದ್ದು, ಜಗತ್ತಿನಲ್ಲಿ ಯಶಸ್ವಿ ರಾಷ್ಟ್ರವಾಗಿ ಮೂಡಿಬರುವಂತೆ ಮಾಡುವಂಥದ್ದೇ ನಮ್ಮ ಧ್ಯೇಯ. ಅದಕ್ಕಾಗಿ ಯಾವುದೇ ಬಲಿದಾನಕ್ಕೆ ನಾವು ಸಿದ್ಧರಿರ್ತೇವೆ ಅಂತ ಹೇಳುವಂಥ ಘೋಷಣೆಯನ್ನು ಮಾಡಿದ್ದನ್ನು ನೀವು ಕಂಡಿದ್ದೀರಿ. ಅದೇ ರೀತಿ ಆಯಿತು, ಅದ್ಭುತವಾದಂಥ ಘೋಷವಾಕ್ಯ, ಸ್ವಾಭಿಮಾನಿ ಸಶಕ್ತ ಸಮೃದ್ಧ ಭಾರತದ ನಿರ್ಮಾಣವೇ ಭಾರತೀಯ ಜನತಾ ಪಾರ್ಟಿಯ ಗುರಿ ಅಂತ ಹೇಳಿದರು. 3 ಶಬ್ದಗಳು, ವಿಶೇಷವಾದಂಥ ಶಬ್ದಗಳು. ಸ್ವಾಭಿಮಾನಿ, ಜಗತ್ತಿನಲ್ಲಿ ಯಾವುದೇ ರಾಷ್ಟ್ರಕ್ಕೂ ಸಡ್ಡು ಹೊಡೆಯುವಂಥದ್ದು ಅದರಲ್ಲಿ ನಾವು ಮುಂದೆ ನಿಲ್ತೇವೆ, ಯಾವುದೇ ಒಂದು ರಾಷ್ಟ್ರಕ್ಕೆ ಕೂಡ ನಮಸ್ಕಾರ ಹಿಡ್ಕೊಂಡು ಇರುವಂಥ ರಾಷ್ಟ್ರ ಭಾರತ ಆಗಬಾರ್ದು ಅಂತ ಹೇಳುವಂಥದ್ದನ್ನೇ ಹೇಳಿ. ಸಶಕ್ತ ಭಾರತದ ನಿರ್ಮಾಣ ಆಗಬೇಕು, ನಮ್ಮ ಶಕ್ತಿಯ ಪ್ರದರ್ಶನ ಜಗತ್ತಿಗೆ ಆಗಬೇಕು, ನಮ್ಮ ಶಕ್ತಿಯ ಪ್ರದರ್ಶನದಲ್ಲೇ ಈ ಪಕ್ಷ ಭಾರತ ದೇಶವನ್ನು ಅತ್ಯಂತ ಸಶಕ್ತ ಭಾರತ ಅಂತ ಮಾಡಬೇಕು ಅಂತ ಹೇಳುವಂಥ ಮಾತನ್ನು ಹೇಳಿದೆ. ಸಮೃದ್ಧ ಭಾರತದ ಪರಿಕಲ್ಪನೆ ಇವತ್ತು ಜಗತ್ತಿನಲ್ಲೇ ನಾವು ಹೇಳುವಂಥದ್ದಲ್ಲ, ಜಗತ್ತಿನಲ್ಲೇ ಇಂಡಿಯಾ ಇಸ್ ದಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಇಕಾನಮಿ ಇನ್ ದಿ ವರ್ಲ್ಡ್ ಬ್ಯಾಂಕ್ ಹೇಳುವಂಥದ್ದು ನಾವು ಹೇಳುವಂಥದ್ದಲ್ಲ, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಹೇಳ್ತಾ ಇರುವಂಥದ್ದು. ಒಂದು ಸಶಕ್ತ ಭಾರತದ ಸಮೃದ್ಧ ಭಾರತದ ನಿರ್ಮಾಣ ಮಾಡುವಂಥ ಕೆಲಸ ಸಾಮಾನ್ಯ ಕಟ್ಟಕಡೆಯ ವ್ಯಕ್ತಿ ಕೂಡ ತನ್ನ ಜೀವನವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಯುವಂಥ ಆ ಒಂದು ಭಾರತ, ಸ್ವಾಭಿಮಾನಿ ಭಾರತದಲ್ಲೇ ಪೋಖ್ರಾನ್ ಅಣುಸ್ಫೋಟ ಮಾಡಿದರು. ಜಗತ್ತಿಗೆ ಆಶ್ಚರ್ಯ ಆಯಿತು, ಭಾರತದಂಥ ಒಂದು ರಾಷ್ಟ್ರ ಇದನ್ನು ಮಾಡಲಿಕ್ಕೆ ಸಾಧ್ಯವೋ ಅಂತ ಹೇಳಿ. ಜಗತ್ತಿನ ಎಲ್ಲ ಬಲಿಷ್ಠ ರಾಷ್ಟ್ರಗಳು ನಿರ್ಬಂಧ ಹೇರಿದವು, ಸ್ಯಾಂಕ್ಷನ್ ಭಾರತದ ಮೇಲೆ. ಅಟಲ್ಜಿ ಒಂದು ಮಾತನ್ನು ಹೇಳಿದರು, ನನ್ನ ದೇಶದಲ್ಲಿರುವಂಥ 120 ಕೋಟಿ ಜನರ ಶಕ್ತಿ ಪ್ರಯೋಗಗಳ ಮುಖಾಂತರ ನಮ್ಮನ್ನು ನಾವೇ ನೋಡಿಕೊಳ್ತೇವೆ, ಯಾವ ದೇಶದ ಹಂಗು ನಮಗೆ ಬೇಡ ಅಂತ ಹೇಳುವಂಥದ್ದನ್ನು ಸಾಬೀತು ಮಾಡಿದ ಕೆಲಸವನ್ನು ನೀವು ಕಂಡಿದ್ದೀರಿ. ಇದೆಲ್ಲ ಅಟಲ್ಜಿಯವರು ಹೇಳಿದಂಥ ಮಾತನ್ನು ನಡೆಸಿಕೊಡುವಂಥದ್ದು. ಈ ದೇಶ ಒಂದು ಸಶಕ್ತ ದೇಶ ಆಗಬೇಕು ಅಂತ ಹೇಳಿದರೆ ಅಟಲ್ಜಿಯವರ ಮನಸ್ಸಲ್ಲಿತ್ತು. ಈ ದೇಶದ ಪ್ರತಿಯೊಬ್ಬ ಪ್ರಜೆ ಕೂಡ ಸ್ವಾಭಿಮಾನಿಯಾಗಿ ನನ್ನ ಸ್ವಂತ ಕಾಲಲ್ಲಿ ನಿಲ್ಲುವಂಥ ಕೆಲಸ ಕಾರ್ಯಗಳಾಗಬೇಕು. ಒಂದಷ್ಟು ಯೋಜನೆಗಳನ್ನು ರೂಪೀಕರಣ ಮಾಡಿದರು. ಯಾವತ್ತೂ ಕೂಡ ಅವರ ಒಂದು ಮನಸ್ಸಿನ ಭಾವನೆ ಯೋಜನೆ ಮತ್ತು ಅನುಷ್ಠಾನ. ಯೋಚಿಸದೆ ಯಾವುದನ್ನು ಘೋಷಣೆ ಮಾಡುವಂಗಿಲ್ಲ. ಒಮ್ಮೆ ಘೋಷಣೆ ಮಾಡಿದ ಮೇಲೆ ಅದನ್ನು ಯೋಜನೆಯನ್ನಾಗಿ ಪರಿವರ್ತನೆ ಮಾಡಬೇಕು. ಆ ಯೋಜನೆಯನ್ನಾಗಿ ಪರಿವರ್ತನೆ ಮಾಡಿದರೆ ಸಾಲದು, ಅದನ್ನು ಅನುಷ್ಠಾನ ಮಾಡುವಂಥ ಕೆಲಸ ಕಾರ್ಯಗಳಾದ್ರೇ ಒಂದು ಆಡಳಿತ ಯಶಸ್ವಿಯಾಗಲಿಕ್ಕೆ ಸಾಧ್ಯ. ಅದಕ್ಕಾಗಿ ಅಟಲ್ಜಿಯ 2 ಸೂತ್ರಗಳನ್ನು ಕೊಟ್ಟರು, ಗುಡ್ ಗವರ್ನೆನ್ಸ್ ಮತ್ತು ಸುಶಾಸನ.
ಆ ಎರಡು, ಒಂದು ಅಭಿವೃದ್ಧಿ ಮತ್ತೊಂದು ಸುಶಾಸನ, ಎರಡು ಒಂದು ಆಡಳಿತ ಯಂತ್ರದ ಅದ್ಭುತ ಒಂದು ಶಕ್ತಿ ಅಂತ ಹೇಳುವಂಥದ್ದನ್ನು ಅವರು ಹೇಳಿ ಅದನ್ನು ಅನುಷ್ಠಾನ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದನ್ನು ನೀವು ಕಂಡಿದ್ದೀರಿ. ಅವರ ಕಾಲದಲ್ಲಿ ನಡೆದಂಥ ಪ್ರತಿಯೊಬ್ಬ ವ್ಯಕ್ತಿಯನ್ನು ಒಬ್ಬ ಸಶಕ್ತ ವ್ಯಕ್ತಿಯನ್ನಾಗಿ ಮಾಡಲಿಕ್ಕೆ ಬೇಕಾಗಿ ಅವರು ಸರ್ವ ಶಿಕ್ಷಾ ಅಭಿಯಾನ ಇರ್ಬೋದು, ಸಂಪರ್ಕ ವ್ಯವಸ್ಥೆಗಳು ಇವತ್ತಿನ ಎಲ್ಲರ ಕೈಯಲ್ಲಿ ಮೊಬೈಲ್ ಇದೆ ಅಂತ ಹೇಳಿದರೆ ಅದನ್ನು ಪ್ರಾರಂಭ ಮಾಡಿದ ಅಟಲ್ಜಿ. ಇವತ್ತು ಮೆಟ್ರೋದಿಂದ ಹಿಡಿದು ಆ ಗ್ರಾಮದ ಸಡಕ್ನವರೆಗೆ ಪ್ರತಿಯೊಬ್ಬನಿಗೂ ಕೂಡ ಸಂಪರ್ಕ ಯೋಜನೆಯನ್ನು ಕಲ್ಪನೆ ಮಾಡಿ ಕೊಡುವಂಥ ಪ್ರಯತ್ನಗಳನ್ನು ಮಾಡಿದರು. ಇವತ್ತು ಗೋಲ್ಡನ್ ಕ್ವಾಡ್ರ್ಯಾಂಗಲ್ ಇರ್ಬೋದು, ಈ ಥರ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ದೇಶದ ಅಭಿವೃದ್ಧಿಗೋಸ್ಕರ ಒಂದು ಹೊಸತನ, ಒಂದು ನವಭಾರತದ ನಿರ್ಮಾಣ ಅದು ಪ್ರಾರಂಭ ಅದೇ ಅವರು ಪ್ರಧಾನಮಂತ್ರಿ ಆದಮೇಲೆ ಈ ದೇಶದಲ್ಲಿ ಅಂತ ಹೇಳುವಂಥದ್ದು ನಾವೆಲ್ಲ ತಿಳ್ಕೊಳ್ಬೇಕಾಗುತ್ತೆ. ಅಟಲ್ಜಿ ಒಂದು ಮಾತನ್ನು ಭಾರಿ ಚೆನ್ನಾಗಿ ಹೇಳ್ತಾ ಇದ್ದರು, ಅದು ಅತ್ಯಂತ ಸೂಕ್ತ ನಮ್ಮ ಕಾರ್ಯಕರ್ತರಿಗೆ ಅಂತ. ಸಂಘರ್ಷ ಅಂತ ಹೇಳಿದರೆ ಅದು ನಮ್ಮ ಜೀವನ ಯಾತ್ರೆಯಲ್ಲಿ ಅತ್ಯಂತ ದೊಡ್ಡ ಪಾಠಶಾಲೆ. ಎಲ್ಲಿ ಸಂಘರ್ಷಗಳಿಗೆ ಎದುರಾಗ್ತೀವ ನಾವು, ಆ ಸಂಘರ್ಷಗಳಿಗೆ ಎದುರಾದಾಗ ಎಲ್ಲ ನಮಗೆ ಒಂದು ರೀತಿಯಲ್ಲಿ ಹೊಸ ಹೊಸ ವಿಚಾರಗಳು, ಹೊಸ ಹೊಸ ಆಶಯಗಳು ನಮಗೆ ಬರುವಂಥದ್ದು ಸಾಧ್ಯ ಆಗುತ್ತೆ. ಆದ ಕಾರಣ ನನ್ನ ಜೀವನದಲ್ಲಿ 1952ರಿಂದ ರಾಜಕಾರಣ ಪ್ರವೇಶ ಆದ ಮೇಲೆ ನಡೆದಂಥ 106 ಸಂಘರ್ಷಗಳು ಪ್ರಧಾನಮಂತ್ರಿ ಆಗುವಾಗ ಅದನ್ನು ಅನುಷ್ಠಾನ ಮಾಡ್ತೇನೆ ಅಂತ ಹೇಳುವಂಥ ಮಾತನ್ನು ಹೇಳಿಕೊಂಡು ಅದರ ಮುಖಾಂತರ ಯಶಸ್ವಿಯಾಗಿ ಮುಂದೆ ಹೋಗುವಂಥ ಕೆಲಸ ಕಾರ್ಯಗಳನ್ನು ಮಾಡಿದರು. ಪ್ರತಿಯೊಬ್ಬ ನಾಗರಿಕರ ಆ ಸಹಕಾರದಿಂದ ದೇಶ ಕಟ್ಟುವಂಥ ಕೆಲಸ ಅದನ್ನು ಪ್ರಾರಂಭ ಮಾಡಿದ್ದೇ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿಗಳು. ಇವತ್ತು ಸ್ಥಿರ ಸರ್ಕಾರ ನೀವು ನೋಡಿರ್ಬೋದು. ನಾವು 9 ವರ್ಷಗಳಲ್ಲಿ 4 ಲೋಕಸಭಾ ಚುನಾವಣೆ, ಎಷ್ಟು ವರ್ಷದಲ್ಲಿ ಆಗಬೇಕು ಹೇಳಿದ್ವಿ? 4 ಲೋಕಸಭಾ ಚುನಾವಣೆ. 9 ವರ್ಷದಲ್ಲಿ 4 ಲೋಕಸಭಾ ಚುನಾವಣೆ ಎದುರಿಸಿದೆವು. ಈ ದೇಶದ ನಾಗರಿಕರಿಗೆ ಒಂದು ಆತಂಕ ಇತ್ತು, ಒಂದು ಸ್ಥಿರ ಸರ್ಕಾರ ಭಾರತ ದೇಶಕ್ಕೆ ಸಿಕ್ಕಲ್ಲ, ಸ್ಥಿರ ಸರ್ಕಾರ ಸಿಕ್ಕಿದ್ರೆ ಅಭಿವೃದ್ಧಿ ಸಾಧ್ಯ ಇಲ್ಲ ಅಂಥ ಕಾಲಘಟ್ಟದಲ್ಲಿ ವಾಜಪೇಯಿ ಅಂತ ಒಬ್ಬ ವ್ಯಕ್ತಿ 23 ಪಕ್ಷಗಳನ್ನು ಒಗ್ಗೂಡಿಸಿ ಸ್ಥಿರ ಸರ್ಕಾರಗಳನ್ನು ಕೊಟ್ಟು ಭಾರತದಲ್ಲಿ ಸ್ಥಿರ ಸರ್ಕಾರ ಸಾಧನೆ ರಾಜಕಾರಣದಲ್ಲಿ ಸಾಧ್ಯ ಅಂತ ಹೇಳುವಂಥದ್ದು ತೋರಿಸಿಕೊಟ್ಟದ್ದು ಅಟಲ್ ಬಿಹಾರಿ ವಾಜಪೇಯಿ. ಇವತ್ತು ನಾವು ನೋಡ್ತೇವೆ ಕರ್ನಾಟಕ ರಾಜ್ಯದಲ್ಲಿ 135 ಜನ ಕಾಂಗ್ರೆಸ್ ಶಾಸಕರಿದ್ದರೂ ಕೂಡ ಅವರ ಸರ್ಕಾರನೇ ಸ್ಥಿರ ಆಗಿಲ್ಲ. ಅಂಥ ಅಸ್ಥಿರ ಸರ್ಕಾರವನ್ನು ನಾವು ಇವತ್ತು ನೋಡ್ತೇವೆ. ಅಂಥ ಕಾಲಘಟ್ಟದಲ್ಲಿ ಅಟಲ್ಜಿ 23 ಪಕ್ಷಗಳನ್ನು ಒಗ್ಗೂಡಿಸಿ ಅವರು ಸ್ಥಿರ ಸರ್ಕಾರದ ಕಡೆ ಯಾವತ್ತೂ ಕೂಡ ಅಟಲ್ಜಿಯವರು ಅಧಿಕಾರ ಮತ್ತು ಐಡಿಯಾಲಜಿ ಎರಡು ಬಂದರೆ ಅಧಿಕಾರ ಅವರಿಗೆ ನಗಣ್ಯ, ಐಡಿಯಾಲಜಿಯೇ ಪ್ರಾಮುಖ್ಯ ತೋರಿಸಿಕೊಟ್ಟಿದ್ದಾರೆ. ಈಗ ತಾನೇ ನೀವು ನೋಡಿದಿರಿ, ಲೋಕಸಭೆಯಲ್ಲಿ ಒಂದು ಓಟಿಗೆ ಸೋತಾಗ ಸಂತೋಷದಿಂದ ನಾನು ನಮ್ಮ ರಾಷ್ಟ್ರಪತಿಯ ಹತ್ರ ಹೋಗಿ ರಾಜೀನಾಮೆ ಕೊಡ್ತೇನೆ, ಆದರೆ ಮರಿಬೇಡಿ ನೀವು ಯಾರು ಕೂಡ ಮತ್ತೆ ನಾವು ಇದೇ ಪಾರ್ಲಿಮೆಂಟ್ನೊಳಗೆ ನಮ್ಮ ಪಕ್ಷದ ಅಧಿಕಾರ ತಂದು ಮತ್ತೆ ಪ್ರವೇಶ ಮಾಡ್ತೇವೆ ಅಂತ ಹೇಳಿದ ಅಟಲ್ ಬಿಹಾರಿ ವಾಜಪೇಯಿ. ಇವತ್ತೊಂದು ಗ್ರಾಮ ಪಂಚಾಯತ್ನಲ್ಲಿ ಒಂದು ಓಟ್ ಕಡಿಮೆ ಆದರೆ ಏನೆಲ್ಲ ಮಾಡಿ ಆ ಓಟನ್ನು ತಗೊಳ್ತೀವಿ. ಆದರೆ ಅಟಲ್ ಬಿಹಾರಿ ವಾಜಪೇಯಿ ಹೇಳಿದರು, ಐಡಿಯಾಲಜಿ ಮತ್ತು ಅಧಿಕಾರ ಬಂದಾಗ ನನಗೆ ಐಡಿಯಾಲಜಿ ಪ್ರಾಮುಖ್ಯ, ನನ್ನ ಪಕ್ಷದ ವಿಚಾರವೇ ನನಗೆ ಪ್ರಾಮುಖ್ಯ ಅಂತ ಹೇಳುವಂಥದ್ದನ್ನು ಹೇಳಿ ಇಲ್ಲಿ ದೇಶದಲ್ಲಿ ಒಂದು ಹೊಸ ರಾಜಕಾರಣ ಮಾಡಿ ಕುದುರೆ ವ್ಯಾಪಾರದಂಥ ವ್ಯಾಪಾರಗಳನ್ನು ಮಾಡಬಾರ್ದು ಅಂತೇಳಿ ತೋರಿಸ್ಕೊಟ್ಟಿದ್ರೆ ಅದು ಅಟಲ್ ಬಿಹಾರಿ ವಾಜಪೇಯಿ. ಒಂದು ಅದ್ಭುತವಾದಂಥ ಪಾರ್ಲಿಮೆಂಟೇರಿಯನ್. ನನಗೊಂದು ಅವಕಾಶ ಸಿಕ್ತು ಕೊನೆಯ ಅವಧಿಯಲ್ಲಿ. ಅಟಲ್ಜಿಯವರು ನಾವು ವಿರೋಧ ಪಕ್ಷದಲ್ಲಿ ಕೂತಾಗ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಅಟಲ್ ಬಿಹಾರಿ ವಾಜಪೇಯಿಯವರು ಪಾರ್ಲಿಮೆಂಟ್ ಮೆಂಬರ್ ಆಗ್ತಿದ್ರು. ಆಗ ಅವರಿಗೆ ಮೊಣಕಾಲು ನೋವು, ಆ ಮೊಣಕಾಲಿನ ಆಪರೇಷನ್ಸಲ್ಲಾಗಿ ಅವರಿಗೆ ಎದುರಿಗೆ ಬರಲಿಕ್ಕೆ ಆಗ್ತಾ ಇರಲಿಲ್ಲ, ಹಿಂದೆ ಕೂತ್ಕೊಳ್ತಾ ಇದ್ದರು. ನಾನು ನನ್ನ ಕಣ್ಣಾರೆ ಕಂಡಿದ್ದೀನಿ, ಕಾಂಗ್ರೆಸ್ನ ಪ್ರಮುಖ ಲೀಡರ್ಗಳು ಆ ಹಿಂದೆ ಬಂದು ಅಟಲ್ಜಿಯವರ ಕಾಲಿಗೆ ನಮಸ್ಕಾರ ಮಾಡಿ ಹೋಗುವಂಥ ಒಂದು ಅದ್ಭುತವಾದಂಥ ರಾಜಕೀಯ ವ್ಯಕ್ತಿಯನ್ನು ನಾನು ಸ್ವತಃ ಪಾರ್ಲಿಮೆಂಟಲ್ಲಿ ಕಂಡಿದ್ದೀನಿ. ಅದಕ್ಕಾಗಿ ಅಜಾತ ಶತ್ರು ಅಂತ ಹೇಳುವಂಥ ಶಬ್ದ ಅದರ ಅನ್ವರ್ತನ ಮಾಡಲಿಕ್ಕೆ ಸಾಧ್ಯ ಆಗಿದೆ ಅಂತ ನಾನು ತಿಳ್ಕೊಳ್ತಾ ಇದ್ದೀನಿ. ಒಂದು ರೀತಿಯಲ್ಲಿ ರಾಜಕಾರಣದ ಮಜಲುಗಳು ಹೇಗೆ ಇರ್ಬೋದು, ಆದರೆ ರಾಜಕಾರಣದಲ್ಲಿ ಕೂಡ ಒಂದು ಸಂಬಂಧ, ರಾಜಕಾರಣದಲ್ಲಿ ಪ್ರೀತಿ ವಿಶ್ವಾಸ ಇದು ಬೇಕು ಅಂತ ಹೇಳಿದವರು ಅಟಲ್ ಬಿಹಾರಿ ವಾಜಪೇಯಿಯವರು. ಎಷ್ಟೋ ಸಂದರ್ಭದಲ್ಲಿ ನೀವು ನೋಡಿದ್ದೀರಿ, 71ರಲ್ಲಿ ಬಾಂಗ್ಲಾದೇಶದ
ಆ ಮಹಾಯುದ್ಧದಲ್ಲಿ ಇಂದಿರಾ ಗಾಂಧಿ ಅತ್ಯಂತ ಪ್ರಬಲ ತೀರ್ಮಾನ ತಗೊಂಡಾಗ ಇಂದಿರಾ ಗಾಂಧಿಯನ್ನು ಹೊಗಳಿದ್ದವರು ಪಾರ್ಲಿಮೆಂಟಲ್ಲಿ ಅಟಲ್ ಬಿಹಾರಿ ವಾಜಪೇಯಿ. ಆದರೆ ಅದೇ ಇಂದಿರಾ ಗಾಂಧಿ 75ರಲ್ಲಿ ತುರ್ತು ಪರಿಸ್ಥಿತಿಯನ್ನು ಹೇರಿ ದೇಶದ ಮೇಲೆ ಮತ್ತೊಮ್ಮೆ ತನ್ನ ಸ್ವಾರ್ಥ ಸಾಧನೆ ರಾಜನೀತಿ ಮಾಡಿದಾಗ ಅದರ ನೇತೃತ್ವ ವಹಿಸಿದವರು ಅಟಲ್ ಬಿಹಾರಿ ವಾಜಪೇಯಿ. ನೀವು ಆಲೋಚನೆ ಮಾಡಿ, ದೇಶದ ಹಿತಾಸಕ್ತಿಗೆ ಯಾರೇ ಕೆಲಸ ಮಾಡಲಿ ನಾನು ನಿಮ್ಮೊಟ್ಟಿಗಿದ್ದೀನಿ, ಆದರೆ ದೇಶದ ಮೇಲೆ ಸವಾರಿ ಮಾಡಿ ಸ್ವಾರ್ಥ ಸಾಧನೆ ರಾಜನೀತಿ ಮಾಡಿದರೆ ನಿಮ್ಮ ಪರವಾಗಿಲ್ಲ ಅಂತ ಹೇಳಿ ತೋರಿಸಿಕೊಟ್ಟವರು ಅಟಲ್ ಬಿಹಾರಿ ವಾಜಪೇಯಿ. ಪ್ರತಿಯೊಂದು ಕೂಡ ಅವರ ಕೆಲಸಗಳು, ಅವರು ಮಾಡಿದಂಥ ವ್ಯವಸ್ಥೆಗಳು ಇದೆಲ್ಲವೂ ಕೂಡ ಅಕ್ಷರಶಃ ಒಂದು ರೀತಿಯಲ್ಲಿ ಪ್ರಾಕ್ಟಿಕಲ್ ಆಗಿತ್ತು. ಎಲ್ಲಿ ಕೂಡ ಆ ಡೋಂಗಿ ರಾಜಕಾರಣಕ್ಕೆ ಅವರ ಆಸ್ಪದಗಳನ್ನು ಕೊಡದಿದ್ದನ್ನು ನಾವು ಕಂಡಿದ್ದೇವೆ. ಪಾರ್ಲಿಮೆಂಟ್ನಲ್ಲಿ ಅವರು ಎದ್ದು ನಿಂತರೆ ಅವರ ಭಾಷಣಗಳನ್ನೆಲ್ಲ ನಾವು ಕೇಳಿದ್ದೇವೆ. ಆ ಪ್ರೆಸೆಂಟೇಷನ್ ಅದು ಎಷ್ಟು ಚೆನ್ನಾಗಿರಬೇಕು ಅಂತ ಹೇಳಿದರೆ ವಿರೋಧಿಗಳಿಗೂ ಕೂಡ ಇವರು ಹೇಳಿದ್ದು ಹೌದು ಅಂತ ಆಗಬೇಕು. ಆಡಳಿತ ಮಾಡುವವರಿಗೂ ವಿರೋಧ ಪಕ್ಷದಲ್ಲಿ ಕೂತು ಮಾತಾಡಿದಾಗ ಎಸ್ ಇದು ಸರಿ ಇದೆ ಅಂತ ಹೇಳುವಂಥ ಭಾವನೆಗಳು ಬರಬೇಕು. ಈ ರೀತಿಯ ಒಂದು ರಾಜನೀತಿ ಮಾಡಿದಂಥ ಅತ್ಯಂತ ಶ್ರೇಷ್ಠ ರಾಜಕಾರಣಿ ಅವರು. ಅವರನ್ನು ಖಂಡಿತವಾಗಿ ಅವರ ಅನುಷ್ಠಾನ ಎಲ್ಲವನ್ನು ಯಾರಿಗೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾರಿಗೂ ಅಟಲ್ ಬಿಹಾರಿ ವಾಜಪೇಯಿ ಆಗಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಆದರೆ ಅಟಲ್ ಬಿಹಾರಿ ವಾಜಪೇಯಿ ಏನೆಲ್ಲ ಮಾಡಿದ್ರೆ ಅದರಲ್ಲಿ ಒಂದು ಅಂಶ ನಮಗೆ ಮಾಡಲಿಕ್ಕೆ ಸಾಧ್ಯ. ಅದನ್ನು ಮಾಡಿದರೆ ಪ್ರಾಯಶಃ ನಮ್ಮ ಪಾರ್ಟಿ ಮತ್ತೆ ಶಕ್ತಿಶಾಲಿ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಅಟಲ್ಜಿಗೂ ನನಗೂ ಒಂದಷ್ಟು ಹತ್ತಿರದ ನಂಟಿತ್ತು. ಪುತ್ತೂರಿಗೆ ಅವರು ಬಂದಾಗ ಪುತ್ತೂರಿನ ಕಾರ್ಯಕ್ರಮದ ನಮ್ಮ ಇದು ಸ್ವಾಗತ ಸಮಿತಿ ಅಧ್ಯಕ್ಷರಾಗಿ ಡಾಕ್ಟರ್ ಪ್ರಸಾದರಿದ್ದರು, ಜಯರಾಮ್ ರೈಗಳು ಪುತ್ತೂರಿನ ಅಧ್ಯಕ್ಷರಾಗಿದ್ದರು, ನಾನು ಸುಳ್ಯದ ಅಧ್ಯಕ್ಷ ಆಗಿದ್ದೆ. ಬೆಳ್ತಂಗಡಿ, ಸುಳ್ಯ, ಪುತ್ತೂರು ಈ 3 ಭಾಗದಕ್ಕೆ ಒಂದು ಇದೇ ಮೈದಾನದಲ್ಲಿ ಇಲ್ಲಿ ಆದಂಥ ಒಂದು ಕಾರ್ಯಕ್ರಮ, ಊಟಕ್ಕೆ ಗೌರಿಪಯ್ಯವರ ಮನೆಯಲ್ಲಿ ಹೋದದ್ದು, ಇದೆಲ್ಲವೂ ಕೂಡ ನಮ್ಮ ಸಂಬಂಧಗಳು. ಇದರ ನಂತರ ಒಂದು ದೊಡ್ಡ ಕಾರ್ಯಕ್ರಮ ಆಯಿತು. ಕೇರಳದಲ್ಲಿ ಭಾರತೀಕರಣ ರ್ಯಾಲಿ ಅಂತ ಆಯಿತು. ಭಾರತೀಕರಣ ರ್ಯಾಲಿ ಕ್ಯಾಲಿಕಟ್ಟಲ್ಲಿ ಅಪ್ಪಣ್ಣ ತಲೆ ಆಡಿಸ್ತಾರೆ, ಅವ್ರಿಗೆ ಗೊತ್ತಿದೆ. ಭಾರತೀಕರಣ ರ್ಯಾಲಿ ಉದ್ಘಾಟನೆಗೆ ಕೇರಳಕ್ಕೆ ನಮ್ಮ ಅಟಲ್ ಬಿಹಾರಿ ವಾಜಪೇಯಿಯವರು ಮಂಗಳೂರಿನ ಏರ್ಪೋರ್ಟ್ಗೆ ಬಂದು ಇಲ್ಲಿಂದ ಕಾರಲ್ಲಿ ಹೋಗಬೇಕು. ನನ್ನ ಇನ್ನೊಬ್ಬ ರಾಜಕೀಯ ಗುರು ಡಾಕ್ಟರ್ VS ಆಚಾರ್ಯರು ಅವರೇ ಡ್ರೈವರು, ಒಂದು ದೊಡ್ಡ ಕಾರ್ ಬೇರೆಯವರಿಂದ ತಗೊಂಡು. ನಾನು ಮತ್ತು ಕಾಸರಗೋಡಿನ ಜಿಲ್ಲಾಧ್ಯಕ್ಷರಾದಂಥ ನಾರಾಯಣ ಭಟ್ರು ಹಿಂದಿನ 2 ಸೀಟಲ್ಲಿ ನಾವು ಮಂಗಳೂರಿನ ಏರ್ಪೋರ್ಟಿಂದ ಅವ್ರನ್ನ ಕರ್ಕೊಂಡೋಗಿ ಅಲ್ಲಿ ಅದನ್ನು ಉದ್ಘಾಟನೆ ಮಾಡಿಸಿ ಸಾಯಂಕಾಲ ಮತ್ತೆ ಏರ್ಪೋರ್ಟ್ಗೆ ತರುವಂಥ ಕೆಲಸ. ಅಷ್ಟು ಹೊತ್ತು ಅಟಲ್ಜಿಯವರ ಜೊತೆ ಕೂತಿದ್ದೆ. ಅಟಲ್ಜಿ ಒಂದು ಕಡೆ ಕೂಡ ಅವರ ಸ್ವಂತದ್ದು ಸ್ವಾರ್ಥದ್ದು ಮಾತಾಡಿಲ್ಲ. ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಬೆಳೀಲಿಕ್ಕೆ ಏನೆಲ್ಲ ಮಾಡಬೇಕು ಅಂತ ಹೇಳುವಂಥ ಮಾರ್ಗದರ್ಶನ ಕೊಟ್ಟರು. ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಶಕ್ತಿ ದಕ್ಷಿಣ ಭಾರತಕ್ಕೆ ಅದು ಬರಬೇಕು. ಅದರ ನಂತರ ಬೆಂಗಳೂರಿಗೆ ಬಂದವರು ಅವರು ಹೇಳಿದ್ದು ಕರ್ನಾಟಕ ಭಾರತ ದೇಶದ ಭಾರತೀಯ ಜನತಾ ಪಾರ್ಟಿಯ ಹೆಬ್ಬಾಗಿಲಾಗಿ ಪರಿವರ್ತನೆ ಆಗ್ತದೆ ಅಂತ ಹೇಳುವಂಥ ಮಾತನ್ನು ಅಟಲ್ಜಿಯವರು ಅಂದು ಹೇಳಿದ್ದನ್ನು ನಾವು ಕಂಡಿದ್ದೇವೆ. ಈ ರೀತಿ ಒಂದು ವಿಶಿಷ್ಟ ವ್ಯಕ್ತಿತ್ವ, ಆ ರೀತಿಯ ವ್ಯಕ್ತಿತ್ವ ಅದು ಇವತ್ತು ಜಗತ್ತಿಗೆ ಹೊಸ ಹೊಸ ಸಂದೇಶವನ್ನು ಕೊಟ್ಟದ್ದನ್ನು ಕಂಡಿದ್ದೇವೆ. ನಾವು ಇವತ್ತು ಅವರ ಅಟಲ್ಜಿಯಲ್ಲಿ ಕಂಡುಕೊಂಡಂಥ ಕೆಲವು ಸಂಗತಿಗಳನ್ನು ಇನ್ ನಟ್ಶೆಲ್ ಬರೀ ಇದರಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಅವ್ರದ್ದು ಯಾವತ್ತೂ ಒಂದು ದೂರದೃಷ್ಟಿಕೋನದ ಚಿಂತನೆ. ನಾಳೆಗೆ ಯಾರನ್ನೋ ಸಮಾಧಾನ ಮಾಡಲಿಕ್ಕೆ ಏನೋ ಮಾಡಲಿಕ್ಕೆ ಹೋಗಿ ಒಮ್ಮೆಗೆ ತಾತ್ಕಾಲಿಕವಾದಂಥ ರಾಜನೀತಿ ಅವರಲ್ಲಿ ಇರಲಿಲ್ಲ. ಒಂದು ದೂರದೃಷ್ಟಿಯ ಚಿಂತನೆ, ಅದರಿಂದ ಜನಗಳಿಗೆ ಮತ್ತು ನಮ್ಮ ರಾಜ್ಯಕ್ಕೋ ಸರ್ಕಾರ ದೇಶಕ್ಕೋ ಒಳ್ಳೆಯದಾಗುವಂಥ ಕೆಲಸಕಾರ ಆಗಬೇಕು ಅಂತ ಹೇಳುವಂಥದ್ದು ಸಮರ್ಪಕ ಯೋಚನೆ ಮತ್ತು ಅದಕ್ಕೆ ಸರಿಯಾದಂಥ ಸಮರ್ಪಕ ಯೋಜನೆಯನ್ನು ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತೀವಿ. ಯಶಸ್ವಿ ಅನುಷ್ಠಾನ ಅದು ಅವರ ಆಡಳಿತ ಸೂತ್ರ. ಮಾಡಿಕೊಂಡ ಹೇಳಿದ್ದನ್ನು ಪ್ರತಿಯೊಂದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಇಂಪ್ಲಿಮೆಂಟ್ ಕೂಡ ಅಷ್ಟು ಸರಿಯಾಗಿ ಆಗಬೇಕು. ಆ ರೀತಿಯ ಒಂದು ವಾತಾವರಣದಲ್ಲಿ ಅವರು ಮಾಡಿದ್ದು. ಅವರು ಹೇಳ್ತಾ ಇದ್ದರು, ಈ ಒಂದು 3 ಸಂಗತಿಗಳು ಯೋಚನೆ, ಯೋಜನೆ, ಅನುಷ್ಠಾನ ಅದು ಯಾವ ರಾಜಕೀಯ ಪಕ್ಷಕ್ಕೆ ಯಾವ ರಾಜಕೀಯ ನೇತಾರನಿಗೆ ಇಲ್ವೋ ಅವನಿಂದ ಯಶಸ್ವಿ ಆಡಳಿತ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂಥದ್ದನ್ನು ಹೇಳಿ ಅನುಷ್ಠಾನ ಮಾಡಿ ತೋರಿಸಿದ್ರು. ಅವರು ಒಂದು ಬಾರಿ ನಮ್ಮ ಕಾರ್ಯಕರ್ತರ ಇದನ್ನು ಉದ್ದೇಶಿಸಿ ಮಾತಾಡಿದರು. ಚೇರಲ್ಲೇ ಕೂತ್ಕೊಂಡು ಮಾತಾಡಿದರು. ಅವರು ಹೇಳಿದರು, ನಮ್ಮ ಆಡಳಿತ ಈ ದೇಶದಲ್ಲಿ ಬಂದ ಮೇಲೆ
ದಾಸ್ಯದ ಎಲ್ಲ ಗುರುತುಗಳನ್ನು ಅಳಿಸಿ ಹಾಕಬೇಕು. ಬ್ರಿಟಿಷರು, ಮೊಘಲರು, ಯಾರೋ ಪೋರ್ಚುಗೀಸರು, ಮತ್ತೊಬ್ಬರು, ಅದು ನಮ್ಮ ಮೇಲೆ ಇನ್ನೂ ಕೂಡ ಇದೆ. ಅದನ್ನು ಎಲ್ಲವನ್ನು ಅಳಿಸಿ ಹಾಕುವಂಥದ್ದನ್ನು ಭಾರತೀಯ ಜನತಾ ಪಾರ್ಟಿ ದೇಶದಲ್ಲಿ ಮಾಡಬೇಕು ಅಂತ ಹೇಳುವಂಥ ಮಾತನ್ನು ಹೇಳಿದರು. ನಮ್ಮ ಪರಂಪರೆ ಬಗ್ಗೆ ಅರಿವಿರಬೇಕು ಮತ್ತು ಅದರ ಬಗ್ಗೆ ಹೆಮ್ಮೆ ಪಡಬೇಕು. ನಾವು ಭಾರತೀಯ ಪರಂಪರೆ, ಹಿಂದೂ ರಾಷ್ಟ್ರದ ಪರಿಕಲ್ಪನೆ, ಇದನ್ನೆಲ್ಲವೂ ನಾವು ಅನುಷ್ಠಾನ ಮಾಡುವಂಥ ಪ್ರಯತ್ನ ಮಾಡಬೇಕು. ಭವಿಷ್ಯದ ಬಗ್ಗೆ ಚಿಂತನೆ ಮಾಡಬೇಕಾದರೆ ನಮ್ಮೆಲ್ಲ ಕಾರ್ಯಕರ್ತರು ತಿಳ್ಕೊಳ್ಳಿ, ಅವರು ಹೇಳಿದ ಮಾತಿದು. ಭವಿಷ್ಯದ ಬಗ್ಗೆ ಚಿಂತಿಸಬೇಕಾದರೆ, ಪ್ಲ್ಯಾನ್ ಮಾಡಬೇಕಾದ್ರೆ ಭೂತಕಾಲ ಹಾಗೂ ವರ್ತಮಾನ ಕಾಲದ ನಡುವಿನ ಅಂತರವನ್ನು ಗ್ರಹಿಸಬೇಕು. ಈಗ ಪ್ರೆಸೆಂಟ್ ಏನಿದೆ, ಹಿಂದೆ ಏನಾಯಿತು, ಇದರ ಆಧಾರದಲ್ಲಿ ಭವಿಷ್ಯ ನಿರ್ಮಾಣಕ್ಕೆ ಬೇಕಾದಂಥ ಪ್ಲ್ಯಾನ್ ಆಫ್ ಆ್ಯಕ್ಷನ್ ಮಾಡಬೇಕು. ಇದು ಅವರು ಹೇಳ್ತಾ ಇರುವಂಥದ್ದು. ರಾಷ್ಟ್ರ ವಿರೋಧಿ ಚಟುವಟಿಕೆಗಳಿಗೆ ಕಠಿಣವಾದಂಥ ಆ ಕಡಿವಾಣ ಹಾಕಬೇಕು. ತುಷ್ಟೀಕರಣ ರಾಜನೀತಿ ನಿಲ್ಲಬೇಕು. ಅಪೀಸ್ಮೆಂಟ್ ಪಾಲಿಸಿ ಅದನ್ನು ತೆಗೆದುಹಾಕಬೇಕು ರಾಜಕಾರಣದಿಂದ. ಜಾತಿಯ ಆಧಾರದಲ್ಲಿ ಸಮಾಜವನ್ನು ಒಡೆದು ಆಳುವಂಥ ನೀತಿ, ಅದನ್ನು ನಾವು ಮುಗಿಸಬೇಕು. ಭ್ರಷ್ಟಾಚಾರಕ್ಕೆ ಇತಿಶ್ರೀ ಹಾಕಬೇಕು. ಸಂಸ್ಕೃತಿ ಸಂಸ್ಕಾರಗಳಿಗೆ ಒತ್ತು ಕೊಡಬೇಕು. ಅಕ್ರಮಗಳು ಯಾವತ್ತೂ ಸಕ್ರಮಗಳಾಗಬಾರ್ದು, ಸಕ್ರಮಗಳೇ ಸಕ್ರಮಗಳಾಗಬೇಕು ಅಂತ ಹೇಳುವಂಥ ಭಾವನೆ ಅಟಲ್ಜಿಯವರಲ್ಲಿ ಇದ್ದದನ್ನು ನಾನು ಕಂಡಿದ್ದೇನೆ. ಅವರು ಜೀವನದ ಉದ್ದಕ್ಕೂ ಅವರು ಅಳವಡಿಸಿದಂಥ ಆ ದಾರಿ, ಅದನ್ನು ನಾವು ಕೂಡ ಸ್ವಲ್ಪ ಮಟ್ಟಿಗೆ ಅಳವಡಿಸೋಣ. ಇವತ್ತಿನ ಕಾರ್ಯಕ್ರಮ ಇದು ನಮ್ಮೆಲ್ಲರನ್ನು ಒಟ್ಟಾಗಿ ಒಂದಾಗಿ ಮಾಡುವಂಥದ್ದು. ಆಂತರಿಕವಾದಂಥ ಗೊಂದಲಗಳಿಗೆ ಇತಿಶ್ರೀ ಹಾಡಬೇಕು. ವ್ಯಕ್ತಿಗತವಾದಂಥ ವಿಚಾರಗಳನ್ನು ಪಕ್ಷದ ಆ ವೇದಿಕೆಗೆ ತರುವಂಥ ಕೆಲಸ ಕಾರ್ಯಗಳಾಗಬಾರ್ದು. ಸಾಮೂಹಿಕವಾದಂಥ ಸಂಬಂಧಗಳಿಗೆ ಒತ್ತು ಕೊಡುವಂಥ ಕೆಲಸ ಕಾರ್ಯಗಳ ಮಾಡಬೇಕು. ಆ ನೈಜತೆಯ ಆಧಾರದಲ್ಲಿ ನಾವು ಮುಂದುವರಿಸಿದರೆ ಖಂಡಿತವಾಗಿಯೂ ಕಳ್ಕೊಂಡದ್ದನ್ನು ಬೇರೆ ಕಡೆ ಹುಡುಕಿದ್ರೆ ಸಿಕ್ಕೋದಿಲ್ಲ. ಕಳ್ಕೊಂಡದ್ದನ್ನು ಎಲ್ಲಿ ಕಳ್ಕೊಂಡಿದ್ದೇವೆ ಅಲ್ಲೇ ಹುಡುಕಬೇಕು. ನಿಮ್ಮದು ಏನಾದ್ರು ಸೊತ್ತು ಎಲ್ಲಿ ಕಳ್ಕೊಂಡು ನೀವೇನಾದ್ರು ಮಂಗಳೂರಲ್ಲಿ ಹುಡುಕೋಕ್ಕಾಗತ್ತಾ? ಈಗ ಪುತ್ತೂರಲ್ಲಿ ನಾವು ಕಳ್ಕೊಂಡಿದ್ದೇವೆ. ಕಳ್ಕೊಂಡದನ್ನು ಮತ್ತೆ ಪುತ್ತೂರಲ್ಲೇ ಪಡ್ಕೊಳ್ಬೇಕು. ಅದಕ್ಕೆ ಅಟಲ್ಜಿಯ ಇವತ್ತಿನ ಈ ಕಾರ್ಯಕ್ರಮ ಅದು ಮಾರ್ಗದರ್ಶಿ ಸೂತ್ರಗಳನ್ನು ಕೊಟ್ಟು ನಾವೆಲ್ಲ ಮುಂದೆ ಹೋಗುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಮಾತ್ರ ಹೇಳಿ ತಮಗೆಲ್ಲ ವಂದಿಸಿ ನನ್ನ ಮಾತು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅಟಲ್ಜಿಯವರ ಆಚಾರ ವಿಚಾರ ಬದ್ಧತೆ ನಮಗೆಲ್ರಿಗೂ ಆದರ್ಶ ಎನ್ನುವ ರೀತಿಯಲ್ಲಿ ಅವರ ಜೀವನದ ಬದುಕನ್ನು ನಮ್ಮ ಮುಂದಿಟ್ಟಂಥ ಮಾಜಿ ಮುಖ್ಯಮಂತ್ರಿಗಳು ಡಿ ವಿ ಸದಾನಂದ ಗೌಡರಿಗೆ ವಂದನೆಯನ್ನು ಸಲ್ಲಿಸುತ್ತಾ ಮುಂದಕ್ಕೆ ನಮ್ಮನ್ನು ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ ನಿಕಟಪೂರ್ವ ರಾಜ್ಯಾಧ್ಯಕ್ಷರು ಮಾಜಿ ಸಂಸದರಾಗಿರುವಂಥ ನಳಿನ್ ಕುಮಾರ್ ಕಟೀಲ್. बोलो भारत माता की, भारतीय जनता पार्टी की, भारतीय जनता पार्टी की, भारतीय जनता पार्टी की। वंदे 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 श्री रामचंद्र महाराज की, अटल बिहारी वाजपेयी की, अटल बिहारी वाजपेयी की, अटल बिहारी वाजपेयी की। ಭಾರತೀಯ ಜನತಾ ಪಾರ್ಟಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಆಶ್ರಯದಲ್ಲಿ ನಡೆದಿರತಕ್ಕಂತಹ ಈ ಅಟಲ್ ವಿರಾಸತ್ತಿನ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿರುವ, ಕಳೆದ 2 ವರ್ಷಗಳ ಅವಧಿಯಲ್ಲಿ ಗ್ರಾಮಗಳ ನಗರಗಳ ತಾಲೂಕುಗಳ ಭೇಟಿಯನ್ನು ಮಾಡಿ ಕಾರ್ಯಕರ್ತರ ಮೇಲೆ ವಿಶ್ವಾಸವನ್ನು ತುಂಬಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಎತ್ತರಕ್ಕೇರಿಸಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ವಿಜಯೇಂದ್ರ ಅವರೇ, ಈ ಜಿಲ್ಲೆಯಲ್ಲಿ ಇವತ್ತು ಪಾರ್ಟಿಯ ಸಂಘಟನೆಯನ್ನು ಭದ್ರಪಡಿಸಿ ಇಂಥ ಶ್ರೇಷ್ಠವಾಗಿರ್ತಕ್ಕಂಥ ಕಾರ್ಯಕ್ರಮದ ಅನುಷ್ಠಾನಗೊಳಿಸಿರ್ತಕ್ಕಂಥ ಕ್ರಿಯಾಶೀಲ ಚಟುವಟಿಕೆಯ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಸಹೋದರ ಸತೀಶ್ ಕುಂಪಲ್ ಅವರೇ, ಕಳೆದ 2 ವರ್ಷಗಳ ಅವಧಿಯಲ್ಲಿ ನಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿಯನ್ನು ತರುವುದರ ಮುಖಾಂತರವಾಗಿ ಈ ಕ್ಷೇತ್ರದ ಅಭಿವೃದ್ಧಿಯ ಮಂತ್ರದ ಜೊತೆಗೆ ಸಮರ್ಥವಾಗಿ ಸಂಸದೀಯ ಪಟುವಾಗಿರ್ತಕ್ಕಂಥ ಮಿತ್ರ ಬ್ರಿಜೇಶ್ ಚಬುಟ ಅವರೇ, ನಮ್ಮೆಲ್ಲ ಹಿರಿಯನ್ನ ನಮ್ಮೆಲ್ಲ ಆದರಣೀಯರಾಗಿರ್ತಕ್ಕಂಥ ಈ ಕ್ಷೇತ್ರದಿಂದ ಇವತ್ತು ದೇಶದ ಆದ್ಯಂತ ಭಾರತೀಯ ಜನತಾ ಪಾರ್ಟಿಯ ಕೀರ್ತಿಯನ್ನು ಎತ್ತಿ ಹಿಡಿದಿರ್ತಕ್ಕಂತಹ ಪುತ್ತೂರಿನ ಮಣ್ಣಿನ ಮಗ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಹಿರಿಯನ್ನ ಡಿ ವಿ ಸದಾನಂದ ಗೌಡ ಅವರೇ, ನಮ್ಮೆಲ್ಲ ಹಿರಿಯರು ಆದರಣೀಯರು, ಈ ರಾಜ್ಯದ ಮಾಜಿ ಸಚಿವರಾಗಿ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕನಾಗಿ ಇವತ್ತು ಉಡುಪಿ ಚಿಕ್ಕಮಗಳೂರಿನ
ಒಬ್ಬ ಸಂಸದರಾಗಿರ್ತಕ್ಕಂಥ ನಮ್ಮೆಲ್ಲ ಹಿರಿಯಣ್ಣ ಕೋಟ ಶ್ರೀನಿವಾಸ್ ಪೂಜಾರಿ ಅವರೇ, ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ಎಲ್ಲ ಶಾಸಕ ಮಿತ್ರರುಗಳೇ, ಮಾಜಿ ಶಾಸಕರುಗಳೇ, ಎಲ್ಲ ಜಿಲ್ಲೆಯ ಪದಾಧಿಕಾರಿಗಳೇ, ಮಂಡಲದ ಅಧ್ಯಕ್ಷ ಪದಾಧಿಕಾರಿಗಳೇ, ಸಹಸ್ರ ಸಂಖ್ಯೆಯಲ್ಲಿ ಬಂದು ಸೇರಿರ್ತಕ್ಕಂಥ ಎಲ್ಲ ಕಾರ್ಯಕರ್ತ ದೇವರುಗಳಿಗೂ ಪ್ರಣಾಮಗಳನ್ನು ಅರ್ಪಿಸಿ ಮಾಧ್ಯಮದ ಮಿತ್ರರು, 1981ರಲ್ಲಿ ಮುಂಬೈಯಲ್ಲಿ ನಡೆದಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಸಂಘಟನೆಯ ಸಮಾವೇಶದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಅಧ್ಯಕ್ಷ ಸ್ಥಾನದಿಂದ ಒಂದು ಮಾತಿನ ಉಲ್ಲೇಖವನ್ನು ಮಾಡ್ತಾರೆ. ಕತ್ತಲು ಸರಿತದೆ, ಸೂರ್ಯ ಬೆಳಗ್ತಾನೆ, ಕಮಲ ಅರಳುತ್ತದೆ. ಆವತ್ತು ಕೊಟ್ಟಿರುವ ಸಂದೇಶ ಇವತ್ತು ಭಾರತದಲ್ಲಿ ಎದ್ದು ನಿಂತಿದೆ. ಇದು ಅಟಲ್ ಬಿಹಾರಿ ವಾಜಪೇಯಿ ಅವರ ಸಂದೇಶ. ಒಂದು ಬಾರಿ ಭಾರತೀಯ ಜನತಾ ಪಾರ್ಟಿ ಸೋಲುತ್ತೆ, ಇಡೀ ದೇಶದಲ್ಲಿ 2 MP ಮಾತ್ರ ಗೆಲ್ತಾರೆ. ಅಟಲ್ ಬಿಹಾರಿ ವಾಜಪೇಯಿ ಸೋಲ್ತಾರೆ, ಅಡ್ವಾಣಿ ಅವರು ಸೋಲ್ತಾರೆ, ಭಾರತೀಯ ಜನತಾ ಪಾರ್ಟಿ ಸೋಲುತ್ತೆ. ಆ ಸಂದರ್ಭದಲ್ಲಿ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯ ಒಬ್ಬ ಕಾರ್ಯಕರ್ತ ಆತ್ಮಹತ್ಯೆಯನ್ನು ಮಾಡಿಕೊಳ್ತಾನೆ. ಅಟಲ್ ಬಿಹಾರಿ ವಾಜಪೇಯಿ ಅವರ ಸೋಲನ್ನು ನಾನು ಸಹಿಸುವುದಿಲ್ಲ, ಹಾಗಾಗಿ ನಾನು ಬಲಿದಾನವನ್ನು ಮಾಡ್ತೇನೆ ಅಂತ ಆತ್ಮಹತ್ಯೆಯನ್ನು ಮಾಡ್ತಾನೆ. ಆ ದುಃಖವನ್ನು ಕಂಡು ಅಟಲ್ ಬಿಹಾರಿ ವಾಜಪೇಯಿ ಅವರು ಭದ್ರಾವತಿಗೆ ಬರ್ತಾರೆ. ಆ ಕಾರ್ಯಕರ್ತನ ಮನೆಯಲ್ಲಿರ್ತಕ್ಕಂಥವರಿಗೆ ವಿಶ್ವಾಸವನ್ನು ತುಂಬುತ್ತಾರೆ. ಅಲ್ಲಿಂದ ಶಿವಮೊಗ್ಗದ ಕಾರ್ಯಕರ್ತರ ಸಮಾವೇಶದಲ್ಲಿ ಮಾತಾಡಿ ಒಂದು ಮಾತನ್ನು ಹೇಳ್ತಾರೆ, ನಾ ದೈನ್ಯಂ ನಾ ಪಲಾಯನಂ, ನಾವು ಓಡುವುದಿಲ್ಲ ಮತ್ತು ಹೆದರೋದಿಲ್ಲ, ಮತ್ತೆ ಪಾರ್ಟಿಯನ್ನು ಕಟ್ತೇವೆ ಅಂತ ಹೇಳ್ತಾರೆ. ಮತ್ತೆ ಭಾರತೀಯ ಜನತಾ ಪಾರ್ಟಿಯನ್ನು ಅಧಿಕಾರಕ್ಕೆ ತರುವ ಕಾಲಕ್ಕೆ ಹೋಗ್ತಾರೆ. ಒಂದು ಕಡೆ 2009ರಲ್ಲಿ ನಾನು ಲೋಕಸಭಾ ಸದಸ್ಯ ಆದೆ. 2009ರಲ್ಲಿ ನಾನು ಲೋಕಸಭಾ ಸದಸ್ಯ ಮೊದಲ ಬಾರಿಗೆ ನನ್ನನ್ನು ಕರ್ಕೊಂಡೋದವರು DV ಸದಾನಂದಗೌಡವರು. ದಕ್ಷಿಣ ಕನ್ನಡ ಜಿಲ್ಲೆಯ ಅವರ ಸ್ಥಾನವನ್ನು ನನಗೆ ಬಿಟ್ಟುಕೊಟ್ಟು ಲೋಕಸಭಾ ಸದಸ್ಯನನ್ನಾಗಿ ಮಾಡಿದರು. ಲೋಕಸಭೆಯ ಒಳಗೆ ಪ್ರವೇಶ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ಒಬ್ಬರು ಕಾಂಗ್ರೆಸ್ಸಿಂದ ಭಾರತೀಯ ಜನತಾ ಪಾರ್ಟಿಗೆ MP ಅವರು ಬಂದಿದ್ದರು. ಆ ಬಾರಿ ತುಮಕೂರಿನ ಸಂಸದರಾಗಿ ಬಸವರಾಜ್ ಅನ್ನತಕ್ಕಂಥವರಿಗೆ ಕಾಂಗ್ರೆಸ್ಸಿಂದ ನಾವು ಕರ್ಕೊಂಡು ಸೀಟ್ ಕೊಟ್ಟಿದ್ದೆವು. ಭಾಳ ವರ್ಷ ಸುದೀರ್ಘ ಅವಧಿಯಲ್ಲಿ ಅವರು ಕಾಂಗ್ರೆಸ್ನಲ್ಲಿ ಸಂಸದರಾಗಿದ್ದರು. ಕಾಂಗ್ರೆಸ್ನ ಅನ್ಯಾನ್ಯ ಜವಾಬ್ದಾರಿಗಳನ್ನು ಹೊತ್ತಿದ್ದರು. ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದರು. ನನ್ನ ಮೇಲೆ ಬಹಳ ಪ್ರೀತಿ ಇತ್ತು. ಒಂದು ದಿನ ನನ್ನನ್ನು ಕರೆದರು, ನೀನು ನನ್ನ ಜೊತೆ ಬರಬೇಕು ಹೇಳಿದರು. ಎಲ್ಲಿಗೆ ಅಂತ ಕೇಳಿದೆ. ನಾನು ಮೊದಲ ಬಾರಿಗೆ ಲೋಕಸಭೆಗೆ ಪ್ರವೇಶ ಮಾಡಿದಾಗ ಕಾಂಗ್ರೆಸ್ಸಿನಲ್ಲಿ ಒಬ್ಬರು ನಾಯಕರಿದ್ದರು, ಮತ್ತೆ ಮಂತ್ರಿ ಆಗಿದ್ದಾರೆ, ಅವರು ಮತ್ತೆ ನಿವೃತ್ತಿಯಾಗಿ ಮನೆಯಲ್ಲಿದ್ದಾರೆ. ಒಂದು ಬಾರಿ ಅವರ ಮನೆಗೆ ಹೋಗಿ ಬರುವ. ಅವ್ರ ಜೊತೆ ಅವ್ರ ಮನೆಗೆ ಹೋದೆ. ಅವ್ರ ಮನೆಗೆ ಹೋದಾಗ ಅವ್ರ ಮನೆಯ ಚಾವಡಿಯಲ್ಲಿ ನೋಡಿದಾಗ ನನಗೆ ಆಶ್ಚರ್ಯ ಆಯಿತು. ಒಂದು ಕಡೆ ನೆಹರು ಭಾವಚಿತ್ರ, ಮಧ್ಯದಲ್ಲಿ ಮಹಾತ್ಮ ಗಾಂಧಿಯ ಭಾವಚಿತ್ರ, ಬದಿಯಲ್ಲಿ ಇಂದಿರಾ ಗಾಂಧಿಯ ಭಾವಚಿತ್ರ, ಅದರ ಮಧ್ಯ ಎತ್ತರಕ್ಕೆ ಅಟಲ್ ಬಿಹಾರಿ ವಾಜಪೇಯಿಯವರ ಭಾವಚಿತ್ರ. ಇದು ಕಾಂಗ್ರೆಸ್ಸಿನ ನಾಯಕರ ಮನೆಯಲ್ಲಿ. ನಾನು ಬಸವರಾಜರಲ್ಲಿ ಕೇಳಿದೆ, ಈ ಮನೆಯಲ್ಲಿ ನೆಹರು ಭಾವಚಿತ್ರ ಇದ್ರೆ ತಪ್ಪಲ್ಲ, ಈ ಮನೆಯಲ್ಲಿ ಇಂದಿರಾ ಗಾಂಧಿ ಭಾವಚಿತ್ರ ಇದ್ರೆ ತಪ್ಪಲ್ಲ, ಈ ಮನೆಯಲ್ಲಿ ಗಾಂಧಿ ಭಾವಚಿತ್ರ ಇದ್ರೆ ತಪ್ಪಲ್ಲ, ಆದರೆ ಅಟಲ್ ಬಿಹಾರಿ ವಾಜಪೇಯಿಯವರ ಭಾವಚಿತ್ರ ಯಾಕೆ? ಅವರು ಆ ಪ್ರಶ್ನೆಯನ್ನು ಅವರಲ್ಲಿ ಕೇಳಿದರು. ಆಗ ಅವರು ಬಹಳ ಸುಂದರವಾಗಿ ವರ್ಣನೆಯನ್ನು ಮಾಡಿದರು. ಬಸವರಾಜ್ಜಿ, ನಾನು ಕಳೆದ 40 ವರ್ಷದಿಂದ ಈ ದೇಶದ ರಾಜಕೀಯವನ್ನು ಕಂಡಿದ್ದೇನೆ. ಇಂದಿರಾ ಗಾಂಧಿಯನ್ನು ಕಂಡಿದ್ದೇನೆ, ರಾಜೀವ್ ಗಾಂಧಿಯನ್ನು ಕಂಡಿದ್ದೇನೆ, ನರಸಿಂಹರಾವನ್ನು ಕಂಡಿದ್ದೇನೆ, ಶ್ರೇಷ್ಠ ಸಂಸದರುಗಳನ್ನು ಕಂಡಿದ್ದೇನೆ. ಆದರೆ ದಿನ ಇಡೀ ಹೃದಯದಲ್ಲಿ ಭಾರತ್ ಮಾತೆ ಭಾರತ್ ಮಾತೆ ಭಾರತ್ ಮಾತೆಗೆ ಅಂತ ತನ್ನ ಜೀವವನ್ನು ಸವಿಸಿದ ಏಕೈಕ ರಾಜಕಾರಣಿ ಅದು ಅಟಲ್ ಬಿಹಾರಿ ವಾಜಪೇಯಿ ಅಂತ ಹೇಳಿದರು. ಅದಕ್ಕೋಸ್ಕರ ಅವರ ಭಾವಚಿತ್ರವನ್ನು ಇಟ್ಟಿದ್ದೇನೆ, ಅದಕ್ಕೋಸ್ಕರ ಅವರನ್ನು ಆರಾಧನೆ ಮಾಡ್ತೇನೆ ಅಂತ ಹೇಳಿದರು. ಅಟಲ್ ಬಿಹಾರಿ ವಾಜಪೇಯಿ ನಿಜವಾಗಿರ್ತಕ್ಕಂಥ ಅಜಾತ ಶತ್ರುವಾಗಿ ಇಡೀ ದೇಶದಲ್ಲಿ ಎಲ್ಲ ಹಿರಿಯರ ಎಲ್ಲ ವಿರೋಧ ಪಕ್ಷಗಳ ಗಮನವನ್ನು ಸೆಳೆದಿರ್ತಕ್ಕಂಥ ನಾಯಕ. ಹಾಗಾಗಿ ದೇಶದ ರಾಜಕೀಯ ಪರಿವರ್ತನೆಯನ್ನು ಮಾಡಿದವರು ಅಟಲ್ ಬಿಹಾರಿ ವಾಜಪೇಯಿ. ಈ ದೇಶದಲ್ಲಿ ನಾಯಕತ್ವದಲ್ಲಿ ಪರಿವರ್ತನೆ ತಂದವರು ಅಟಲ್ ಬಿಹಾರಿ ವಾಜಪೇಯಿ. ಕೇವಲ ಅಜಾತ ಶತ್ರುವಾಗಿ ಅಟಲ್ ಬಿಹಾರಿ ವಾಜಪೇಯಿ ಅಲ್ಲ, ಈ ದೇಶದ ಆಡಳಿತದಲ್ಲಿ ಕಾಂಗ್ರೆಸ್ಸಿನ 40-50 ವರ್ಷಗಳ ಆಡಳಿತದಲ್ಲಿ ಈ ದೇಶ ಭ್ರಷ್ಟಾಚಾರದಲ್ಲಿ ಮುಳುಗಿತ್ತು. ಈ ದೇಶ ಸಾಲಗಾರ ರಾಷ್ಟ್ರ ಆಗಿತ್ತು. ಈ ದೇಶವನ್ನು ಭಿಕ್ಷುಕರ ರಾಷ್ಟ್ರ ಅಂತ ಕರೆದರು. ಆದರೆ ಅಟಲ್ ಬಿಹಾರಿ ವಾಜಪೇಯಿಯವರ 6 ವರ್ಷದ ಆಳ್ವಿಕೆಯಲ್ಲಿ ಮೊತ್ತ ಮೊದಲ ಬಾರಿಗೆ ಈ ಭಾರತದ ಸಾಲವನ್ನು ತೀರಿಸುವಂಥ ಏಕೈಕ ಪ್ರಧಾನಮಂತ್ರಿ ಅದು ಅಟಲ್ ಬಿಹಾರಿ ವಾಜಪೇಯಿ ಅವರು. ಸಾಲ ಮುಕ್ತವಾಗಿರ್ತಕ್ಕಂಥ ರಾಷ್ಟ್ರವನ್ನಾಗಿ ಮಾಡಿದರು. ಬಂಧುಗಳೇ, ಈ ದೇಶದಲ್ಲಿ ಪಾಕಿಸ್ತಾನ ಪಕ್ಕದ ದೇಶಗಳ ಜೊತೆಗೆ ಸಂಬಂಧವು ಸುಧಾರಣೆ ಆಗಬೇಕು. ಅದಕ್ಕೋಸ್ಕರ ಲಾಹೋರಿಗೆ ಬಸ್ಸಿನ ಯಾತ್ರೆಯ ಮುಖಾಂತರ ಪಾಕಿಸ್ತಾನದ ಸಂಬಂಧ ಸುಧಾರಣೆಗೆ ಯೋಚನೆ ಮಾಡಿದ್ದು ಅಟಲ್ ಬಿಹಾರಿ ವಾಜಪೇಯಿ. ಆದರೆ ಅದೇ ಪಾಕಿಸ್ತಾನ ಲಾಹೋರಿಂದ ಅಟಲ್ ಬಿಹಾರಿ ವಾಜಪೇಯಿ ಬರಬೇಕಿದ್ರೆ ಕಾರ್ಗಿಲ್ ಯುದ್ಧ ಸಮರವನ್ನು ಸಾರಿತು. ಆದರೆ ಸಮರಕ್ಕೆ ಉತ್ತರವನ್ನು ಕೊಟ್ಟು ಇಡೀ ದೇಶಕ್ಕೆ ಜಗತ್ತೇ ಭಾರತವನ್ನು ನೋಡುವ ಹಾಗೆ ಮಾಡಿದವರು ಅಟಲ್ ಬಿಹಾರಿ ವಾಜಪೇಯಿ. ಕಾರ್ಗಿಲ್ನಲ್ಲಿ ನಾವು ವಿಜಯೋತ್ಸವವನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವದಲ್ಲಿ ಮಾಡಿದೆವು.
ಆ ಸಂದರ್ಭದಲ್ಲಿ ಲೋಕಸಭೆಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಹೇಳ್ತಾರೆ, ನನಗೆ ಅಮೆರಿಕದ ಅಧ್ಯಕ್ಷ ದೂರವಾಣಿ ಕರೆ ಮಾಡಿದ್ದಾರೆ, ಅಮೆರಿಕದ ಅಧ್ಯಕ್ಷ ನನ್ನನ್ನು ಕರೆದಿದ್ದಾರೆ, ಪಾಕಿಸ್ತಾನದ ಅಧ್ಯಕ್ಷರು ನೀವು ಕೂತು ಮಾತನಾಡಬೇಕು ಅಂತ ಹೇಳಿದ್ದಾರೆ. ಆದರೆ ಅಮೆರಿಕದ ಅಧ್ಯಕ್ಷರಿಗೆ ಉತ್ತರ ಕೊಟ್ಟಿದ್ದೇನೆ, ಪಾಕಿಸ್ತಾನವನ್ನು ಸೋಲಿಸಿ ನಿಮ್ಮ ಬಳಿಗೆ ಬರ್ತೇನೆ, ಮತ್ತೆ ಭಾರತದ ಶಕ್ತಿಯನ್ನು ತೋರಿಸಿ ಬರ್ತೇನೆ, ಪಾಕಿಸ್ತಾನದ ಜೊತೆಗೆ ಸಂಬಂಧವನ್ನು ನಾವು ಮಾಡೋದಿಲ್ಲ, ಇದು ಭಾರತ, ಇದು ಭಾರತ, ಇದು ಭಾರತ. ಹಾಗಾಗಿ ಹೇಳಿದೆ, ಈ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಬಗ್ಗೆ ಅಪಾರವಾಗಿರ್ತಕ್ಕಂಥ ತಪ್ಪು ಕಲ್ಪನೆಗಳಿತ್ತು. ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ರೀತಿಯಲ್ಲಿ ಆಡಳಿತದಲ್ಲಿ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಆಡಳಿತವನ್ನು ತೋರಿಸಿದರು. ಡಿ ವಿ ಸದಾನಂದ ಗೌಡರು ಹೇಳಿದಾಗೆ ಪೋಖ್ರಾನ್ ಅನುಭಾವಿನ ಮುಖಾಂತರ ಭಾರತದ ಶಕ್ತಿಯನ್ನು ತೋರಿಸಿದರು. ಈ ದೇಶದಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ, ಕಚ್ಚಿನಿಂದ ಕಾಮರೂಪದವರೆಗೆ ಚತುಷ್ಪಥ ರಸ್ತೆಗಳ ನಿರ್ಮಾಣ ಮಾಡಿದ ಮೊದಲ ಪ್ರಧಾನಮಂತ್ರಿಯಾದ ಅಟಲ್ ಬಿಹಾರಿ ವಾಜಪೇಯಿ, ಗ್ರಾಮ ಸಡಕುಗಳ ಮುಖಾಂತರ ಹಳ್ಳಿಯನ್ನು ಜೋಡಿಸಿದ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ, ಸರ್ವ ಶಿಕ್ಷಾ ಅಭಿಯಾನದ ಅಡಿಯಲ್ಲಿ ಶಾಲಾ ಮಕ್ಕಳಿಗೆ ಅನ್ನದಾನವನ್ನು ಮಾಡಿದ ಮೊದಲ ಪ್ರಧಾನಮಂತ್ರಿಯಾದ ಅಟಲ್ ಬಿಹಾರಿ ವಾಜಪೇಯಿ. ಆದರೆ ಪಕ್ಷದ ವಿಚಾರ ಬಂದಾಗ ಅಷ್ಟೇ ಶಿಸ್ತಿತ್ತು. ಈ ದೇಶದಲ್ಲಿ ಅಯೋಧ್ಯೆಯ ಪ್ರಭು ಶ್ರೀರಾಮಚಂದ್ರನ ಮಂದಿರದ ನಿರ್ಮಾಣದ ಕಾರ್ಯಗಳಾಗಬೇಕು. ಅದಕ್ಕೋಸ್ಕರ ಹೋರಾಟಗಳು ವಿಶ್ವ ಹಿಂದೂ ಪರಿಷತ್ನ ನೇತೃತ್ವದಲ್ಲಿ ಆಯಿತು. ಎಲ್ಲ ಹಿರಿಯರು ಕೂತು ಯೋಚನೆ ಮಾಡಿದರು, ಈ ರಥಯಾತ್ರೆ ಆಗಬೇಕು, ರಥಯಾತ್ರೆಯನ್ನು ಭಾರತೀಯ ಜನತಾ ಪಾರ್ಟಿ ನೇತೃತ್ವ ತಗೋಬೇಕು. ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಮನಸ್ಸಿರಲಿಲ್ಲ. ಅವ್ರು ಹೇಳಿದ್ರು, ಅದು ವಿಶ್ವ ಹಿಂದೂ ಪರಿಷತ್ನವರು ಯಾತ್ರೆ ಮಾಡಬೇಕು, ನಾವು ಅವರ ಜೊತೆಯಲ್ಲಿರಬೇಕು. ಆದರೆ ಇಡೀ ಪಾರ್ಟಿ ತೀರ್ಮಾನ ಮಾಡಿತು, ಆ ಯಾತ್ರೆಯನ್ನು ಭಾರತೀಯ ಜನತಾ ಪಾರ್ಟಿ ಮಾಡಬೇಕು, ಅಡ್ವಾಣಿಯವರ ನೇತೃತ್ವ ತಗೋಬೇಕು. ಆ ಸೂಚನೆಯನ್ನು ವಾಜಪೇಯಿ ಅವರು ಪಾಲನೆ ಮಾಡಿದರು. ರಥಯಾತ್ರೆಯ ಜೊತೆಯಲ್ಲಿ ಅಡ್ವಾಣಿಯ ಜೊತೆಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ನಿಂತರು. ನಾನು ಹೇಳಿದ್ದ ಆಗಲೇ ಇಲ್ಲ ಅಂತ ಹೊರಗೆ ನಿಲ್ಲಿಲ್ಲ, ರಥಯಾತ್ರೆಯ ಪರವಾಗಿ ನಿಂತರು. ಹೇಳಿದರೆ ಸಂಘಟನೆ ವಿಚಾರ ಬಂದಾಗ ಬಹಳ ಗಟ್ಟಿಯಾಗಿರ್ತಕ್ಕಂಥ ತೀರ್ಮಾನ ತಗೊಂಡ್ರು. ಭಾರತೀಯ ಜನತಾ ಪಾರ್ಟಿಯ ಮೇಲೆ ತಪ್ಪು ಕಲ್ಪನೆಗಳಿತ್ತು. ಮುಸಲ್ಮಾನ ವಿರೋಧಿ, ಕ್ರೈಸ್ತ ವಿರೋಧಿ. ಅಟಲ್ ಬಿಹಾರಿ ವಾಜಪೇಯಿಯ ಕಾಲಘಟ್ಟದಲ್ಲಿ ಈ ದೇಶದಲ್ಲಿ ಮೊದಲ ಬಾರಿಗೆ ಅಬ್ದುಲ್ ಕಲಾಂರನ್ನ ರಾಷ್ಟ್ರಪತಿ ಮಾಡಿದ್ದು ಅಟಲ್ ಬಿಹಾರಿ ವಾಜಪೇಯಿ. ಅಬ್ದುಲ್ ಕಲಾಂರನ್ನ ರಾಷ್ಟ್ರಪತಿ ಮಾಡಿದರು. ಈ ಮಣ್ಣಿನ ಮಗ, ಈ ಮಣ್ಣಿನ ನೆಲದಿಂದ ಬಂದಿರತಕ್ಕಂಥ ಹೋರಾಟಗಾರ ಜಾರ್ಜ್ ಫೆರ್ನಾಂಡಿಸ್ರನ್ನ ರಕ್ಷಣಾ ಸಚಿವರು ಮಾಡಿದ್ದು ಅದು ಅಟಲ್ ಬಿಹಾರಿ ವಾಜಪೇಯಿ. ಹಾಗಾಗಿ ಸರ್ವ ಮತ, ಸರ್ವ ಪಂಥ, ಸರ್ವ ವಿಚಾರವನ್ನು ಹಿಡಿದಿರ್ತಕ್ಕಂಥ ಅಟಲ್ ಬಿಹಾರಿ ವಾಜಪೇಯಿ ಈ ದೇಶದ ನಿಜವಾಗಿರ್ತಕ್ಕಂಥ ರಾಷ್ಟ್ರ ನಾಯಕರಾದರು. ಹಾಗಾಗಿ ಇವತ್ತು ಅವರು 100 ವರ್ಷಗಳನ್ನು ಸಲ್ಲಿಸಿರ್ತಕ್ಕಂಥ ಸಂದರ್ಭದಲ್ಲಿ ಸ್ಮರಣೆ ಮಾಡ್ತಕ್ಕಂಥದ್ದು ಸರಿ ಇದೆ. ಹಾಗಾಗಿ ಹೇಳಿದೆ, ನಾ ದೈನ್ಯಂ ನಾ ಪಲಾಯನಂ. ಪುತ್ತೂರಿನ ಕಾರ್ಯಕರ್ತ ಯಾವತ್ತೂ ಪಲಾಯನ ಮಾಡುವುದಿಲ್ಲ, ಇದೇ ನೆಲದಲ್ಲಿ ನಿಂತು ಹೋರಾಟ ಮಾಡ್ತಾನೆ. ಅಟಲ್ ಬಿಹಾರಿ ವಾಜಪೇಯಿಯವರ ಆ ಮಾತಿಗೆ ಬೆಲೆಯನ್ನು ಕೊಟ್ಟು ಮತ್ತೆ ಈ ಕ್ಷೇತ್ರವನ್ನು ಗೆಲ್ಲಿಸ್ತಾನೆ. ಆ ಶಪಥ ಇಲ್ಲಿಂದ ಆಗುತ್ತೆ ಅನ್ನತಕ್ಕಂಥ ವಿಶ್ವಾಸ ಇದೆ. ನಾನು ರಾಜ್ಯಾಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಸಮಾವೇಶವನ್ನು ಪುತ್ತೂರಿನಲ್ಲಿ ಮಾಡುವುದಕ್ಕೆ, ವಿಶೇಷವಾಗಿ ನಮ್ಮ ಜಿಲ್ಲೆಯ ಅಧ್ಯಕ್ಷ ಆಗಿರ್ತಕ್ಕಂಥ ಸತೀಶ್ ಕುಂಪಲ, ನಮ್ಮ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಬ್ರಿಜೇಶ್ ಚೌಟ ಕೂತು ಮಾರ್ಗದರ್ಶನಗಳನ್ನು ಮಾಡುವುದರ ಮುಖಾಂತರ, ನಮ್ಮ ಸಂಚಾಲಕರಾಗಿರ್ತಕ್ಕಂಥ ಕಿಶೋರ್ ಮತ್ತು ಸುನೀಲ್ ಅವರು ಇಡೀ ಪುತ್ತೂರಿನ ಸಮಸ್ತರನ್ನು ಸೇರಿಸಿ ಎಲ್ಲ ಹಿರಿಕಿರಿಯರನ್ನು ಒಂದು ಮಾಡಿ ಮತ್ತೆ ಪುತ್ತೂರಿನಲ್ಲಿ ಅಟಲ್ ಜನ್ಮ ಶತಾಬ್ದಿಯ ಈ ದೊಡ್ಡದಾಗಿರ್ತಕ್ಕಂಥ ಸಮಾವೇಶವನ್ನು ಮಾಡಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಎಂತಹ ಶ್ರೇಷ್ಠವಾಗಿರ್ತಕ್ಕಂಥ ಭೂಮಿ! ಅಟಲ್ ಬಿಹಾರಿ ವಾಜಪೇಯಿ ಅವರು ಬಂದು ಮಾತನಾಡಿರ್ತಕ್ಕಂಥ ನೆಲ, ಅಟಲ್ ಬಿಹಾರಿ ವಾಜಪೇಯಿ ಅವರು ಕುಣಿದಾಡಿರ್ತಕ್ಕಂಥ ನೆಲ, ಅಟಲ್ ಬಿಹಾರಿ ವಾಜಪೇಯಿ ಅವರು ನಡೆದಾಡಿರ್ತಕ್ಕಂಥ ನೆಲದಲ್ಲಿ ಇವತ್ತು ಮತ್ತೆ ಅವರ ಸ್ಮರಣೆಯನ್ನು ಮಾಡ್ತೇವೆ. ಅವರ ವಿಚಾರ, ಅವರ ಸಿದ್ಧಾಂತಗಳು ನಮಗೆ ಮಾರ್ಗದರ್ಶನ ಆಗಲಿ, ಅಟಲ್ ಬಿಹಾರಿ ವಾಜಪೇಯಿ ಅವರ ನಡವಳಿಕೆ ನಮಗೆ ಅನುಸಂಧಾನ ಆಗಲಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ಹಾಡ್ತೇನೆ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಅಟಲ್ಜಿಯವರು ಮೆಟ್ಟಿದ ಈ ನೆಲದಿಂದ ಮುಂದಿನ ದಿನದಲ್ಲಿ ಅಟಲ್ ಅವರ ವಿಚಾರಧಾರೆಗಳು ನಮ್ಮ ಮೂಲಕ ಮುಂದೆ ಸಾಗಲಿ ಎನ್ನುವಂಥ ಮಾತನ್ನು ಉಲ್ಲೇಖ ಮಾಡಿದಂಥ ನಳಿನ್ ಕುಮಾರ್ ಕಟೀಲ್ ಅವರಿಗೆ ವಂದನೆಯನ್ನು ಸಲ್ಲಿಸುತ್ತಾ ಮುಂದಕ್ಕೆ ರಾಜ್ಯ ಕಾರ್ಯದರ್ಶಿಗಳು, ನಮ್ಮ ಜಿಲ್ಲೆಯ ಹೆಮ್ಮೆಯ ಸಂಸದರಾಗಿರುವಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರಿಂದ ಮಾತು. ಭಾರತ್ ಮಾತಾ ಕಿ. ಭಾರತೀಯ ಜನತಾ ಪಾರ್ಟಿಗೆ, ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ, BS ಯಡಿಯೂರಪ್ಪನವರಿಗೆ, BY ವಿಜೇಂದ್ರ ಅವರಿಗೆ, ಅಟಲ್ ಬಿಹಾರಿ ವಾಜಪೇಯಿ ಕಿ. ಅಟಲ್ ವಿರಾಸತ್ನ ಈ ಅತ್ಯಂತ ಭಾವನಾತ್ಮಕವಾದಂಥ ಕಾರ್ಯಕರ್ತರಿಗೆ ಪ್ರೇರಣೆ ಕೊಡುವಂಥ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಲಿಕ್ಕಿರುವಂಥ ಈ ರಾಜ್ಯದ ಯುವಕರ ಕಣ್ಮಣಿ, ನಮ್ಮೆಲ್ಲ ಕಾರ್ಯಕರ್ತರಿಗೆ ಒಂದು ಪ್ರೇರಣಾ ಶಕ್ತಿ ಮತ್ತು ಈ ರಾಜ್ಯದಿಂದ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನು
ಕಿತ್ತೊಸೆಯುವ ಸಂಕಲ್ಪವನ್ನು ಮಾಡಿರುವಂಥ ಮತ್ತು ಕಾರ್ಯಕರ್ತರಿಗೆ ಮಾರ್ಗದರ್ಶನವನ್ನು ಮಾಡ್ತಾ ಇರುವಂಥ ನಮ್ಮೆಲ್ಲರ ನಾಯಕರಾದಂಥ ರಾಜ್ಯದ BJP ಅಧ್ಯಕ್ಷರಾಗಿರುವಂಥ BY ವಿಜಯೇಂದ್ರ ಅವರೇ, ಮಾಜಿ ಮುಖ್ಯಮಂತ್ರಿಗಳು, ಪುತ್ತೂರಿನಲ್ಲಿ ಭಾರತೀಯ ಜನತಾ ಪಾರ್ಟಿಯ ಧ್ವಜವನ್ನು ಹಾರಿಸಿರುವಂಥ ಮೊದಲಿಗೆ ಹಾರಿಸಿರುವಂಥ ಹಿರಿಯರು, ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿರುವಂಥ DV ಸದಾನಂದ ಗೌಡ್ರೆ, ಮಾಜಿ ಸಂಸದರು, ರಾಜ್ಯ BJPಯ ಮಾಜಿ ಅಧ್ಯಕ್ಷರು ಆಗಿರುವಂಥ ನಳಿನ್ ಕುಮಾರ್ ಕಟೀಲ್ ಅವರೇ, ಜಿಲ್ಲೆಯ BJP ಅಧ್ಯಕ್ಷರು, ನಮ್ಮೆಲ್ಲರ ನೇತೃತ್ವವನ್ನು ವಹಿಸಿಕೊಂಡಿರುವಂಥ ಸತೀಶ್ ಕುಂಪಲ್ ಅವರೇ, ಈ ಕಾರ್ಯಕ್ರಮದ ಸಂಚಾಲಕರಾಗಿರುವಂಥ ಕಿಶೋರ್ ಕುಮಾರ್ ಅವರೇ, ಉಡುಪಿ ಚಿಕ್ಕಮಗಳೂರಿನ ಸಂಸದರಾಗಿರುವಂಥ ಕೋಟ ಶ್ರೀನಿವಾಸ್ ಪೂಜಾರಿ ಅವರೇ, ವೇದಿಕೆಯಲ್ಲಿ ಆಸೀನರಾಗಿರುವಂಥ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರೇ, ಮಾಜಿ ಶಾಸಕರುಗಳೇ, ಜಿಲ್ಲೆಯ ಪದಾಧಿಕಾರಿಗಳೇ, ಮಂಡಲದ ಅಧ್ಯಕ್ಷರೇ, ವಿಶೇಷವಾಗಿ ಪುತ್ತೂರು ಗ್ರಾಮಾಂತರದ ಅಧ್ಯಕ್ಷರಾಗಿರುವಂಥ ದಯಾನಂದ್ ಉಜಿರೆಮಾರ್ ಅವರೇ, ಪುತ್ತೂರು ನಗರದ ಅಧ್ಯಕ್ಷರಾಗಿರುವಂಥ ಶಿವಕುಮಾರ್ ಅವರೇ, ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ನಮ್ಮ ಪಾರ್ಟಿಯ ಪ್ರಮುಖರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂಥ ಪಾರ್ಟಿಯ ಪದಾಧಿಕಾರಿಗಳೇ, ಎಲ್ಲ ಕಾರ್ಯಕರ್ತ ಮಿತ್ರರೇ, ಅಟಲ್ಜಿ ಅವರ ಬಗ್ಗೆ ಮಾತನಾಡುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ಆದರೆ ನನ್ನ ಜೀವನದಲ್ಲಿ ಅಟಲ್ಜಿ ಅವರು ಹೇಗೆ ಪರಿಣಾಮವನ್ನು ಮಾಡಿದ್ದಾರೆ, ಅದೇ ರೀತಿ ಇಲ್ಲಿರುವಂಥ ಹಲವಾರು ಕಾರ್ಯಕರ್ತರ ಮನಸ್ಸನ್ನು, ಹೃದಯವನ್ನು ಮುಟ್ಟಿದಂಥ ಹಲವಾರು ಘಟನೆಗಳು ಅಟಲ್ಜಿ ಅವರ ಮುಖಾಂತರ ಆಗಿರಬಹುದು. ವಿಶೇಷವಾಗಿ ಇದೇ ಮೈದಾನದಲ್ಲಿ ಅಟಲ್ಜಿ ಅವರು ಬಂದು ಪುತ್ತೂರಿನ ಕಾರ್ಯಕರ್ತರಿಗೆ, ದಕ್ಷಿಣ ಕನ್ನಡ ಜಿಲ್ಲೆಯ ಕಾರ್ಯಕರ್ತರಿಗೆ ಪ್ರೇರಣೆಯನ್ನು ಕೊಟ್ಟು ಇದೇ ನೆಲದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಧ್ವಜವನ್ನು ಹಾರಿಸಿರುವಂಥ, ಸೇರಿಸಿದಂಥ ಎಲ್ಲ ಕಾರ್ಯಕರ್ತರಿಗೆ ನಾನು ಮೊದಲಿಗೆ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ವೈಯಕ್ತಿಕವಾಗಿ ಇವತ್ತು ಅಟಲ್ಜಿ ಅವರ ಆ ಸ್ಮರಣೆಯನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ನನ್ನ ದೊಡ್ಡಪ್ಪನ ಒಂದು ಚಿತ್ರವನ್ನು ಕೂಡ ಅಲ್ಲಿ ಹಾಕಿದರು. ಸಾಂತ್ಯ ಜಯರಾಮ್ ರೈ ಅವರು ಪುತ್ತೂರು BJPಯ ಮೊದಲ ಅಧ್ಯಕ್ಷರಾಗಿ ಅಟಲ್ಜಿ ಅವರಿಗೆ ಆ ಹಾರವನ್ನು ಹಾಕ್ತಾ ಇರುವಂಥ ಚಿತ್ರ ನಾವು ಸಣ್ಣ ಹುಡುಗರಿರುವಂಥ ಸಂದರ್ಭದಲ್ಲಿ ನಮ್ಮ ಮನೆಯಲ್ಲಿ ನೋಡಿದಂಥ ಚಿತ್ರ. ಆ ಚಿತ್ರ ಇವತ್ತಿಗೂ ಹೃದಯವನ್ನು ತಟ್ಟುವಂಥ ಚಿತ್ರ. ಅಟಲ್ಜಿ ಅವರ ಆ ಮುಖದಲ್ಲಿರುವಂಥ ಮಂದಹಾಸ, ನಮ್ಮ ದೊಡ್ಡಪ್ಪನ ಕಣ್ಣಲ್ಲಿರುವಂಥ ಆ ಸ್ಥೈರ್ಯ, ಧೈರ್ಯದ ಆ ಮುಖ ಇವತ್ತಿಗೂ ಒಂದು ಧೈರ್ಯ, ಪ್ರೇರಣೆ ಮತ್ತು ಕಾರ್ಯಕರ್ತನಾಗಿ ನನಗೆ ಅತ್ಯಂತ ಅಭಿಮಾನ ಕೊಡುವಂಥ ಒಂದು ಚಿತ್ರ. ಎರಡನೇ ಘಟನೆಯನ್ನು ಉಲ್ಲೇಖ ಮಾಡಬೇಕಾದ್ರೆ 2000 ಇಸ್ವಿಯಲ್ಲಿ ಒಂದು NCC ಕೆಡೆಟ್ ಆಗಿ ದೆಹಲಿಯ ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ ಭಾಗವಹಿಸ್ತಿರುವಂಥ ಸಂದರ್ಭದಲ್ಲಿ ಅಟಲ್ಜಿ ಅವರು ಪ್ರಧಾನಮಂತ್ರಿ ಆಗಿದ್ದರು. ಆ ಪ್ರಧಾನಮಂತ್ರಿ ಆದಂಥ ಅಟಲ್ಜಿ ಅವರ ಮುಂದೆ ನಡೆಯುವಂಥ ಒಂದು ಅವಕಾಶ ನನಗೆ ಸಿಕ್ಕಿತ್ತು. ಇವತ್ತು ಅತ್ಯಂತ ಸಂತೋಷ ಆಗ್ತಾ ಇದೆ. ಅಟಲ್ಜಿ ಅವರು ಕಟ್ಟಿದಂಥ ಪಾರ್ಟಿ, ಅಟಲ್ಜಿ ಅವರು ಬೆಳೆಸಿದಂಥ ಪಾರ್ಟಿ, ಅಟಲ್ಜಿ ಅವರು ಈ ಪಾರ್ಟಿಯೂ ಕೂಡ ಅಧಿಕಾರಕ್ಕೆ ಬರಬಹುದು ಅನ್ನುವಂಥ ಪ್ರೇರಣೆಯನ್ನು ಕಾರ್ಯಕರ್ತರಿಗೆ ಕೊಟ್ಟಂಥ ಪಾರ್ಟಿಯ ಒಬ್ಬ ಸಂಸದನಾಗಿ ಅದೇ ಸಂಸತ್ನಲ್ಲಿ ಅಟಲ್ಜಿ ಅವರು ಯಾವ ರೀತಿಯ ಭಾಷಣಗಳನ್ನು ಮಾಡಿದರು, ಅಟಲ್ಜಿ ಅವರು ಯಾವ ರೀತಿ ಕಾರ್ಯಕರ್ತರಿಗೆ ಪ್ರೇರಣೆ ಕೊಟ್ಟರು, ಆ ಸಂಸತ್ತಿನಲ್ಲಿ ನಿಲ್ಲುವಂಥ, ಸಂಸತ್ನಲ್ಲಿ ಕೂತ್ಕೊಂಡು ಈ ಜಿಲ್ಲೆಯ ಜನಪ್ರತಿನಿಧಿಯಾಗಿ ತಮ್ಮೆಲ್ಲರ ಆಶೀರ್ವಾದದ ಕಾರಣಕ್ಕೆ ಅಲ್ಲಿ ಹೋಗುವಂಥ ಒಂದು ಅವಕಾಶವೂ ನನಗೆ ಸಿಕ್ಕಿತ್ತು. ಇದನ್ನು ಈ ಸಂದರ್ಭದಲ್ಲಿ ನಾನು ಯಾಕೆ ಉಲ್ಲೇಖ ಮಾಡ್ತಾ ಇದ್ದೇನೆಂದರೆ, ಈ ಪುತ್ತೂರು ತಾಲೂಕಿನ ಪ್ರತಿಯೊಬ್ಬ ಕಾರ್ಯಕರ್ತನಿಗೆ, ವಿಶೇಷವಾಗಿ ಇಲ್ಲಿ ಮುಂದೆ ಕೂತ್ಕೊಂಡಿರುವಂಥ ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ಅಟಲ್ಜಿ ಅವರು ನಿಮ್ಮ ಮನಸ್ಸನ್ನು ತಟ್ಟಿದ್ದಾರೆ, ಹೃದಯವನ್ನು ತಟ್ಟಿದ್ದಾರೆ. ಪ್ರತಿಯೊಬ್ಬ ಕಾರ್ಯಕರ್ತನಲ್ಲೂ ಈ ಪಾರ್ಟಿಯು ಕೂಡ ಒಂದು ದಿವಸ ಅಧಿಕಾರಕ್ಕೆ ಬರಬಹುದು ಅನ್ನುವಂಥ ಭಾವನೆಯನ್ನು ಬೆಳೆಸಿದ್ದಾರೆ ಅನ್ನುವಂಥ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅಟಲ್ಜಿ ಅವರು ರಾಜಕೀಯಕ್ಕೆ ಮತ್ತು ಆಡಳಿತಕ್ಕೆ ಒಂದು ಹೊಸ ಭಾಷ್ಯವನ್ನು ಬರೆದಂಥ ವ್ಯಕ್ತಿ. ಇವತ್ತು 2025 ಇಸ್ವಿಯಲ್ಲಿ ಅಟಲ್ಜಿ ಅವರ ವಿರಾಸತ್ತನ್ನು ಆಚರಣೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ, ವಿರಾಸತ್ತನ್ನು ನೆನಪಿಸುವಂಥ ಸಂದರ್ಭದಲ್ಲಿ ನಾವೆಲ್ಲ ಸಂಕಲ್ಪವನ್ನು ಮಾಡಬೇಕಾಗಿದೆ. 2047ಕ್ಕೆ ಒಂದು ವಿಕಸಿತ ಭಾರತವನ್ನು ನಾವು ನಿರ್ಮಾಣ ಮಾಡಬೇಕು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಕಲ್ಪದ ವಿಕಸಿತ ಭಾರತ, ಆ ವಿಕಸಿತ ಭಾರತಕ್ಕೆ ಒಂದು ಗಟ್ಟಿಯಾದ ಸಂಘಟನೆಯ ಅವಶ್ಯಕತೆ ಇದೆ. ಭಾರತೀಯ ಜನತಾ ಪಾರ್ಟಿಯ ಅವಶ್ಯಕತೆ ಇದೆ. ಭಾರತೀಯ ಜನತಾ ಪಾರ್ಟಿಯ ಮುಖಾಂತರ ಮಾತ್ರ ಒಂದು ವಿಕಸಿತ ಭಾರತ ನಿರ್ಮಾಣ ಆಗ್ಬೋದು. ಆ ಕಾರಣಕ್ಕೆ ಇಲ್ಲಿ ಸೇರಿರುವಂಥ ಎಲ್ಲ ಕಾರ್ಯಕರ್ತರಲ್ಲಿ ನಾನು ವಿನಂತಿಯನ್ನು ಮಾಡೋದು, ಹೇಗೆ ಅಟಲ್ಜಿ ಅವರು ಆ ಸಂದರ್ಭದಲ್ಲಿ ಹೇಳಿದರ, ಹಾರ್ ನಹಿ ಮಾನೂಂಗಾ ಮೇ ರಾರ್ ನಹಿ ಟಾನೂಂಗಾ, ಲಿಖ್ತಾ ಕಪಾತಾ ಹೂ ಲೇಕಿನ್ ಗೀತ್ ನಹಿ ಗಾತಾ ಹೂ ಅಂತ ಹೇಳಿದರು. ಆ ರೀತಿ ಒಂದು ಹೊಸ ಗೀತೆಯನ್ನು, ಹೊಸ ಭಾಷ್ಯವನ್ನು ಪುತ್ತೂರಿನಲ್ಲಿ ಬರೀಬೇಕಾದ ಅವಶ್ಯಕತೆ ಇದೆ.
ಎಲ್ಲ ಕಾರ್ಯಕರ್ತರನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗಬೇಕಾದ ಅವಶ್ಯಕತೆ ಇದೆ. ಹೊಸ ಕಾರ್ಯಕರ್ತರನ್ನು, ಯುವ ಕಾರ್ಯಕರ್ತರನ್ನು, ಮಹಿಳೆಯರನ್ನು, ಸಮಾಜದ ಎಲ್ಲ ವರ್ಗವನ್ನು ಜೋಡಿಸಿಕೊಂಡು ಹೇಗೆ ಅಟಲ್ಜಿ ಆ ಸಂದರ್ಭದಲ್ಲಿ ಹೊಸ ಪ್ರೇರಣೆಯನ್ನು ಕೊಟ್ಟರು, ಆ ರೀತಿಯಾದಂಥ ಪ್ರೇರಣೆಯನ್ನು ಪಡೆದುಕೊಂಡು ನಾವು ಪುತ್ತೂರಿನ ಮುಖಾಂತರ ಇಡೀ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೂ ಒಂದು ಪ್ರೇರಣೆಯನ್ನು ಕೊಡಬೇಕಾಗಿದೆ. ಈ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಅಧ್ಯಕ್ಷರು ವೇದಿಕೆಯಲ್ಲಿದ್ದಾರೆ. ರಾಜ್ಯದ ಅಧ್ಯಕ್ಷರ ಜೊತೆ ನಾವೆಲ್ಲ ಒಂದಾಗಿ ಒಟ್ಟಾಗಿ ನಿಂತು ಈ ರಾಜ್ಯದಲ್ಲಿರುವಂಥ ಹಿಂದೂ ವಿರೋಧಿ ಭ್ರಷ್ಟಾಚಾರಿ ಸರ್ಕಾರವಾಗಿರುವಂಥ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೆಸೆಯುವ ಸಂಕಲ್ಪವನ್ನು ಮಾಡಬೇಕಾಗಿದೆ. ಈ ಅಟಲ್ ವಿರಾಸತ್ ಅಟಲ್ಜಿಗೆ ನಿಜವಾದ ಶ್ರದ್ಧಾಂಜಲಿಯನ್ನು ಯಾವಾಗ ಸಲ್ಲಿಸ್ಬೋದಂದರೆ ಈ ರಾಜ್ಯದಲ್ಲಿ ಯಾವತ್ತೇ ಚುನಾವಣೆ ಬಂದರೂ ಪುತ್ತೂರು ಸಹಿತ ಈ ರಾಜ್ಯದಲ್ಲಿರುವಂಥ 150 ಕ್ಷೇತ್ರಗಳನ್ನು ಗೆದ್ದು ಈ ರಾಜ್ಯದಲ್ಲಿ ಮತ್ತೊಮ್ಮೆ ಅಟಲ್ಜಿಯವರ ಪ್ರೇರಣೆಯ, ನರೇಂದ್ರ ಮೋದಿಯವರ ಮಾರ್ಗದರ್ಶನದ ಒಂದು ಸರ್ಕಾರ ರಚಿಸುವವರೆಗೆ ನಾವೆಲ್ಲ ವಿರಮಿಸಬಾರದು ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ತಮಗೆ ಹೇಳ್ತಾ, ಸೇರಿರುವಂಥ ಎಲ್ಲ ಕಾರ್ಯಕರ್ತರಿಗೆ ಈ ಹಬ್ಬದ ವಾತಾವರಣವನ್ನು ಇವತ್ತು ಅಟಲ್ಜಿಯ ನೆನಪಿನಲ್ಲಿ ಪುತ್ತೂರಿನಲ್ಲಿ ನಿರ್ಮಿಸಿದ್ದಕ್ಕಾಗಿ ನಾನು ವಿಶೇಷವಾಗಿ ಈ ಕಾರ್ಯಕ್ರಮದ ಸಂಚಾಲಕರಾಗಿರುವ ಕಿಶೋರ್ ಕುಮಾರ್ ಪುತ್ತೂರವರು, ದಯಾನಂದ್ ಉಜಿರಮಾರ್ ಅವರು, ಶಿವಕುಮಾರ್ ಅವರು, ನಮ್ಮ ಜಿಲ್ಲೆಯ ಅಧ್ಯಕ್ಷರಾದಂಥ ಸತೀಶ್ ಕುಂಪಲ ಸಹಿತ ಸೇರಿರುವಂಥ ಎಲ್ಲ ಕಾರ್ಯಕರ್ತರಿಗೆ ಮತ್ತೊಮ್ಮೆ ನಾನು ಕೈ ಮುಗಿದು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಪುತ್ತೂರಿನಲ್ಲಿ ಯಾವ ರೀತಿಯ ಕಾರ್ಯಕ್ರಮ ಆಗಬೇಕಿತ್ತೋ ಆ ರೀತಿಯ ಕಾರ್ಯಕ್ರಮ ಆಗಿದೆ. ಪುತ್ತೂರಿನ ಮುಖಾಂತರ ಅಟಲ್ಜಿ ಅವರಿಗೆ ಕರಾವಳಿಯ ಕಾರ್ಯಕರ್ತರು ಯಾವ ರೀತಿಯ ಶ್ರದ್ಧಾಂಜಲಿಯನ್ನು ಸಲ್ಲಿಸಬೇಕಿತ್ತ, ಯಾವ ರೀತಿ ಅವರನ್ನು ನೆನಪಿಸಬೇಕಿತ್ತ, ಆ ರೀತಿಯ ಕಾರ್ಯಕ್ರಮ ಮಾಲಿಂಗೇಶ್ವರನ ಆಶೀರ್ವಾದದ ಜೊತೆಗೆ ಆಗಿದೆ ಅನ್ನುವ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ತಮಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. 2047ಕ್ಕೆ ಒಂದು ವಿಕಸಿತ ಭಾರತವನ್ನು ನಿರ್ಮಾಣ ಮಾಡೋಣ. ಮುಂದಿನ ದಿವಸದಲ್ಲಿ ಯಾವತ್ತೇ ಚುನಾವಣೆ ಬಂದರೂ ಈ ರಾಜ್ಯದಲ್ಲಿ ಹಿಂದುತ್ವದ ಆಧಾರದ, ನರೇಂದ್ರ ಮೋದಿಯ ಮಾರ್ಗದರ್ಶನದ, ಅಟಲ್ಜಿ ಯಾವ ಕನಸನ್ನು ಕಂಡಿದ್ರೆ ಆ ರೀತಿಯ ಸರ್ಕಾರವನ್ನು ನಿರ್ಮಾಣ ಮಾಡುವ ಸಂಕಲ್ಪವನ್ನು ನಮ್ಮ ರಾಜ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ತಮಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅಭಿನಂದನೆಗಳನ್ನು, ಶುಭ ಹಾರೈಕೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಅಟಲ್ಜಿಯವರ ಬದುಕು ಮತ್ತು ವಿಚಾರ ನಮಗೆ ಪ್ರೇರಣೆಯಾಗಲಿ. ಈ ಅಟಲ್ ವಿರಾಸತ್ ಪುತ್ತೂರಿಗೆ ಹೊಸ ದಾರಿಯನ್ನು ತೋರಲಿ ಎನ್ನುವ ರೀತಿಯಲ್ಲಿ ಮಾತನಾಡಿದಂಥ ಕ್ಯಾಪ್ಟನ್ ಬ್ರಿಜೇಶ್ ಟೌಟ್ ಅವರಿಗೆ ವಂದನೆಯನ್ನು ಮಾಡುತ್ತಾ ಮುಂದಕ್ಕೆ ನಮ್ಮ ಮಾಜಿ ಸಚಿವರು, ವಿರೋಧ ಪಕ್ಷದ ಮಾಜಿ ಪ್ರತಿಪಕ್ಷದ ನಾಯಕರು, ಉಡುಪಿಯ ಸಂಸದರಾಗಿರುವಂಥ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ರಾಜ್ಯ BJP ಅಧ್ಯಕ್ಷರಾದ ವಿಜೇಂದರ್ರವರ ಭಾಷಣ ಕೇಳಲಿಕ್ಕೆ ನೀವೆಲ್ಲ ಕಾತರರಾಗಿರ್ಬೋದು ಅಂತ ಭಾವಿಸಿ ಒಂದು 2-3 ನಿಮಿಷದಲ್ಲಿ ನಾನು ಮಾತು ಮುಗಿಸ್ತೇನೆ. ಈ ಪುತ್ತೂರಿನ ಬಗ್ಗೆ ಸಾಮಾನ್ಯ ಎಲ್ರಿಗೂ ಸಂಕಟ ಇತ್ತು. ಇದು ಬರೇ ಪುತ್ತೂರಲ್ಲ, ಪರಿವಾರದ ಮತ್ತು ಭಾರತೀಯ ಜನತಾ ಪಕ್ಷದ ಸೈದ್ಧಾಂತಿಕವನ್ನು ಕಟ್ಟಿ ಬೆಳೆಸಿದಂಥ ಊರು ದಕ್ಷಿಣ ಕನ್ನಡದಲ್ಲಿ ಯಾವುದು ಕೇಳಿದರೆ ಅದು ಪುತ್ತೂರು ಅಂತೇಳಿ ನಾನು ಮಾತ್ರ ಹೇಳಿಲ್ಲ. ಚಿದಂಬರವರು ಗೃಹ ಸಚಿವರಾಗಿದ್ದರು ಭಾರತ ದೇಶದಲ್ಲಿ. ಪಾರ್ಲಿಮೆಂಟಲ್ಲಿ ಚರ್ಚೆ ನಡೀತಾ ಇತ್ತು. ವಿಪಕ್ಷದ ಕಡೆಯಿಂದ ಬಂದಂಥ ಮಾತುಗಳನ್ನು ಕೇಳಿದ ಅವತ್ತಿನ ಕೇಂದ್ರ ಗೃಹ ಮಂತ್ರಿ ಆಗಿರುವ ಚಿದಂಬರ ಹೇಳ್ತಾರೆ, ನಿಮ್ಮ ಅಜೆಂಡಾ ಏನು ಅಂತ ನಮಗೆ ಗೊತ್ತಿದೆ, ಪುತ್ತೂರಿನಲ್ಲಿ ಮಾಡಿರುವಂಥ ಮೀಟಿಂಗೇ ನಿಮ್ಮ ಅಜೆಂಡಾ ಅಂತ ನನಗೆ ಅರ್ಥ ಆಗಿದೆ ಅಂಥೇಳಿ ಲೋಕಸಭೆಯಲ್ಲಿ ಪುತ್ತೂರನ್ನು ಉಲ್ಲೇಖ ಮಾಡ್ತಾರೆ ಗೃಹ ಮಂತ್ರಿ ಚಿದಂಬರವರು. ಅಂದರೆ ಇಡೀ ಭಾರತಕ್ಕೆ ಕೊಟ್ಟಿರುವಂಥ ನಿರ್ಣಯಗಳನ್ನು ಕೊಟ್ಟಿರುವಂಥ ಪುತ್ತೂರು ಕಳೆದ ಚುನಾವಣೆಯಲ್ಲಿ ಸೋತಾಗ ನಮಗೆಲ್ಲ ಸಂಕಟ ಆಗುವುದು ಸಹಜ. ಅದು ಪುತ್ತೂರಲ್ಲಿ ಸೋಲ್ತು ಒಬ್ಬ ಶಾಸಕ ಸೋಲ್ತಾನೆ ಅಂತೇಳಿ ಅಲ್ಲ, ಒಂದು ಶಾಸನಸಭೆ ಸೋಲ್ತಾನೆ ಅಂತೇಳಿ ಅಲ್ಲ, ಪುತ್ತೂರಿನಂಥ BJPಯ ಗಂಡು ಮೆಟ್ಟಿನ ನೆಲದಲ್ಲಿ ಭಾರತೀಯ ಜನತಾ ಪಕ್ಷ ಸೋತು ಹೋಯ್ತಲ್ಲ ಅನ್ನುವಂಥ ಸಂಕಟ ಬರೀ ಪುತ್ತೂರವರಿಗೆ ಮಾತ್ರ ಅಲ್ಲ, ಎಲ್ರಿಗೂ ಇತ್ತು. ಆದರೆ ಇವತ್ತು ವಿಜಯೇಂದ್ರವರು ಮಾಲಿಂಗೇಶ್ವರ ದೇವಸ್ಥಾನದ ಪ್ರಸಾದವನ್ನು ತಗೊಳ್ಳುವಾಗ ಆಶೀರ್ವಾದ ಮಾಡ್ತಾ ಹೇಳ್ತಾ ಇದ್ರು ಪುರೋಹಿತರು, ಸದಾನಂದ ಗೌಡ್ರ ಎದುರೆ, ನಳಿನ್ ಕುಮಾರ್ ಎದುರೆ, ಸತೀಶ್ ಗುಂಪಾಲ್ನ ಎದುರೆ, ಚೌಟರ್ ಎದುರು ಹೇಳ್ತಾ ಇದ್ರು, ನೀವು ರಾಜ್ಯ ಅಧ್ಯಕ್ಷರಾಗಿ ಇವತ್ತು ಬಂದಿದ್ದೀರಿ ಪುತ್ತೂರು ಮಾಲಿಂಗೇಶ್ವರನಿಗೆ ದೇವಸ್ಥಾನಕ್ಕೆ, ನಮ್ಮ ಆಶೀರ್ವಾದದ ಮೂಲಕ ಭಾರತೀಯ ಜನತಾ ಪಕ್ಷ ಮತ್ತೊಮ್ಮೆ ಕರ್ನಾಟಕದಲ್ಲಿ ನಿಮ್ಮ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬರುತ್ತೆ ಅನ್ನುವಂಥ ಮಾತುಗಳನ್ನ ಹೇಳಿದರು. ಆ ಮಾತು ಹೃದಯಕ್ಕೆ ಸಂತೋಷವಾಗುತ್ತೆ ಮತ್ತು ಅದು ಇಚ್ಛಾಶಕ್ತಿ ಆಗುತ್ತೆ ಕಾರ್ಯಕರ್ತರದ್ದು. ಕರ್ನಾಟಕದಲ್ಲಿ ರಾಜಕಾರಣದ ಪರಿಸ್ಥಿತಿ ಹೇಗಾಗಿದೆ, ಪುತ್ತೂರಿನ ರಾಜ್ಯ ಬೀದಿಯಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಅಟಲ್ಜಿ ಅವರಿಗೆ ಜಯವಾಗಲಿ, ಭಾರತ್ ಮಾತಾ ಕಿ ಜೈ ಅಂದಾಗ
ಕರ್ನಾಟಕ ರಾಜ್ಯದ ಇವತ್ತಿನ ರಾಜಕಾರಣದ ಸ್ಥಿತಿಯನ್ನು ಒಂದ್ಸಾರಿ ನೆನಪು ಮಾಡಿಕೊಳ್ಳಿ. ರಾಷ್ಟ್ರಭಕ್ತ ಕೆಂಗಲ್ ಹನುಮಂತಯ್ಯನವರು ವಿಧಾನಸೌಧವನ್ನು ಕಟ್ಟಿದ್ರು ಅಂತ ಕೇಳಿದೆವು ನಾವು. ಕರ್ನಾಟಕದ ವಿಧಾನಸೌಧವನ್ನು ಕೆಂಗಲ್ ಹನುಮಂತಯ್ಯ ಎನ್ನುವಂಥ ರಾಷ್ಟ್ರಭಕ್ತ ಸ್ವಾತಂತ್ರ್ಯ ಹೋರಾಟಗಾರ ಕಟ್ಟಿದ್ದು. ಸಿದ್ದರಾಮಯ್ಯನವರ ಕಾಲದಲ್ಲಿ ವಿಧಾನಸೌಧ ಒಳಗೆ ಕುಳಿತು ಕಾಂಗ್ರೆಸ್ಸಿನ ನೇತೃತ್ವ ಪಾಕಿಸ್ತಾನಕ್ಕೆ ಜೈ ಅಂತಲ್ಲ. ಯಾರ ನೇತೃತ್ವ? ಸಿದ್ದರಾಮಯ್ಯನವರ ಕಾಂಗ್ರೆಸ್ಸಿನ ನೇತೃತ್ವದ ರಾಜ್ಯಸಭಾ ಸದಸ್ಯರು ಆಯ್ಕೆಯಾದಾಗ ಕರ್ನಾಟಕದ ರಾಷ್ಟ್ರಭಕ್ತ ಕಟ್ಟಿರುವಂಥ ವಿಧಾನಸೌಧದೊಳಗೆ ಪಾಕಿಸ್ತಾನಕ್ಕೆ ಜೈ ಅಂದ್ರಲ್ಲ. ಆ ಸಂಕಟ ಇಡೀ ಕರ್ನಾಟಕ ಮಾತ್ರ ಅಲ್ಲ, ಇಡೀ ದೇಶ ಅನುಭವಿಸಿತ್ತಲ್ಲ. ಪುತ್ತೂರಿನ ರಾಜ ಬೀದಿಯಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಅದಕ್ಕೆ ವಿರುದ್ಧವಾಗಿ ಭಾರತ್ ಮಾತಾ ಕಿ ಜೈ ಅನ್ನುವಂಥ ಘೋಷಣೆ ಕೂಗಿದ್ರಲ್ಲ. ವಿಧಾನಸೌಧದಲ್ಲಿ ಕಾಂಗ್ರೆಸ್ ಮಾಡಿದಂಥ ಪಾಪ ಪುತ್ತೂರಿನ ಮೂಲಕ ಪರಿಹಾರ ಆಯಿತು ಅಂತ ನಾನು ಭಾವಿಸ್ತೇನೆ. ಅಟಲ್ಜಿಯವರನ್ನು ನಾವು ಯಾಕೆ ನೆನಪು ಮಾಡಿಕೊಳ್ಳೋದು ಅಂದರೆ, ಅಟಲ್ಜಿಯವರು ಒಂದು ಸಾರಿ ಪಾರ್ಲಿಮೆಂಟಲ್ಲಿ ನಿಂತು ಹೇಳ್ತಾರೆ, ಕಾಂಗ್ರೆಸ್ಸಿನತ್ತ ಮುಖ ಮಾಡಿ, ನಿಮ್ಮಲ್ಲಿರುವಂಥ ಅರ್ಧದಷ್ಟು ಜನರಿಗೆ ಬುದ್ಧಿ ಇಲ್ಲ ಅಂತಾರೆ. ಕಾಂಗ್ರೆಸ್ಸಿನ ಲೋಕಸಭಾ ಸದಸ್ಯರಿಗೆ ಕೈ ತೋರಿಸಿ ಹೇಳ್ತಾರೆ, ನಿಮ್ಮಲ್ಲಿರುವಂಥ ಅರ್ಧದಷ್ಟು ಜನರಿಗೆ ಬುದ್ಧಿ ಇಲ್ಲ ಅಂತಾರೆ. ಇಡೀ ಕಾಂಗ್ರೆಸ್ ಪ್ರತಿಭಟನೆ ಮಾಡುತ್ತೆ, ನಿಮ್ಮ ಮಾತನ್ನು ವಾಪಸ್ ತಗೊಳ್ಬೇಕು ಅಂತೇಳಿ. ಎಲ್ಲವನ್ನು ಕೇಳಿದಂಥ ಅಟಲ್ ಬಿಹಾರಿ ವಾಜಪೇಯಿ ಅವರು, ಆಯಿತು, ನಾನು ಹೇಳಿದ ಮಾತನ್ನು ವಾಪಸ್ ತಗೊಳ್ತೇನೆ, ನಿಮ್ಮಲ್ಲಿ ಅರ್ಧದಷ್ಟು ಜನರಿಗೆ ಬುದ್ಧಿ ಇದೆ ಅಂತ ನಾನು ಒಪ್ಕೊಳ್ತೇನೆ ಅಂತಾರೆ. ನಿಮ್ಮಲ್ಲಿ ಅರ್ಧದಷ್ಟು ಜನರಿಗೆ ಬುದ್ಧಿ ಇಲ್ಲ ಅಂತ ಹೇಳಿದಾಗ ಇಡೀ ಕಾಂಗ್ರೆಸ್ ಎದ್ದು ಹೋರಾಟ ಮಾಡ್ತು, ಪ್ರತಿಭಟನೆ ಮಾಡ್ತು. ಅಟಲ್ಜಿ ವಾಜಪೇಯಿ ಅವರು ನಿಧಾನವಾಗಿ ನಿರಂಬಳವಾಗಿ ಎದ್ದುಕೊಂಡು ಹೇಳ್ತಾರೆ, ನನ್ನ ಮಾತನ್ನು ನಾನು ವಾಪಸ್ ತಗೊಳ್ತೇನೆ, ನಿಮ್ಮಲ್ಲಿ ಅರ್ಧದಷ್ಟು ಜನರಿಗೆ ಬುದ್ಧಿ ಇದೆ ಅಂತ ನಾನು ಒಪ್ಕೊಳ್ತೇನೆ ಅಂತಾರೆ. ಇವತ್ತು ಕೂಡ ಕಾಂಗ್ರೆಸ್ ಅದೇ ಮಾನಸಿಕ ಸ್ಥಿತಿಯಲ್ಲಿದೆ. ಅದೇ ಮಾನಸಿಕ ಸ್ಥಿತಿಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಅವರ ಕಾಲದಲ್ಲಿ ಅನಿಸಿತ್ತವರಿಗೆ 370 ರದ್ದು ಮಾಡ್ತೇವೆ ಅಂತ ಅಟಲ್ಜಿ ಅವರಿಗೆ ಅನಿಸಿತ್ತು. ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ತರ್ತೇವೆ ಅಂತ ಅಟಲ್ಜಿ ಅವರಿಗೆ ಅನಿಸಿತ್ತು. ಆದರೆ ಅಟಲ್ಜಿ ಅವರ ಕಾಲದ ನಂತರ ಅವರ ಶಿಷ್ಯ ನರೇಂದ್ರ ಮೋದಿ ಅವರು ಇಡೀ ಜಗತ್ತು ಬೆರಗಾಗುವಂತೆ ಕಾಶ್ಮೀರದಲ್ಲಿ 370 ರದ್ದು ಮಾಡೋದ್ರ ಮೂಲಕ ಭಯೋತ್ಪಾದಕರು ಹುಟ್ಟಡಿಸುವಂಥ ಕೆಲಸಗಳನ್ನು ಮಾಡಿದ್ರಲ್ಲ, ಅದು ರಾಜಧರ್ಮದ ರಾಜಕಾರಣ, ಅಟಲ್ಜಿಯವರ ಕನಸು ಅಂತ ನನಗನ್ಸುತ್ತೆ. ಈ ಹಿನ್ನೆಲೆಯಲ್ಲಿ ನಾನು ನಿಮ್ಮೆಲ್ಲರಲ್ಲಿ ವಿನಂತಿ ಮಾಡುವುದೇನೆಂದರೆ, ಬರ್ತಾ ಇರುವಂಥ ಚುನಾವಣೆ, ರಾಜ್ಯಾಧ್ಯಕ್ಷರ ಸಮಕ್ಷಮದಲ್ಲಿ ಬರ್ತಾ ಇರುವಂಥ ಚುನಾವಣೆಯಲ್ಲಿ ಪುತ್ತೂರಿನಲ್ಲಿ ಭಾರತೀಯ ಜನತಾ ಪಕ್ಷ ಬಹುದೊಡ್ಡ ಗೆಲುವನ್ನು ಪಡಿಬೇಕು, ಆ ಮೂಲಕ ಇಡೀ ರಾಜ್ಯಕ್ಕೆ ಸಂದೇಶ ಕೊಡಬೇಕು ಅನ್ನುವ ವಿನಂತಿಯೊಡನೆ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ಮತ್ತು ನಿಮಗೆಲ್ಲರಿಗೂ ನನ್ನ ನಮಸ್ಕಾರ, ಧನ್ಯವಾದ. ನಮ್ಮೆಲ್ಲರಿಗೂ ಪ್ರೇರಣೆಯ ಮಾತುಗಳ ಮೂಲಕ ಹುರಿದುಂಬಿಸಿದಂಥ ಕೋಟ ಶ್ರೀನಿವಾಸ ಪೂಜಾರಿ ಅವರಿಗೆ ಧನ್ಯವಾದವನ್ನು ಅರ್ಪಿಸುತ್ತಾ, ಇದೀಗ ಅಟಲ್ ಬಿಹಾರಿ ವಾಜಪೇಯಿ ಅವರ ಜೊತೆಗೆ 2 ವರ್ಷಗಳ ಕಾಲ ಅವರ ವಾಹನ ಚಾಲಕರಾಗಿ ಸೇವೆ ಸಲ್ಲಿಸಿದಂಥ BC ಕುಶಲಪ್ಪನವರು ನಮ್ಮ ಜೊತೆ ಇದ್ದಾರೆ. ಅವರು ವೇದಿಕೆಗೆ ಆಗಮಿಸಿ ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿ ಅಭ್ಯಾಗತರ ಮೂಲಕ ಒಂದು ಕಿರು ಗೌರವವನ್ನು ಸ್ವೀಕರಿಸಬೇಕು. BC ಕುಶಲಪ್ಪನವರು 1984ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಬೆಂಗಳೂರಿನಲ್ಲಿ ವಾಹನ ಚಾಲಕರಾಗಿ ಸೇವೆಯನ್ನು ಸಲ್ಲಿಸಿದ ನಂತರ ಅವರ ಆ ಸೇವೆಯನ್ನು ಕಂಡಂಥ ಅಟಲ್ ಬಿಹಾರಿ ವಾಜಪೇಯಿ ಅವರನ್ನು ದೆಹಲಿಗೆ ಆಹ್ವಾನಿಸಿ ಸುಮಾರು 2 ವರ್ಷಗಳ ಕಾಲ ಅವರ ವಾಹನ ಚಾಲಕರಾಗಿ ಅವರನ್ನು ನೇಮಿಸಿರುವುದು ನಮಗೆಲ್ಲರಿಗೂ ನೆನಪು ಮಾಡುವಂಥ ಸಂಗತಿ ಇದೀಗ ಈ ವೇದಿಕೆಯಲ್ಲಿ ನಡೀತಿದೆ. BC ಕುಶಲಪ್ಪನವರಿಗೆ ನಮ್ಮ ರಾಜ್ಯಾಧ್ಯಕ್ಷರು ಹಾಗೂ ಸೇರಿರುವಂಥ ಎಲ್ಲ ಅತಿಥಿ ಅಭ್ಯಾಗತರು ಅವರು ಅಟಲ್ ಬಿಹಾರಿ ವಾಜಪೇಯಿ ಅವರ ಸಾಮೀಪ್ಯದಲ್ಲಿ ಅವರಿಗೆ ನೀಡಿರುವ ಸೇವೆಯನ್ನು ಪರಿಗಣಿಸಿ ಇದೀಗ ಅವರಿಗೆ ಗೌರವ ಅರ್ಪಣೆ. ನಮ್ಮ ಜೊತೆ ಇರುವಂಥ ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರಾಗಿರುವಂಥ BY ವಿಜಯೇಂದ್ರ ಅವರಿಗೆ ಇದೀಗ ಪುತ್ತೂರಿನ ಎಲ್ಲ ಕಾರ್ಯಕರ್ತರ ಪರವಾಗಿ ಅವರು ಸಾರ್ಥಕವಾಗಿ ರಾಜ್ಯದ ರಾಜ್ಯಾಧ್ಯಕ್ಷರಾಗಿ 2 ವರ್ಷ ಪೂರೈಸಿರುವಂಥ ಈ ಸುಸಂದರ್ಭದಲ್ಲಿ ಪುತ್ತೂರಿನ ಕಾರ್ಯಕರ್ತರು ಮತ್ತು ಇಲ್ಲಿ ಸೇರಿರುವಂಥ ಎಲ್ಲರ ಪರವಾಗಿ ಅವರನ್ನು ಗೌರವಿಸುವ ಕಾರ್ಯಕ್ರಮವನ್ನು ಇದೀಗ ನಾವು ಮಾಡಲಿಕ್ಕಿದ್ದೇವೆ. ಈ ಗೌರವಾರ್ಪಣೆ ಸಂದರ್ಭದಲ್ಲಿ ಪುತ್ತೂರಿನ ಎಲ್ಲ ನಿಕಟಪೂರ್ವ ಅಧ್ಯಕ್ಷರುಗಳು ವೇದಿಕೆಗೆ ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ಮುಗೇರೋಡಿ ಬಾಲಕೃಷ್ಣ ರೈ ಅವರು, ಯು ಪೂವಪ್ಪರವರು,
ಲೋಕೇಶ್ ಹೆಗಡೆ, ಚನ್ನಳ ತಿಮ್ಮಪ್ಪ ಶೆಟ್ಟರು, ಅಪ್ಪಯ್ಯ ಮಣಿಯಣಿಯವರು, ರಂಗನಾಥ ರೈ ಗುತ್ತು, ಗೋಪಾಲಕೃಷ್ಣ ಹೇರಳೆ, ಅಚ್ಯುತ ಮೂಡಿತ್ತಾಯ, ಜೀವಂದರ್ ಜೈನ್, ಸಾಜಾ ರಾಧಾಕೃಷ್ಣ ಆಳ್ವ, ರಾಜೇಶ್ ಬನ್ನೂರು, ಚಂದ್ರಶೇಖರ ರಾವ್ ಬಪ್ಪಳಿಗೆ, ರಾಧಾಕೃಷ್ಣ ರೈ ಬುಡಿಯವರು, ಬಾಮಿ ಅಶೋಕ್ ಶೆಣೈ ಇವರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋಗೋಸ್ಕರ ವೇದಿಕೆಗೆ ಬರಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ರಾಜ್ಯಾಧ್ಯಕ್ಷರಿಗೆ ನೀಡುವ ಈ ಗೌರವ ಸನ್ಮಾನದ ಈ ಸಂದರ್ಭದಲ್ಲಿ ಪುತ್ತೂರಿನ ಎಲ್ಲ ಪೂರ್ವಾಧ್ಯಕ್ಷರುಗಳು ವೇದಿಕೆಯ ಮೇಲೆ ಇದ್ದು ಈ ಕಾರ್ಯಕ್ರಮವನ್ನು ಯಶಸ್ಸು ಮಾಡಿಕೊಳ್ಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ಎಲ್ಲ ಹಿರಿಯ ಕಿರಿಯ ಕಾರ್ಯಕರ್ತರೊಂದಿಗೆ ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂಥ BY ವಿಜಯೇಂದ್ರ ಅವರಿಗೆ ಅವರ 2 ವರ್ಷದ ಸಾಧನೆಯನ್ನು ಪರಿಗಣಿಸಿ ಅತ್ಯಂತ ಸಮರ್ಥವಾಗಿ ರಾಜ್ಯದ ಸಂಘಟನೆಯನ್ನು ಮಾಡಿರುವಂಥ ಕೀರ್ತಿ ಪತಾಕೆಯನ್ನು ಏರಿಸಿರುವಂಥ BY ವಿಜಯೇಂದ್ರ ಅವರಿಗೆ ಪುತ್ತೂರಿನ ಅಟಲ್ ವಿರಾಸತ್ ಈ ಕಾರ್ಯಕ್ರಮದ ಸಂದರ್ಭದ ಗೌರವಾರ್ಪಣೆ. बोलो भारत माता की, भारतीय जनता पार्टी की, वंदे वंदे वंदे. ಕಾರ್ಯಕ್ರಮದ ನಂತರ ಬಂದಿರತಕ್ಕಂಥ ಎಲ್ಲ ಕಾರ್ಯಕರ್ತ ಬಂಧು ಭಗಿನಿಗಳಿಗೆ, ಹಿತೈಷಿಗಳಿಗೆ ಊಟದ ವ್ಯವಸ್ಥೆ ಇದೆ. ವೆಂಕಟರಮಣ ದೇವಸ್ಥಾನದ ಸುಧೀಂದ್ರ ಕಲಾಮಂದಿರದ ಬಳಿ ದಯವಿಟ್ಟು ತಾವು ಗಮನ ಹರಿಸಬೇಕು. ಕಾರ್ಯಕ್ರಮದ ನಂತರ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಊಟದ ವ್ಯವಸ್ಥೆ ಇದೆ. ವೆಂಕಟರಮಣ ದೇವಸ್ಥಾನದ ಸುಧೀಂದ್ರ ಕಲಾಮಂದಿರದ ವಠಾರದಲ್ಲಿ ದಯವಿಟ್ಟು ಎಲ್ಲ ಕಾರ್ಯಕರ್ತ ಬಂಧುಗಳು ಗಮನಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಪುತ್ತೂರಿನ ಹಿರಿಯ ಕಾರ್ಯಕರ್ತರು ಮಾನ್ಯ ರಾಜ್ಯಾಧ್ಯಕ್ಷರನ್ನ ಬಹಳ ಆದರದಿಂದ ಗೌರವಿಸುವ ಸಂತಸದ ಕ್ಷಣ. ಈ ದೇಶ ಕಂಡಂತ ಅಪ್ರತಿಮ ರಾಜಕಾರಣಿ, ಅಜಾತ ಶತ್ರು, ಭಾರತ ರತ್ನ ಪುರಸ್ಕೃತ ಅಟಲ್ ಬಿಹಾರಿ ವಾಜಪೇಯಿ ಅವರ 100ನೇ ವರ್ಷದ ಜನ್ಮ ಶತಾಬ್ದಿಯ ಈ ಪರ್ವಕಾಲದಲ್ಲಿ ಅಟಲ್ ವಿರಾಸತ್ 2025ರ ಈ ಕಾರ್ಯಕ್ರಮದಲ್ಲಿ ನಮ್ಮನ್ನು ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರು, ಯುವ ನೇತಾರರಾಗಿರುವಂಥ BY ವಿಜಯೇಂದ್ರ. ಪುತ್ತೂರಿನಲ್ಲಿ ಆಯೋಜನೆಗೊಂಡಿರ್ತಕ್ಕಂಥ ಅಟಲ್ ವಿರಾಸತ್ ಅಟಲ್ ಬಿಹಾರಿ ವಾಜಪೇಯಿರವರ 100ನೆಯ ಜನ್ಮ ಶತಾಬ್ದಿ ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾಗಿರುವಂಥ ಸತೀಶ್ ಕುಂಪಲಾರ್ ಅವರೇ, ಮಾಜಿ ಮುಖ್ಯಮಂತ್ರಿಗಳು, ನಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ DV ಸದಾನಂದ ಗೌಡಾಜಿ ಅವರೇ, ನಿಕಟಪೂರ್ವ ಅಧ್ಯಕ್ಷರು, ನಮ್ಮೆಲ್ಲರ ಹಿರಿಯರು, ಆತ್ಮೀಯರಾಗಿರ್ತಕ್ಕಂಥ ನಳಿನ್ ಕುಮಾರ್ ಕಟೀಲ್ಜಿರವರೇ, ಸಂಸದರು, ಆತ್ಮೀಯರು, ಹಿರಿಯರಾಗಿರ್ತಕ್ಕಂಥ ಕೋಟಾ ಶ್ರೀನಿವಾಸ್ ಪೂಜಾರಿರವರೇ, ದಕ್ಷಿಣ ಕನ್ನಡದ ಜನಪ್ರಿಯ ಸಂಸದರಾಗಿರ್ತಕ್ಕಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರೇ, ಈ ಒಂದು ಕಾರ್ಯಕ್ರಮದ
ನೇತೃತ್ವವನ್ನು ವಹಿಸಿರ್ತಕ್ಕಂಥ ವಿಧಾನ ಪರಿಷತ್ತಿನ ಸದಸ್ಯರು ಆತ್ಮೀಯರಾಗಿರ್ತಕ್ಕಂಥ ಕಿಶೋರ್ ಕುಮಾರ್ ಪುತ್ತೂರವರೇ, ಶಾಸಕ ಮಿತ್ರರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ರಾಜೇಶ್ ನಾಯಕ್ರವರೇ, ಉಮನಾಥ್ ಕೋಟ್ಯಾನ್ರವರೇ, ವೇದವಾಸ್ ಕಾಮತ್ರವರೇ, ಡಾಕ್ಟರ್ ಭರತ್ ಶೆಟ್ಟಿ ಅವರೇ, ಭಾಗೀರಥಿ ಮರಳಯ್ಯ ಅವರೇ, ಹರೀಶ್ ಪೂಂಜಾರ್ ಅವರೇ, ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಪ್ರತಾಪ್ ಸಿಂಹ ನಾಯಕ್ ಅವರೇ, ಡಾಕ್ಟರ್ ಧನಂಜಯ್ ಸರ್ಜಿ ಅವರೇ, ಹಿರಿಯರು ಮಾಜಿ ಸಚಿವರಾಗಿರುವಂತಹ ಎಸ್ ಅಂಗಾರ ಅವರೇ, ಮಾಜಿ ಶಾಸಕರಾಗಿರುವಂತಹ ಶ್ರೀಮತಿ ಮಲ್ಲಿಕಾ ಪ್ರಸಾದ್ರವರೇ, ಸಂಜೀವ್ ಮಠಂದ್ರವರವರೇ, ಗಣೇಶ್ ಕಾರ್ಣಿಕ್ ಅವರೇ, ಮೋನಪ್ಪ ಭಂಡಾರಿ ಅವರೇ, ಉದಯ್ ಕುಮಾರ್ ಶೆಟ್ರೆ, ಪುತ್ತೂರಿನ ಗ್ರಾಮಾಂತರ ಮಂಡಲದ ಅಧ್ಯಕ್ಷ ಆಗಿರ್ತಕ್ಕಂಥ ದಯಾನಂದ್ ಶೆಟ್ಟಿ ಅವರೇ, ನಗರ ಮಂಡಲದ ಅಧ್ಯಕ್ಷ ಆಗಿರ್ತಕ್ಕಂಥ ಶಿವಕುಮಾರ್ ಅವರೇ, ನಗರಸಭೆಯ ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರೀಮತಿ ಲಲಿತಾ ಅವರೇ, ಆಶಾ ತಿಮ್ಮಪ್ಪ ಗೌಡ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪಕ್ಷದ ಎಲ್ಲ ಹಿರಿಯರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಪಕ್ಷದ ಎಲ್ಲ ಶ್ರದ್ಧೆಯ ಕಾರ್ಯಕರ್ತ ಬಂಧುಗಳೇ, ತಾಯಂದಿರೇ, ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ, ಸ್ವಾತಂತ್ರ್ಯ ಹೋರಾಟಗಾರರು ಶ್ರೀ ಕದಂಬಾಡಿ ರಾಮಯ್ಯ ಗೌಡ ಅವರನ್ನ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ತಾ, ಮತ್ತೋರ್ವ ಹಿರಿಯರು ಸ್ವಾತಂತ್ರ್ಯ ಹೋರಾಟಗಾರರು ಪುತ್ತೂರಿನ ಹೆಮ್ಮೆಯ NS ಕಿಲ್ಲೆ ಅವರು ಭಾರತೀಯ ಜನತಾ ಪಾರ್ಟಿಗೆ ಒಂದು ಭದ್ರ ಬುನಾದಿಯನ್ನು ಜನಸಂಘ ಕಾಲದಿಂದಲೂ ಕೂಡ ಹಾಕಿಕೊಂಡು ಬಂದಿದ್ದಂಥ ಹಿರಿಯರಾಗಿರ್ತಕ್ಕಂಥ ಉರಿಮಜಲು ರಾಮ ಭಟ್ರವ್ರನ್ನ ಕೂಡ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ತಾ, ಅಟಲ್ ವಿರಾಸತ್ ಇದು ಕೇವಲ ಕಾರ್ಯಕ್ರಮ ಅನ್ನುವ ಮುಂಚಿತವಾಗಿ ಒಂದು ರೀತಿ ಭಾವನಾತ್ಮಕ ಕಾರ್ಯಕ್ರಮ. ನಾನು ಕೂಡ ಇಂದು ಮುಂಜಾನೆ ಪುತ್ತೂರಿಗೆ ಬಂದು ಈ ಕಾರ್ಯಕ್ರಮ ಪ್ರಾರಂಭ ಆಗುವ ಮುಂಚಿತವಾಗಿ ಈ ಭಾಗದ ಅಧಿದೇವತೆ ಮಹಾಲಿಂಗೇಶ್ವರ ದೇವಾಲಯದಲ್ಲಿ ಪೂಜೆಯನ್ನು ಸಲ್ಲಿಸಿ, ಲಕ್ಷ್ಮೀ ವೆಂಕಟೇಶ್ವರನ ದೇವಸ್ಥಾನದಲ್ಲೂ ಕೂಡ ಪೂಜೆಯನ್ನು ಸಲ್ಲಿಸಿ ಈ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೇವೆ. ಭಾಳ ವಿಶೇಷತೆ ಏನಪ್ಪ ಅಂತೇಳಿದ್ರೆ, ಈ ಕಾರ್ಯಕ್ರಮ ಪ್ರಾರಂಭದಲ್ಲೇ ಹಿರಿಯರಾಗಿರ್ತಕ್ಕಂಥ ಡಾಕ್ಟರ್ ಪ್ರಸಾದ್ ಭಂಡಾರಿ ಅವ್ರನ್ನ, ಅದೇ ರೀತಿ ಡಾಕ್ಟರ್ ಗೌರಿ ಪೈ ಹಿರಿಯರನ್ನು ಇವತ್ತು ಸನ್ಮಾನ ಮಾಡಿ ಇವತ್ತು ಕಾರ್ಯಕ್ರಮ ಪ್ರಾರಂಭ ಆಗಿದೆ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯರು ಇವತ್ತೆಲ್ಲರೂ ಕೂಡ ಅಟಲ್ಜಿಯವರ ಬಗ್ಗೆ ಹಲವಾರು ಪ್ರೇರಣಾದಾಯಕ ವಿಚಾರಗಳನ್ನು ನಮ್ಮೆಲ್ಲರೂ ಕೂಡ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡಿದ್ದಾರೆ. ನಾನು ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂಥೇಳಿ ಮಾನ್ಯ ಜಿಲ್ಲಾಧ್ಯಕ್ಷರು, ಅದೇ ರೀತಿ ಕಿಶೋರ್ ಕುಮಾರ್ ಅವರು, ನಮ್ಮೆಲ್ಲ ಶಾಸಕ ಮಿತ್ರರು ಕಳೆದ 8 ದಿನಗಳಿಂದ ಒತ್ತಾಯ ಮಾಡ್ತಾಯಿದ್ರು. ನನಗೂ ಕೂಡ ಕರಾವಳಿ ಭಾಗಕ್ಕೆ, ದಕ್ಷಿಣ ಕನ್ನಡಕ್ಕೆ ಬರಬೇಕು ಅಂತ ಹೇಳಿದ್ರೆ ಒಂದು ರೀತಿ ಸಂತೋಷ ಆಗ್ತದೆ. ಇಡೀ ರಾಜ್ಯಕ್ಕೆ ಒಂದು ಸಂಘಟನೆಯ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಕರಾವಳಿ ರಾಜ್ಯದಲ್ಲಿ ಯಾವುದೋ ಒಬ್ಬ ಕಾರ್ಯಕರ್ತನಿಗೊಂದು ಪ್ರೇರಣೆ ಸಿಗಬೇಕು ಅಂತ ಹೇಳಿದರೆ ಅದು ಕರಾವಳಿಗೆ ಬಂದು ನಮ್ಮ ಕಾರ್ಯಕರ್ತರನ್ನು ನೋಡಿದಾಗ ನಮಗೆ ಒಂದು ದೊಡ್ಡ ಪ್ರೇರಣೆ, ಒಂದು ಶಕ್ತಿ ನಮಗೆ ಎಲ್ಲೋ ಒಂದು ಕಡೆ ಸಿಗ್ತದೆ. ನಾನು ಕೇವಲ ವೇದಿಕೆ ಮೂಲಕ
ಉತ್ಪ್ರೇಕ್ಷೆ ಮಾತುಗಳನ್ನೇ ಹೇಳ್ತಾ ಇಲ್ಲ. ಸನ್ಮಾನ್ಯ BS ಯಡಿಯೂರಪ್ಪನವ್ರನ್ನ, ಪೂಜ್ಯ ತಂದೆಯವ್ರನ್ನ, ಅವರ ರಾಜಕೀಯವನ್ನು ಭಾಳ ಹತ್ತಿರದಿಂದ ನಾನು ಕೂಡ ನೋಡ್ಕೊಂಡು ಬಂದಿದ್ದೇನೆ. ಅವರ ರಾಜಕೀಯ ಏಳು ಬೀಳುಗಳನ್ನು ಕೂಡ ಭಾಳ ಹತ್ತಿರದಿಂದ ಬಲ್ಲವನಾಗಿದ್ದೇನೆ. ಯಡಿಯೂರಪ್ಪನವ್ರು ಯಾವ ರೀತಿ ಇತ್ತು, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳ ಜೊತೆ ಯಾವ ರೀತಿ ಅವಿನಾಭಾವ ಸಂಬಂಧವನ್ನು ಇಟ್ಕೊಂಡಿದ್ರು. ದಕ್ಷಿಣ ಕನ್ನಡಕ್ಕೆ ಬಂದಾಗ ಇಲ್ಲಿರ್ತಕ್ಕಂಥ ಆಧ್ಯಾತ್ಮಿಕ ಪ್ರೇರಣೆ, ಶಕ್ತಿ, ಉತ್ಸಾಹ ಅವರಲ್ಲೂ ಕೂಡ ನಾನು ನೋಡಿದ್ದೇನೆ. ನನಗೆ ಆಶ್ಚರ್ಯ ಆಗಿದ್ದು ಇವತ್ತು ಅಂತ ಹೇಳಿದರೆ, ಮಹಾಲಿಂಗೇಶ್ವರ ದೇವಾಲಯಕ್ಕೆ ಭೇಟಿಯನ್ನು ಕೊಟ್ಟಾಗ 103 ವರ್ಷದ ವೃದ್ಧೆ ತಾಯಿ ಆ ಜನಸಂದಣಿಯಲ್ಲೂ ಕೂಡ ಹುಡ್ಕೊಬಂದು ಯಾರು ವಿಜೇಂದ್ರ ಅಂತೇಳಿ ಬಂದು ನನಗೆ ಆಶೀರ್ವದಿಸಿ, ನೋಡಪ್ಪ ನೀನು ದೇಶ ಕಟ್ಟುವಂಥ ಕೆಲಸವನ್ನು ಮಾಡಬೇಕು, ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿನ ಅಧಿಕಾರಕ್ಕೆ ತರಬೇಕು, ಅದು ನಿನ್ನಿಂದ ಸಾಧ್ಯ ಅಂತೇಳಿ ಆ ತಾಯಿ ನನಗೆ ಆಶೀರ್ವಾದ ಮಾಡಿರ್ತಕ್ಕಂಥ ನಿಜವಾಗ್ಲೂ ಕೂಡ ಒಂದು ರೀತಿ ರೋಮಾಂಚನ ಆಯಿತು. ಅಂದರೆ ಯಾವ ಪುತ್ತೂರಿನ ಈ ಕರ್ಮಭೂಮಿಯಲ್ಲಿ, ಪುಣ್ಯ ಭೂಮಿನಲ್ಲಿ, ಈ ಮಣ್ಣಿನ ಪ್ರತಿಯೊಂದು ಕಣಕಣದಲ್ಲೂ ಸಹ ಯಾವ ರೀತಿ ದೇಶದ ಬಗ್ಗೆ ಶ್ರದ್ಧೆ, ಸಂಘಟನೆ ಬಗ್ಗೆ ಶ್ರದ್ಧೆ ಪ್ರತಿಯೊಬ್ಬರು ಕೂಡ ಮೈಗೂಡಿಸ್ಕೊಂಡಿದ್ದಾರೆ ಅನ್ನೋದಕ್ಕೆ ಆ ತಾಯಿ ಮಾತಾಡಿರ್ತಕ್ಕಂಥ ಮಾತುಗಳು ನೆನೆಸ್ಕೊಂಡ್ರೆ ನಿಜವಾಗ್ಲೂ ಕೂಡ ನನಗೆ ಆಶ್ಚರ್ಯನೂ ಆಯಿತು, ರೋಮಾಂಚನೂ ಕೂಡ ಆಯಿತು. ಅಂಥ ಪುಣ್ಯಭೂಮಿ, ಕರ್ಮಭೂಮಿ, ಪುತ್ತೂರಿನ ನೆಲದಲ್ಲಿ ಅಟಲ್ಜಿಯವರ ಜನ್ಮ ಶತಾಬ್ದಿಯನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು, ನಾನು ಕೂಡ ಕಾರ್ಯಕ್ರಮ ಭಾಗವಹಿಸಿರ್ತಕ್ಕಂಥದ್ದು ನನ್ನ ಸೌಭಾಗ್ಯ ಅಂಥೇಳಿ ನಾನಂತೂ ಭಾವಿಸಿದ್ದೇನೆ. ಅಟಲ್ಜಿ ಅಂತ ಹೇಳಿದ್ರೆ ಒಂದು ರೀತಿ ಪ್ರೇರಣೆ ನಮಗೆ. ಅಟಲ್ಜಿ ಅಂತ ಹೇಳಿದ್ರೆ ಕವಿ ಹೃದಯಿ. ಅಟಲ್ಜಿ ಅಂತ ಹೇಳಿದ್ರೆ ಒಬ್ಬ ಬರೆಹಗಾರ. ಅಟಲ್ಜಿಯವರ ಹೆಸರು ತೆಗೆದುಕೊಂಡ್ರೆ ಮಾಜಿ ಪ್ರಧಾನಮಂತ್ರಿಗಳು. ಅಟಲ್ಜಿ ಅಂತ ಹೇಳಿದ್ರೆ ಒಬ್ಬ ಅಜಾತ ಶತ್ರು. ಅಷ್ಟೇ ಅಲ್ಲ ಬಂಧುಗಳೇ, ಅಟಲ್ಜಿ ಅಂತ ಹೇಳಿದ್ರೆ ಒಬ್ಬ ಅಪ್ಪಟ ದೇಶಭಕ್ತ ಅನ್ನೋದನ್ನು ಕೂಡ ನಮಗೆ ನೆನಪಾಗ್ತದೆ. ಬಹುಶಃ ಅಂತ ಅಟಲ್ಜಿ ಅಂತಕ್ಕಂಥ ಪುಣ್ಯಾತ್ಮ ಇವತ್ತು ಕಟ್ಟಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾವೆಲ್ಲರೂ ಕೂಡ ಕಾರ್ಯಕರ್ತರಾಗಿ ಇಲ್ಲಿ ನಾವು ಕುಳಿತಿದ್ದೇವೆ ಅಂತ ಹೇಳೋದೇ ನಮಗೆಲ್ಲರೂ ಕೂಡ ಹೆಮ್ಮೆ ಮತ್ತು ಸ್ಫೂರ್ತಿ. ಅಟಲ್ಜಿಯವರು ವಿರೋಧ ಪಕ್ಷದಲ್ಲಿದ್ದಾಗ ಯಾವ ರೀತಿ ನಡೆದುಕೊಂಡ್ರು, ಅಟಲ್ಜಿಯವರು ವಿರೋಧ ಪಕ್ಷದಲ್ಲಿದ್ದಾಗ ಇಡೀ ದೇಶಾದ್ಯಂತ ಸಂಚರಿಸಿ ಅದ್ವಾನಿಜಿಯವ್ರ ಜೊತೆಯಲ್ಲಿ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ಕೂಡ ಯಾವ ರೀತಿ ಪ್ರೇರಣೆಯನ್ನು ತುಂಬ್ತಾ ಇದ್ರು, ಇವೆಲ್ಲವೂ ಕೂಡ ನಮಗೆ ಗೊತ್ತಿರುವಂಥ ವಿಚಾರ. ಬಹುಶಃ ಕಾರ್ಯಕ್ರಮ ಪ್ರಾರಂಭ ಆಗುವ ಮುಂಚಿತವಾಗಿ ಏನು ಅಟಲ್ಜಿಯವ್ರ ಬಗ್ಗೆ 5 ನಿಮಿಷ ವಿಡಿಯೋವನ್ನು ಪ್ಲೇ ಮಾಡಿದ್ರು. ಅದರಲ್ಲಿ ಅಟಲ್ಜಿಯವರ ಭಾಷಣಗಳು, ಭಾಷಣದ ತುಣುಕುಗಳನ್ನು ಕೇಳ್ತಾ ಇದ್ದಾಗ ಕೇಳ್ತಾನೆ ಇರಬೇಕು ಅಂತೇಳಿ ನಮ್ಗೆ ಅನ್ನಿಸ್ತಾ ಇತ್ತು. ವೇದಿಕೆ ಕಾರ್ಯಕ್ರಮನೇ ಬೇಡ, ಅಟಲ್ಜಿಯವರ ಮಾತುಗಳನ್ನು ಕೇಳಿ ಇಲ್ಲಿಂದ ನಿರ್ಗಮಿಸಿದ್ರೆ ಸಾಕು, ಅವ್ರ ಮಾತುಗಳನ್ನು ಕೇಳ್ತಾ ಇರಬೇಕು ಅಂತಕ್ಕಂಥ ಭಾವನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಲ್ಲೂ ಕೂಡ ಮೂಡಿರ್ತಕ್ಕಂಥದ್ದು ಸುಳ್ಳಲ್ಲ. ಸಾವಿರದ 1995ರಲ್ಲಿ ಯಡಿಯೂರಪ್ಪನವರು ಇನ್ನೂ ಕೂಡ 96ರಲ್ಲಿ ವಿರೋಧ ಪಕ್ಷದ ನಾಯಕರಿದ್ದರು.
ಅಟಲ್ ಬಿಹಾರಿ ವಾಜಪೇಯಿ ಅವರು ಸಾಕಷ್ಟು ಬಾರಿ ಕರ್ನಾಟಕ ರಾಜ್ಯಕ್ಕೆ ಬಂದೋಗಿದ್ದಾರೆ. ಪುತ್ತೂರಿನ ಘಟನೆಗಳನ್ನು ಕೂಡ ತಾವು ಉಲ್ಲೇಖ ಮಾಡಿದ್ರಿ. ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಒಂದು ಸ್ಪಷ್ಟತೆ ಇತ್ತು. ಇಲ್ಲಿರ್ತಕ್ಕಂಥ ಕಾರ್ಯಕರ್ತರ ಒಂದು ಸಂಘಟನಾ ಶಕ್ತಿಯನ್ನು ಗುರುತಿಸಿದಂಥ ಅಟಲ್ ಬಿಹಾರಿ ವಾಜಪೇಯಿ ಅವರು ಮುಂದೊಂದು ದಿನ ಕರ್ನಾಟಕ ರಾಜ್ಯ ಭಾರತೀಯ ಜನತಾ ಪಾರ್ಟಿಗೆ ಇದು ದಕ್ಷಿಣ ಭಾರತದ ಹೆಬ್ಬಾಗಿಲು ಆಗ್ತದೆ ಅನ್ನುವ ಕನಸು ಅಟಲ್ ಬಿಹಾರಿ ವಾಜಪೇಯಿ ಅವರು ಅವತ್ತೇ ಕಾಣ್ತಾ ಇದ್ರು. ನಾನು 95 ಇನ್ನೂ ಕೂಡ ಕಾಲೇಜಿನ ಒಬ್ಬ ವಿದ್ಯಾರ್ಥಿ. ಬೆಂಗಳೂರಿನ ಜೈಮಹಲ್ನಲ್ಲಿ ಗೌರ್ಮೆಂಟ್ ಕ್ವಾರ್ಟರ್ಸ್, ಯಡಿಯೂರಪ್ಪ ವಿರೋಧ ಪಕ್ಷದ ನಾಯಕರು. ಸಾಕಷ್ಟು ಬಾರಿ ಅಟಲ್ ಬಿಹಾರಿ ವಾಜಪೇಯಿ ಮನೆಗೂ ಕೂಡ ಭೇಟಿಯನ್ನು ಕೊಟ್ಟಿದ್ರು. ಅಟಲ್ ಬಿಹಾರಿ ವಾಜಪೇಯಿ ಅವರು ಅಲ್ಲಿ ಮನೆಗಳಿಗೆ ಬಂದಾಗ ಎಲ್ಲ ರಾಜ್ಯಾದ್ಯಂತ ನಮ್ಮ ಪಕ್ಷದ ಕಾರ್ಯಕರ್ತರು, ಹಿರಿಯ ಮುಖಂಡರುಗಳು ಎಲ್ಲರೂ ಕೂಡ ಇರ್ತಾಯಿದ್ರು. ಆ ಸಂದರ್ಭದಲ್ಲಿ ನಾನು ಮರೆಯಲಾರದ ವಿಚಾರ ಅಂತ ಹೇಳಿದ್ರೆ, ನಮ್ಮ ರಾಜ್ಯದವ್ರಿಗೆ ಭಾಷಾ ಸಮಸ್ಯೆ, ಹಿಂದಿ ಸಮಸ್ಯೆ. ಆದರೆ ಅಟಲ್ಜಿಯವರು ಎಲ್ಲ ಕಾರ್ಯಕರ್ತರ ಜೊತೆ, ಯಡಿಯೂರಪ್ಪನವ್ರ ಜೊತೆ, ಪಕ್ಷದ ಮುಖಂಡರ ಜೊತೆ ಮಾತನಾಡ್ತಾ ಇದ್ರೆ ಹಿಂದಿನಲ್ಲಿ, ಆ ಭಾಷೆ ಸಮಸ್ಯೆ ಯಾರಿಗೂ ಕೂಡ ಗೊತ್ತಾಗ್ತಾ ಇರಲಿಲ್ಲ. ಕಾರಣ ಅಂತೇಳಿದ್ರೆ ಅಷ್ಟೊಂದು ಆತ್ಮೀಯವಾಗಿ ಅಟಲ್ಜಿಯವರು ಎಲ್ಲರ ಜೊತೆ ಮಾತನಾಡ್ತಾ ಇದ್ರು. ಅದು ಯಡಿಯೂರಪ್ಪನವರಿರಲಿ, ಪಕ್ಷದ ಕಾರ್ಯಕರ್ತ ಇರಲಿ, ಯಡಿಯೂರಪ್ಪನವ್ರಿಗೆ ಎಷ್ಟು ಗೌರವನ ಕೊಡ್ತಾಯಿದ್ರು, ಅನಂತಕುಮಾರ್ ಅವ್ರಿಗೆ ಎಷ್ಟು ಗೌರವನ ಕೊಡ್ತಾಯಿದ್ರು, VS ಆಚಾರ್ಯ ಅವ್ರಿಗೆ ಎಷ್ಟು ಗೌರವನ ಕೊಡ್ತಾಯಿದ್ರು, ಅಷ್ಟೇ ಗೌರವನ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೂ ಕೂಡ ಕೊಡ್ತಾ ಇದ್ದದ್ದನ್ನು ನಾವು ಯಾವತ್ತೂ ಕೂಡ ಜೀವನದಲ್ಲಿ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಿಜವಾಗ್ಲೂ ಕೂಡ ನಾವೇನಿವತ್ತು ಪುತ್ತೂರಿನಲ್ಲಿ ಇವತ್ತು ಅಟಲ್ಜಿಯವರ ಜನ್ಮ ಶತಾಬ್ದಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಅಟಲ್ಜಿಯವರಿಂದ ಕಲಿಬೇಕಾಗಿರ್ತಕ್ಕಂಥ ಒಂದು ಬಹಳ ದೊಡ್ಡ ವಿಚಾರ ಅಂತ ಹೇಳಿದ್ರೆ, ಪಕ್ಷದ ಕಾರ್ಯಕರ್ತನಿಗೆ ಯಾವ ರೀತಿ ಗೌರವವನ್ನು ಕೊಡಬೇಕು ಅದನ್ನು ನಾವು ಅಟಲ್ಜಿಯವರಿಂದ ನಾವು ಇವತ್ತು ಕಲಿಬೇಕಾಗಿರ್ತಕ್ಕಂಥದ್ದು. ಇಡೀ ರಾಜ್ಯದಲ್ಲಿ ಇವತ್ತು ಕಾರ್ಯಕರ್ತರು ಪರಿತಪಿಸ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ತನ್ನ ಸ್ವಂತ ಶಕ್ತಿಯ ಮೇಲೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು, ಇದು ಕಾರ್ಯಕರ್ತರು ಇವತ್ತು ಕನಸು ಕಾಣ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಸಂಘಟನೆಗೆ ಶಕ್ತಿ ತುಂಬುವಂಥ ಕೆಲಸ ಆಗಬೇಕು. ಕರ್ನಾಟಕದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಎಲ್ಲ ನಾಯಕರುಗಳು ಒಟ್ಟಾಗಿ ಒಂದಾಗಿ ಪಕ್ಷವನ್ನು ಸಂಘಟನೆ ಮಾಡಬೇಕು. ಇದು ಇವತ್ತು ರಾಜ್ಯದ ಕಾರ್ಯಕರ್ತರು ಅಪೇಕ್ಷೆ ನಮ್ಮಿಂದ ಪಡ್ತಾ ಇರ್ತಕ್ಕಂಥದ್ದು. ಪಕ್ಷದಲ್ಲಿರ್ತಕ್ಕಂಥ ಸಹಸ್ರಾರು ಲಕ್ಷಾಂತರ ಕಾರ್ಯಕರ್ತರು ತನು ಮನ ಧನವನ್ನು ಎಲ್ಲವನ್ನು ಕೂಡ ಅರ್ಪಿಸಿ ಇವತ್ತು ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿದ್ದಾರೆ. ಏನು ಅಟಲ್ ಬಿಹಾರಿ ವಾಜಪೇಯಿ ಅವರ ಕನಸಿತ್ತು, ಆ ಕನಸಾಗ್ತಕ್ಕಂಥ ಒಂದು ಕಾಲಘಟ್ಟದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಬಂದು ನಿಂತಿದ್ದೇವೆ. ನಾನು ಈ ಸಂದರ್ಭದಲ್ಲಿ ಮೊಟ್ಟ ಮೊದಲನ ಹೇಳ್ತಕ್ಕಂಥದ್ದು, ಯಾವ ಪುತ್ತೂರಿನಲ್ಲಿ ಇವತ್ತು ಅಟಲ್ಜಿಯವರ ಜನ್ಮ ಶತಾಬ್ದಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ, ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಮುಂದೆ ಯಾವತ್ತೇ ವಿಧಾನಸಭಾ ಚುನಾವಣೆ ನಡೀಲಿ, ಇವತ್ತು ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ತನ್ನ ಸ್ವಂತ ಶಕ್ತಿಯ ಮೇಲೆ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿದ್ರೆ ಪುತ್ತೂರಿನಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಇವತ್ತು ಕಮಲ್ದು ಅರಳಿಸುವಂಥ ಕೆಲಸ ಇವತ್ತು ನಾವು ಸೇರಿ ಮಾಡಬೇಕಾಗಿದೆ. ನಾವೆಲ್ಲ ಕಾರ್ಯಕರ್ತರು ನಮ್ಮೆಲ್ಲ ವ್ಯತ್ಯಾಸಗಳನ್ನು ಮರೆತು, ಪಕ್ಷದ ಮುಖಂಡರು ನಾವೆಲ್ಲ ವೈಮನಸ್ಯವನ್ನೆಲ್ಲ ಬದಿಗಿಟ್ಟು ಪುತ್ತೂರಿನಲ್ಲಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆದ್ದಿದ್ದೇ ಆದರೆ ರಾಜ್ಯದಲ್ಲಿ 150ಕ್ಕೂ ಹೆಚ್ಚು ಸ್ಥಾನಗಳನ್ನು ಗಳಿಸಿ ಭಾರತೀಯ ಜನತಾ ಪಾರ್ಟಿ ಸ್ವಂತ ಶಕ್ತಿಯ ಮೇಲೆ ಅಧಿಕಾರಕ್ಕೆ ಬರ್ತದೆ. ನಿಮಗೆ ಯಾವುದೇ ಅನುಮಾನ ಇರುವಂಥ ಅವಶ್ಯಕತೆ ಇಲ್ಲ.
ಬಂಧುಗಳು, ರಾಜ್ಯದಲ್ಲಿ ಕಾರ್ಯಕರ್ತರು ಕಣ್ಣೀರಾಗ್ತಾ ಇದ್ದಾರೆ. ಯಾವ ದುಷ್ಟ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದೆ, ಕಳೆದ ಬಾರಿ ಇದ್ದಂಥ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದ ವಿರುದ್ಧ ಅಪಪ್ರಚಾರಗಳನ್ನು ಮಾಡಿ ರಾಜ್ಯದಲ್ಲಿ ಒಂದು ಸಮೃದ್ಧ ರಾಜ್ಯವನ್ನಾಗಿ ಮಾಡ್ತೇವೆ ಅಂತೇಳಿ ಪೊಳ್ಳು ಭರವಸೆಗಳನ್ನು ಕೊಟ್ಟು ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷದ ಆಡಳಿತ ವೈಖರಿ ಈ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ. ರಾಜ್ಯದಲ್ಲಿ ಇವತ್ತು ಬಡವರು ನೆಮ್ಮದಿ ಇಲ್ಲ. ರಾಜ್ಯದಲ್ಲಿ ಇವತ್ತು ಕಬ್ಬು ಬೆಳೆಗಾರರು ಇರುವುದು, ಮೆಕ್ಕೆಜೋಳ ಬೆಳೀತಕ್ಕಂಥ ಎಲ್ಲ ರೈತರು ಇವತ್ತು ಸಂಕಷ್ಟದಲ್ಲಿದ್ದಾರೆ. ಆದರೂ ಕೂಡ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ಆದಿಯಾಗಿ ಕಾಂಗ್ರೆಸ್ ಪಕ್ಷ ಇವತ್ತು ರಾಜ್ಯದಲ್ಲಿ ಬಡವರನ್ನು ಕೂಡ ಮರೆತಿದ್ದಾರೆ, ರೈತರನ್ನು ಕೂಡ ಮರೆತಿದ್ದಾರೆ. ಅಷ್ಟೇ ಅಲ್ಲ, ಈ ರಾಜ್ಯದಲ್ಲಿರ್ತಕ್ಕಂಥ ಹಿಂದೂ ಕಾರ್ಯಕರ್ತರ ಮೇಲೆ ಏನು ಅಟ್ಟಹಾಸದಿಂದ ಮೆರಿತಾ ಇದ್ದಾರೆ ಇವತ್ತು ಕಾಂಗ್ರೆಸ್ ಪಕ್ಷ, ಆ ಅಟ್ಟಹಾಸವನ್ನು ಕೂಡ ಮೆಟ್ಟಿ ನಿಲ್ತಕ್ಕಂಥ ಕೆಲಸ ಇವತ್ತು ನಾವು ಎಲ್ಲರೂ ಸೇರಿ ಇವತ್ತು ಮಾಡಬೇಕಾಗಿದೆ. ಇದು ಈ ರಾಜ್ಯದ ಕಾರ್ಯಕರ್ತರು ಇವತ್ತು ನಮ್ಮಿಂದ ಅಪೇಕ್ಷೆಯನ್ನು ಪಡ್ತಾ ಇದ್ದಾರೆ. ಇಂಥ ಹಿಂದೂ ವಿರೋಧಿ ಕಾಂಗ್ರೆಸ್ ಪಕ್ಷವನ್ನು ಬುಡ ಸಮೇತ ಕಿತ್ತಾಕ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡಬೇಕು. ಆ ಸಂಕಲ್ಪವನ್ನು ಇವತ್ತು ಅಟಲ್ಜಿಯವರ ಜನ್ಮ ಶತಾಬ್ದಿಯ ಸಂದರ್ಭದಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತರು ಇವತ್ತು ಸಂಕಲ್ಪನ ನಾವು ಮಾಡಬೇಕಾಗಿದೆ. ಇಂಥ ಜನ ವಿರೋಧಿ, ಬಡ ವಿರೋಧಿ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತಾಕ್ತಕ್ಕಂಥ ಕೆಲಸ ಇವತ್ತು ನಾವು ಮಾಡಬೇಕಾಗಿದೆ. ಅಟಲ್ಜಿಯವರ ದೂರದೃಷ್ಟಿ, ಅಟಲ್ಜಿಯವರು ಇವತ್ತು ನಮಗೆ ಪ್ರೇರಣೆ. ಯಾವ ಅಟಲ್ಜಿ, ಅದ್ವಾನಿಯವರು ಇವತ್ತು ಸಂಘಟನೆಗೆ ಬಲವನ್ನು ಕೊಟ್ಟು ಮುಂದೆ ತಂದಿರ್ತಕ್ಕಂಥ ಪಕ್ಷವನ್ನು ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ. ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಒಂದು ಕಾಂಗ್ರೆಸ್ಸೇತರ ಪಕ್ಷಕ್ಕೆ ಸತತವಾಗಿ 3 ಬಾರಿಗೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ತರಬಹುದು ಅನ್ನುವ ಕಲ್ಪನೆ ನಮ್ಗೆ ಯಾರಿಗೂ ಕೂಡ ಇರಲಿಲ್ಲ. 2014ರಲ್ಲಿ ಏನು ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸ್ವಾಭಿಮಾನಿ ಭಾರತೀಯನಿಗೂ ಕೂಡ ಅನ್ನಿಸ್ತಾ ಇತ್ತು, ಈ ದೇಶದಲ್ಲಿರ್ತಕ್ಕಂಥ ಯುವ ಜನತೆ ಈ ಭಾರತಕ್ಕೆ ಭವಿಷ್ಯ ಇಲ್ಲ, ಭಾರತದಲ್ಲಿ ನಮಗೆ ವಿಶ್ವಾಸ ಇಲ್ಲ, ಭಾರತದಲ್ಲಿ ಇವತ್ತು ಅಭಿವೃದ್ಧಿಯ ಪಥದಲ್ಲಿ ಸಾಗೋದಕ್ಕೆ ಆಗೋದಿಲ್ಲ ಅಂತೇಳಿ ದೇಶದ ಜನತೆ ಮಾತನಾಡಿದಂಥ ಸಂದರ್ಭದಲ್ಲಿ 2014ರಲ್ಲಿ ಭಾರತಕ್ಕೆ ಉಜ್ವಲ ಭವಿಷ್ಯ ಇದೆ, ಭಾರತದಲ್ಲಿ ಒಂದು ಭ್ರಷ್ಟಾಚಾರ ರಹಿತ ಆಡಳಿತವನ್ನು ಕೊಡೋದಕ್ಕೆ ಸಾಧ್ಯ ಇದೆ, ಭಾರತ ಇವತ್ತು ಅಭಿವೃದ್ಧಿಶೀಲ ರಾಷ್ಟ್ರವಾಗಿ ಪರಿವರ್ತನೆ ಮಾಡೋದಕ್ಕೆ ಸಾಧ್ಯ ಇದೆ ಅಂತ ವಿಶ್ವಾಸವನ್ನು ತಂದುಕೊಟ್ಟಿರ್ತಕ್ಕಂಥವ್ರು ಮತ್ತೆ ಯಾರೂ ಅಲ್ಲ, ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು. ಕಳೆದ 12 ವರ್ಷದವರ ಆಡಳಿತ ಅವಧಿಯಲ್ಲಿ ಯಾವ ರೀತಿ ಭಾರತ ಇವತ್ತು ಅಭಿವೃದ್ಧಿಯ ಪಥದಲ್ಲಿ ಸಾಗ್ತಾ ಇದೆ, ಯಾವ ರೀತಿ ಭಾರತ ಒಂದು ಬಲಿಷ್ಠ ರಾಷ್ಟ್ರವಾಗಿ ಪರಿವರ್ತನೆ ಆಗ್ತಾ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಮೊನ್ನೆ ನೋಡಿದ್ರಲ್ಲ ನೀವು, ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರು ಎಲ್ಲರೂ ಕೂಡ ಇದ್ದಾರೆ. ಬಿಹಾರ್ ಚುನಾವಣೆಯ ಫಲಿತಾಂಶ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ರಾಜಕೀಯ ಪಂಡಿತರ ಒಂದು ಲೆಕ್ಕಾಚಾರ ಬುಡಮೇಲು ಮಾಡ್ತಕ್ಕಂಥ ಒಂದು ಫಲಿತಾಂಶ ಬಂತು. ಬಿಜೆಪಿ, ಜೆಡಿಯು, NDA ಪಕ್ಷ ಮೈತ್ರಿಕೂಟ ಪ್ರಚಂಡ ಬಹುಮತದೊಂದಿಗೆ ಬಿಹಾರದಲ್ಲಿ ಮತ್ತೊಮ್ಮೆ ಅಧಿಕಾರಕ್ಕೆ ಬಂದಿರತಕ್ಕಂಥ ಫಲಿತಾಂಶ ತಾವೆಲ್ಲರೂ ಕೂಡ ನೋಡಿದ್ದೀರಿ. ಬಹುಶಃ ಕಾಂಗ್ರೆಸ್ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರಿಗೆ ತಮ್ಮ ಜೀವನದಲ್ಲಿ ಜಿಗುಪ್ಸೆ ಬಂದು ಈ ರಾಜಕಾರಣನೇ ಬೇಡಪ್ಪ, ಇವರು ಸವಾಸನೆ ಬೇಡಪ್ಪ, BJP ಅವ್ರದ್ದು ಮೋದಿ ಸವಾಸನೆ ಬೇಡ ಅಂತೇಳಿ ಏನಾರು ಅವರು ತೀರ್ಮಾನಕ್ಕೆ ಬಂದರೆ ನನಗೇನು ಆಶ್ಚರ್ಯ ಆಗೋದಿಲ್ಲ. ರಾಹುಲ್ ಗಾಂಧಿ ಅವರು ರಾಜಕೀಯ ನಿವೃತ್ತಿ ತೆಗೆದುಕೊಳ್ಬೇಕು ಅಂತೇಳಿ ಏನೋ ನಿರ್ಧಾರ ಮಾಡಿದರೆ ನನಗೆ ಖಂಡಿತ ಆಶ್ಚರ್ಯ ಆಗೋದಿಲ್ಲ. ಕಾರಣ ಏನು ಓಟ್ ಚೋರಿ ಅಂತೇಳಿ ಬೊಬ್ಬೆ ಹೊಡಿತಾ ಇದ್ರು ರಾಹುಲ್ ಗಾಂಧಿ ಅವರು, ಕಾಂಗ್ರೆಸ್ ಪಕ್ಷದವರು. ಇಡೀ ದೇಶಾದ್ಯಂತ ಓಟ್ ಚೋರಿ ಅಂತೇಳಿ ಇವತ್ತು ದೇಶದಲ್ಲಿ, ರಾಜ್ಯದಲ್ಲಿ ಒಂದು ರೀತಿ ಅಸ್ಥಿರತೆ ಒಂದು ಸೃಷ್ಟಿ ಮಾಡ್ತಕ್ಕಂಥ
ಕೆಲಸವನ್ನು ಮಾಡ್ತಕ್ಕಂಥ ಏನು ಮಾಡ್ತಾಯಿದ್ರು ರಾಹುಲ್ ಗಾಂಧಿಯವರು, ಬಹುಶಃ ಬಿಹಾರ ಚುನಾವಣೆಯ ಫಲಿತಾಂಶ ನಂತರದಲ್ಲಿ ಯಾಕಾರ ಇವತ್ತು ಸೂರ್ಯೋದಯ ಆಗ್ತದೆ ಅಂತೇಳಿ ಅವ್ರಿಗೆ ಅನ್ನಿಸ್ತಾ ಇರ್ಬೋದು. ಆ ರೀತಿ ಪರಿಸ್ಥಿತಿ ಇತ್ತು ದೇಶದ ವಿರೋಧ ಪಕ್ಷದ ನಾಯಕರುಗಳಿಗೆ, ವಿರೋಧ ಪಕ್ಷಕ್ಕೆ ಬಂದಿರತಕ್ಕಂಥದ್ದು. ನಾನು ಯಾಕೆ ಮಾತನ್ನಲ್ಲಿ ಇವತ್ತು ಉಲ್ಲೇಖ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಬಂಧುಗಳೇ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ವೇದಿಕೆ ಮೇಲೆ ನಾನು ಕಳೆದ ಬಾರಿನೂ ಕೂಡ ಹೇಳಿದ್ದೆ, ಅನೇಕ ಪಕ್ಷದ ಹಿರಿಯ ಮುಖಂಡರಲ್ಲಿ ಏನು ಕೂತಿದ್ದಾರೆ, ಸಂಸದರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಎಲ್ಲ ಚುನಾಯಿತ ಪ್ರತಿನಿಧಿಗಳು ಇವತ್ತು ವೇದಿಕೆ ಮೇಲೆ ಕೂತಿದ್ದಾರೆ. ಇವರೆಲ್ಲರಿಗೂ ಕೂಡ ವೇದಿಕೆ ಮೇಲೆ ಕೂರಿಸಿದವರಿಗೆ ಗೌರವ ಸಿಗ್ತಕ್ಕಂಥ ಕೆಲಸ ಇವತ್ತು ರಾಜ್ಯದಲ್ಲಿ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣೀಭೂತರು ಅಂತ ಹೇಳಿದ್ರೆ ವೇದಿಕೆ ಮುಂಭಾಗದಲ್ಲಿ ಕೂತಿರ್ತಕ್ಕಂಥ ನಮ್ಮ ಕಾರ್ಯಕರ್ತರುಗಳು ತಮ್ಮ ತನು ಮನ ಧನವನ್ನು ಎಲ್ಲವನ್ನು ಕೂಡ ಅರ್ಪಣೆ ಮಾಡಿ, ನಮಗೆ ಯಾವುದೇ ಒಂದು ಸ್ಥಾನಮಾನ ಸಿಗದಿದ್ರೂ ಪರವಾಗಿಲ್ಲ, ನಾನು ಆ ಜಾತಿ ಈ ಜಾತಿ ಯಾವುದನ್ನು ಕೂಡ ನೋಡೋದಿಲ್ಲ, ಭಾರತೀಯ ಜನತಾ ಪಾರ್ಟಿ ಯಾರನ್ನೇ ಅಭ್ಯರ್ಥಿಯನ್ನಾಗಿ ಮಾಡಲಿ, ಚುನಾವಣೆಯಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿನ ಗೆಲ್ಲಿಸ್ತಕ್ಕಂಥದ್ದು ಒಂದೇ ಗುರಿ. ಈ ಒಂದು ಇಚ್ಛಾಶಕ್ತಿಯನ್ನು ಇಟ್ಕೊಂಡು ನಮ್ಮ ಕಾರ್ಯಕರ್ತರು ತಾವುಗಳು ಇವತ್ತೇನು ಕೆಲಸ ಮಾಡ್ತಾ ಇದ್ದೀರಿ ಬಂಧುಗಳೇ, ನಾ ಹೆಮ್ಮೆಯಿಂದ ಮಾತನ್ನು ಹೇಳ್ತಾ ಇದ್ದೇನೆ. ದಕ್ಷಿಣ ಕನ್ನಡದ ಇವತ್ತು ಕರಾವಳಿ ಭಾಗದ ಕಾರ್ಯಕರ್ತರು ತಾವು ದುಡಿತಾ ಇದ್ದೀರಿ, ತಾವು ಇಡೀ ರಾಜ್ಯದ ಕಾರ್ಯಕರ್ತರಿಗೊಂದು ರೀತಿ ಪ್ರೇರಣಾ ಶಕ್ತಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು, ಪ್ರೇರಣಾ ಶಕ್ತಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಒಂದು ಭರವಸೆನ ನಾನು ಇವತ್ತು ರಾಜ್ಯದ ಅಧ್ಯಕ್ಷನಾಗಿ ಇವತ್ತು ನಾನು ಕೊಡೋದಕ್ಕೆ ಇಚ್ಛೆ ಪಡ್ತೇನೆ. ನಾನು ಕೂಡ ಕಳೆದ ಒಂದು ವಾರದಿಂದ ಪಕ್ಷದ ಎಲ್ಲ ಹಿರಿಯ ನಾಯಕರನ್ನು ನಾನು ವೈಯಕ್ತಿಕವಾಗಿ ಭೇಟಿ ಮಾಡುವಂಥ ಕೆಲಸ ಮಾಡ್ತಾ ಇದ್ದೇನೆ. ನನ್ನ ಮುಂದೆ ಇರತಕ್ಕಂಥ ಗುರಿ ಇವತ್ತು ನಮ್ಮ ಕೇಂದ್ರದ ವರಿಷ್ಠರು, ಪರಿವಾರದ ಹಿರಿಯರು, ಪಕ್ಷದ ಹಿರಿಯರು ನನಗೆ ಎಷ್ಟು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಂಥ ಈ ಸಂದರ್ಭದಲ್ಲಿ ನನ್ನ ಮೊದಲ ಮತ್ತು ಕೊನೆಯ ಆದ್ಯತೆ ಏನಪ್ಪ ಅಂತ ಹೇಳಿದ್ರೆ, ರಾಜ್ಯದಲ್ಲಿರ್ತಕ್ಕಂಥ ನಮ್ಮ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸಂಘಟನೆಯನ್ನು ಬಲಪಡಿಸಿ, ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ವಂತ ಶಕ್ತಿಯ ಮೇಲೆ ಅಧಿಕಾರಕ್ಕೆ ತಂದು ಈ ರಾಜ್ಯದಲ್ಲಿರುವಂಥ ನಿಮ್ಮಂಥ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಹೆಮ್ಮೆಯಿಂದ ಓಡಾಡಬೇಕು, ತಲೆ ಎತ್ತಿ ಓಡಾಡಬೇಕು ಅಂತ ಒಂದು ವಾತಾವರಣ ನಿರ್ಮಾಣ ಮಾಡಬೇಕು ಅಂತೇಳಿ ನಾನು ಕೂಡ ಪ್ರತಿಜ್ಞೆ ಮಾಡಿ ರಾಜ್ಯಾದ್ಯಂತ ಪಕ್ಷ ಸಂಘಟನೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದೇನೆ. ನವೆಂಬರ್ 5ನೇ ತಾರೀಕು ನನ್ನ ಜನ್ಮದಿನ. 4ನೇ ತಾರೀಕು ಬೆಳಗಾವಿ ಜಿಲ್ಲೆಯ ಗುರ್ಲಾಪುರ ಕ್ರಾಸ್ನಲ್ಲಿ ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ ಜಿಲ್ಲೆ ಎಲ್ಲ ಕಬ್ಬು ಬೆಳೆಗಾರರು ಹೋರಾಟವನ್ನು ಮಾಡ್ತಾ ಇದ್ರು. ಅವರಿಗೆ ಒಂದು ನ್ಯಾಯಯುತವಾಗಿರ್ತಕ್ಕಂಥ ಒಂದು ಬೆಲೆ ಸಿಗಬೇಕು, ಪ್ರತಿ ಟನ್ನಿಗೆ 3,500 ರೂಪಾಯಿ ಕೊಡಬೇಕು ಅಂತೇಳಿ ರೈತರು ಹೋರಾಟವನ್ನು ಮಾಡ್ತಾ ಇದ್ರು. ಆ ಹೋರಾಟ ಪ್ರಾರಂಭ ಆಗಿ 6 ದಿನಗಳಾದರೂ ಕೂಡ ಒಂದು ಚುನಾಯಿತ ಸರ್ಕಾರ ಇವತ್ತು ರಾಜ್ಯದಲ್ಲಿ ಇದ್ರೂ ಸಹ ಉಸ್ತುವಾರಿ ಸಚಿವರು ಕೂಡ ಹೋಗಲಿಲ್ಲ, ರೈತ ಸಕ್ಕರೆ ಖಾತೆ ಸಚಿವರು ಕೂಡ ಹೋಗಲಿಲ್ಲ, ಮುಖ್ಯಮಂತ್ರಿಗಳು ಅವರು ಕೂಡ ಹೋಗಲಿಲ್ಲ. 5-6 ದಿನಗಳು ಸತತವಾಗಿ ಹೋರಾಟ ನಡೀತಾ ಇದ್ದರೂ ಕೂಡ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಅಲ್ಲಿಗೆ ಹೋಗಬೇಕು, ರೈತರ ಅಹವಾಲನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥ ಮನಸ್ಥಿತಿನೂ ಕೂಡ ರಾಜ್ಯ ಸರ್ಕಾರಕ್ಕೆ ಇರಲಿಲ್ಲ. ನಾನು ತತ್ಕ್ಷಣ ತೀರ್ಮಾನ ಮಾಡಿ, ನಾನೊಬ್ಬ ರಾಜ್ಯದ ಅಧ್ಯಕ್ಷನಾಗಿ ನಾಡಿನ ರೈತ, ಈ ನಾಡಿಗೆ 2 ತುತ್ತು ಅನ್ನವನ್ನು ಕೊಡ್ತಕ್ಕಂಥ ರೈತ ಇವತ್ತು ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದಾಗ, ಈ ನಾಡಿಗೆ 2 ತುತ್ತು ಅನ್ನವನ್ನು ಕೊಡ್ತಕ್ಕಂಥ ರೈತ ಬೀದಿಗಿಳಿದು ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ರಾಜ್ಯದ ಅಧ್ಯಕ್ಷನಾಗಿ ನಾನು ಬೆಂಗಳೂರಿನಲ್ಲಿ ಕೂತ್ಕೊಂಡು ಹುಟ್ಟುಹಬ್ಬ ಆಚರಣೆ ಮಾಡಿದರೆ ಅದು ಅಕ್ಷಮ್ಯ ಅಪರಾಧ ಆಗ್ತದೆ. ಒಬ್ಬ ರೈತ ನಾಯಕ ಯಡಿಯೂರಪ್ಪನವ್ರ ಮಗನಾಗಿ ನಾನು ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡದೆ ಹೋದರೆ ಅದರ ಅಪರಾಧ ಆಗ್ತದೆ ಅಂಥೇಳಿ ನಾನು ಕೂಡ ಹೋರಾಟಕ್ಕೆ ಧುಮುಕಿ ಅಹೋರಾತ್ರಿಯಲ್ಲಿ ಭಾಗವಹಿಸಿ ನಾವೆಲ್ಲರೂ ಕೂಡ ಹೋರಾಟಕ್ಕೆ ಕೈ ಜೋಡಿಸಿದ ಪರಿಣಾಮವಾಗಿ ರಾಜ್ಯ ಸರ್ಕಾರನೂ ಕೂಡ ಎಚ್ಚೆತ್ತುಕೊಳ್ತು. ಮುಖ್ಯಮಂತ್ರಿಗಳು ಕೂಡ ಮಾರನೇ ದಿನ ಕಬ್ಬು ಬೆಳೆಗಾರರು, ಸಕ್ಕರೆ ಕಾರ್ಖಾನೆ ಮಾಲೀಕರು ಸಭೆಯನ್ನು ಕರೆದರು. ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡದೆ ಹೋದರೆ ಭಾರತೀಯ ಜನತಾ ಪಾರ್ಟಿ ಸುಮ್ಮನೆ ಕೂರೋದಿಲ್ಲ. ಆ ಸಂದೇಶ ಹೋದ್ಮೇಲೆ ಸರ್ಕಾರ ಎಚ್ಚೆತ್ತುಕೊಳ್ತಕ್ಕಂಥ ಕೆಲಸ ಮಾಡಿತು. ಹಾಗಾಗಿ ನಾನು ಯಾಕೆ ಹೋರಾಟವನ್ನು ನೆನಪು ಮಾಡಿಕೊಡ್ತೇನೆ ಅಂತ ಹೇಳಿದ್ರೆ, ಮುಂದಿನ 2.5 ವರ್ಷ
ವೇದಿಕೆ ಮೇಲೆ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರು ನಮ್ಮ ಜವಾಬ್ದಾರಿ ಹೆಚ್ಚಿದೆ. ಇಂಥ ದರಿದ್ರ ಕಾಂಗ್ರೆಸ್ ಸರ್ಕಾರವನ್ನು ಬುಡ ಸಮೇತ ಕಿತ್ತಾಕೋವರೆಗೂ ಕೂಡ ನಾವು ಯಾರೂ ಕೂಡ ವಿಶ್ರಮಿಸ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಮುಂದಿನ 2.5 ವರ್ಷ ಸತತವಾಗಿ ಇಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ನಾವು ಮಾಡಬೇಕು. ಮಾತೆತ್ತಿದ್ರೆ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಕೇಂದ್ರ ಸರ್ಕಾರ ನಮಗೆ ಅನ್ಯಾಯ ಮಾಡ್ತಾ ಇದೆ, ಕೇಂದ್ರ ಸರ್ಕಾರ ನಮಗೆ ಅನುದಾನ ಕೊಡ್ತಾ ಇಲ್ಲ, ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದೆ ಅಂತೇಳಿ ಪದೇ ಪದೇ ನಮ್ಮ ಮೇಲೆ ಆರೋಪವನ್ನು ಮಾಡುವಂಥ ಕೆಲಸ ಮಾಡ್ತಾರೆ. ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸೋ ಕೆಲಸ ಮಾಡ್ತಾರೆ. ಆದರೆ ವಾಸ್ತವಿಕ ಸತ್ಯ ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ ಸರ್ಕಾರ ಬಂದು 2.5 ವರ್ಷದಲ್ಲಿ ಏನು ಅಹಿಂದ ಹೆಸರು ಹೇಳಿಕೊಂಡು ರಾಜ್ಯದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಳೆದ 2.5 ವರ್ಷದಲ್ಲಿ ರಾಜ್ಯದಲ್ಲಿ ಅಭಿವೃದ್ಧಿಗೋಸ್ಕರ ₹1 ಬಿಡುಗಡೆ ದುಡ್ಡು ಹಣವನ್ನು ಕೂಡ ಬಿಡುಗಡೆ ಮಾಡಿಲ್ಲ. ಆಡಳಿತ ಪಕ್ಷದ ಶಾಸಕರು ಇವತ್ತು ಮುಖ್ಯಮಂತ್ರಿಗಳಿಗೆ ಧಿಕ್ಕಾರ ಕೂಗ್ತಕ್ಕಂಥ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಆಡಳಿತ ಪಕ್ಷ ಶಾಸಕರು ಧಿಕ್ಕಾರ ಕೂರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಮುಖ್ಯಮಂತ್ರಿ ಕುರ್ಚಿಗೆ ಇವತ್ತು ಕಿತ್ತಾಟ ಪ್ರಾರಂಭ ಆಗಿರ್ತಕ್ಕಂಥ ತಾವು ನೋಡ್ತಾ ಇದ್ದೀರಿ. ಒಂದೇ ಮಾತಿನಲ್ಲಿ ಹೇಳೋದಾದರೆ, ಈ ರಾಜ್ಯದ ಜನರಿಗೆ ನಮ್ಮ ರಾಜ್ಯದಲ್ಲಿ ಒಂದು ಚುನಾಯಿತ ಸರ್ಕಾರ ಇದೆ, ಕಾಂಗ್ರೆಸ್ ಸರ್ಕಾರ ಇದೆ, ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾರೆ, ಇದು ಯಾವುದೂ ಕೂಡ ನೆನಪಿಲ್ಲ. ರಾಜ್ಯದ ಜನರ ಪಾಲಿಗೆ ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಬದುಕಿದ್ದು ಕೂಡ ಸತ್ತಂತಾಗಿದೆ. ಅಂಥ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಹಾಗಾಗಿ ನಾವೆಲ್ಲರೂ ಸಹ ನಮ್ಮ ಮುಂದೆ ಇರ್ತಕ್ಕಂಥ ಜವಾಬ್ದಾರಿಯನ್ನು ನಾವು ಅರ್ಥ ಮಾಡಿಕೊಂಡು ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಏನು ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು 2047 ಭಾರತವನ್ನು ಒಂದು ಅಭಿವೃದ್ಧಿ ರಾಷ್ಟ್ರವನ್ನಾಗಿ ಪರಿವರ್ತನೆ ಮಾಡ್ತೇನೆ ಅನ್ನುವ ಸಂಕಲ್ಪದೊಂದಿಗೆ ಇವತ್ತು ದೇಶದ ಪ್ರಧಾನಮಂತ್ರಿಯಲ್ಲ, ಒಬ್ಬ ಪ್ರಧಾನ ಸೇವಕನಾಗಿ ಯಾವ ರೀತಿ ಅವರು ಒಂದು ರೀತಿ ತಪಸ್ಸಿನ ರೀತಿ ದೇಶವನ್ನು ಮುನ್ನಡೆಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಂಧುಗಳೇ, ಭಾರತ 2047 ಇಸ್ವಿಗೆ ಒಂದು ಅಭಿವೃದ್ಧಿ ರಾಷ್ಟ್ರವಾಗಿ ಪರಿವರ್ತನೆ ಆಗಬೇಕು ಅಂತ ಹೇಳಿದ್ರೆ ಅದರಲ್ಲಿ ಕರ್ನಾಟಕ ರಾಜ್ಯದ ಪಾಲು ಬಹಳ ದೊಡ್ಡದಾಗಿರ್ತಕ್ಕಂಥದ್ದು. ಕರ್ನಾಟಕ ರಾಜ್ಯದ ಪಾತ್ರ ಬಹಳ ಮಹತ್ತರವಾಗಿರ್ತಕ್ಕಂಥದ್ದು. ಇಂಥ ಅಯೋಗ್ಯ ಕಾಂಗ್ರೆಸ್ ಸರ್ಕಾರದಿಂದ ಈ ದೇಶ ಅಭಿವೃದ್ಧಿ ಆಗೋದಕ್ಕೂ ಸಾಧ್ಯ ಇಲ್ಲ, ರಾಜ್ಯ ಅಭಿವೃದ್ಧಿ ಆಗೋದಕ್ಕೂ ಕೂಡ ಸಾಧ್ಯ ಇಲ್ಲ. ಹಾಗಾಗಿ ಮತ್ತೊಮ್ಮೆ ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಮರುಪ್ರತಿಷ್ಠಾಪನೆ ಮಾಡೋದ್ರ ಮುಖೇನ ಒಂದು ಸುಭದ್ರ ಸರ್ಕಾರವನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ಕೂಡ ಹೆಜ್ಜೆ ಹಾಕೋಣ ಅನ್ನೋ ಮಾತನ್ನೇ ಸಂದರ್ಭದಲ್ಲಿ ಹೇಳ್ತಾ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ಈ ಸಂದರ್ಭದಲ್ಲಿ ವಂದನೆಯನ್ನು ಸಲ್ಲಿಸ್ತಾ, ಅಂಥ ಪುಣ್ಯಾತ್ಮ ಒಬ್ಬ ಅಜಾತಶತ್ರು ಅಟಲ್ಜಿಯವರ ಸ್ಮರಣೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಬಂದಿರತಕ್ಕಂಥ ನಮ್ಮ ಸಹಸ್ರ ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಶ್ರದ್ಧೆಯ ಕಾರ್ಯಕರ್ತರು ತಾಯಂದರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ. ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ, ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಎರಡು ಮುಷ್ಟಿಗಳನ್ನ ಕಟ್ಟೇಳಿ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ, ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ಬಲೋ ಭಾರತ್ ಮಾತಾ ಕಿ. ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ನಮಸ್ಕಾರ. ಅಟಲ್ ವಿರಾಸತ್ನ ಈ ಪುಣ್ಯ ಅವಸರದಲ್ಲಿ ಅಟಲ್ಜಿಯವರ ದೇವೋದ್ದೇಶಗಳನ್ನು ನಮ್ಮ ಮುಂದೆ ಇಟ್ಟು ಅಟಲ್ಜಿಯವರ ಕನಸನ್ನು ನನಸು ಮಾಡುವ ನಿಟ್ಟಿನಲ್ಲಿ ಮುಂದಿನ ದಿನದಲ್ಲಿ ನಾವೆಲ್ಲರೂ ಕಾರ್ಯಕರ್ತರು ಸಂಘಟಿತರಾಗಿ ಅಟಲ್ಜಿಯವರ ದಾರಿಯಲ್ಲಿ ಮುಂದೆ ಸಾಗುವ ಎನ್ನುವಂಥ ಮಾತನ್ನು ಆಡಿದಂಥ ಡಾಕ್ಟರ್ BY ವಿಜಯೇಂದ್ರ ಅವರಿಗೆ ಅಭಿನಂದನೆಯನ್ನು ನೀಡುತ್ತಾ ಮುಂದಕ್ಕೆ ಧನ್ಯವಾದ ಸಮರ್ಪಣೆಯನ್ನು ಮಾಡಲಿಕ್ಕಿದ್ದಾರೆ.
ದಯಾನಂದ್ ಶೆಟ್ಟಿ ಉಜಿರೆಮಾರು, ಅದೇ ರೀತಿ ಬಂದಿರುವಂಥ ಎಲ್ಲ ಅತಿಥಿ ಗಣ್ಯರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಜಿಲ್ಲಾ ಸಂಚಾಲಕರು ಮತ್ತು ಈ ಮಂಡಲದ ಅಧ್ಯಕ್ಷರುಗಳನ್ನು ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆಯ ನೇತೃತ್ವದಲ್ಲಿ ಪುತ್ತೂರಲ್ಲಿ ನಡೆದಿರ್ತಕ್ಕಂತಹ ಸನ್ಮಾನ್ಯ ಈ ದೇಶ ಕಂಡ ಹೆಮ್ಮೆಯ ಪ್ರಧಾನಿಗಳ 100ನೇ ಜನ್ಮ ಜಯಂತಿಯ ಕೊನೆಯ ಭಾಗದಲ್ಲಿ ನಾವೆಲ್ಲರಿದ್ದೇವೆ. ಅತ್ಯಂತ ಸುಂದರವಾಗಿ ಕಾರ್ಯಕ್ರಮವನ್ನು ಮಾಡುವುದರ ಮುಖಾಂತರ ಇಡೀ ಕಾರ್ಯಕರ್ತರಿಗೆ ಅತ್ಯಂತ ಪ್ರೇರಣಾದಾಯಕ ಮಾತುಗಳ ಮುಖಾಂತರ ಭವಿಷ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಯಾವ ರೀತಿ ಬೆಳಿಬೇಕು, ಯಾವ ರೀತಿ ಕೆಲಸ ಮಾಡಬೇಕಂತ ಪ್ರೇರಣೆ ಕೊಟ್ಟಿರ್ತಕ್ಕಂತಹ ನಮ್ಮೆಲ್ಲರ ನಾಯಕರು, ಯುವಕರ ಕಣ್ಮನಿ, ಈ ರಾಜ್ಯ ಕಂಡ ಮಣ್ಣಿನ ಮಗ ಯಡಿಯೂರಪ್ಪರವ ಸುಪುತ್ರ, ಈ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾದ BY ವಿಜೇಂದ್ರರವರಿಗೆ ನಿಮ್ಮೆಲ್ಲರವರಿಗೆ ಅತ್ಯಂತ ಗೌರವದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಗೌರವಾನ್ವಿತ ನಮ್ಮ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂಥ ಸತೀಶ್ ಕುಂಪಲ್ರವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ನಮ್ಮ ಮಣ್ಣಿನ ಮಗ, ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರದ ಸಚಿವರು, ನಮ್ಮ ಸಂಸದರಾಗಿರುವಂತಹ ಮಾಜಿ ಸಂಸದರಾಗಿದ್ದ DV ಸದಾನಂದ ಗೌಡರಿಗೂ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಗೌರವದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ನಮ್ಮ ಜಿಲ್ಲೆಯ ಸಂಸದರು, ರಾಜ್ಯದ ಕಾರ್ಯದರ್ಶಿಗಳು, ಹೆಮ್ಮೆಯ ಸಂಸದರಾದಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಈ ರಾಜ್ಯದ ನಿಕಟಪೂರ್ವ ರಾಜ್ಯಾಧ್ಯಕ್ಷರು, ಮಾಜಿ ಸಂಸದರು, ನಮ್ಮೆಲ್ಲರ ಮಾರ್ಗದರ್ಶಕರಾಗಿರುವಂಥ ನಳಿನ್ ಕುಮಾರ್ ಕಟೀಲ್ರವರಿಗೂ ಕೂಡ ಅತ್ಯಂತ ಗೌರವದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ನಮ್ಮ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಶಾಸಕರಾದ ರಾಜೇಶ್ ನಾಯ್ಕರವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಸುಳ್ಯದ ಶಾಸಕಿ ಕುಮಾರಿ ಭಾಗೀರಥಿ ಮುರಳ್ಯ ಇವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಯುವಕರ ಕಣ್ಮನಿ, ನಮ್ಮೆಲ್ಲರ ಪ್ರೀತಿಯ ಬೆಳ್ತಂಗಡಿಯ ಶಾಸಕರಾದಂಥ ಹರೀಶ್ ಪೂಂಜಾರವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಸಂಚಾಲಕರು, ನಮ್ಮೆಲ್ಲರ ಪ್ರೀತಿಯ ಮಾರ್ಗದರ್ಶಕರು ಆಗಿರುವಂಥ ಕಿಶೋರ್ ಕುಮಾರ್ ಪುತ್ತೂರ್ ಅವರಿಗೂ ಕೂಡ ಗೌರವದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಶ್ರೀಮತಿ ಮಲ್ಲಿಕಾ ಪ್ರಸಾದ್ ಮಾಜಿ ಶಾಸಕರು, ಇವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಮಗೆ ಸ್ಥಳಾವಕಾಶವನ್ನು ಕೊಟ್ಟು ಒಂದು ಒಳ್ಳೆಯ ಕಾರ್ಯಕ್ರಮವಾಗಿ ನಮಗೆ ಅತ್ಯಂತ ಸಹಕಾರವನ್ನು ನೀಡಿರುವಂತಹ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದ ಆಡಳಿತ ಮಂಡಳಿಯ ಎಲ್ಲ ಜವಾಬ್ದಾರಿಯುತ ಬಂಧುಗಳಿಗೆ ಅತ್ಯಂತ ಹೃದಯ ತುಂಬಿದ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಮಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಸಮಿತಿ ಮತ್ತು ಅರ್ಚಕ ಬಂಧುಗಳಿಗೆ ಅತ್ಯಂತ ಹೃದಯ ತುಂಬಿದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ವಿಶೇಷವಾಗಿ ಕಾರ್ಯಕ್ರಮದ ನಿಮಿತ್ತ ಅನೇಕ ದಿವಸಗಳಿಂದ ನಮಗೆ ಅನೇಕ ರೀತಿಯಲ್ಲಿ ಸಹಕಾರವನ್ನು ಕೊಟ್ಟಿರುವರು ಮಾಧ್ಯಮ ಮಿತ್ರರು ಮತ್ತು ದೃಶ್ಯ ಮಾಧ್ಯಮ ಮಿತ್ರರು. ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮವನ್ನು ಇಡೀ ಜಿಲ್ಲೆಗೆ, ರಾಜ್ಯಕ್ಕೆ ಪಸರಿಸಿರ್ತಕ್ಕಂಥ ನಿಮ್ಮಂಥ ಗೌರವಿತ ಪತ್ರಕರ್ತರ ಮಿತ್ರರಿಗೆ ಅತ್ಯಂತ ಗೌರವದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಜಿಲ್ಲೆಯ ಎಲ್ಲ ಪಕ್ಷದ ಪದಾಧಿಕಾರಿಗಳಿಗೆ, ಮಂಡಲದ ಪದಾಧಿಕಾರಿಗಳಿಗೆ, ಮಹಾಶಕ್ತಿ ಕೇಂದ್ರ ಅಧ್ಯಕ್ಷ ಕಾರ್ಯದರ್ಶಿಗಳಿಗೆ, ಶಕ್ತಿ ಕೇಂದ್ರದ ಅಧ್ಯಕ್ಷರು ಕಾರ್ಯದರ್ಶಿಗಳಿಗೆ, ಬೂತ್ ಸಮಿತಿಯ ಅಧ್ಯಕ್ಷರು ಪದಾಧಿಕಾರಿಗಳಿಗೆ, ಹಾಗೆಯೇ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಅನೇಕ ರೀತಿಯಲ್ಲಿ ಸಹಕರಿಸಿದ ಎಲ್ಲ ಬಂಧುಗಳಿಗೆ ಹೃದಯ ತುಂಬಿದ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. ವಿಶೇಷವಾಗಿ ಕಳೆದ ಅನೇಕ ದಿವಸಗಳಿಂದ ಈ ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಡೆಸಿಕೊಳ್ಳುವುದಕ್ಕೆ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಸಹಕಾರ ಕೊಟ್ಟಿರುವಂತಹ ಠಾಣಾಧಿಕಾರಿಗಳಿಗೆ ಮತ್ತು ಅವರ ಸಿಟಿ ಸಿಬ್ಬಂದಿಗಳಿಗೆ ಅತ್ಯಂತ ಹೃದಯ ತುಂಬಿದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ವೇದಿಕೆಯಲ್ಲಿರುವಂತಹ ಎಲ್ಲ ಮಂಡಲದ ಅಧ್ಯಕ್ಷರುಗಳಿಗೆ, ಎಲ್ಲ ಶಾಸಕರಿಗಳಿಗೂ ಈ ಕಾರ್ಯಕ್ರಮದ ಯಶಸ್ಸಿಗೆ ಅತ್ಯಂತ ಅಹೋರಾತ್ರಿ ದುಡಿದಿರುವಂಥ ಸಹಸ್ರ ಸಂಖ್ಯೆಯ ಎಲ್ಲ ನಮ್ಮ ದೇವದುರ್ಲಭ ಕಾರ್ಯಕರ್ತರಿಗೆ, ಹಾಗೆಯೇ ನಮ್ಮ ಮಂಡಲದ ಎಲ್ಲ ಪದಾಧಿಕಾರಿಗಳಿಗೆ ಎಲ್ಲ ರೀತಿಯಲ್ಲೂ ಎಲ್ಲ ಕೆಲಸಗಳನ್ನು ಮಾಡಿ ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ಅತ್ಯಂತ ಯಶಸ್ವಿಯನ್ನು ತೆಗೆಸಿಕೊಟ್ಟಿರುವಂಥ ಎಲ್ಲ ಜವಾಬ್ದಾರಿಯುತ ಕಾರ್ಯಕರ್ತ ಬಂಧುಗಳಿಗೆ ಹೃದಯ ತುಂಬಿದ ಧನ್ಯವಾದಗಳನ್ನು ಸಮರ್ಪಿಸಿದ ಈ ಕಾರ್ಯಕ್ರಮವನ್ನು ಕೊನೆಗಾಣಿಸಿದ್ದೇವೆ. ಜೈ ಹಿಂದ್, ಜೈ ಭಾರತ್. ಭಾರತ ರತ್ನ ಅಟಲ್ ವಿರಾಸತ್ ಕಾರ್ಯಕ್ರಮದ
ಬಂದಿರತಕ್ಕಂಥ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಊಟದ ವ್ಯವಸ್ಥೆ ಇದೆ. ವೆಂಕಟರಮಣ ದೇವಸ್ಥಾನದ ಸುಕೃತೇಂದ್ರ ಕಲಾಮಂದಿರದ ವಠಾರದಲ್ಲಿ ಭೋಜನದ ವ್ಯವಸ್ಥೆಯನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಡೆಸಿಕೊಡ್ಲಿಕ್ಕಿದ್ದಾರೆ. ಎಲ್ಲರೂ ಅತ್ಯಂತ ಸಂಯಮದಿಂದ ಸಾಲು ಸಾಲಾಗಿ ಯಾವುದೇ ಅಲ್ಲಿ ಗೊಂದಲ ಆಗದ ರೀತಿಯಲ್ಲಿ ಭೋಜನವನ್ನು ಸ್ವೀಕರಿಸಿಕೊಂಡು ಹೋಗಬೇಕು. ಹಾಗೆಯೇ ಅಲ್ಲಿ ಹಿರಿಯರಿಗೆ ಒಂದಷ್ಟು ನಮ್ಮ ಪ್ರಮುಖರಿಗೆ ದೇವಸ್ಥಾನದ ಮೇಲಿನ ಭಾಗದಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಸುಕೃತೇಂದ್ರ ಕಲ್ಯಾಣ ಮಂಟಪದ ಮಹಡಿಯಲ್ಲಿ ಮೇಲ್ಗಡೆಯಲ್ಲಿ ಊಟದ ವ್ಯವಸ್ಥೆಗೆ 10 ಕಡೆ ಕೌಂಟ್ರ್ ಹಾಕಿದ್ದಾರೆ. ದಯವಿಟ್ಟು ಎಲ್ಲ ಕಾರ್ಯಕರ್ತ ಬಂಧುಗಳು ತಾಯಂದಿರಿಗೆ ಮಂದಿರದ ಕೆಳಗಿನ ಗ್ರೌಂಡ್ ಫ್ಲೋರಲ್ಲಿ ಊಟದ ವ್ಯವಸ್ಥೆ ಮಾಡಿಕೊಡಬೇಕು. ಅದನಂತರ ಎಲ್ಲ ಹಿರಿಯರಿಗೆ ಮೇಲಿನ ಮೇಲ್ಮಹಡಿಯಲ್ಲಿ ಊಟ ವ್ಯವಸ್ಥೆ ಹಿರಿಯರಿಗೆ ಅಲ್ಲಿ ಬಾಳೆಯಲ್ಲಿ ಊಟ ವ್ಯವಸ್ಥೆ ಮಾಡಿದ ಹಿರಿಯರೆಲ್ಲರೂ ಅಲ್ಲಿ ಹೋಗಬೇಕು. ಅದನಂತರ ಕಾರ್ಯಕರ್ತ ಬಂಧುಗಳೆಲ್ಲ ಇಲ್ಲಿ ಮತ್ತೆ ಹಾಲಿನ ಎಡಭಾಗದಲ್ಲಿ ಊಟದ ವ್ಯವಸ್ಥೆ ಮಾಡಿದ್ದಾರೆ ಅಲ್ಲಿ ಕೌಂಟ್ರ್ ಹಾಕಿ. ದಯವಿಟ್ಟು ಎಲ್ಲರೂ ಅತ್ಯಂತ ಶಾಂತ ಚಿತ್ತವಾಗಿ ಯುವಕರು ಹಿರಿಯರಿಗೆ ಸಹಕಾರ ಮಾಡಿಕೊಡ್ಬೇಕಂತ ಕಳಕಳಿಯಲ್ಲಿ ವಿನಂತಿ ಮಾಡ್ತೇನೆ. ಕಾರ್ಯಕ್ರಮ ಆಯೋಜನೆ ಮಾಡಿದೆಲ್ಲ ಕಾರ್ಯಕರ್ತರು ಸೆಲ್ಫಿ ಪಾಯಿಂಟನ್ನು ಇಟ್ಟಿದ್ದಾರೆ. ಆ ಸೆಲ್ಫಿ ಪಾಯಿಂಟಲ್ಲಿ ನೀವು ಫೋಟೋವನ್ನು ಕ್ಲಿಕ್ಕಿಸ್ಕೊಂಡು ಹೋಗ್ಬೋದು. ಧನ್ಯವಾದಗಳು. ಅಟಲ್ ವಿರಾಸತ್ನ ಸವಿ ನೆನಪಿಗಾಗಿ ಅಲ್ಲಲ್ಲಿ ಸೆಲ್ಫಿ ಪಾಯಿಂಟ್ಗಳನ್ನು ಇಡಲಾಗಿದೆ. ಅಟಲ್ ಬಿಹಾರಿ ವಾಜಪೇಯಿ ಅವರೊಂದಿಗೆ ನಮ್ಮ ಭಾವಚಿತ್ರವನ್ನು ಆ ಸೆಲ್ಫಿ ಪಾಯಿಂಟ್ ಮೂಲಕ ಪಡೆದು ಇಂದಿನ ಈ ಸಂತಸದ ಕ್ಷಣವನ್ನು ಮುಂದಿನ ನೆನಪಿಗಾಗಿ ಕಾಯ್ದಿರಿಸುವಂಥ ಅವಕಾಶ ಕೂಡ ಇದೆ. ಎಲ್ಲರೂ ಆ ಸೆಲ್ಫಿ ಪಾಯಿಂಟನ್ನು ಸದ್ಬಳಕೆ ಮಾಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ಬಂದಿರುವಂಥ ಎಲ್ಲ ಕಾರ್ಯಕರ್ತ ಬಂದರು ಸಾರ್ವಜನಿಕರಿಗೆ ಊಟದ ವ್ಯವಸ್ಥೆ ಇದೆ. ಅಲ್ಲಿ ಕಲಾಮಂದಿರದ ಮೇಲ್ಮಹಡಿಯಲ್ಲಿ ಹಿರಿಯರಿಗೆ, ಅದೇ ರೀತಿ ಕೆಳಮಹಡಿಯಲ್ಲಿ ಮಹಿಳೆಯರಿಗೆ ಮತ್ತು ಹೊರಗೆ ಕಾರ್ಯಕರ್ತ ಬಂಧುಗಳಿಗೆ ಭೋಜನದ ವ್ಯವಸ್ಥೆ ಇದೆ. ಬಂದಿರುವಂಥ ಎಲ್ಲ ಅಟಲ್ ಅಭಿಮಾನಿಗಳು ಭೋಜನವನ್ನು ಸ್ವೀಕರಿಸಿ ತೆರಳಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ.